ವೈದೇಹಿಯಗುದು ಮಲಗಿದಾಕೆಯು ಇವಳು ವೈದೇಹಿ ವೈದೇಹಿಯಗುದು ಅಗುದು ಅಗುದು ಕಲೆಯಾಯ್ತು ರಾಖಗಳಿಗೆ ಕಾಂತೆಗಿವಳಿಂದ ಕಲೆಯಾಯ್ತು ರಾಘವಗೆ ಕಾಂತೆಗಿವಳಿಂದ ಗೆಲುವಿಲ್ಲ ಮುಂದೆ ಮಗೆ ಗೆಲುವಿಲ್ಲ ಗೆಲುವಿಲ್ಲ ಮುಂದೆ ಮಗೆ ದನಿ ಬೆದಿದು ಎತ್ತ ದನಿ ಮುಡಿದು ವ್ಯರ್ಥ ರಾಮ 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 ವನಪತಿ ವೃತ ಎಂಬ ಬಿರುದ ನೂರೇ ತೊರೆದು ವರಪತಿ ವೃತ ಎಂಬ ಬಿರುದ ಉರೆ ತೊರೆದು 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 ಮರುಳಾದಳು ಈತನಿಗೆ ಮರುಳಾದಳೇ ಈತನಿಗೆ ಮಂದಗದ ಗಮನ ಮರುಳಾದಳೆ ಈತನಿಗೆ ಮಂದಗಜ ಗಮನೆ ದಾನವನ ಸಂಹರಿಸಿ ದಾನವನನ್ನು ಗಳಿಸಿ ದಾಟಿದರೆ ನಾ ಮುಂದೆ ಏನೆಂದು ಬೇಡುವನು ಎನ್ನೊಡೆಯ ರಾಮ ಏನೆಂದು ಬೇಡುವನು ಎನ್ನೊಡೆಯ ರಾಮ ರಾಮ ಆ ಮಧುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ ಮಜ್ಜಲಾಂಚನ ನೋಡಿ ಬಲ ತೊಡೆಯೋಳಿಲ್ಲ ಮಜ್ಜಲಾಂಚನ ನೋಡಿ ಬಲ ತೊಡೆಯೋಳಿಲ್ಲ ಅಚ್ಯುತನ ಸತಿ ಅಚ್ಯುತನ ಸತಿ ಸರ್ವಥ ಇವಳಲ್ಲ ಆ ನಿದ್ರೆಯೋ
ಕಪ್ಪಿಟ್ಟುಕೊಳ್ಳೆ ಇನ್ನೇನು ಸಂದೇಹ ರಾಮಚಂದ್ರನ ಸ್ಮರಣೆಗೆ ಹೊರತಾಗಿ ಮನದಲ್ಲಿ ಸ್ಮರಣೆಗೆ ಹೊರತಾಗಿ ಮನದಲ್ಲಿ ಬರಿದೆ ಮನತ್ತೊಂದಿಲ್ಲ ಯೋಚನೆ ಹಗಲು ಇರುಳು ಬರಿದೆ ಮತ್ತೊಂದಿಲ್ಲ ಯೋಚನೆ ಹಗಲು ಇರುಳು ಪರ್ವತವ ನೊಡನುಂಗಿದ ಶರಧಿಯ ಕುಡಿದು ಹೋದರು ಇರುವೆ ಶರಧಿಯ ಕುಡಿದು ಹೋದರು ಸರ್ವದ ಜಾನಕಿಯ ಒಲಿಸಲು ಸಾಧ್ಯವಲ್ಲ ಸರ್ವದ ಜಾನಕಿಯ ಒಲಿಸಲು ಸಾಧ್ಯವಲ್ಲ ಕಾಗೆಗಳು ಬಿಳುಪಾಗಿ ಹೋದರು ಕಾಗೆಗಳು ಬಿಳುಪಾಗಿ ಹೋದರು ನಾಗರನ ಅಮೃತವಾದರು ನಾಗರನ ಅಮೃತವಾದರು ಸರ್ವದ ಜನಗಿಯೂ ಸಿಕ್ಕರು ಸರ್ವತರ ಜಾನಕಿಯೂ. ನಮಸ್ತೆ ಸರ್. ನಮಸ್ತೆ. ನೀವು ಅದೇ ಕಳೆದ ಒಂದು 25 ವರ್ಷಗಳಿಂದ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಬಣ್ಣದ ವೇಷಧಾರಿಯಾಗಿ ವಿಶೇಷವಾಗಿ ಬಹಳ ಒಂದು ಖ್ಯಾತಿಯನ್ನು ಪಡೆದವರು. ಮಹಿಷಾಸುರ, ಆಮೇಲೆ ಯಾವುದು ಹಿರಣ್ಯಾಕ್ಷ, ಇಂಥ ಪಾತ್ರಗಳಿಗೆಲ್ಲ ತಮ್ಮದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ಮೆರುಗನ್ನು ಕೊಟ್ಟು ಅದನ್ನು ಬಹಳ ಒಂದು ಅದಕ್ಕೆ ಮಹತ್ವವನ್ನು ಕೊಟ್ಟವರು. 25 ವರ್ಷ ನೀವು ಈ ರಂಗದಲ್ಲಿ ನೀವು ತೆಂಗುತಿಟ್ಟು ಯಕ್ಷಗಾನ ರಂಗದಲ್ಲಿ ಇದ್ದೀರಿ ಇದುವರೆಗೆ. ಈಗಲೂ ನೀವು ವೇಷ ಮಾಡ್ತಾ ಇದ್ದೀರಿ, ಆದರೆ ನೀವು ಮೇಳದಲ್ಲಿ ಇಲ್ಲ ಅಷ್ಟೇ, ಇಲ್ಲ, ಹವ್ಯಾಸಿಯಾಗಿ ನೀವು ಇದ್ದೀರಿ. ಹೌದು. ಈಗ ಈ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್? ತೆಂಗುತಿಟ್ಟು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಅಂತ ಹೇಳಿದರೆ, ನಮಗೆ ಯಕ್ಷಗಾನದ ಹಿನ್ನೆಲೆ ಇತ್ತು ನಮ್ಮ ತಂದೆಗೆ. ಆದರೆ ಅವರು ಮೇಳಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲೇ ನಮ್ಮ ಊರ ಆಸುಪಾಸುಗಳಲ್ಲೆಲ್ಲ ವೇಷ ಮಾಡ್ತಾ ಇದ್ರು. ಆ ವೇಷದ ಒಂದು ಆಸಕ್ತಿ ಇತ್ತು.
ಹಾಗೆ ಅವರು ಮಾಡ್ತಾ ಇದ್ದದ್ದನ್ನು ನಾವು ನೋಡಲಿಲ್ಲ, ಹೇಳುವುದನ್ನು ಕೇಳಿದ್ದೇವೆ. ಹೇಳುವುದನ್ನು ಕೇಳುವಾಗ ನಮಗೆ ಆಶೆ ಆಯಿತು, ನನ್ನ ತಂದೆ ವೇಷ ಮಾಡಿದ್ದಾರೆ, ನಮಗೂ ಒಂದು ವೇಷ ಮಾಡಬೇಕು ಅಂತೇಳಿ. ಅಂದರೆ ಶಾಲೆಗೆ ಹೋಗ್ತಾ ಇರುವಾಗ ಅಲ್ಲಿರುವಂಥ ಕೆಲವರೆಲ್ಲ, ಓ ಇವರು ಇಂಥವರ ಮಗ, ಓ ನಿನ್ನ ಅಪ್ಪ ಇಂಥ ವೇಷ ಮಾಡಿದ್ದಾರೆ ಮಾರೆ, ಭಾಳ ಚಂದದ ವೇಷ, ಹಾಗೆ ಹೀಗೆ ಅಂತೇಳಿ ಹೇಳ್ತಾ ಇರುವಾಗ, ಓ ನಮಗೊಂದು ವೇಷ ಮಾಡಿದರೆ ಏನು ಅಂತೇಳಿ ಶಾಲೆಗೆ ಹೋಗ್ತಾ ಇರುವಾಗ ಒಂದು ಆಸಕ್ತಿ ಹೆಚ್ಚುತ್ತಾ ಇತ್ತು. ಮತ್ತು ಎಂಥದ್ದು ನಮ್ಮ ಗ್ರಾಚಾರವೋ ಏನೋ ಗೊತ್ತಿಲ್ಲ, ಸಾಧಾರಣ ಒಂದು 6ನೇ ಕ್ಲಾಸಿಗೆ ಆಗುವಾಗಲೇ ನಮ್ಮ ಶಾಲೆ ಪ್ರಾಥಮಿಕ ಶಾಲೆ ಮುಕ್ತಾಯ ಆಯಿತು. ಕಾರಣ ಆವಾಗ ಸ್ವಲ್ಪ ಬಡತನದ ಪರಿಸ್ಥಿತಿ ಹೆಚ್ಚಿತ್ತು, ಮನೆಯಲ್ಲಿ ಸಮಸ್ಯೆಗಳು ತುಂಬ ಇತ್ತು. ಮತ್ತು ದೇವಸ್ಥಾನ ನಮ್ಮ ಹಿರಿಯರಿಂದಲೇ ಬಂದಂಥ ದೇವಸ್ಥಾನ ಇದ್ದ ಕಾರಣ, ಆ ದೇವಸ್ಥಾನದ ಪೂಜೆ ಇತ್ಯಾದಿಗಳು ಇದ್ದ ಕಾರಣ ನಮಗೆ ಸ್ವಲ್ಪ ಶಾಲೆಗೆ ಹೋಗುವುದು ಸ್ವಲ್ಪ ಒಂದು ಲೆಕ್ಕದಲ್ಲಿ ಉದಾಸೀನ ಅಂತಲೇ ಹೇಳ್ಬೋದು. ತಂದೆಗೆ ಭಾಳ ಬೇಸರ ಆಯಿತು, ಮಕ್ಕಳು ಶಾಲೆ ಬಿಟ್ಟು ಕೂತ್ರೆ ಏನು ಮಾಡೋದು ಇನ್ನು, ಮುಂದಕ್ಕೆ ಒಂದು ಜೀವನಕ್ಕೆ ಏನಾದರೂ ಒಂದು ದಾರಿ ಆಗಬೇಕಲ್ಲ ಅಂತ ಹೇಳಿ ಜ್ಯೋತಿಷ್ಯ ಮತ್ತು ವೇದಾಂಗ ಪಾಠಶಾಲೆಗೆ ನನ್ನನ್ನು ಕಳುಹಿಸಿಕೊಟ್ರು. ಅಲ್ಲಿ ಆ ಪಾಠಶಾಲೆಯಲ್ಲಿ ಕೆಲವು ಸಮಯಗಳವರೆಗೆ ಪಾಠ ಅಭ್ಯಾಸ ಮಾಡಿದೆ. ಮತ್ತೆ ಏನಾಯಿತು ಅಂತ ಹೇಳಿ, ಗುರುಗಳು ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಶುರು ಮಾಡಿದರು. ಯಾವುದೋ ಒಂದು ಸಣ್ಣ ತಪ್ಪುಗಳಿಗೆಲ್ಲ ನಾವಂತ ಬೈಗುಳಗಳನ್ನು ಕೇಳಲೇ ಇರಲಿಲ್ಲ. ಹೌದು, ಕರೆಕ್ಟ್. ಕೇಳದೇ ಇರುವುದರಿಂದ ಮನಸ್ಸಿಗೆ ತುಂಬ ಬೇಸರ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ ನನ್ನನ್ನು ಹೀಗೆ ಬೈತಾರೆ, ಉಳಿದವರಿಗೆ ಬೈಯುವುದಿಲ್ಲ, ಉಳಿದವರು ಏನು ತಪ್ಪು ಮಾಡಿದ್ರು ಕೂಡ ಯಾಕೆ ಅವರು ಮಾನಿಸ್ತಾರೆ, ಹೌದು, ಅಂದ್ರೆ ಒಂದು ರೀತಿಯ ಭೇದ ಭಾವ ಯಾಕೆ ಬಂತು ಅಂತ ಹೇಳಿಗೆ ಬೇಸರ ಆಗಿ ಒಂದು ದಿವಸ ನಾನು ಅಲ್ಲಿಂದ ಬಿಟ್ಟು ನಾನಾಗಿ ಓಡಿಕೊಂಡು ಬಂದೆ. ಮನೆಗೆ ಬರುವಾಗ ಯಾಕೆ ಬಂದೆ ಅಂತ ತಂದೆಗಳಿಗೆ, ಹೀಗೆ ನನಗೆ ತೊಂದರೆ ಆಯಿತು, ನಾನಿನ್ನು ಹೋಗುದಿಲ್ಲ, ನನಗೆ ಅದು ಬೇಡಲೇ ಬೇಡ ಅಂತ ಹೇಳಿ. ಆವಾಗ ಒಂದು ಯೋಚನೆ ಮಾಡಿದ್ರು, ಹೀಗೆ ಹೋದ್ರೆ ಆಗಲಿಕ್ಕೆ ಇನ್ನು ಶೃಂಗೇರಿಗೆ ಹೋಗ್ಲಿ ಅಂತೇಳಿ. ಆವಾಗ ಅಲ್ಲಿ ಒಬ್ರು ಅವರಿಗೆ ಪರಿಚಯದವರು ಹೇಳಿದ್ರು, ಇಲ್ಲಿಯೂ ಕೂಡ ಮಕ್ಕಳು ತುಂಬಾ ಜೋರು, ಅಂದ್ರೆ ಪೋಖರಿಗಳು. ಇಲ್ಲಿ ಹೊಳೆ ಬದಿಯಲ್ಲೆಲ್ಲ ಸ್ನಾನ ಮಾಡಿ ಜಪಗಳನ್ನೆಲ್ಲ ಮಾಡ್ತಾ ಒಬ್ಬರಿಗನ್ನು ದೂಡಿಕೊಳ್ಳುವುದು, ಹೊಳೆಯಲ್ಲಿ ದೂಡಿ ಹಾಕುದು, ಹೀಗೆಲ್ಲ ಉಂಟು ಅಂತೇಳಿ. ಆವಾಗ ತಂದೆಗೆ ಸ್ವಲ್ಪ ಭಯ ಶುರುವಾಯಿತು. ಇವನನ್ನು ಕಳುಹಿಸಿ ಇನ್ನು ಹೊಳೆಯಲ್ಲಿ ಬಿದ್ದು ಹೋದ್ರೆ ಕೇಳುವವರಿಲ್ಲ ಹೇಳುವವರಿಲ್ಲ ಅಂತ ಆಗ್ತದೆ. ಹಾಗೇಳಿ ಅದನ್ನು ಕೂಡ ಅಲ್ಲಿ ನಾನು ಬಿಟ್ಟೆ. ಮನೆಯಲ್ಲೇ ಇರುವಾಗ ಮತ್ತೆ ಒಂದು ಅವರಿಗೆ ಆತ್ಮೀಯರೊಬ್ಬರು ಹೇಳಿದ್ರು, ಧರ್ಮಸ್ಥಳದಲ್ಲಿ ಯಕ್ಷಗಾನ ಕಲಾ ಕೇಂದ್ರ ಉಂಟು, ಹೇಗಾದರೂ ನೀವು ಕೂಡ ನಿಮ್ಮ ಹಿರಿಯರು ಎಲ್ಲ ತಲೆಮಾರಿನವರು, ನಮ್ಮ ಅಂದರೆ ಅಜ್ಜ, ಅವರ ಅಣ್ಣ, ಅಜ್ಜ ಬಿಜ್ಜಂದಿರೆಲ್ಲ ಒಬ್ಬೊಬ್ಬರು ಒಂದೊಂದು ಕಲೆಗಳಲ್ಲಿ ಪ್ರವೀಣರು. ಒಬ್ಬರು ಸಂಗೀತದಲ್ಲಿ ಆದರೆ, ಒಬ್ಬರು ಭರತನಾಟ್ಯದಲ್ಲಿ, ಇನ್ನೊಬ್ಬರು ಕಲೆಯಲ್ಲಿ, ಮತ್ತೆ ಕೆಲವೊಂದು ಬಣ್ಣಗಾರಿಕೆಗಳನ್ನು ಹೀಗಂತ ಚಿತ್ರಕಲೆಗಳಲ್ಲಿ. ಹಾಗೆ ನನ್ನ ಒಬ್ಬ ಅಜ್ಜ ಬಣ್ಣದ ಗೋವಿಂದರಾಯರು ಅಂತಲೇ ಹೆಸರು ಅವರಿಗೆ, ಒಂದು ಅಜ್ಜನಿಗೆ. ಆದ ಕಾರಣ ಇಂಥ ಒಂದು ಕಲೆಯ ಮನೆತನ ನಿಮ್ಮದಾದ ಕಾರಣ ನಿಮ್ಮ ಮಗನನ್ನು ಅಲ್ಲಿಗೆ ಕಳುಹಿಸಿ, ಮತ್ತು ನಮಗೆ ಒಂದು ಅಚ್ಚುಮೆಚ್ಚಿನ ಪಾತ್ರಧಾರಿ ಅಂತ ಗೋವಿಂದ ಭಟ್ರೆ ಅಲ್ಲಿ ಕ್ಲಾಸನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಹೋದರೆ ನಿಮ್ಮ ಮಗ ಎಲ್ಲ ಚೆನ್ನಾಗಿ ನಾಟ್ಯ ಕಲಿತು ಒಂದು ಒಳ್ಳೆಯ ವೇಷಧಾರಿ ಆಗ್ಬೋದು ಅಂತ ಹೇಳಿ ನನ್ನನ್ನು ಅಲ್ಲಿಗೆ ಕಳುಹಿಸಿ. ಅದು ಯಾರು ಹೇಳಿದವರು? ಅದು ಇಲ್ಲಿ 2-3 ಜನ, ಅಂದ್ರೆ ಒಬ್ಬರು ಜಗನ್ನಾಥಾಚಾರ್ಯರು ಅಂತೇಳಿ, ಆಮೇಲೆ ಇಲ್ಲಿ ಜಗದೀಶಾಚಾರ್ಯ ಅಂತೇಳಿ, ಮತ್ತೆ ಈಗ ನಮ್ಮ ಪಡುಬಿದ್ರೆ ಇಲ್ಲಿ ಒಂದು ಭಾಸ್ಕರ ಕುಮಾರ್ ಅಂತೇಳಿ ಒಳ್ಳೆ ವೇಷ, ಅವನು ಕೂಡ ಹೌದು ಪಟ್ಟಾಭಿ ಅವರೇ, ಒಳ್ಳೇದು. ಮತ್ತೆ ನನಗೆ ತುಂಬ ಅದರಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟು ಅಲ್ಲಿಗೆ ಕಳುಹಿಸಲಿ ಅಂತ ಹೇಳಿದವರು ಈಗ ಚಿತ್ರಾಪುರ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ, ಸುಬ್ರಹ್ಮಣ್ಯ ಭಟ್ರು ಅಂತೇಳಿ. ಪ್ರಸಂಗಕರ್ತರು ಕೂಡ ಯಕ್ಷಗಾನಕ್ಕಾಗಿ ತನ್ನನ್ನು ತಾವೇ ಮುಡಿಪಾಗಿಟ್ಟು ಎಲ್ಲವನ್ನು ಕಳಕೊಂಡ್ರು. ಅವರು ಶ್ರೇಣಿಯವರ ಕಾಲದಿಂದಲೂ ಕೂಡ ಅವರು ಬಹಳ ಒಂದು ಯಕ್ಷಗಾನವನ್ನು ಪ್ರೀತಿಸಿದವರು. ಅವರು ನನ್ನನ್ನು ತುಂಬ ಪ್ರೋತ್ಸಾಹಿಸಿ ಅಲ್ಲಿಗೆ ಕಳುಹಿಸಿದರು. ಒಂದು ಕಾರಣ ಅವರೇ, ಮುಖ್ಯ ಕಾರಣ ಅವರು. ಅಲ್ಲಿಗೆ ಕಳುಹಿಸಿ ಗೋವಿಂದ ಭಟ್ರ ಹತ್ರ ಮಾತಾಡಿ ಒಂದು ನಾಟ್ಯ ಕ್ಲಾಸಿಗೆ, ಅದು ಕೂಡ ಅಲ್ಲಿ 2-3 ತಿಂಗಳು ಆಗಿದೆ ಶಾಲೆ. ಹೌದು, ಆದರೂ ಇವರ ಒಂದು ಮಾತಿನ ಮೇರೆಗೆ ಇರಲಿ, ಒಂದು 2 ತಿಂಗಳು ಇರುವುದು, 2 ತಿಂಗಳಲ್ಲಿ ನಾವು ಅವನಿಗೆ ಆಗುವಷ್ಟು ಕಲೀಲಿ, ಮತ್ತೆ ನೋಡುವ, ಮತ್ತೆ ಇನ್ನೊಂದು ವರ್ಷಕ್ಕೆ ಬರಲಿ, ಅದು ಕೇಂದ್ರಕ್ಕೆ ಬರಲಿ ಅಂತೇಳಿ ಆಯಿತು. ಅಲ್ಲಿಗೆ ಹೋಯಿತು. ಹೋಗುವ ನೆಡ್ಲೆ ನರಸಿಂಹ ಭಟ್ರಿದ್ದರು, ನಮ್ಮ ಕರ್ಗಲ್ ವಿಶ್ವೇಶ್ವರ ಭಟ್ರಿದ್ದರು, ಗೋವಿಂದ ಭಟ್ರು ಇದ್ದರು. ಹೋಯಿತು. ಒಂದು 2-3 ದಿವಸದಲ್ಲಿ ಅಲ್ಲಿದ್ದವರದ್ದೆಲ್ಲ ಪರಿಚಯ ಆಯಿತು. ನಾಟ್ಯಗಳನ್ನು ಸ್ವಲ್ಪ ಸ್ವಲ್ಪ ಅಲ್ಲಿದ್ದ ಹುಡುಗರೆಲ್ಲ ಅವರಿಗೆ ಮೊದಲಾದದ್ದನ್ನೆಲ್ಲ ಹೇಳಿಕೊಟ್ರು. ಮತ್ತು ಗುರುಗಳ ಗೋವಿಂದ ಭಟ್ರು ಹೇಳಿಕೊಟ್ರು, ಈಚಿಂದ ಕರ್ಗಲ್ ವಿಶ್ವೇಶ್ವರ ಭಟ್ರು ಹೇಳಿಕೊಟ್ರು. ಹೇಳಿಕೊಟ್ಟಾಗುವಾಗ ಸ್ವಲ್ಪ ನಮಗೆ ಬರಲಿಲ್ಲ, ಅದು ಕಾಲು ನಿಲ್ಲಿಲ್ಲ. ಉಳಿದವರೆಲ್ಲ ಬೇರೆ ಬೇರೆ ಮಾಡ್ತಾ ಹೋಗುವಾಗ ನನಗೆ ಒಬ್ಬನಿಗಾಗಿ ಅದನ್ನು ಮಾಡುವಾಗ ನನಗೇನೋ ಒಂದು ಅನಿಸ್ತಾ ಇತ್ತು, ನಾನು ಒಬ್ಬನೇ ಏನಪ್ಪ ಇದು ಮಾಡೋದು ಅಂತೇಳಿ. ಹಾಗೆ ಅಲ್ಲಿ ಒಂದೊಂದು ಪೆಟ್ಟು ಬೀಳಲಿಕ್ಕೆ ಶುರುವಾಯಿತು. ಅಲ್ಲ, ಕಲಿಬೇಕು ಅಂತಾದರೆ ಪೆಟ್ಟು ಬೇಕೇ, ಪೆಟ್ಟು ಇಲ್ಲದಿದ್ದರೆ ಯಾವುದು ಕೂಡ ಬರೋದಿಲ್ಲ. ಅದೊಂದು ಮಾತುಂಟಲ್ವ, ಚಿನ್ನ ಆದರೂ ಕೂಡ ಅದು ಬಿಸಿ ಮಾಡದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ.
ಪುಟ ಬರಬೇಕಂತಾದರೆ ಬಿಸಿ ಆಗಲೇಬೇಕು, ಬಿಸಿ ಆಗದೆ ತುಪ್ಪ ಆಗೋದಿಲ್ಲ. ಮತ್ತು ಹಾಗೆ ಅಲ್ಲಿ ನಮ್ಮ ಒಂದು ವಿದ್ಯಾಭ್ಯಾಸ ಮುಂದೆ ಹೋಯಿತು. ಆ ರೀತಿಯಲ್ಲಿ ಅಲ್ಲಿಯೂ ಕೂಡ 1-2 ಸಲ ನಾನು ತಪ್ಪಿಸಿಕೊಂಡು ಬಂದೆ. ವಿಶ್ವೇಶ್ವರ ಭಟ್ರು ಪೆಟ್ಟು ತುಂಬ ಜೋರಾಗಿ ಬೀಳಲಿಕ್ಕೆ ಶುರುವಾಯಿತು. ಅಂದರೆ ಮನೆಯಲ್ಲಿ ಇರುವಾಗ ನಮಗೆ ಆ ಪೆಟ್ಟುಗಳು ಅಥವಾ ಬೈಗಳು ಯಾವುದು ಕೇಳಿ ಗೊತ್ತಿಲ್ಲ. ಇಲ್ಲಿ ಪೆಟ್ಟು ಬೀಳುವಾಗಲ್ವಾ ಮನೆಯದು ನೆನಪಾಗಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ಓಡಿಕೊಂಡು ಬಂದೆ. ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಗೊತ್ತುಂಟು. ಧರ್ಮಸ್ಥಳದಿಂದ ಮಂಗಳೂರು ಹೋಗುವ ಬಸ್ಸು ಬಂತು, ಹತ್ತಿದೆ. ಮಂಗಳೂರಿಂದ ಪಡುಬಿದ್ರಿ, ಉಡುಪಿಗೆ ಹೋಗುವ ಬಸ್ಸು ಪಡುಬಿದ್ರಿಯಲ್ಲಿ ಇಳಿಬೇಕು ಅಂತ ಗೊತ್ತುಂಟು. ಪಡುಬಿದ್ರಿಯಲ್ಲಿ ಇಳಿದು ಬಂದೆ ಮನೆಗೆ. ಬರುವಾಗ ನೀನು ಯಾಕೆ ಬಂದಿ ಮಗನೇ ಅಂತ ಕೇಳಿದ್ರು. ಇಲ್ಲ ನಾನೀಗ ರಜೆ ಇವತ್ತು ಅಂತ ತಂದೆ ಹೇಳುವಾಗಲೇ ಹೆದರಿಕೆ ಆಯಿತು, ಕೇಳುವಾಗಲೇ ಏನೋ ಮಾಡ್ತಾರೆ ಇನ್ನು ನನ್ನನ್ನು ಅಂತೇಳಿ. ಹಾಗೆ ಇಲ್ಲ ರಜೆಗೆ ಬಂದದ್ದು ಅಂತೇಳಿ ಆಯಿತು. ಮತ್ತು ಮರು ದಿವಸ ತಾಯಿ ಹತ್ರ ಹೇಳಿದೆ, ನಾನು ಹೋಗುವುದಿಲ್ಲ, ಅಲ್ಲಿ ಬಡಿತಾರೆ ಹೊಡಿತಾರೆ, ನನಗೆ ಕಷ್ಟ ಆಗುತ್ತದೆ ಅಂತೇಳಿ. ತಾಯಿ ನಿಧಾನವಾಗಿ ಅಪ್ಪನ ಹತ್ರ ಹೋಗಿ ಹೇಳಿದರು. ಅಪ್ಪ ಏನು ಮಾಡಿದರು, ನನ್ನ ಹತ್ರ ಕೇಳಲಿಲ್ಲ, ಅದೇ ಸುಬ್ರಹ್ಮಣ್ಯ ಭಟ್ರು ಅಂತ ಅವ್ರ ಹತ್ರ ಹೋಗಿ ಹೇಳಿದರು. ಅವರು ಬಂದು ನನಗೆ ಸಮಾಧಾನ ಮಾಡಿದರು. ಮಗ ಈಗ ಹೀಗೆ ಯಾವುದು ಕೂಡ ನಾವು ಅಭ್ಯಾಸ ಮಾಡಿದೆ ಬರುವುದಿಲ್ಲ, ನಾನು ಹೇಳ್ತೇನೆ ಅಂತೇಳಿ. ಆವಾಗ ಗೋವಿಂದ ಭಟ್ರು ಇರಲಿಲ್ಲ, ಅವರು ಕರೆದುಕೊಂಡು ಹೋದರು ನನ್ನನ್ನು ಧರ್ಮಸ್ಥಳಕ್ಕೆ ಪುನಃ. ಯಾರು? ಸುಬ್ರಹ್ಮಣ್ಯ ಭಟ್ರೆ, ಚಿತ್ರಾಪುರದಲ್ಲಿರುವವರು. ಅವರಿಗೆ ನನ್ನ ತಂದೆಗೆ ಭಾರಿ ಆತ್ಮೀಯರು. ಅಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗಿಬಿಟ್ರು ನನ್ನನ್ನು. ಬಿಟ್ಟು ಬರುವಾಗ ಅಲ್ಲಿ ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಇರಲಿಲ್ಲ, ಗೋವಿಂದ ಭಟ್ರು ಇರಲಿಲ್ಲ. ಅಂದರೆ ಶನಿವಾರ ಆದಿತ್ಯವಾರ ಆಗಿ ಅವರಿಗೆಲ್ಲ ಈ ಯಕ್ಷಗಾನಗಳೆಲ್ಲ ಆವಾಗ ತುಂಬ ಅದಕ್ಕೆಲ್ಲ ಹೋಗ್ತಾ ಇದ್ರು. ಸೋಮವಾರ ಸಾಯಂಕಾಲದಿಂದ ಬರ್ತಾ ಇದ್ರು. ಹಾಗೆ ನಾನು ಹೋಗುವಾಗಲೂ ಕೂಡ ಸೋಮವಾರ ಸಾಯಂಕಾಲ ಆಗಿದೆ, ಆ ದಿವಸವೂ ಬರಲಿಲ್ಲ ಅವರು. ನೆಡ್ಲೆ ನರಸಿಂಹ ಭಟ್ರು ಇದ್ದರು. ನೆಡ್ಲೆ ನರಸಿಂಹ ಭಟ್ರಿಗೆ ಹೋಗಿ ನಮಸ್ಕಾರ ಮಾಡಿದೆ. ಓ ನೀನು ಎಲ್ಲಿಗೆ ಹೋದದ್ದು ಮಾರಾಯ, ನಿನ್ನೆಯಿಂದ ನಿನ್ನನ್ನು ಹುಡುಕಿ ಎಲ್ಲ ಕಡೆ ಹುಡುಕಿದ್ರು, ಎಲ್ಲಿ ಹೇಳದೆ ಹೋದದ್ದು ಅಂತೇಳಿ ಅವರು ಒಂದು ಅದೀಗ ಮನೆಗೆ ಹೋಗುದಿದ್ರೆ ಹೇಳಿ ಹೋಗಬೇಡುವ ಹೀಗೆಲ್ಲ ಇಲ್ಲ. ಅದು ಆವಾಗ ಇವರು ಸುಬ್ರಹ್ಮಣ್ಯ ಭಟ್ರು ಹೇಳಿದರು ಸಂಗತಿ ಹೀಗೆ. ಅವನಿಗೆ ಸ್ವಲ್ಪ ಭಯ ಆಯಿತು. ಆದ್ದರಿಂದ ಎದ್ದುಕೊಂಡು, ಹೌದು ಒಬ್ಬನೇ ಎದ್ದುಕೊಂಡು ಹೋಗುವಾಗ ಏನಾದರೂ ಸಮಸ್ಯೆಗಳಿದ್ರೆ ನಾವೇನು ಮಾಡುವುದಿಲ್ಲಿ, ದನಿಗಳು ನಮ್ಮ ಹತ್ರ, ಕಾವಂದ್ರು ನಮ್ಮ ಹತ್ರ ಕೇಳುವುದಲ್ವಾ, ನೀವು ನಿಮ್ಮ ಜವಾಬ್ದಾರಿಗೆ ವಹಿಸಿಕೊಟ್ಟದ್ದು ಮಕ್ಕಳನ್ನು, ನೀವು ಹಾಗೆ ಮಾಡಿದರೆ ಮನೆಯ ಆ ಮಕ್ಕಳ ತಂದೆ ತಾಯಿ ಬಂದು ನಮ್ಮ ಹತ್ರ ಕೇಳುವುದಲ್ವಾ ಅಂತೇಳಿ ಹೀಗೆಲ್ಲ ಸ್ವಲ್ಪ ಹಾಗೆ ಆಯಿತು. ಮತ್ತು ಅವರು ಸಮಾಧಾನ ಮಾಡಿ, ಆಯ್ತು ಇರಲಿ ಹುಡುಗ, ಅವ ನಾಟ್ಯಕ್ಕೆ ಬೇಡ, ನಾನು ಅವನಿಗೆ ಚೆಂಡೆ ಮದ್ದಲೆ ಏನು ಬರ್ತದೆ ನೋಡ್ತೇನೆ, ಅದನ್ನು ಅಭ್ಯಾಸ ಮಾಡಿಸ್ತೇನೆ ಅಂತೇಳಿ. ಹಾಗೆ ಮರು ದಿವಸ ಬೆಳಗ್ಗೆಯಿಂದ ನನ್ನನ್ನು ಎಬ್ಬಿಸಿದರು. ನಾವು ತುಳು ಮಾತೋಡ ಬಲಣಿ ಜಗದಾಭಿ ಬಲ ಮುಳ್ಕೊಳ್ಳು ತಾರಿ ಕೀಟ ತಕ ಬಟ್ಟುಲ. ಅವಾಗ ಮರದ ಒಂದು ಅದರಲ್ಲಿ ಬಡದು 1-2 ಸಲ ಬಡಿಲಿಕ್ಕೆ ಪ್ರಾರಂಭಿಸಿದೆ. ಬಂತು ಅಂತ ಕಾಣ್ತದೆ, ಏನೋದು ಸರಿ ನನಗೆ ಆಗಲಿಲ್ಲ. ಮುಂದೆ ಹೋಯಿತು. 1-2 ದಿವಸ ಆಯಿತು. ಹೋ ಒಂದು ಆಯರ್ನೇ ಅವನ ಇಂಕ್ ಬಿಡು, ಈ ಹೋ ನಾಟ್ಯನೇ ಕಲ್ಬು ಇಂಕ ಮದ್ದಳೆ ಬರುತ್ತೀ ಅಂತೇಳಿ ಹಾಗೆ ಮದ್ದಳೆಯನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಪುನಃ ನಾಟ್ಯ ಆರಂಭಿಸಿದೆ. ಆವಾಗ ಉಪಾಧ್ಯಾಯರಿದ್ರು. ಯಾವ ಉಪಾಧ್ಯಾಯರು? ಪದ್ಮನಾಭ ಉಪಾಧ್ಯಾಯರು ಕ್ಲಾಸಲ್ಲಿ. ಆಯ್ತು, ಅವರೆಂತ ಕ್ಲಾಸ್ ಕಲೀಲಿಕ್ಕೆ ಬಂದರು. ನರಸಿಂಹ ಭಟ್ರು ಇದರಲ್ಲಿ ಕಲೀಲಿಕ್ಕೆ ಬಂದವರು. ಸುಬ್ರಹ್ಮಣ್ಯ ಶಾಸ್ತ್ರಿ ಕೂಡ ಅಲ್ಲಿದ್ದ. ಹೌದೌದು, ಆಗ ಇದ್ರು. ಹೌದು, ಅವರು ಕೂಡ ಮೇಳದಲ್ಲಿದ್ರು. ಅವರದ್ದು ಅಭ್ಯಾಸ ಆಗಿದೋ ಏನೋ, ಯಾರ ಹತ್ರ ಕಲ್ತಾರೆ ಅಂತ ಸರಿ ಆಗಿರ್ಬೋದು. ಅವರು ಕೂಡ ಕ್ಲಾಸಲ್ಲಿ ಇದ್ರು ಆವಾಗ. ಅಂದ್ರೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ದನ್ನು ಅವರು ಇಲ್ಲದ ಇರುವ ವೇಳೆಯಲ್ಲಿ ಹೇಳಿಕೊಡ್ಲಿಕ್ಕೆಲ್ಲ ಅವರಿದ್ರು. ಪದ್ಮನಾಭ ಉಪಾಧ್ಯಾಯರು ನನ್ನನ್ನು ಸ್ವಲ್ಪ ಹತ್ತಿರ ಮಾಡಿಕೊಂಡ್ರು. ಅವು ಇಂಚ ವಂಚ ಅಂತ ಹೇಳಿ ನನ್ನನ್ನು ಸಮಾಧಾನಪಡಿಸಿ, ಕಲ್ಪುಲ ಕಲ್ತದ್ದೆ ಅವಿ ಕಲ್ತನಾತು ಪಾಪು ಅವು ಬರ್ಪುಣು ಬೇಕು ತನ್ನ ತಾನೇ ಬರ್ಪುಣು ಈಗ ಲೈಕ್ ಮಂಡ್ಯ ವಿಷಯ ಅಂಬೋದ್ರಿ ಅಂತೇಳಿ ಅವರು ಸ್ವಲ್ಪ ಸಮಾಧಾನ ಮಾಡಿ ನನ್ನನ್ನಲ್ಲಿ ನಿಲ್ಲಿಸಿದರು. ಸ್ವಲ್ಪ ಧೈರ್ಯ ಆಯಿತು. ಅಷ್ಟೊತ್ತಿಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕೂಡ ಅವರು ಸ್ವಲ್ಪ ನನ್ನನ್ನು ಒಳ್ಳೆದು ಮಾಡಿದರು. ಓಹ್, ನನ್ನನ್ನು ಕೇಳುವವರಿಬ್ಬರು ಇದ್ದಾರೆ ಅಂತ ನನಗೆ ಧೈರ್ಯ ಆಯಿತು. ಸುರೇಶ್ ಹೆಗಡೆ ಅಂತೇಳಿ ಒಬ್ಬ ಇದ್ದ, ಭಾಗವತಿಗೆ ಮಾಡ್ತಾ ಇದ್ದ. ಮತ್ತು ಅವ ಏನೋ ಎಲ್ಲಿ ಹೋಗಿದ್ದಾನೆ ಏನಂತ ಗೊತ್ತಿಲ್ಲ, ಕೆಲವು ಕಡೆಯಲ್ಲೆಲ್ಲ ಭಾಗವತಿಗೆ ಮಾಡ್ತಾ ಇದ್ದನಂತೆ. ಮತ್ತೆ ಎಲ್ಲಿಗೆ ಹೋದಂತ ನನಗೆ ಅವನ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹೌದು, ಮಾಹಿತಿ ಇಲ್ಲ. ಅವ ಕೂಡ ಅಲ್ಲಿ ನನ್ನನ್ನು ಸ್ವಲ್ಪ ಪ್ರೀತಿಸಿದ. ಬನ್ನಿ ಜಗದಾಭಿ ಅವರೇ, ಬಲ್ಲಿ ಕೂತ್ಕೊಳ್ಳಿ, ನೀವು ಹೀಗೆ ನಾವು ಕಲಿಯುವ, ನಿಮಗೆ ನಾನು ಕಲಿಸ್ತೇನೆ ಅಂದರೆ ನನ್ನ ಮೇಲೆ ಏನೋ ಒಂದು ಅನುಕಂಪ ತೋರಿಸಿತು. ತುಂಬ ಒಂದು ಧೈರ್ಯ ಆಯಿತು. ಪುನಃ ಆ 1.5 ತಿಂಗಳ ಸಮಯದಲ್ಲಿ ಸಾಧಾರಣ ಒಂದು ಪ್ರಥಮ ನಾಟ್ಯಗಳನ್ನೆಲ್ಲ ಅಭ್ಯಾಸ ಮಾಡಿದೆ. ಮತ್ತು ಪ್ರಸಂಗಗಳು ಶುರುವಾಯಿತು. ಅಂದರೆ ಕೇಂದ್ರದಲ್ಲಿ ಕಲಿತ ಮಕ್ಕಳು ಎಷ್ಟು ಹುಷಾರಿದ್ದಾರೆ, ಹೇಗೆ
ಮುಂದುವರಿಬೋದು, ಇವರು ಮೇಳಕ್ಕೆ ಹೋಗ್ಬೋದು ಅಥವಾ ಬೇರೆ ಕಡೆ ವೇಷ ಮಾಡೋಷ್ಟು ಇವರಿಗೆ ಧೈರ್ಯ ಬಂದಿದೋ ಇಲ್ವಾ ಅಂತೇಳಿ ಈ ಕೃಷ್ಣಾರ್ಜುನ, ಸುಧನ್ವಾರ್ಜುನ, ಹೀಗೆ ಕೆಲವೆಲ್ಲ ಕೃಷ್ಣಾರ್ಜುನ ಕಾಳಗ, ಹೀಗೆ ಇಂಥದ್ದು ಕೆಲವೆಲ್ಲ ಪ್ರಸಂಗಗಳನ್ನೆಲ್ಲ ಅಲ್ಲಿ ಮಾಡಿ ನಮ್ಮ ಹತ್ರ ಅಭ್ಯಾಸ ಮಾಡಿಸಿ ಬೇರೆ ಬೇರೆ ಮನೆಗಳಲ್ಲಿ ಅಲ್ಲೇ ಧರ್ಮಸ್ಥಳದಲ್ಲಿ ಕೆಲವು ಯಕ್ಷಗಾನ ಅಭಿಮಾನಿಗಳ ಮನೆಯಲ್ಲಿ ಮಾಡಿಸ್ತಾ ಇದ್ರು. ಅದು ದುಡ್ಡು ಏನಿಲ್ಲ, ಒಂದು ಎಷ್ಟು ಗಂಟೆ, ಒಂದು 2.5 ಗಂಟೆ 3 ಗಂಟೆ ಆ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ ಒಂದು ಕೇಂದ್ರದ ಮಕ್ಕಳಿಂದ ಯಕ್ಷಗಾನ ಅಂತೇಳಿ, ಹೌದು ಹಾಗೆ ಯಕ್ಷಗಾನಗಳಿಗೆಲ್ಲ ಸ್ವಲ್ಪ ಯಕ್ಷಗಾನ ಅಂದ್ರೆ ವೇಷ ಎಲ್ಲ ಹಾಕಿ ಅಥವಾ ತಾಳ ಎಲ್ಲ ಹಾಕಿ ವೇಷ ಎಲ್ಲ ಹಾಕಿ, ಕೆಲವು ಸಲ ತಾಳಮದ್ಲೆ ಒಂದೊಂದು ಮನೆಯಲ್ಲಿ ವೇಷ ಹಾಕ್ಲಿಕ್ಕಿಲ್ಲ, ತಾಳಮದ್ಲೆ ನಾವು ಮಾತಾಡಬೇಕು. ಅಂದ್ರೆ ಮಾತು ಇವರದ್ದು ಹೇಗೆ ಉಂಟು ಅಂತೇಳಿ, ಬಣ್ಣ ಹಾಕಿ ವೇಷಭೂಷಗಳನ್ನು ಕಟ್ಟಿ ನಾಟ್ಯ ಮಾಡಿ ಎಷ್ಟು ಮಾತಾಡ್ತಾರೆ, ಬರೇ ಕೂತ್ರೆ ಇವರಿಂದ ಮಾತಾಡ್ಲಿಕ್ಕೆ ಎಷ್ಟಾಗ್ತದೆ, ಇದನ್ನೆಲ್ಲ ಆವಾಗ ನಮಗೆ ಕಲಿಸ್ತಾ ಇದ್ರು. ಎಷ್ಟು ಸಾಮರ್ಥ್ಯ ಉಂಟು ಅಂತ ಒಬ್ಬನಿಗೆ, ಒಂದು ಕಲಾವಿದನಾಗಬೇಕು ಅಂತಾದ್ರೆ ಏನೆಲ್ಲ ಮಾಡಬಹುದು, ಹೇಗೆ ತಯಾರು ಮಾಡಬಹುದು ಅಂತೇಳಿ ಹಾಗೆ ಮಾಡಿಸಿದ್ರು. ಅಲ್ಲೆಲ್ಲ ಸ್ವಲ್ಪ ಅಭ್ಯಾಸ ಆಯಿತು. ಆದರೂ ಕೂಡ ನನಗೆ ಅದಷ್ಟು, ನಾನು ಅಲ್ಲಿ ತುಂಬ ಕಲ್ತಿದ್ದೇನೆ, ಅಲ್ಲಿಂದ ಆಗಿದೆ, ನನ್ನಿಂದ ಮಾಡಬಹುದು ಅಂತ ಹೇಳಿ ಒಂದು ಧೈರ್ಯ ಬರಲಿಲ್ಲ. ಆಯಿತು. ಇದು ಅಕ್ಟೋಬರ್ 24ಗೆ ಪಟ್ಟಾಭಿಷೇಕ, ಆ ದಿವಸಕ್ಕೆ ಲಲಿತ ಕಲಾ ಕೇಂದ್ರ ಕ್ಲಾಸು ಮುಕ್ತಾಯ. ದನಿಗಳಲ್ಲಿಗೆ ಹೋಯಿತು. ಅಮ್ಮನ ಹತ್ರ, ಅವ್ರ ಹತ್ರ, ಇವ್ರ ಹತ್ರ ಅಂತೇಳಿ ಮಾತಾಡಿತು. ಅವರೆಲ್ಲ ಏನಾದರೂ ಸ್ವಲ್ಪ ಇದ್ದದ್ದನ್ನು ಕೊಡ್ತಾರೆ, ಅಥವಾ ಏನಾದರೂ ಮಕ್ಕಳಿಗೆ ಅಂತೇಳಿ ಕೊಟ್ಟ ದುಡ್ಡು. ಆವಾಗ 60-70 ರೂಪಾಯಿ ಕೊಡುವುದು ಬಹಳ ದೊಡ್ಡ, ಅದು ಭಯಂಕರ ದುಡ್ಡು. ಅದು 70 ರೂಪಾಯಿ ಸಿಕ್ಕಿತು ಅಂತ ಹೇಳುವಾಗ ನಮಗೆ ಇದು ಎಂಥದ್ದು, ಏನು ಮಾಡೋದು ಅಂದ್ಕೊಂಡು ಅಮ್ಮನಲ್ಲಿ ಹೇಗೆ ಕೊಡುವುದು ಅಂತೇಳಿ ಒಂದು ಅಷ್ಟು ಖುಷಿ. ದನಿಗಳೊಂದು 125 ರೂಪಾಯಿ ಕೊಡ್ತಾರೆ, ಕಾಮಂದರು ವೀರೇಂದ್ರ ಹೆಗಡೆ 125 ರೂಪಾಯಿ ಅವರದ್ದು, 75 ರೂಪಾಯಿ ಅವರ ಅಮ್ಮನದ್ದು. ಹಾಗೆ ಏನಾದರೂ ಒಂದು ಬಟ್ಟೆ, ಒಂದು ಶರ್ಟ್ ಪೀಸ್ ಏನಾದರೂ ಕೊಡೋದು. ಅದಷ್ಟು ಕೊಡುವಾಗ ಉಂಟಲ್ವ ನಮಗೆ ಇಡೀ ಒಂದು ಧರ್ಮಸ್ಥಳ ನಮ್ಮ ಕೈಗೆ ಬಂತು ಅಂತ ಅಷ್ಟು ಆನಂದ. ಅಂದ್ರೆ 1 ರೂಪಾಯಿ 2 ರೂಪಾಯಿ ಕೈಲಿ ಹಿಡದೇ ಗೊತ್ತಿಲ್ಲ. 1 ರೂಪಾಯಿಗೂ ಕೂಡ ಅಷ್ಟು ಬೆಲೆ ಇತ್ತು. ಹೌದು. ಅದನ್ನು ಬಂತು ಮನೆಗೆ. ಆಯಿತು. ಅಕ್ಟೋಬರ್ ತಿಂಗಳು ಕಳೆಯಿತು. ನವೆಂಬರ್ ತಿಂಗಳಾಗುವಾಗ ನಾವು ಮೇಳಕ್ಕೆ ಹೋಗ್ತೇನೆ ಅಂತೇಳಿ ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ. ನನಗೆ ವೇಷಧಾರಿ ಆಗ್ತೇನೆ ಅಂತ ಏನು ಗೊತ್ತಿಲ್ಲ, ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಒಂದು ದಿವಸ ಹೀಗೆ ತಂದೆ ಅದೇ ಸುಬ್ರಹ್ಮಣ್ಯ ಭಟ್ರ ಹೋಟೆಲ್ ಇತ್ತಿಲ್ಲಿ, ರಾಘವೇಂದ್ರ ಭವನ ಅಂತೇಳಿ, ಆ ಹೋಟೆಲ್ಗೆ ಮನೆಯಿಂದ ಹಾಲು, ಅಂದರೆ ನಾವು ನನ್ನ ತಾಯಿ ಹಾಲು ಕರೆದು ಜೀವನ ಮಾಡಿಸ್ತಾ ಇದ್ರು. ತಂದೆಗೆ ಎಷ್ಟು ಜ್ಯೋತಿಷ್ಯ ವೇದ ಕಲ್ತಿದ್ರು ಕೂಡ ಆಗಿನ ಕಾಲದಲ್ಲಿ ವೇದ ಜ್ಯೋತಿಷ್ಯಕ್ಕೆಲ್ಲ ಬೆಲೆಯೇ ಇಲ್ಲ. ಎಲ್ಲಿ ಹೋದರೂ ಕೂಡ ಅದಕ್ಕೆ ಒಂದು ಕರೆಯುವವರು ಇಲ್ಲ. ಜ್ಯೋತಿಷ್ಯಕ್ಕೆ ಬಂದರು. ಮತ್ತು ಇವರದ್ದು ದೇವಸ್ಥಾನವೇ ಆಯಿತು. ದೊಡ್ಡ ಸಂಪಾದನೆ ತಂದೆ ಮಾಡ್ತಿರಲಿಲ್ಲ. ಹಾಗಂತೇಳಿ ಇಡೀ ಪಡುಬಿದ್ರಿಯ ಒಂದು ಅಧಿಕಾರ ಇದ್ದ ಹಾಗಿದ್ರು ಅವರು. ಅಷ್ಟು ಎಲ್ರಿಗೂ ಅವರ ಬಗ್ಗೆ ವಿಚಾರ ಇಡೀ ಪಡುಬಿದ್ರಿಯಲ್ಲಿ ನಮ್ಮ ಮನೆಗೆ ಒಂದು ಒಳ್ಳೆ ಮರ್ಯಾದೆ ಇತ್ತು. ಪಟ್ಟಾಭಿರಾಯರು ಹೇಳಿದ್ರ ಹಾಗಿದ್ರೆ ಮುಗೀತು. ಅಂದರೆ ನನ್ನ ತಂದೆಗೆ ಪಟ್ಟಾಭಿರಾಮ ಸ್ವಾಮಿ ಅಂತೇಳಿ ಅವರ ಹೆಸರು. ಅವರು ಹೇಳಿದರೆ ಮುಗೀತು ಅಲ್ಲಿಗೆ. ಅಷ್ಟು ಒಂದು ಮರ್ಯಾದೆ ಇತ್ತು. ಆದರೆ ಏನು ಮರ್ಯಾದೆ ಇದ್ದರೂ ಕೂಡ ಸರಸ್ವತಿ ಒಲಿದಿದ್ದಾಳೆ, ಲಕ್ಷ್ಮಿ ಒಲಿಲಿಲ್ಲ ನಮಗೆ. ಹಾಗೆ ಆಗಿತ್ತು. ಹಾಗೆ ತಾಯಿ ದನಗಳನ್ನು ಕಟ್ಟಿ, ತುಂಬ ಒಂದು 7-8 ದನಗಳನ್ನು ಕಟ್ಟಿ ಅವುಗಳ ಹಾಲೆಲ್ಲ ಕರೆದು ಜೀವನವನ್ನು ನಡೆಸ್ತಾ ಇದ್ರು. ಆ ಹಾಲನ್ನು ನಾವು ಹೋಟೆಲಿಗೆ ಕೊಡ್ತಾ ಇದ್ದೆವು ಬೆಳಗ್ಗೆ. ತಂದೆ ಹೋಟೆಲಿಗೆ ಹೋಗಿ ಬೆಳಗ್ಗೆ ಬರುವಾಗ ಉದಯವಾಣಿ ಪೇಪರಲ್ಲಿ ಧರ್ಮಸ್ಥಳದ ಮೇಳದ ಒಂದು ಪಟ್ಟಿ ಬಂತು. ಪಾತ್ರಧಾರಿಗಳ ಪಟ್ಟಿ, ಅವರ ಆಟದ ಸಮೇತ, ಎಲ್ಲಿ ಆಟ, ಯಾವಾಗ ಪ್ರಾರಂಭ ಅಂತೇಳಿ. ನನ್ನ ಹೆಸರು ನೋಡುವಾಗ ತಂದೆಗೆ ಆಶ್ಚರ್ಯ ಆಯ್ತು. ಎಲ್ಲ ದೇವ್ರೆ, ಒಂದು ಕಾಗದ ಬರಲಿಲ್ಲ, ಏನಿಲ್ಲ, ಯಾವ ವಿಷಯವೂ ಗೊತ್ತಿಲ್ಲ. ನನ್ನ ಮಗ ಧರ್ಮಸ್ಥಳ ಮೇಳದ ಅವರ ಪಟ್ಟಿಯಲ್ಲಿ ಹೆಸರು ಹಾಕಿದ್ದಾರೆ. ಈಗ ಯಾರ ಹತ್ರ ಕೇಳುದು? ಸುಬ್ರಹ್ಮಣ್ಯ ಭಟ್ರು ಅವರವರೇ ಮಾತಾಡಿಕೊಂಡ್ರೆ, ಇಂದೇ ಅಣ್ಣ ಇಂಕುಳು ಜಾಲ ಯೋಚನೆ ಪೋತ್ರಿ, ಸೇವೆದ ದಿನ ಬಾಡಿದಿರತ್ತ, ಸೇವೆದ ದುಮ್ಮನ ನೀ ಪೋಡಾಯ ಧರ್ಮಸ್ಥಳಂಕು. ಆಯಾಗ ಧರ್ಮಸ್ಥಳ ಅವಳು ಇತ್ತದು ಗೊತ್ತುಂಡು, ಒಂಜಿ 4 ಜನ ಅಂತ ಪರಿಚಯ ಉಂಡಾಯಾಗ ಆಕಳಡಕ್ಕೆ ಏನುಣ ಬೆತ್ತು ಎಂಕ್ ಮಂತ ಪರಿಚಯ ಇತ್ತು ಆಕಳು ಉಳ್ಳೇರು. ನಮ್ಮ ಆಕಳೇನು ಪಣ್ಪುಣ ಕುಂಬ್ಳೇಶ್ ಇದ್ದಾರೆ, ಗೋವಿಂದ ಭಟ್ರು, ಬೆತ್ತ ನಯನಕುಮಾರಿ, ಬೆತ್ತ ಮಕ್ಕಳು ಕಡತೋಕ ಮಂಜುನಾಥ ಭಾಗವತರು, ಆಕಳ ಮಂತ ನಂಗೆ ಪರಿಚಯ ಉಂಡು. ಆಕಳ ಪೋದು ಪಾತೆ ಇರಲ್ಲ ಅಂತ ಮಾಡಿಡ ಪಣ್ಪುಣ ಬೆತ್ತ ಧರ್ಮಸ್ಥಳಂಕು ಪೋವಡಾಯ ಅಂತೇಳಿ. ಹಾಗೆ ನನಗೆ ಮೇಳಕ್ಕೆ ಸೇರಿಸಿದ ವಿಷಯವೇ ಗೊತ್ತಿಲ್ಲ. ಮೇಳಕ್ಕೆ ಹೋಯಿತು. ಮೇಳಕ್ಕೆ ಹೋದ ಕೂಡಲೇ ಗೋವಿಂದ ಭಟ್ರಿಗೆ ನಮಸ್ಕಾರ ಮಾಡಿದೆ. ಅಲ್ಲಿ ಬಾ ನೀನು ವೇಷ ಮಾಡು ಅಂತೇಳಿ ನನಗೆ ಗೆಜ್ಜೆ ಕಟ್ಟಿದ್ರು ಕಾಲಿಗೆ. ಅವರೇ ಗುರುಗಳೇ ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿದ್ರು. ಆ ಗೆಜ್ಜೆ ನಿಮಗೆ ಬಣ್ಣ ಎಲ್ಲ ಹಾಕ್ಲಿಕ್ಕೆ ಗೊತ್ತಿತ್ತು? ಗೊತ್ತಿಲ್ಲ. ಒಟ್ಟು ಎಂತದು ಇದು ಭೂತಕ್ಕೆ ಬಣ್ಣ ಹಾಕಿದಾಗೆ ಹಾಕಿಕೊಳ್ಳುದು. ಅದರ ಸಂಗತಿಯೇ ಗೊತ್ತಿಲ್ಲ. ಎಷ್ಟು ಹಾಕಬೇಕು, ಎಷ್ಟು ಕಲಸಬೇಕು ಅಂತಲೇ ಗೊತ್ತಿಲ್ಲ. ಇಲ್ಲಿ ಬಾಕಿದ್ದವರೆಲ್ಲ ನನ್ನನ್ನು ನೋಡ್ತಾ ಇದ್ದಾರೆ. ಇವನಿಗೆ ಏನು ಗೊತ್ತಿಲ್ಲ ಅಂತೇಳಿ ಅದೊಂದು ಅವರಿಗೆ, ಅಲ್ಲಿದ್ದವರಿಗೊಂದು
ಹೌದು, ನೀವು ನಂತರ ಸೇರಿದವರಲ್ವಾ? ಸೇರಿದವರಲ್ಲ. ಮುಂಬೆ ನೆಂಚಾಂಡಲ ಒಂಜಿ ಸರಿ ಮಂಗೆ ಎಂಪೋಡು ಅಂತೇಳಿ ಆ ಒಂದು ಭಾವನೆ ಇತ್ತನೆಲ್ಲ ನನ್ನ ನೋಡ್ತಾ ನಗ್ತಾ ಇದ್ರು. ಹಾಕಿದೆ ನನಗೆ ಬರುವಷ್ಟು ಹಾಕಿದೆ ನಾನು. ಗೋವಿಂದ ಭಟ್ರು ಗೆಜ್ಜೆ ಕಟ್ಟಿದ್ರು, ಬಾಕಿದವರು ಡ್ರೆಸ್ ಎಲ್ಲ ಕಟ್ಟಿದ್ರು. ಕಟ್ಟಿ ಆಗುವಾಗ ಹೊಸ ಡ್ರೆಸ್ ಅಲ್ವಾ, ಧರ್ಮಸ್ಥಳದಲ್ಲಿ ವರ್ಷ ವರ್ಷ ಹೊಸ ಡ್ರೆಸ್, ಹೊಸ ಬಳ್ಳಿಗಳು. ಈ ಕೈಗೆ ಎಲ್ಲ ಕಟ್ಟುವಾಗ ರಕ್ತ ಚಲನೆ ಎಲ್ಲ ನಿಂತು ಹೋಯಿತು ನನಗೆ. ಇಡೀ ಒಮ್ಮೆ 3 ಲೋಕಗಳು ಕಂಡಾಗ ಆಯ್ತು. ಪಕಡಿ ಎಲ್ಲ ಕಟ್ಟಿ ಆಗುವಾಗ ಆಯ್ತು. ನನಗೆ ಗೊತ್ತಿಷ್ಟದಷ್ಟು ಹೋಗಿ ನಿತ್ಯವೇಷ ಕುಣಿದು ಬಂದೆ. ಸರಿ, ಗೊತ್ತಿಲ್ಲ ನಿತ್ಯವೇಷದ ಪೂರ್ಣ ಹೆಜ್ಜೆಗಳು ನನಗೆ ಆಗಲಿಲ್ಲ. ಆದ್ರೆ ಅಶೋಕಾಚಾರಿ ಅಂತ ನನಗೆ ಒಬ್ಬ ಜೊತೆಗಿದ್ದ, ನನಗಿಂತ 1 ವರ್ಷ ಮೊದಲು ಸೇರಿದ, ವೇಣೂರು ಅಶೋಕಾಚಾರಿ ಅಂತ. ನನಗೆ 1 ವರ್ಷವೋ 2 ವರ್ಷ ಮೊದಲೇನೋ ಸೇರಿದವ. ಅವ ನನಗೆ ಜೊತೆ. ಅವ ಸ್ವಲ್ಪ ಸ್ವಲ್ಪ ಕುಣಿಯುವುದನ್ನು ನೋಡಿದೆ ನಾನು. ನೋಡುವಾಗ ನೋಡಿ ಸ್ವಲ್ಪ ಕಲಿತೆ. ಅಲ್ಲಿ ಸ್ವಲ್ಪ ಹಾಗೆಯೇ ಅಭ್ಯಾಸ ಆಗ್ತಾ ಹೋಯಿತು. ಬೇರೆ ವೇಷಗಳಿಲ್ಲ, ಬೇರೆ ವೇಷಗಳು ಅದರಲ್ಲಿ ಮಾಡಲಿಕ್ಕೆ ಕೊಡ್ಲಿಕ್ಕೂ ಅದರಲ್ಲಿ ಜನ ಬೇಕಾದಷ್ಟು. ಧರ್ಮೇಂದ್ರಾಚಾರಿ, ಗಂಗಾಧರ, ಆಮೇಲೆ ನಾಗಭೂಷಣ ಅಂತೇಳಿ ಒಬ್ಬ, ಆಮೇಲೆ ಅಶೋಕಾಚಾರಿ, ಆಯಿತಾ, ಇನ್ನೂ 2-3 ಜನ ಇದ್ದರು. ಮತ್ತೆ ಉಳಿದ ನಿಮ್ಮದು ವಸಂತ, ಉಬರಡ್ ಕೋಮೇಶ್ ಶೆಟ್ಟಿ, ನಿಡ್ಲೆ ಗೋವಿಂದ ಭಟ್ರು, ತಾರನಾಥ ಬಲ್ಯಾಯ, ಅಲ್ಲಿ ಮೇಲೆ ಹೋದರೆ ಗೋಪಾಲ ಭಟ್ರು, ಎಂಪೆಗಟ್ಟೆ ರಾಮಯ್ಯರ, ಈಚೆಯಿಂದ ಕುಂಬಳೆ ಶ್ರೀಧರರಾವ್, ಆಚೆಯಿಂದ ಜಯಕುಮಾರ ಉದ್ಯಾವರ, ಈಚೆಯಿಂದ ಪುತ್ರು ನಾರಾಯಣ ಹೆಗಡೆಯರು, ಆಚೆಯಿಂದ ಚಂದ್ರಗಿರಿ ಅಂಬು, ಈಚೆಯಿಂದ KV ಗೋವಿಂದ ಭಟ್ರು, ಆಚೆಯಿಂದ ಕುಂಬಳೆ ಸುಂದರರಾವ್. ಯಾರಿಗೆ ಯಾವ ವೇಷ ಕೊಡೋದು ಅಲ್ಲ ಹೇಳೋದು, ಅಷ್ಟು ದೊಡ್ಡ ದೊಡ್ಡ ಕಲಾವಿದರು. ನಾವು 1-2 ವರ್ಷವೂ ಕೂಡ ನಿತ್ಯವೇಷ, ದೇವೇಂದ್ರ ಬಲ, ಸಖಿಯರು 2 ವರ್ಷ ಕೂಡ ಅದನ್ನೇ ಮಾಡಿದ್ದು. ಬೇರೆ ಮಾಡಲಿಕ್ಕೆ ಅವಕಾಶವೂ ಇಲ್ಲ, ಅಲ್ಲಿ ಕೊಡ್ತೂ ಇರಲಿಲ್ಲ. ಹೌದು, ಆಯ್ತಾ. 2 ವರ್ಷಗಳ ತನಕ ಹಾಗೆ ಹೋಯ್ತು. ಮತ್ತೆ ಅಭ್ಯಾಸ ಮಾಡೋದು ಹೇಗೆ, ಬೇಸರ ಆಗಲಿಕ್ಕೆ ಶುರುವಾಯಿತು. ಯಕ್ಷಗಾನ ಅಂದರೆ ಇಷ್ಟೇ ಏನೋ, ನಾವೆಲ್ಲ ಇನ್ನೂ ಕೂಡ ದೇವೇಂದ್ರ ಬಲ ಸಖಿಯರು ಮಾಡಿ. ಆವಾಗ ಒಂದು ಕೆಲವು ಪ್ರಸಂಗಗಳು ಹೋದರೆ ಅಲ್ಲಿ ಕಪಿಗಳು ಮತ್ತೆ ಕೊಲೆಯಾರು ಹಾಕಿ ಬಿಡುತ್ತಾರೆ ಭಾಗವತರು. ಕಪಿಗಳು ಇಂತಿದ್ದವರು ಇಷ್ಟು ಜನ ಅಂತೇಳಿ, ಸ್ತ್ರೀ ಸಖಿಯರು, ಆಮೇಲೆ ಕಪಿಗಳು ಅಂತೇಳಿ ಇದನ್ನೇ ಮಾಡಿದ್ದು ಬಿಟ್ಟರೆ. ಆವಾಗ ಅಲ್ಲಿ ಎಲ್ಲ ಕೇಳುವಾಗ ನನಗೆ ಬೇರೆ ವೇಷ ಇಲ್ವಾ ಅಂತ ಕೇಳುವಾಗ, ನೀವು ಆಟ ನೋಡ್ತೀರಾ, ಜೋರು ಮಾಡಲಿಕ್ಕೆ ಶುರು ಮಾಡಿದರು. ಆಟ ನೋಡಬೇಕು, ಯಾರ್ಯಾರು ಯಾವ್ಯಾವ ವೇಷ ಹೇಗೆ ಮಾಡ್ತಾರೆ, ರಂಗಸ್ಥಳದಲ್ಲಿ ಹೇಗೆ, ಯಾರು ಹೇಳಿದ್ದನ್ನು? ಅದಂದ್ರೆ ಭಾಗವತರು ಅಂತ ಹಿರಿಯ ಕಲಾವಿದರು ಎಲ್ಲರೂ ನಮಗೆ ಒಬ್ಬೊಬ್ಬರಾಗಿ ಹೆಸರು ಬೇಡ ಹೇಳ್ತಾ ಇದ್ರು. ಹೌದು, ಆಟ ನೋಡಬೇಕು ನಾವು ವೇಷಧಾರಿಗಳಾಗಬೇಕಾದ್ರೆ. ಸರಿ, ಅಲ್ಲಿ ಲೈಟಿನ ಇದರ ಹತ್ರ ಕೂತ್ಕೊಂಡು ಆಟ ನೋಡುದು. ಅಲ್ಲ, ಅದು ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಹೌದು, ಸರಿ, ಅದನ್ನೇ ಹೇಳಿದ್ರು. ಹೌದು, ನಮಗೆ ಅಷ್ಟೊತ್ತಿಗೆ ನಿದ್ದೆ ಬರೋದು. ನಿದ್ದೆ ಬಿಟ್ಟು ಅಭ್ಯಾಸ ಇಲ್ಲ ನೋಡಿ. ಎಷ್ಟಾದರೂ ಕೂಡ ನಾವು ಅದಕ್ಕೆ ಒಗ್ಗದವರು ಆದ ಕಾರಣ ಸ್ವಲ್ಪ ಕಷ್ಟಗಳಾಗ್ತಾ ಇತ್ತು. ಮತ್ತು ಆದರೂ ಕೂಡ ನಾವು ವೇಷಗಳನ್ನು ನೋಡ್ತಾ ಇದ್ದೆವು. ಒಂದು 12 ಗಂಟೆ 1 ಗಂಟೆಯ ನಂತರ ಎಷ್ಟು ನಿದ್ರೆ ಬಂದರೂ ಅದರ ನಂತರ ನಿದ್ರೆ ಹೊರಟೋಗ್ತದೆ. ಆವಾಗ ಸಾಮಾನ್ಯವಾಗಿ ನಾರಾಯಣ ಹೆಗಡೆರ ವೇಷ, ಕುಂಬಳೆ ಸುಂದರರಾಯರ ವೇಷ, ಗೋವಿಂದ ಭಟ್ರ ವೇಷ, ಇದನ್ನೆಲ್ಲ ನೋಡುವಾಗ ನಮಗೆ ಬಹಳ ಒಂದು ಹುಮ್ಮಸ್ಸು ಆಯ್ತು. ಅಷ್ಟೊತ್ತಿಗೆ ಸಾಧಾರಣ ಮಧ್ಯರಾತ್ರಿಯ ಒಳಗೆ ನಮ್ಮ ವೇಷಗಳು ಮುಗಿತಾ ಇತ್ತು. ಮತ್ತೆ ವೇಷಗಳಿಲ್ಲ. ಹೋಗಿ ಟೆಂಟಿನ ಒಳಗೆ ಕೂತ್ಕೊಂಡು ನಾವು ಆಟ ನೋಡ್ತಾ ಇದ್ದೆವು. ನೋಡಿದ ನೆನಪುಗಳೆಲ್ಲ ಉಂಟು. ಹೀಗೆ ಮಾಡಬಹುದು ಅಂತ ಒಂದು ಗೊತ್ತಿತ್ತು. ಪುನಃ ನಮಗೆ ವೇಷ ಬಂದ್ರೆ ರಂಗಸ್ಥಳ ಹೋಗುವಾಗ ಈ ನೋಡಿದ್ದು ಕೇಳಿದೆಲ್ಲ ಮರೆತು ಹೋಗುದು. ರಂಗಸ್ಥಳದಲ್ಲಿ ಪದ್ಯ ಹೇಳುವಾಗ, ಕುಣಿಯುವಾಗ ನಾವು ಯಾವ ಅರ್ಥವನ್ನು ಮಾತಾಡಬೇಕು ಅದೆಲ್ಲ ಏನೇನಾಗುದು. ಪುನಃ ಇಲ್ಲಿ ಬಂದರೆ ಬೈಗಳು, ಪೆಟ್ಟು, ಜೋರು ಮಾಡೋದು. ಅದರ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ, ಒಂದೇ ಕಡೆ ಗಮನ ಬೇಕು. ಈಗ ಏನು ಹೇಳ್ತಾರೆ, ಕಾನ್ಸಂಟ್ರೇಷನ್ ಅದು ಬೇಕು. ಅದಿಲ್ಲದಿದ್ದರೆ ಆಗಲಿಕ್ಕಿಲ್ಲ, ನೀನು ವೇಷಕ್ಕೆ ದಂಡ ಹಾಗೆ ಅಂತೇಳಿ ಬೈಗಲಿಗೆ ಶುರು ಮಾಡಿದರು. ಆಯಿತು, ಹಾಗೆ 4 ವರ್ಷ ದಾಟಿತು. 4 ವರ್ಷ ಆದ ಮೇಲೆ ಒಂದೊಂದು ವೇಷ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಹೊತ್ತಿಗೆ ನೀವು ಧರ್ಮಸ್ಥಳದಲ್ಲೇ ಇದ್ರಿ? ಹೌದು, ಎಷ್ಟಿದಾದರೂ ಕೂಡ ಧರ್ಮಸ್ಥಳದಲ್ಲೇ ಇದ್ದೆ. ಆವಾಗ ಕಡತೋಕ ಮಂಜುನಾಥ ಭಾಗವತರು ಸ್ವಲ್ಪ ನನ್ನ ಹತ್ರ ಸೇವೆ ಮಾಡಿಸಿಕೊಂಡಿದ್ದಾರೆ. ಅಂದರೆ ಅವರು ಬಿದ್ದ ಸಮಯ, ಒಂದು ಸಲ ಆಕ್ಸಿಡೆಂಟ್ ಆಗೇನೋ ಹಾಗೆ, ಮತ್ತೆ ಒಂದು ಸ್ವಲ್ಪ ಪಕ್ಷಪಾತ ಏನೋ ಬಂತು. ಆವಾಗ ಮೇಳದಲ್ಲಿ ಇದ್ದರು ಅವರು, ಅವರ ಸೇವೆಯನ್ನು ಮಾಡ್ತಾ ಇದ್ದೆ. ಮತ್ತು ರಘುರಾಮೋಳ್ಳರು ಬಂದರು ಆ ಸಮಯಕ್ಕಾಗುವಾಗ. ರಘುರಾಮೋಳ್ಳರ ನಂತರ ಒಮ್ಮೆ ಧರ್ಮಸ್ಥಳ ಮೇಳದಲ್ಲಿ ಇದ್ದು ಬಿಟ್ಟು ಹೋದವರು ಅಂತ ಅವರು ಮತ್ತೆ ಪುನಃ ಬಂದರು ಮೇಳಕ್ಕೆ, ಅವರನ್ನು ಕರೆಸಿದ್ರು. ಹಾಗೆ ಅದಕ್ಕಿಂತ ಮೊದಲು ಕಡತೋಕ ಕೃಷ್ಣ ಭಾಗವತರು ಅಂತಿದ್ದರು. ಹಾಗೆಲ್ಲ ಅವರ ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಒಡನಾಟ ಉಂಟು. ನಂತರ 4 ವರ್ಷ ಕಳೆಯಿತು, ಒಂದೊಂದು ವೇಷಗಳನ್ನು ಸಿಕ್ಕಲಿಕ್ಕೆ ಪ್ರಾರಂಭ ಆಯಿತು. ಕೊನೆಗಾಗುವಾಗ ಅದರಲ್ಲಿ ಯಾವುದೋ ಒಂದು ವೈರಾಗ್ಯ ಬರಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ಯಾರು ಸರಿಯಾಗಿ ಹೇಳಿಕೊಡುವವರು ಇರಲಿಲ್ಲ.
ದೊಡ್ಡ ಕಲಾವಿದರಾದರೂ ಕೂಡ ಎಲ್ಲರೂ ಬೈತಾ ಇದ್ದರು ವಿನಃ ಅದನ್ನು ಹೀಗೆ ಮಾಡಬೇಕು, ಆವೇಶ ಹೀಗೆ, ಅದಕ್ಕೆ ಬಣ್ಣ ಹಾಕುವುದು ಹೀಗೆ, ಅಥವಾ ಅರ್ಥ ಮಾತಾಡೋದು ಹೀಗೆ, ಈ ಪದ್ಯಕ್ಕೆ ಹೀಗೆ ಅರ್ಥ ಮಾತಾಡಬೇಕು ಅಂತ ಹೇಳುವುದನ್ನು ಯಾರು ಕೂಡ ಹೇಳಿಕೊಡ್ಲಿಲ್ಲ. ಯಾಕೆ ಹೇಳಿಕೊಡ್ಲಿಲ್ಲ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ. ಏನೋ ಅದು ನನ್ನ ಪ್ರಾರಬ್ಧವೋ ಅಥವಾ ಎಂಥದೋ ಗೊತ್ತಿಲ್ಲ, ಒಟ್ಟು ಹೇಳಿಕೊಡ್ಲಿಲ್ಲ. ಆವಾಗ ಯಾರು ಹೇಳಿಕೊಡ್ಲಿಲ್ಲ. ನನಗೆ ಯಕ್ಷಗಾನವೇ ಬೇಡ ಅಂತ ಆಯ್ತು. 6 ವರ್ಷ ಆಯ್ತು. 6 ವರ್ಷ ಧರ್ಮಸ್ಥಳದಲ್ಲಿ ಆಯ್ತು, ಕಂಟಿನ್ಯೂಸ್ ಆಯ್ತು. 6 ವರ್ಷಗಳ ಕಾಲ ಧರ್ಮಸ್ಥಳ, 6-7 ವರ್ಷ ಅಂದಾಜು ಸಾಧಾರಣ. ಮೇಳ ಅವರೇ ನನ್ನನ್ನು ಬಿಡುಗಡೆ ಮಾಡಿದರು. ಅದು ಹೇಗೆ? ಅದು ಯಾವುದೋ ಒಂದು ಕಾರಣದಿಂದ ನನಗೆ ಒಂದು ಸಲ ಇಲ್ಲಿಗೆ ಮನೆಗೆ ಬಂದವನಿಗೆ ಹೊಟ್ಟೆ ನೋವು ಪ್ರಾರಂಭ ಆಯಿತು. ಈ ಹೊಟ್ಟೆ ನೋವು ಪ್ರಾರಂಭ ಆಗುವಾಗ ಅಮ್ಮ ಎಲ್ಲ ಕೇಳುವಾಗಲ್ವ ನಮಗೆ ಸ್ವಲ್ಪ ಮತ್ತಷ್ಟು ಹೊಟ್ಟೆ ನೋವು ಹೆಚ್ಚಾಯಿತು. ಆ ಕೊಂಡಾಟದ ಮಾತುಗಳು ಕೇಳುವಾಗಲ್ವ ದೂರ ಇದು ಇಲ್ಲಿ ಏನು ಮಾಡೋದು, ಇವತ್ತು ಮೇಳದ ಆಟಕ್ಕೆ ಹೋಗುವುದೋ ಬೇಡವಾ ಅಂತ. ಅಮ್ಮ ಪ್ರೀತಿ ಮಾಡ್ತಾ ಇದ್ದಾಳಲ್ಲ ಅಲ್ಲಿ, ಅಯ್ಯೋ ಮಗ ನೀನು ಏನು ಮಾಡ್ತೀಯ, ಮದ್ದು ಕೊಂಡೋಗಿದ್ಯಾ, ಅಲ್ಲಿ ಹೇಗೆ ತಗೊಳ್ತೀಯ, ಮಲಗು, ಹಾಗೆ ಹೀಗೆ ಹೇಳುವಾಗಲ್ಲ. ಇದು ಆಟ ಬೇಡ ಅಂತ ಆಯ್ತು ನನಗೆ. ಕೂತ್ಕೊಂಡೆ. ಒಂದು ದಿವಸ ಕೂತದ್ದಕ್ಕೆ ಇನ್ನು ಮರು ದಿವಸ ಹೋಗುವಾಗ ಇನ್ನು ಬೈತಾರೆ, ಇನ್ನು ನನಗೆ ಬಿಡ್ತಾರೆ. ಆವಾಗ ಮೇಳದ ಮ್ಯಾನೇಜರ್ಗಳಿಬ್ಬರು ಭಾರಿ ಸ್ಟ್ರಾಂಗ್, ಶ್ರೀಧರ ಶೆಟ್ಟಿ ಮತ್ತು ನಾಗರಾಜ ಅರಿಗ ಅಂತೇಳಿ. ಅಲ್ಲ ಬೇಕಪ್ಪ ಅಂದರೆ ಅವರದ್ದೆಲ್ಲ ಇದು ಸ್ವಲ್ಪ ಇದು ಜೋರಿತ್ತು. ನಮಗೆಲ್ಲ ಭಯ, ಇನ್ನು ಏನು ಮಾಡ್ತಾರೆ ಪೆಟ್ಟು. ನಾವು ನೋಡಿದ್ದೇವೆ ಟೆಂಟಿನ ಕೆಲಸ ಮಾಡುವವರಿಗೆಲ್ಲ ಬಡಿತಾ ಇದ್ರು. ಹೌದು ಹೌದು. ಅದನ್ನು ಹೇಳಬಾರದು, ಯಾರು ಹೊಡೆದಿದ್ದಾರೆ, ಯಾಕೆ ಹೊಡೆದ್ರು, ಅದನ್ನೆಲ್ಲ ಅದು ಹೇಳುವ ವಿಷಯ ಅಲ್ಲ. ಹೌದು. ಆದರೂ ಅಂಥದ್ದೆಲ್ಲ ತುಂಬ ನಡೀತಾ ಇತ್ತು ಇಲ್ಲಿ, ದೊಡ್ಡ ಒಂದು ಸಂಸ್ಥೆಯ ಮೇಳ. ಹಾಗೆ ಭಯ ಆಗಲಿಕ್ಕೆ ಪ್ರಾರಂಭ ಆಯಿತು. ನಾನು ಮತ್ತೆ 1 ವಾರ ಹೆಚ್ಚಾಯಿತು ಮನೆಯಲ್ಲೇ ಕೂತೆ. ಇಲ್ಲಿ ಮನೆಯಲ್ಲಿ ಕೇಳಲಿಕ್ಕೆ ಪ್ರಾರಂಭಿಸಿದ್ರು ಅಪ್ಪ ಕೂಡ, ಹೌದಾ ಮಗ ನೀನೀಗ ಧರ್ಮಸ್ಥಳ ಮೇಳ ಬಿಟ್ಟು ಇಲ್ಲಿ ಕೂತಿದ್ದೀಯಾ, ಯಕ್ಷಗಾನ ಆಗುತ್ತಾ ಉಂಟು, ಯಾವಾಗ ನೀನು ಹೋಗುವುದು, ಏನು ಕತೆ ನಿನ್ನದ್ದು ಅಂತೇಳಿ. ಅಪ್ಪ ನನಗೆ ಈಗ ಭಯ ಆಗ್ತಾ ಉಂಟು, ನಾನಿನ್ನು ಹೋದರೆ ನನ್ನನ್ನು ಬಿಡುವುದಿಲ್ಲ ಅವರು, ನನಗೆ ಜೋರು ಮಾಡ್ತಾರೆ, ಒಂದು ಹೊಡಿತಾರೆ, ಅದು ನನಗೆ ಭಯ ಆಗ್ತಾ ಉಂಟು. ಸರಿ ನಾವು ಹೋಗಿ ಬರುವ, ನಾನು ಬರ್ತೇನೆ ಇನ್ನೊಂದು. ಹಾಗೆ ಹೋಗಿ ಬಂತು. ಹಾಗೆ ಮೇಳದಲ್ಲೆಲ್ಲ ಸ್ವಲ್ಪ ಯಾವುದೋ ಒಂದು ಕಾರಣಗಳಿಂದ ಕೆಲವೆಲ್ಲ ಜಗಳಗಳು ಇತ್ಯಾದಿನ ಬೈಗುಳಗಳೆಲ್ಲ ಪ್ರಾರಂಭ ಆಯಿತು. ಆವಾಗ ಹೇಗೆ ಅಲ್ಲಿಗೆ ಮುಟ್ಟಿತ್ತು ಧರ್ಮಸ್ಥಳಕ್ಕೆ ಅಂತ ಗೊತ್ತಿಲ್ಲ. ಮತ್ತೆ ಬೇರೆ ಒಂದು ವರ್ಷದಲ್ಲಿ ಆದಂಥ ಕೆಲವು ಘಟನೆಗಳೆಲ್ಲ ತುಂಬ ಉಂಟು, ಅದನ್ನು ಹೀಗೆ ಹೇಳಲಿಕ್ಕೆ ಆಗುದಿಲ್ಲ. ಕರೆಕ್ಟ್, ನಿಮಗೆ ಬೇರೆ ಹೇಳ್ತೇನೆ ನಾನು. ಹಾಗೆ ಯಾವುದೋ ಅದು ಸ್ವಲ್ಪ ಅವರಿಗೆ ಬೇಸರ ಆಯಿತು, ಅವರಿಗೂ ಬೇಸರ ಆಯಿತು, ನನಗೂ ಬೇಸರ ಆಯಿತು. ನನ್ನನ್ನು ಮೇಳದಿಂದ ಬಿಟ್ಟರು. ಆವಾಗ ನಿಮ್ಮ ರಾಮಕೃಷ್ಣ ಮಯ್ಯರು ಸಿರಿಬಾಗಿಲು ಅವರೂ ಬಿಟ್ಟರು. ಆಮೇಲೆ ಧರ್ಮೇಂದ್ರ ಆಚಾರ್ಯ ಅಂತ ಅವ ಬಿಟ್ಟ, ಆಮೇಲೆ ಇನ್ನೊಬ್ಬ ಅಶೋಕ ಆಚಾರ್ಯ ಅಂತ ಅವ ಬಿಟ್ಟ, ಆಮೇಲೆ 1-2 ಜನ ಯಾರೋ ಕಲಾವಿದರು, ಹಾಗೆ ಕೆಲವೊಂದು ಕಲಾವಿದರೆಲ್ಲ ಬಿಟ್ಟರು. ನಾನಿನ್ನು ನಮಗೇನು ಬೇಡಪ್ಪ, ನನಗೆ ತಂದೆ ಮೊದಲು ಏನು ಹೇಳಿದ್ದಾರೆ, ವೇದ ಶಾಸ್ತ್ರವೋ ಜ್ಯೋತಿಷವೋ ಅದೇ ಸಾಕು, ನಮಗೆ ಯಕ್ಷಗಾನ ಸಾಕೇ ಸಾಕು ಅಂತ ಆಯಿತು. ಅಂದ್ರೆ ಅಷ್ಟು ನಾನು ಕಷ್ಟಪಟ್ಟೆ. ಹೌದು ಹೌದು. ಅಂದರೆ ಕಲಿಯುವಂಥ ರೀತಿ ಹೇಗೆ ಅಂತ ಗೊತ್ತಿಲ್ಲ, ಯಾವ ರೀತಿಯಿಂದ ಅವರು ಹೇಳಿಕೊಡ್ಲಿಲ್ಲ. ಹೀಗೆ ಇನ್ನು ಯಕ್ಷಗಾನದಲ್ಲಿ ನಾವು ಮೆರೆಯುವುದೇ ಕರೆಕ್ಟ್. ಎಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನು ನೋಡಿ ನಮಗೆ ತುಂಬಾ ಭಯ ಆಗ್ತದೆ. ಎಷ್ಟು ಚಂದ ಮಾಡ್ತಾರೆ ಅಂತ ಕಾಣ್ತದೆ, ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಹೌದು, ಗೊತ್ತಿದ್ದದನ್ನು ಮಾಡ್ಲಿಕ್ಕೆ ಬೈತಾರೆ. ನೀವೇ ಹೀಗೆ ಮಾಡಿದ್ರೆ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಅವರಿಗೆಲ್ಲ ಸಮಯ ಬೇಡವಾ, ನೀವು ಮಾತಾಡೋದು, ನೀವು ಕುಣಿದ್ರೆ ಸಮಯ ನಮಗೆ ಸಾಯಂಕಾಲ 10ರಿಂದ ಬೆಳಗ್ಗೆ 6 ಗಂಟೆ ಮಾತ್ರ ಉಂಟು, 8 ಗಂಟೆ ಆಟ, ಏನು ಹಾಗೆ ಹೀಗೆ ಅಂತೇಳಿ ದೊಡ್ಡ ಕರೆಕ್ಟ್. ಸರಿ ಆಯಿತು ನಾವು ಅಂತೇಳಿ ಹಾಗೆ ಆ ಒಂದು ಬೇಸರದಿಂದ ಇನ್ನು ಬೇಡ, ನಮಗೆ ಮೇಳವೇ ಬೇಡ, ಮನೆಯಲ್ಲೇ ಕೂತ್ಕೊಳ್ಳುವ, ಹೇಗೂ ತಂದೆ ಹಿರಿಯರ ಕಾಲದ್ದು ದೇವಸ್ಥಾನ ಉಂಟು, ಆ ಪೂಜೆಯನ್ನು ಮಾಡ್ತಾ ಹೇಗಾದರೂ ಜೀವನ ಕಳೀಬಹುದು, ಅಂದರೆ ಜೀವನವನ್ನು ಹೇಗೆ ನಡೆಸಬಹುದು ಅಂತೇಳಿ ಆ ಮೇಳಕ್ಕೆ ಹೋದ ಮೇಲೆ ಒಂದು ಗೊತ್ತಾಯಿತು. ಹೌದು ಹೌದು, ನಾವು ಜೀವನದಲ್ಲಿ ಹೇಗಿರಬೇಕು, ಹೇಗೆ ಸಾಗಿಸಬೇಕು ಜೀವನ ಅಂತೇಳಿ. ಅಷ್ಟರವರೆಗೆ ಕಷ್ಟದಲ್ಲಿ ಮೇಲೆ ಬಂದವರು, ಒಂದು ಚಡ್ಡಿಯನ್ನು 1 ತಿಂಗಳವರೆಗೆ ಹಾಕಿದವರು ನಾವು. ಹಾಗೆ ಆ ನಂತರ ಸುಮ್ಮನೆ ಹೀಗೆ ಮನೆಯಲ್ಲಿ ಒಂದು ಸೇರುವಾಗ ನಮ್ಮ ತಾರನಾಥ ಬಲ್ಯಾಯರು ಬಂದರು. ಬಂದು ಒಂದು ವಿಷಯ ಹೇಳಿದರು, ಈಕ ಮಾರಾಯ ಹೀಗೀಗೆ ಧರ್ಮಸ್ಥಳ ಮೇಳ ಬಿಟ್ಟಿಯಲ್ಲ, ಒಳ್ಳೆಯದಾಯಿತು, ನಿಮಗೆ ಒಂದು ಒಳ್ಳೆಯ ಪರಿವರ್ತನೆ ಇದು ಅಂತ. ಅಂದರೆ ಅಲ್ಲಿ ಅವಕಾಶಗಳಿಲ್ಲ, ವೇಷಕ್ಕಾಗಲಿ ಕುಣಿತಕ್ಕಾಗಲಿ ಒಂದು ಅವಕಾಶ ಇಲ್ಲ. ನಿನಗೆ ಒಂದು ಅವಕಾಶ, ಯಕ್ಷಗಾನದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಬೇಕು ಅಂತಾದರೆ ಬಪ್ಪನಾಡು ಮೇಳಕ್ಕೆ ಹೋಗು ಅಂತೇಳಿ. ಬಪ್ಪನಾಡು ಮೇಳಕ್ಕೆ ನಾನು ಹೇಳಿದೆ, ನಾನು ಕಷ್ಟ ಆಗ್ತದೆ ನನಗೆ, ಬೇಡ ಅಂತ ಕಂಡಿದೆ. ಇಲ್ಲ ನೀನು ಹಾಗೆಲ್ಲ ತುಂಬ ನಿರಾಶೆ ಆಗಬೇಡ, ಸ್ವಲ್ಪ ನಿನ್ನ ಹತ್ರ ಉತ್ಸಾಹ ಇರಲಿ, ವೇಷ ಒಳ್ಳೆಯದುಂಟು, ನಿನ್ನ ಕುಣಿಕೆ ಒಳ್ಳೆಯದುಂಟು, ನೀನು ಯಾಕೆ ಬಿಡ್ತೀಯ ಅಂತೇಳಿ. ಆವಾಗಲೇ ಅವರು ಹೇಳ್ತಾ ಇದ್ರು, ನೀನು ಗೋವಿಂದ ಭಟ್ರಾಗಿ ಕುಣಿತಾ ಇದ್ದಿ ಮಾರೆ. ನನಗೆ ನಿಜವಾಗಿ ಆದರೆ ಅವರು ಹೇಳಿಕೊಟ್ಟದ್ದೇ ಹೆಚ್ಚು ಏನಿಲ್ಲ,
ಅಂದರೆ ನನಗೆ ಅವರಷ್ಟು ಪ್ರೀತಿಯವರಾಗಿ ಹೋದರು ಗುರುಗಳು. ಕರೆಕ್ಟ್. ಅದು ಏನು ಅಂತ ಗೊತ್ತಿಲ್ಲ, ಪ್ರಾರಂಭದಲ್ಲಿ ಅವರೇ ಗೆಜ್ಜೆ ಕಟ್ಟಿದ ಕಾರಣ ಏನೋ ಅವರದ್ದೆಲ್ಲ ಸಂಪೂರ್ಣ ನಿನಗೆ ಬಂದಿದೆ ಅಂತ ಹೇಳುವಷ್ಟು ನನಗೂ ಧೈರ್ಯ ಇಲ್ಲ. ಆದರೆ ಆವಾಗ ಬಪ್ಪನಾಡು ಮೇಳಕ್ಕೆ ನಾನು ಸೇರ್ಪಡೆ ಆದೆ. ಸೇರ್ಪಡೆಯಾಗಿ ಸ್ತ್ರೀವೇಷವನ್ನೆಲ್ಲ ಬರಲಿಕ್ಕೆ ಶುರುವಾಯಿತು. ಅದರಲ್ಲಿ ಕೋಳಿಯೂರವರಿದ್ದರು. ಕೋಳಿಯೂರವರ ಜೊತೆ ಕೆಲವೆಲ್ಲ ವೇಷಗಳು, ಅವರದ್ದು ಗರತಿ ಪಾತ್ರ ಆದರೆ ನನ್ನದು ಈಚೆದ್ದು ರಾಣಿಯ ಪಾತ್ರ, ರಾಣಿ ಅಥವಾ ಇನ್ನು ಈ ಕುಣಿಯುವ ಸ್ತ್ರೀವೇಷ ಪಾತ್ರಗಳೆಲ್ಲ ಒಂದಿಷ್ಟೇ ಕುಣಿದ್ರೆ ಸಾಕು ಮಗ, ಅದಕ್ಕೆಂದು ಹೆಚ್ಚು ಬೇಡ ಅಂತೇಳಿ ಇನ್ನು ಕೆಲವೆಲ್ಲ ಅದನ್ನೆಲ್ಲ ಹೇಳಿ ಕೊಡ್ತಾ ಇದ್ರು. ಅಲ್ಲಿಯೂ ಕೂಡ ದೊಡ್ಡ ದೊಡ್ಡ ಕೆಲವು ಹಿರಿಯ ಕಲಾವಿದರು. ಅಲ್ಲಿ ನನಗೆ ಸುಬ್ರಾಯ ಒಳ್ರದ್ದು ಸಂಘ ಆಯಿತು. ಕಾಸರಗೋಡು ಸುಬ್ರಾಯ ಒಳ್ಳೆರು. ಹೌದು. ಆಮೇಲೆ ಕಾಸರಗೋಡು ರಾಧಾಕೃಷ್ಣ ನಾವುಡ್ರದ್ದು ಅಲ್ಲಿ ಅದರಲ್ಲಿ ಇದ್ರು. ಮಧೂರು ರಾಧಾಕೃಷ್ಣ ನಾವುಡ್ರು ಅವರಿಬ್ಬರು ಕೂಡ ನನ್ನನ್ನು ಹಿಡ್ಕೊಂಡ್ರು. ಒಂದು ಎಡ್ಡೆ ವೇಷ, ನಾನು ಒಂಚಾಣೊಂದು ತಯಾರಂಪೋಡು ಅಂತೇಳಿ ಅವರವರೇ ಮಾತಾಡಿಕೊಂಡು ಅವ್ರು ಭಾವ ತಯಾರು ಮಾಡು ಮಾರೆ ಅವನು ಹಂಗೆ ಹಿಂಗೆ ಅಂತೇಳಿ. ಅವಾಗ ಸುಬ್ರಾಯ ಒಳ್ರಿಗೂ ಕೂಡ ನನ್ನನ್ನು ಕಂಡು ಅವಾಗ ಭಾರಿ ಪ್ರೀತಿಯವರಿಗೆ ಅಲ್ಲ ಇವಳ ಪ್ರೀತಿ ಉಂಟು. ನನಗೆ ಅವರ ಜೊತೆಗೆ ಒಂದೊಂದು ವೇಷಗಳನ್ನು ಕೊಡೋದು. ಅವಾಗ ರಾಮಕೃಷ್ಣ ಮಯ್ಯವರು, ಆಮೇಲೆ ಇವರು ನಿಮ್ಮ GK ನಾವುಡ ಭಾಗವತರಾಗಿ ಅದರಲ್ಲಿ ಇದ್ದಾರೆ. ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಕೂಡ. ಮತ್ತು ಅವರು ಕೂಡ ನನ್ನನ್ನು ನೋಡಿ ಅವನನ್ನೊಂದು ಒಳ್ಳೆ ಕುಣಿಸಬಹುದು ಅಥವಾ ಒಂದು ಒಳ್ಳೆ ವೇಷಧಾರಣೆ ಮಾಡ್ಬೋದು. ಹಾಗೆ ಒಂದು ವರ್ಷ ಅಲ್ಲಿ ನಮ್ಮದೊಂದು ತಿರುಗಾಟ ಆಯಿತು. ಕೆಲವೊಂದು ವೇಷಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದೆ. ಹೇಗೆ ಮಾಡುವುದು ಅಂತ ಗೊತ್ತಾಯಿತು. ಆವಾಗ ತುಳು ಪ್ರಸಂಗಗಳಾಯಿತು. ಕೆಲವು ತುಳು ಪ್ರಸಂಗಗಳಲ್ಲಿ ವೇಷ ಮಾಡಿದೆ. ಅಲ್ಲಿ ಸ್ವಲ್ಪ ನನ್ನ ಒಂದು ಯಕ್ಷಗಾನದ ಒಂದು ಜೀವನ ಬದಲಾವಣೆ ಆಯಿತು. ಬೇಕು ಅಂತ ಅನಿಸಲಿಕ್ಕೆ ಪ್ರಾರಂಭ ಆಯಿತು. ಬೇಡ ಬೇಡ ಅಂತಿದ್ದದ್ದು ಇರಲಿ, ಬೇಕು ಅಂತ ಅನಿಸಿತು. ಹೊತ್ತಿಗಾಗುವಾಗ ನನಗೆ ಲಾಸ್ಟಿಗೆ ಆಗುವಾಗ ಏನೋ ಒಂದು ಸ್ವಲ್ಪ ಮೇಳದ ದನಿಗೂ ನನಗೂ ಸ್ವಲ್ಪ ಜಗಳಾಗಿ ನನಗೆ ಜಗದಾಭಿಯ ವೇಷ ಪೇಟೆಯಲ್ಲಿ ಸಿಗಬಹುದು ಅಂತ ಹೇಳಿದ್ರು. ಅದು ತುಂಬ ಬೇಸರ ಆಯಿತು ನನಗೆ. ನಿಮ್ಮ ಮೇಳವೇ ಬೇಡ ಅಂತೇಳಿ ನಾನು ಬಿಟ್ಟೆ. ಅವರು ಅದರಲ್ಲಿದ್ದದ್ದು 3-4 ಜನ ಬಿಟ್ಟರು. ಲಾಸ್ಟಿಗೆ ಆಗುವಾಗ ಮಧೂರು ಮೇಳ ಅಂತ ನಡೀತಾ ಇತ್ತು ಮೊದಲು. ಹೌದು, ಗೊತ್ತು. ಒಮ್ಮೆ ನಿಂತಿತ್ತು ಅದು. ಹೌದೌದು, ನಿಂತದ್ದು ಪುನಃ ಪ್ರಾರಂಭ ಆಯಿತು. ಅಲ್ಲಿ ಯಾರೊಬ್ಬರು 1-2 ಮತ್ತೆ ನಮ್ಮ ನಾವುಡ್ರೆಲ್ಲ ಸೇರಿ ಪುನಃ ಒಂದು ಪ್ರಾರಂಭ ಆಯಿತು. 1 ತಿಂಗಳ ಅಥವಾ 3 ತಿಂಗಳ ಏನೋ ಅದರಲ್ಲಿ ಸ್ವಲ್ಪ ವ್ಯವಸಾಯ ಮಾಡಿದೆ. ಇದು ಮೇಳ ಇಡೀ ತಿರುಗಾಟಕ್ಕಲ್ಲ, ಜಗದಾಭಿಯವರ ನೀವು ಬರಬೇಕು ಅಂತೇಳಿ ಕ್ಯಾಂಪಣ್ಣ ಶೆಟ್ಟಿ ಅಂತ ಒಬ್ಬರು ನಾನು ಕರುವಾಗಿ ನೀವು ಬರಬೇಕು ಅಂತೇಳಿ. ಅವ ಫೋನ್ಗೇನಿಲ್ಲ, ಒಂದು ಹತ್ತಿರದ ಮನೆಯಲ್ಲಿ ಒಂದು ಸದ್ಯ ಬಂದದ್ದಷ್ಟೇ ಒಂದು ಫೋನ್, ಹತ್ತಿರದ ಮನೆಯವರ ನಂಬರ್ ಕೊಟ್ಟಿದ್ದೆ. ಆವಾಗ ಒಂದು ಫೋನ್ ಮಾಡಿದ್ರು, ಜಗದಾಭಿಯವರೇ ಬರಬೇಕು ನೀವು ಇವತ್ತೊಂದು ಆಟಕ್ಕೆ, ಹೀಗೆ ನಮ್ಮ ಇಂತಲ್ಲಿ ಅಂತೇಳಿ. ಆಯಿತು ಅಂತ ಹೇಳಿ ಅದು ಹೋಗುದೆ. ನೋಡ್ಲಿಕ್ಕಿಲ್ಲ, ಒಂದು ವೇಷಗಳು ಕೂಡ ಒಳ್ಳೆ ಒಳ್ಳೆ ವೇಷಗಳು ಹೌದು ಮಾಡಿದೆ. ಆ ನಂತರ ಹೇಗೆ ಅಂತ ಗೊತ್ತಿಲ್ಲ, ಕುರಿಯ ಭಾಗವತರಿಗೆ ಜಗದಾಭಿಯ ವೇಷ ಒಳ್ಳೆದುಂಟು ಅಂತೇಳಿ ಒಂದು ವರ್ತಮಾನ ಸಿಕ್ಕಿತಂತೆ ಅವರಿಗೆ. ಅಷ್ಟು ಸಿಕ್ಕಿದ್ರೆ ಸಾಕು. ನೋಡಿದ್ದಾರಂತೆ ಅಲ್ಲ, ಅಥವಾ ಅಲ್ಲಲ್ಲ, ಅವರು ನೋಡಿ ಕೇಳಿ ಅವರು ನಿರ್ಧಾರ ಮಾಡುದಿಲ್ಲ, ನೋಡಿಯೇ ನಿರ್ಧಾರ ಮಾಡುವಂಥದ್ದು. ಹಾಗೆ ನಮಗೆ ಆಗಬಹುದು ಅಂತ ಹೇಳಿ ದನಿಗಳ ಇವರು ವಿಠಲ್ ಶೆಟ್ರ ಅಳಿಯನ ಭಾವನ ಯಾರೋ ಒಬ್ರು ಇಲ್ಲಿ ಕೈಕಂಬದ ಹತ್ರ ಒಂದು ಹಂಚಿನ ಕಾರ್ಖಾನೆಯಲ್ಲಿ ಒಬ್ಬರಿದ್ರು. ಹಂಚಿನ ಕಾರ್ಖಾನೆಯಲ್ಲಿ ಒಂದು ಸುಪ್ರೇಶ್ವರ ಮಾಡಿಕೊಂಡಂಥದ್ದು ಒಬ್ಬರಿದ್ರು. ಅವರ ಒಂದು 2 ಜನವನ್ನು ಕರೆದುಕೊಂಡು ಇಲ್ಲಿಗೆ ಬಂದರು ಮನೆಗೆ. ಸ್ವಾಮಿ ನೀವು ಹೀಗೆ ಬರಬೇಕು ನಮ್ಮ ತಿಳಿಮೇಳಕ್ಕೆ ಅಂತೇಳಿ. ಅವಾಗ ಭಾಗವತರ ಸುದ್ದಿ ವಿಷಯ ಹೇಳಿಲ್ಲ ಅವರು ಹೇಳಿಲ್ಲ. ಆಯಿತು ಅಂತ ಹೇಳಿ ನಾನು ಹೋಗುದೋ ಬೇಡವೋ ನನಗೆ ಎಲ್ಲ ಕಡೆಯಲ್ಲಿ ಸ್ವಲ್ಪ ನೋವಾಗಿದ್ದರಿಂದ ಹೌದು, ಒಳ್ಳೇದಾಗ್ತೇನೆ ಅಂತ ಆಗುವಾಗ ಪುನಃ ಏನೋ ಸ್ವಲ್ಪ ಒಂದು ತೊಂದರೆಗಳು. ತಂದೆ ಹತ್ರ ಕೇಳಿದೆ, ಏನು ಮಾಡಬೇಕಪ್ಪ, ನಾನು ಕಟೀಲು ಮೇಳಕ್ಕೆ ಕರೀತಾ ಇದ್ದಾರೆ, ಹೋಗು, ಕಟೀಲಿನ ತಾಯಿ ಏನಾದರೂ ಒಂದು ಬದಲಾವಣೆ ನಿನ್ನ ಜೀವನದಲ್ಲಿ ಮಾಡಿದರೆ ನಿನಗೊಂದು ಒಳ್ಳೇದು ಮಾಡ್ತಾಳೆ ಅಂತ ಅವಳಾಗೆ ಬಂದು ಕರೆದಿದ್ದಾಳೆ, ನಿನ್ನನ್ನು ತಿರಸ್ಕರಿಸಬೇಡ, ಹೋಗು ಅಂತ ಹೇಳಿದರು. ಕಟೀಲು ಮೇಳದಲ್ಲಿದ್ದವರು ಭಾಳ ಹೆಸರು ಮಾಡಿದ್ದಾರೆ, ಒಳ್ಳೆಯ ಕಲಾವಿದರಾಗಿದ್ದಾರೆ. ಆಯಿತು ಸರಿ ಅಂತೇಳಿ ಒಪ್ಪಿಕೊಂಡೆ. ಮೇಳಕ್ಕೆ ಹೋದೆ. 3ನೇ ಸೆಟ್ಟಿಗೆ ಜಗದಾಭಿರಾಮ ಅಂತೇಳಿ ಅಲ್ಲಿ ಒಂದು ಇದರಲ್ಲಿ ಬರೆದಿದ್ದರು. ಹಾಗೆ 3ನೇ ಸೆಟ್ಟಿಗೆ ನಾನು ಹೋದೆ. ಅಲ್ಲಿ ಗಂಗಾಯ ಶೆಟ್ಟರು, ಮಂಜುನಾಥ ಭಾಗವತರು, ಗುಡ್ಡಪ್ಪ ಗೌಡ್ರು ಮತ್ತು ಅನೇಕ ಹಿರಿಯ ಕಲಾವಿದರೆಲ್ಲ ಇದ್ದರು. ನಾನೊಂದು ಬಪ್ಪನಾಡು ಮೇಳ, ಮಧುರ ಮೇಳದಲ್ಲಿ ಒಂದು ಸ್ವಲ್ಪ ತಿರುಗಾಟ ಮಾಡಿದ ಅಂತ ಒಂದು ಸ್ವಲ್ಪ ನನಗೊಂದು ಸಣ್ಣ ಅಹಂಕಾರ ಇತ್ತು. ಹೋಗುವಾಗ ಯಾರ ಹತ್ರ ಮಾತಾಡೋ ಪ್ರಶ್ನೆ ಇಲ್ಲ, ನಾವು ನಮ್ಮಷ್ಟಕ್ಕೆ ಹೋಯಿತು, ಲೀಸ್ಟ್ ನೋಡಿತ್ತು, ವೇಷ ಮಾಡಿತ್ತು, ಹೀಗೆ ಏನೋ ಒಂದು ಮಾಡಿಕೊಂಡು ಬಂತು. 1 ವಾರ 2 ವಾರ ಹಾಗೆ ಹೋಯಿತು. ಒಂದು ದಿವಸ ಕುರಿಯ ಭಾಗವತರು
ದೂರದಲ್ಲಿ ಕೂತಿದ್ದಾರೆ ರಂಗಸ್ಥಳದ ಹಿಂದೆ. ಅವರು ಬೇಗ ಬರ್ತಾ ಇದ್ರು, 8 ಗಂಟೆ 8:30ಗೆ ಚೌಕಿಯಲ್ಲಿ ಇರ್ತಾ ಇದ್ರು ಅವರು. ಎಷ್ಟೇ ದೂರ ಆಗಲಿ ಏನೇ ಆಗಲಿ ಅವರು ಮೇಳದಲ್ಲಿ ನಿಲ್ತಿರ್ಲಿಲ್ಲ ಕಡಿಮೆ. ಹೀಗೆ ಕೈ ಭಾಷೆಯಲ್ಲಿ ಕರೆದರು. ಏತು ಸಮಯನ ಮೇಳಗೆ ಬರ್ತದೆ ಒಂಜಿ ತಿಂಗಳ ಒಂದು ಬರ್ತದೆ. ಒಂಜಿ ದಿನಾಂಡಲ ಭಾಗವತೆರಿಯರು ಭಾಗವತೆರಿ ಅಂಚೆ ಜಾದ ಒಂದು ಕೇಂದ್ರ ಬರ್ತಾನಾಗಿ. ನನಗೆ ಹೇಗೆ ಉತ್ತರ ಕೊಡಬೇಕು, ಏನು ಮಾತಾಡಬೇಕು ಗೊತ್ತಿಲ್ಲ. ಅಂದರೆ ದೊಡ್ಡ ದೊಡ್ಡ ಕಲಾವಿದರ ಹತ್ರ ಮಾತಾಡು ಅಂತ ಹೇಳಿದರೆ ಹೆದರಿಕೆ. ಅಂದರೆ ಆ ಧರ್ಮಸ್ಥಳ ಮೇಳದಲ್ಲಿ ಕಲಾವಿದರ ಹತ್ರ ಮಾತಾಡಲಿಕ್ಕಿಲ್ಲ. ಅವಾಗ ಒಂದು ನಮ್ಮ ಚೌಕಿಯಲ್ಲಿ ನಿತ್ಯ ವೇಷದವರು, ಸ್ತ್ರೀ ವೇಷದವರು, ಒಂದು ಮುಖ್ಯ ಸ್ತ್ರೀ ವೇಷದವರು ಕೂತ ಅಲ್ಲಿಂದ ಆಚೆ ದಾಟಲಿಕ್ಕಿಲ್ಲ. ಹೌದೌದು, ಆ ಕ್ರಮ ಒಂದು ನಿಬಂಧನೆಗಳಿತ್ತು. ಅದಕ್ಕಿಂತ ಆಚೆ ಹೋಗುವುದಿದ್ರೆ ನಾನು ಅಲ್ಲಿಗೆ ಬರಬೇಕಂತ ಕೇಳಬೇಕು. ಅದು ಕೂಡ ನಮಗೆ ಮಾತಾಡೋ ಅವಶ್ಯಕತೆ ಏನು ಅವ್ರ ಹತ್ರ ಇಲ್ಲ. ಹಗಲು ಮಾತಾಡಿ, ಕಲಾವಿದರ ಹತ್ರ ನಿಮಗೆ ನಿಮ್ಮ ಪ್ರಸಂಗದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಗಲು ಪುರುಷೋತ್ತು ಉಂಟು, ಹಗಲು ಬಿಡಾರದಲ್ಲಿ ಮಾತಾಡಿ ಅಂತೇಳಿ. ಮೇಲಿನ ಒಂದು ಇದರಲ್ಲಿರುವಂಥ ಬಣ್ಣವನ್ನು ನಾವು ತೆಗಿಲಿಕ್ಕಿಲ್ಲ. ಈ ಕೆಳಗಿನಕ್ಕೆ ಒಂದು 4-5 ಬಣ್ಣಗಳನ್ನು ಇಟ್ಟಿರ್ತಾರೆ, ಅಲ್ಲಿದ್ದು ಮಾತ್ರ ನಾವು ಉಪಯೋಗಿಸಿಕೊಳ್ಬೇಕು. ಮೇಲಿನದ್ದು ಮುಟ್ಲಿಕ್ಕಿಲ್ಲ. ಅಷ್ಟು ಒಂದು ಶಿಸ್ತಿತ್ತು. ಹಾಗೆ ಭಾಗವತರ ಹತ್ರ ಮಾತಾಡ್ಲಿಕ್ಕೂ ಕೂಡ ಭಾಗವತರ ಹತ್ರ ಹೋಗುವುದು ಅಂತ ಹೇಳಿದ್ರೆ ಒಂದು ದೊಡ್ಡ ಕಂಪನಿಯಲ್ಲಿ ದೊಡ್ಡ ಒಂದು ಅಧಿಕಾರಿ ಹತ್ರ ಕೆಲಸದ ಹೋದಾಗೆ ನಾವು ಹೀಗೆ ಹೆದರಿ ನಿಲ್ಲುವುದು, ಭಾಗವತರ ಇದು ಅಂತೇಳಿ ನಾವು ಆ ಒಂದು ಭಯಗಳು ಹಾಗೆ ಉಳ್ಕೊಂಡಿತ್ತು ನನ್ನ ಹತ್ರ. ಹಾಗೆ ಆ ಭಾಗವತರು ನೋಡುವಾಗ ನನಗೆ ಎದುರು, ಅವರು ದಪ್ಪಗಾಗಿದ್ದರು, ಒಂದು ನೋಡುವಾಗ ಕೂಡ ಒಂದು ಹೆದರಿಕೆ. 1 ತಿಂಗಳವರೆಗೆ ನಾನು ಮಾತಾಡಲೇ ಇಲ್ಲ ಅವರ ಹತ್ರ. ನನ್ನನ್ನು ಕರೆದು ಕೇಳಿದರು, ಬೇಡ ಬಿಡು, ನೀನು ಮಾತಾಡಿದ್ರು ನಾನು ನಿನ್ನ ಹತ್ರ ಮಾತಾಡ್ತೇನೆ, ನನಗೆ ನಿನ್ನ ಮೇಲೆ ಒಂದು ಒಳ್ಳೆಯ ಅಭಿಮಾನ ಉಂಟು. ಈಗ ನೀನು ನಿನ್ನೆ ಮೊನ್ನೆ ಎಲ್ಲ ವೇಷ ಮಾಡಿದ್ಯಲ್ಲ, ಅದು ವೇಷ ಎಂತಂತ ಗೊತ್ತುಂಟ ನಿನಗೆ? ಅದು ನನಗೆ ಹೇಳಲಿಕ್ಕೆ ಅಂತೂ ಬರಬೇಕಲ್ಲ, ಎಂಥದ್ದು ಗೊತ್ತಿಲ್ಲ, ಒಟ್ಟು ಮಾಡಿ ಮಾಡಿ ಅದಕ್ಕೆ ಕೇಳಬೇಕು. ನಾವು ನಮ್ಮ ಸಹಪಾಠಿ ಅಥವಾ ನಮ್ಮ ಜೊತೆ ಇರುವವರ ಕಲಾವಿದರ ಹತ್ರ ಅಥವಾ ನಿನ್ನ ಎದುರು ವೇಷ ಯಾರದ್ದು ಅವರ ಹತ್ರ ನೀನೇನು ಮಾಡಬೇಕು ಅಂತ ಕೇಳಬೇಕು. ಅಥವಾ ಭಾಗವತರನ್ನು ಕರೆದು ಕೇಳಬೇಕು, ನನ್ನ ವೇಷ ಇಂಥದ್ದು, ಅದಕ್ಕೆ ಪದ್ಯಗಳೇನು, ಕತೆ ಹೇಗೆ, ಇದನ್ನೆಲ್ಲ ಕೇಳಿ ತಿಳ್ಕೊಳ್ಬೇಕು. ಆದರೆ ಮಾತ್ರ ರಂಗಸ್ಥಳದಲ್ಲಿ ನಿಮಗೆ ವೇಷಗಳನ್ನು ತೋರಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ಏನಿಲ್ಲ, ಯಾರಿಗೂ ಬೇಡ ವೇಷಗಳು. ಏನೋ ಬಂದ ಏನೋ ಮಾಡಿದ ಹೋದ ಅಷ್ಟೇ. ನಿನಗೆ ಕಲಾವಿದ ಆಗಬೇಕಾ, ಕಲಿಬೇಕಾ, ಇದರ ಬಗ್ಗೆ ಸ್ವಲ್ಪ ಗಮನ ಇಡು. ನೀನು ನಿನ್ನೆ ಬಿಜಾರದಲ್ಲಿದ್ಯಾ? ಇಲ್ಲ. ಮೊನ್ನೆ ಯಾಕೆ ಮನೆಗೆ ಹೋಗೋದು? ಅವಾಗ ಹೇಳಿದೆ, ಮನೆಯ ಕೆಲವು ಸಮಸ್ಯೆಗಳು, ನನಗೆ ಮನೆಗೆ ಹೋಗದೆ ಉಪಾಯ ಇಲ್ಲ. ಹಾಗಾದರೆ ನೀನು ಸಾಯಂಕಾಲ ಬರುವಾಗ ತಡ ಮಾಡೋದು ಯಾಕೆ? ತಡ ಮಾಡಬಾರ್ದು, ಸ್ವಲ್ಪ ಮನೆಯಿಂದ ಬೇಗ ಹೊರಡು. ಒಂದು 7 ಗಂಟೆ ಹೊತ್ತಿಗೆ ಆದರೂ ಈ ಚೌಕಿಗೆ ಬಾ. ಕರೆಕ್ಟ್. ಬಂದು ಪ್ರಸಂಗ ಯಾವುದು, ವೇಷ ಯಾವುದು, ಆ ವೇಷಕ್ಕೆ ಪದ್ಯ ಎಷ್ಟು, ಅದರ ಎದುರು ವೇಷ ಯಾವುದು, ಇದನ್ನು ಕೇಳಿ. ನಮಗೆ ಅನುಭವ ಕಲಾವಿದರಿದ್ದಾರೆ. ಈಚೆಯಿಂದ ಗಂಗಯ್ಯ ಶೆಟ್ಟಿ ಇದ್ದಾನೆ, ಗುಡ್ಡಪ್ಪ ಗೌಡರಿದ್ದಾರೆ, ಮಂಜುನಾಥ ಭಟ್ರಿದ್ದಾರೆ, ಈಚೆ ಕೈರಂಗಳ, ಹೀಗೆ ಒಬ್ಬೊಬ್ಬರ ಹೆಸರುಗಳನ್ನೇ ಹೇಳಿದರು. ಅವರನ್ನೆಲ್ಲ ಸ್ವಲ್ಪ ಕೇಳಿಕೊಂಡು ತಿಳ್ಕೊಂಡು ನೀನು ಮಾಡು ಅಂತೇಳಿ. ಗೊತ್ತಾಯ್ತಲ್ಲ? ಆಯಿತು ಭಾಗವತರೆ. ಅಲ್ಲಿಂದ ಸ್ವಲ್ಪ ದಿನ ಹೋಗ್ತಾ ಹಾಗೆ ಅವರಿಗೂ ನನ್ನ ಮೇಲೆ ಸ್ವಲ್ಪ ಅಭಿಮಾನ ಹೆಚ್ಚಾಯಿತು, ನನಗೂ ಕೂಡ ಅವರ ಮೇಲೆ ತುಂಬ ಪ್ರೀತಿ ಆಯಿತು. 1 ವರ್ಷ, ಆ ವರ್ಷದಲ್ಲೇ ಒಳ್ಳೊಳ್ಳೆ ವೇಷಗಳು ನನಗೆ ಬಂತು. ನನಗೆ ಅದು ಮಾಡಲಿಕ್ಕೆ ಆಗುತ್ತದೆ ಅಂತ ನಾನು ಕೆಲವು ವೇಷಗಳನ್ನು ಎಣ್ಣಿಸಿಯೇ ಇರಲಿಲ್ಲ. ಅದನ್ನು ಅವರು ಮಾಡಿಸಿದರು, ಕುರಿಯ ಭಾಗವತರು. 2ನೇ ವರ್ಷಕ್ಕಾಗುವಾಗ ನನಗೆ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಯಾವಾಗ ಒಂದು ಮಧುಗೈಟ ಬರು ಸಿಕ್ಕುದು ಅಂತ ಹೇಳಿದರೆ ಭಾಳ ಅಪರೂಪ. ಈಗ ಎಲ್ಲರೂ ಮಧುಗೈಟ ಬರೀ ಬಿಡಿ, ಅದಕ್ಕೆ ಹೇಗೆ ಏನು ಅಂತ ಇಲ್ಲ. 2ನೇ ವರ್ಷದಲ್ಲಿ ನನಗೆ ಮಧುಗೈಟ ಬರು ಬಂತು. ಮಧುಗೈಟ ಬರು ಹೇಗೆ ಮಾಡೋದು, ಏನು ಇಂಥದ್ದು ಮಧುಗೈಟ ಬರು ಏನು ಕಥೆ ಏನು ಅಂತ ಗೊತ್ತುಂಟು ನನಗೆ. ರಂಗಸ್ಥಳದಲ್ಲಿ ಏನು ಮಾತಾಡಬೇಕು, ಇಷ್ಟು ಕೆಲಸ ಮಾಡಬೇಕಾದೆಷ್ಟು, ಯಾವ ಮೂಲೆಯಲ್ಲಿ ನಿಲ್ಲಬೇಕು, ಎಲ್ಲಿ ಹೇಗೆ ಹೋಗಬೇಕು, ಅದು ಕೂಡ ಜೊತೆ ವೇಷ ಅಲ್ವಾ. ಜೊತೆ ವೇಷವನ್ನು ಹೇಗೆ ಕಾಣಿಸಿಕೊಳ್ಳುವುದು ಗೊತ್ತಿಲ್ಲ. ಏನು ಮಂಜುನಾಥ ಭಟ್ರ ಹತ್ರ ಕೇಳಿದೆ, ಏನು ಮಾಡೋದು, ಈ ಐಕಪುರ ನಂಪೋತ್ರಿ ಈ ಬಲ ಅಂದ ಈ ರೀತಿ ವಿಷಯ ಉಂಟು, ಈತೇನು ಪಣ ಬೆತ್ತಿಂಗ್ ದಿನ ಹೋಗಿಲಕ್ಕನೆ ಏನು ಮಂಪುಣ ಸೂತು ಬತ್ತನೋ ಸೇಮ್ ಅಂಚೆನೆ ಜಾಲ ಇಟ್ಟು ನಂಪರತಿ. ಜೊತೆಗೆ ಅವರಿದ್ದ ಜೊತೆಗೆ ಮಂಜುನಾಥ ಭಟ್ರಿದ್ದು ಒಂದು ಒಳ್ಳೆಯ ಸ್ನೇಹ ಜೀವಿ. ಹಾಗಂತೇಳಿ ಅವರೇ ಆ ಸ್ನೇಹ ಜೀವನದಲ್ಲಿ ಏನಾದರೂ ಒಂದು ಸಣ್ಣದು ಒಂದು ಕುಶಾಲ ಮಾತಾಡುವಾಗ ಸ್ವಲ್ಪ ಸ್ವರ ಏರಿದರೆ ಮತ್ತೆ ಅವರಿಲ್ಲ, ಅವರಿಗೆ ಮೂಡ್ ಔಟ್ ಆಯಿತು. ಮಂಜುನಾಥ ಭಟ್ರದ್ದು ಹಾಗೆ ಅವರದ್ದೊಂದು ನೇಚರೇ ಹಾಗೆ. ಅವರಿಗೆ ಸ್ವಲ್ಪ ಏರಿ ಮಾತಾಡಿದ ಕೂಡಲೇ ಏನೋ ಈಗ ಮಾತಾಡಿದ ಅವರದ್ದು ಅಪ್ಸೆಟ್, ಅವರು ಫುಲ್ಲು. ಮತ್ತು ನಮ್ಮ ಹತ್ರ ಮಾತಾಡಲಿಕ್ಕಿಲ್ಲ, ಅವರು ಏನು ಮಾತಾಡೋದಿಲ್ಲ. ಹಾಗೆ ಅಂಥ ಒಂದು ಅವರು ನನ್ನನ್ನು ಬಹಳ ಪ್ರೀತಿಸಿದರು.
ಕೆಲವು ಬಣ್ಣಗಳನ್ನು ಅವರೇ ಬರೆದು ಅಥವಾ ಅವರೇ ಹೇಳಿಕೊಟ್ಟು ಹೀಗೆಲ್ಲ ಮಾಡಿಸ್ತಾ ಇದ್ರು. ರಂಗಸ್ಥಳದಲ್ಲಿ ಹೇಗೆ ಪದ್ಯ ಎಷ್ಟು ಮಾತಾಡಬೇಕು ಅಂತೇಳಿ ಅವರು ಹೇಳಿಕೊಟ್ರು. ಆಯಿತು, ಮಾತಾಡಿತ್ತು. ವೇಷಗಳೆಲ್ಲ ಒಳ್ಳೆ ವೇಷಗಳು. ಮತ್ತು ಅಲ್ಲಿರುವಂಥ ಕೆಲವು ಪುರಾಣ ಪ್ರಸಂಗದಲ್ಲಿ 2ನೇ ವೇಷವ ಅಥವಾ 3ನೇ ವೇಷವ ಹೀಗೆ 4ನೇ ವೇಷ ಅಂತ ಹೇಳಿ ಉಂಟಲ್ಲ. ಸಾಧಾರಣ ಒಂದು ಪ್ರಸಂಗದಲ್ಲಿ ಕಾಣಿಸುವ ವೇಷಗಳು. ಅದೊಂದು ದೊಡ್ಡ ಕಲಾವಿದರಿಗೆ, ಒಂದು ಅನುಭವಸ್ಥ ಕಲಾವಿದರಿಗೆ ಮಾತ್ರ ಅದು ಸಿಕ್ಕುದು. ಮತ್ತೆ ಬಾಕಿದವರಿಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಇಲ್ಲ. ಅವ್ರು ಎಲ್ಲಿಯಾದ್ರೂ ರಜೆ ಆದ್ರೆ ಸಿಕ್ಬಹುದಾ ಅಂತ ಎಣಿಸಬಹುದು, ಬಿಟ್ರೆ ಬೇರೆ ಇಲ್ಲ. ಕಟೀಲು ಮೇಳದಲ್ಲಿ ಕೂಡ ಹಾಗೆ ಇತ್ತು ಆಗ. ಹೌದು, ಕಟೀಲು ಮೇಳದ ಶಿಸ್ತು ಕೂಡ ಬಹಳ ಒಳ್ಳೆದಿತ್ತು. ಆವಾಗ ಒಂದು ಕಲಾವಿದರು ಹೇಗೆ ಇರಬೇಕು ಅಂತೇಳಿ ನಾನು ಇದ್ದವನೆಲ್ಲೋ. ಒಂದು 4ನೇ ವೇಷ ಬರುವಾಗ ಸ್ವಲ್ಪ ಭಾಳ ಖುಷಿಯಾಗೋದು. ಇವತ್ತು ನನ್ನದು ವೇಷ, ಹಾಗೆ ಏನು ಮಾಡೋದು ಹೋಯ್ತು ಕೇಳಿತ್ತು. ಆವಾಗ ನಮ್ಮ ಕುರಿಯ ಭಾಗವತರು ಹೇಳಿದರು, ಏನು ವೇಷ ಉಂಟು ಅಂತ ಹೇಳಿ ಮರ್ತೋಯ್ತು ನನಗೆ. ನಾನು ಹೇಳಿದ್ದು ಒಂದು ಪ್ರಸಂಗ, ಒಂದು ವೇಷದ ಬಗ್ಗೆ ನಿನಗೆ ಚಿಂತನೆ ಮಾಡಲಿಕ್ಕೆ ಬರುವುದಿಲ್ವಾ? ನೀನೇನು ಮಾತಾಡಿದ್ದು ನಿನ್ನೆ ರಂಗಸ್ಥಳದಲ್ಲಿ? ಅದು ಅರ್ಥವಾ ಮಾತಾಡಿದ್ದು ನೀನು? ಏನಾದರೂ ಮಾತಾಡೋದಾ ಅಂತೇಳಿ ತುಳುವಿನಲ್ಲೇ ಏನಾದರೂ ಮಾತಾಡೋದಾ? ಅದಕ್ಕೆ ಒಂದು ಕ್ರಮ ಇಲ್ವಾ? ಉಂಟು. ಮತ್ತೆ ಒಟ್ಟು ಮಾತಾಡಿಕೊಂಡು ಹೋಗುದೆಯಾ? ಇದು ಯಕ್ಷಗಾನ, ತಾಳಮದ್ದಲೆ ಅಲ್ಲ. ತಾಳಮದ್ದಲೆಗೆ ಎಷ್ಟು ಮಾತಾಡಬೇಕು? ಅದಕ್ಕೊಂದು ಕ್ರಮ ಉಂಟು. ಇದು ಯಕ್ಷಗಾನದಲ್ಲಿ ನಾಟ್ಯ, ಅಭಿನಯ, ಮಾತುಗಾರಿಕೆ ಇದೆಲ್ಲವೂ ಬೇಕು. 10 ಗಂಟೆಗೆ ಪ್ರಾರಂಭ ಆದ ಯಕ್ಷಗಾನ ಬೆಳಗ್ಗೆ 6 ಗಂಟೆಯ ಒಳಗೆ ಮುಗಿಬೇಕು. ಇಷ್ಟು ಕಲಾವಿದರಿದ್ದಾರೆ. ಎಲ್ಲ ಕಲಾವಿದರಿಗೆ ಎಲ್ಲ ಥರದ ವೇಷಗಳು ಉಂಟು. ಒಂದೊಂದು ವೇಷಗಳಿಗೆ 6, 7 ಪದ್ಯಗಳು ಉಂಟು. ಕರೆಕ್ಟ್. ಮತ್ತೆ ಇಷ್ಟೆಲ್ಲ ಪದ್ಯಗಳಿಗೆ ಅರ್ಥ ಮಾತಾಡಿ ಆಗುವಾಗ ಸಮಯ ಎಷ್ಟು ಹೋಗ್ತದೆ? ನೀನು ಹೀಗೆ ಅದನ್ನು ಮಾತಾಡಿದರೆ ಸರಿಯಲ್ಲ. ನಾನೊಂದು ಪದ್ಯದ ನಿನಗೆ ಕ್ರಮ ಹೇಳಿಕೊಡ್ತೇನೆ. ಈ ಪದ್ಯಕ್ಕೆ ಎಷ್ಟು ಮಾತಾಡಬೇಕು ಅಂತ ನೀನೇ ನಿರ್ಣಯಿಸು ಅಂತ ಹೇಳಿದರು. ನಿನ್ನ ಗುರುಗಳು ಗೋವಿಂದ ಭಟ್ರು ಮಾತಾಡಿದ್ದು ಕೇಳಿಲ್ವ ಮಾರೆ? ಗೋವಿಂದ ಭಟ್ರು ಮಾತಾಡಲಿಕ್ಕೆ ಪ್ರಾರಂಭಿಸಿದರೆ ಎಷ್ಟೊತ್ತು ಮಾತಾಡಿ? ಬೆಳಗ್ಗೆವರೆಗೆ ಮಾತಾಡಿಯಾರು. ಅಷ್ಟು ಸಾಮರ್ಥ್ಯ ಉಂಟು ಅವರದ್ದು. ನೋಡಿದೆ ನೀನು ಯಾವ ವೇಷವನ್ನು? ಧರ್ಮಸ್ಥಳ ಮೇಳದಲ್ಲಿ ಇದೆಯಲ್ಲ ನೀನು. ನಿನಗೆ ಅನುಭವ ಇಲ್ವಾ? ಗೋವಿಂದ ಭಟ್ರು ಎಷ್ಟು ಮಾತಾಡಿದ್ದಾರೆ? ಒಂದು ಪದ್ಯದ ಅರ್ಥ ಎಷ್ಟು? ಟಾಟ ಮುಗಿಯಿತು. ಅವರದ್ದು ಅಷ್ಟೇ ಅಭಿನಯ, ಅಷ್ಟೇ ನಾಟ್ಯ, ಕುಣಿತ, ಇದು ಎಲ್ಲವೂ ಅವರ ಹತ್ರ ಇತ್ತು. ಆದ್ದರಿಂದ ನಮಗೆ ಯಕ್ಷಗಾನಕ್ಕೆ ಬೇಕಾದ್ದು ಅಷ್ಟೇ ಅಂತ ಹೇಳಿ ಅವರು ನನಗೆ ಪಾಠ ಮಾಡ್ತಾ ಇದ್ದರು. ಜೊತೆಗೆ ನನಗೆ ಪದ್ಯಾಣ ಶಂಕರನಾರಾಯಣ ಭಟ್ರು ಇದ್ದರು. ಅದು ನನಗೆ ದೇವರು ಕೊಟ್ಟ ವರವು ಅಂತ ಹೇಳಿದ್ರು ಕೂಡ ತಪ್ಪಲ್ಲ. ಉಳಿದ ಕಲಾವಿದರನ್ನಷ್ಟು ಪ್ರೀತಿಸಿ ಅಷ್ಟು ಕುಣಿಸ್ತಾ ಇದ್ರು ಅಂತ ಹೇಳಿದ್ರು ನಾನು ನಂಬಲಿಕ್ಕಿಲ್ಲ. ನನ್ನ ವೇಷ ರಂಗಸ್ಥಳಕ್ಕೆ ಬರುವಾಗ ಅವರು ನನ್ನ ಮನೆಯಲ್ಲಿ ನನ್ನನ್ನು ಕರೆದು ಜಗತ್ತು ಅಂತ ಹೇಳಿ, ಅವರು ಜಗತ್ತು ಅಂದ ಈ ವೇಷ ಇಂಚಾಣಿ ನಲಿಪುಣ ಈತೇ ಅಂತಂಡ ಬಾಬು ಬೆತ್ತು ಎಂಚ ನಲಿಪುಡು ಅಂತ ಇಂಕ ಚೆಂಡೆಡು ಸೋಜಾಪೇನು ಅವರದ್ದೊಂದು ಭಾಷೆ ನೋಡಿ. ಇಂಕ ಚೆಂಡೆಡು ಸೋಜಾಪೆ ಅಪ್ಪಾಗ ಇಂಕ ಗೊತ್ತಾಪುಣು ಎಂಚಂಪುಡು ಅಂತೇಳಿ. ಹಾಗೆ ಒಂದು ಯಕ್ಷಗಾನದಲ್ಲಿ ಎಷ್ಟು ಕುಣಿಬೇಕು, ಯಾವ ವೇಷಕ್ಕೆ ಎಷ್ಟು ಕುಣಿಬೇಕು, ಅದು ಕೂಡ ಒಟ್ಟು ಅರ್ಜುನ ಪಾತ್ರಕ್ಕೋ ಅಥವಾ ದೇವೇಂದ್ರನ ಪಾತ್ರಕ್ಕೋ ಅಥವಾ ಹಿರಣ್ಯಾಕ್ಷನೋ ಇಂದ್ರಜಿತ್ವೋ ನೋಡಿ. ಹಿರಣ್ಯಾಕ್ಷನಿಗೆ ಕುಣಿದ ಹಾಗೆ ಇಂದ್ರಜಿತುವಿಗೆ ಕುಣಿಲಿಕ್ಕಿಲ್ಲ. ಹೌದೌದು. ಅರ್ಜುನನಿಗೆ ಕುಣಿದ ಹಾಗೆ ದೇವೇಂದ್ರನಿಗೆ ಕುಣಿಲಿಕ್ಕಿಲ್ಲ. ಎರಡೂ ಪೀಠಿಗೆ ವೇಷಗಳೇ. ಹಾಗೆ ಒಂದೊಂದಕ್ಕೆ ಒಂದೊಂದು ವಿಧಗಳು ಉಂಟು ಅಂತ ಹೇಳಿ ನನಗೆ ಅದನ್ನು ಪಾಠ ಮಾಡಿದರು ಅವರು. ಹಾಗೆಯೇ ನನ್ನನ್ನು ಸ್ವಲ್ಪ ಅಲ್ಲಿಯೇ ಬೆಳೆಸ್ತಾ ಹೋದರು. ಅದು ಎಲ್ಲಿವರೆಗಾಯಿತು ಅಂತ ಹೇಳಿದರೆ, ಅವು ಕುರಿಯಲ ಶಂಕರಣ್ಣೆಲ್ಲ ಇತ್ತಂದ ಮಾತ್ರ ಜಗದಾಭಿ ವೇಷ ರೈಸೋಣ ಇಲ್ಲದಿದ್ರೆ ಇಲ್ಲ ಅಂತೇಳಿ. ಅಂದ್ರೆ ನಾನು ಅವರ ಒಳಗೆ ಅಷ್ಟು ಹೋಗಿ ಆಗಿದೆ ಅಂತ ಜನಗಳಿಗೂ ಗೊತ್ತಾಯ್ತು. ಅಕುಳಿತಂದ ಜಗತ್ತನ ವೇಷ ಸುವರೆ ಬೋಡಿ ಆಗಿ ಅಂತೇಳಿ ಜಗತ್ತನ ವೇಷ ಸುವರೆ ಅಡೆ ಬೋಡಿ ಕುರಿಯಲ್ಲ ಕುಲಶಂಕರಣ್ಣೆಲ್ಲ. ಅದು ಇವತ್ತಿಗೂ ಕೂಡ ಹಾಗೆ. ಬಾಕಿ ಭಾಗವತರು ಚಂಡೆಯವರು ಎಷ್ಟು ನನ್ನನ್ನು ಕುಡಿದ್ರು ಜನಗಳಿಗೆ ಹಿತ ಆಗ್ತದೆ, ನನ್ನನ್ನು ಒಪ್ಪುತ್ತಾರೆ, ನನ್ನನ್ನು ಪ್ರೋತ್ಸಾಹಿಸ್ತಾರೆ, ತುಂಬ ಹೊಗಳುತ್ತಾರೆ. ಆದರೆ ಎಲ್ಲಿಯಾದರೂ ಒಂದು ಪೇಪರಲ್ಲಿಯೋ ಅಥವಾ ಈಗ ಮೊಬೈಲ್ ವ್ಯಾಟ್ಸಾಪು ಇದೆಲ್ಲ ಬರಲಿಕ್ಕೆ ಶುರುವಾಗಿದೆ, ಅದರಲ್ಲಿ ಕುರಿಯ ಭಾಗವತರು ಪದ್ಯಾಣ ಶಂಕರನಾರಾಯಣ ಬಿಟ್ಟರು ಜಗದಾಭಿರಾಮ ಇದ್ರೆ ಎಲ್ಲೆಲ್ಲಿಂದ ಬರಲಿಕ್ಕೆ ಶುರು ಮಾಡಿದ್ದಾರೆ. ಇವತ್ತೊಂದು ನೋಡಬೇಕು ಅಂತೇಳಿ. ಅಂದರೆ ಒಂದು ಪ್ರತ್ಯೇಕತೆಯನ್ನು ಕಾಣಿಸ್ತಾ ಇದ್ರು. ಅಂದರೆ ಯಕ್ಷಗಾನದಲ್ಲಿ ಎಲ್ಲರಿಗೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು, ಸಾಧ್ಯ ಇಲ್ಲ ಅಂತಲ್ಲ. ಆದರೆ ಈಗ ಯಾರಿಗೂ ಕೂಡ ಅದು ಬೇಡ ಅಂತ ಆಗಿದೆ ಅಷ್ಟೇ ನೋಡಿ. ಅಲ್ಲಿವರೆಗೆ ಹಾಗೆ ಒಂದು ಕಟೀಲು ಮೇಳಕ್ಕೆ ಬಂದ ಮೇಲೆ ಯಕ್ಷಗಾನದ ನನ್ನ ಒಂದು ಜೀವನ ಹೇಗೆ, ಯಕ್ಷಗಾನದಲ್ಲಿ ನಾನು ಹೇಗೆ ಇರಬಹುದು ಅಂತೇಳಿ ಆ ಕಟೀಲು ಮೇಳಕ್ಕೆ ಬಂದು ನನಗೆ ತುಂಬ ಅನುಭವ ಆಗಿದೆ. ಕಟೀಲು ಮೇಳದಿಂದಾಗಿ ನಾನೊಬ್ಬ ದೊಡ್ಡ ಕಲಾವಿದನಾದೆ. ಅದು ಕೂಡ ಕುರಿಯ ಭಾಗವತರು ಪದ್ಯಾಣ ಶಂಕರನಾರಾಯಣ ಭಟ್ರ ನಾನು ಕೆಳಗೆ ಇದ್ದುಕೊಂಡು ನಾನು ರಂಗಸ್ಥಳದಲ್ಲಿ ಕಾಣಿಸುವ ಒಂದು ವೇಷಧಾರಿಯಾದೆ. ಅಷ್ಟು
ವಿಷಯಗಳು. ಮತ್ತೆ ಇನ್ನೇನಾದ್ರೂ ಆಮೇಲೆ ನೀವು ಈ ಮಹಿಷಾಸುರ ಆ ಬಣ್ಣದ ವೇಷ ಅಂದ್ರೆ ಈ ಇಂದ್ರಜಿತು ಅದೆಲ್ಲ ಮಾಡ್ಲಿಕ್ಕೆ ಎಷ್ಟು ಸಮಯದ ನಂತರ ನೀವು ಶುರು ಮಾಡಿದ್ದು? ಅದಕ್ಕೂ ಒಂದು ಕಾರಣ ಉಂಟು. ಕಟೀಲು ಮೇಳಕ್ಕೆ ಹೋಗಿ ಒಂದು 2 ವರ್ಷ 3 ವರ್ಷ ಆದ ಮೇಲೆ, ಅದೇ 2 ವರ್ಷವ 3 ವರ್ಷ, ಗಂಗಾಯ ಶೆಟ್ರು ಆ 3ನೇ ಸೆಟ್ ಅಲ್ಲಿ ಮಹಿಷಾಸುರ, ಗಂಗಾಯ ಶೆಟ್ರು ಮಹಿಷಾಸುರ ಅಂತ ಹೇಳಿದ್ರೆ ಮತ್ತೆ ಆ ಉಳಿದ 3 ಸೆಟ್ ಅಲ್ಲಿ ಯಾವ ದೇವಿ ಮಹಾತ್ಮೆಗೆ ಒಂದು ಇದೇ ಇಲ್ಲ. ಹೌದು. ಉಳಿದ ಸೆಟ್ಟುಗಳಲ್ಲಿ ದೇವಿ ಮಹಾತ್ಮೆ ಆಡ್ಲಿಕ್ಕೆ ಮಾಡಿದ್ರು ಕೂಡ ಯಾರು ನೋಡುವವರಿಲ್ಲ. 3ನೇ ಸೆಟ್ಟಿನ ದೇವಿ ಮಹಾತ್ಮೆಯ ಅಲ್ಲಿ ಜನ ಆಗ್ತಾ ಇತ್ತು. ಅಂದ್ರೆ ಗಂಗಾಯ ಶೆಟ್ಟರ ಮಹಿಷ ಅಷ್ಟು ಒಂದು ಚಂದ. ಹೌದು. ಮತ್ತೆ ಉದ್ದಾದ ಕಾರಣ ವೇಷವು ರಂಗಸ್ಥಳದಲ್ಲಿ ಕಾಣುತ್ತಾ ಇತ್ತು. ಆ ಒಂದು ಲೆಕ್ಕಾಚಾರದ ಕೆಲಸಗಳು. ಆದ್ರಿಂದ ಮತ್ತೆ ಎಲ್ಲವೂ ನಮ್ಮ 3ನೇ ಸೆಟ್ಟಿನ ಒಂದು ದೇವಿ ಮಹಾತ್ಮೆ ಅಂತ ಹೇಳಿದ್ರೆ ಎಲ್ಲ ಸುರುವಿನಿಂದ ಕೊನೆಯವರೆಗಿನ ಪಾತ್ರಗಳು ಕೂಡ ಅಚ್ಚುಕಟ್ಟಾಗಿ ಅಷ್ಟನ್ನು ಅವರು ಒಂದು ಕುರಿಯ ಭಾಗವತರು ಮಾಡಿ ಇಟ್ಟಿದ್ದಾರೆ. ಅಂದ್ರೆ ದೇವಿ ಮಹಾತ್ಮೆ ಪ್ರಸಂಗ ಅಂತ ಹೇಳಿದ್ರೆ ಭಾರಿ ಅವರಿಗೆ ಪ್ರೀತಿಯ ಪ್ರಸಂಗಗಳು ಕೂಡ ಅಲ್ಲ, ಬೇರೆ ಬೇರೆ ಪ್ರಸಂಗಗಳು ಉಂಟು. ಹಾಗಂತೇಳಿ ಅವರು ಮೆಚ್ಚಿದ ಪ್ರಸಂಗ ದೇವಿ ಮಹಾತ್ಮೆ ಕುರಿಯ ಭಾಗವತರು ಆದ ಕಾರಣ ಅದನ್ನು ಬಹಳ ಒಂದು ಏನು ಒಂದು ಅದಕ್ಕೆ ತೊಡಕಾಗದ ಹಾಗೆ ಅದನ್ನೊಂದು ಇಟ್ಟಿದ್ದಾರೆ. ಒಂದು ದಿವಸ ಹೀಗೆ ಗಂಗಾಯ ಶೆಟ್ಟರ ತಂದೆ ಸಡನ್ ಆಗಿ ತೀರಿ ಹೋದ್ರು. ಏನು ಮಾಡಲಿಕ್ಕೆ ಉಪಾಯ ಇಲ್ಲ, ಏನು ಮಾಡೋದು. ಆ ದಿವಸ ಗುರುಪುರ ಹತ್ರ ಒಂದು ದೇವಿ ಮಹಾತ್ಮೆ, ಗುರುಪದ ಹತ್ತಿರ ಒಂದು ದೇವಿ ಮಹಾತ್ಮೆ. ಆ ದಿವಸ ನನಗೆ ಮಹಿಷಾಸುರ ಬಂತು. ನಾನು ಪ್ರಪ್ರಥಮವಾಗಿ ಮಹಿಷಾಸುರನ ಬಣ್ಣ ಕೊಂಬು ಕಟ್ಟಿದ್ದು ಆ ದಿವಸ. ಮಹಿಷಾಸುರನ ವಿಷಯವೇ ಗೊತ್ತಿಲ್ಲ. ನೋಡಿ, ಮಧುಗೈಟವರು ಮಾಡಿತ್ತು, ಕೂತ್ಕೊಂಡಿತ್ತು, ಏನಾದರೂ ಹರಟೆ ಹೊಡಿತಾ ಇರೋದು. ಮತ್ತೆ ಶಂಕದುರ್ಗರ ಪ್ರವೇಶಕ್ಕೆ ಒಂದು ಶಂಕದುರ್ಗರು ಮಾಡ್ತಾ ಇದ್ದೆ ನಾನು ಅದರ ಜೊತೆಗೆ ಮಾಡಿತ್ತು. ಅವರೊಟ್ಟಿಗೆ ಮಹಿಷನ ಇದು ಪದ್ಯಕ್ಕೆ ಕುಣಿಯುವುದು ಹಾಗೆ ಮಾಡೋದು ಹೇಳಿತು, ವಿಷಯ ಹೇಳಿತು. ಮತ್ತು ಬಂದ್ರೆ ಆವಾಗ ಒಂದು ಸ್ವಲ್ಪ ಮಲಗಬಹುದು ಅಂತ ಹೇಳಿ ಒಂದು ಧೈರ್ಯ ಇತ್ತು. ಅಂತಂದ್ರೆ ಮಲಗಲಿಕ್ಕಿಲ್ಲ ಕಲಾವಿದರು ಆ ಹೊತ್ತಿಗೆಲ್ಲ. ಈಗೆಲ್ಲ ಬಿಡಿ, ಈಗ ಚೌಕಿಗೆ 6 ಗಂಟೆಗೆ ಬಂದರೂ ಮಲಗಿದವರು ಮತ್ತೆ ಹೇಳುದು ಅವರ ವೇಷಕ್ಕಾಗುವಾಗ. ಈಗ ನೋಡುವವರಿಲ್ಲ, ಕೇಳುವವರಿಲ್ಲ ಬಿಡಿ. ಆದರೂ ಒಂದು ಧೈರ್ಯದಲ್ಲಿ ಭಾಗವತರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ದೇವಿ ಮಾತನಲ್ಲ ಭಾಗವತ, ನಾನು ಸ್ವಲ್ಪ ಮಲಗ್ತೇನೆ ಇವತ್ತು ಅಂತೇಳಿ. ಹೋ ಅಂತೇಳಿ ಹಾಗೆ. ಆವಾಗ ಮನೆಗೆಲ್ಲ ಬರ್ಲಿಕ್ಕಿಲ್ಲ, ರಾತ್ರಿ ಬಸ್ ಇರಲಿ, ಲಾರಿ ಇರಲಿ ಅಂತದಿರಲಿ, ಬೆಳಗಿನ ತನಕ ಇರಬೇಕು. ಹೌದು. ಹಾಗೆ ನನಗೆ ಮಹಿಷಾಸುರ ಅಲ್ಲಿ ಬಂತು. ಗಂಗಾಯ ಶೆಟ್ಟರ ತಂದೆ ತೀರಿ ಹೋದ ಕಾರಣ ಸಡನ್ ಆಗಿ ನನಗೆ, ಅದರಲ್ಲಿ ಮಹಿಷಾಸುರ ಮಾಡುವವರಿದ್ರು, 2ನೇ ಬಣ್ಣ ವೇಷದವರಿಗೆ ಕೊಡಬೇಕು ಅಂತ ಲೆಕ್ಕ ಅದು. ಹೌದು, ಕರೆಕ್ಟ್. ಮೇಳದಲ್ಲಿ 2ನೇ ಬಣ್ಣದವನಿಗೆ ಮಹಿಷಾಸುರ. ರಾಮಕುಲ ಅಲ್ಲಿ, ದಾಸನಡಕ ರಾಮಕುಲ ಅಲ್ಲಿ, ಒಳ್ಳೆಯ ವೇಷ, ಸಾಧು ಸ್ವಭಾವ ಮಾತ್ರ ವ್ಯಕ್ತಿ. ರಂಗಸ್ಥಳದಲ್ಲಿ ವೇಷಗಳು ಕೂಡ ಹಾಗೆ ದೊಡ್ಡ ಒಂದು ಘೋರ ಅಂತ ಹೇಳಲಿಕ್ಕಿಲ್ಲ. ರಂಗಸ್ಥಳದಲ್ಲಿ ಆ ಜನ ಸಾಧುವೆ, ಆದರೆ ಬಣ್ಣದ ವೇಷ ಚಂದ ಮಾಡ್ತಾ ಇದ್ದ. ಅವರಿಗೆ ಎಷ್ಟು ಗೊತ್ತುಂಟು, ಅದಷ್ಟನ್ನು ಚಂದ ಮಾಡಿ, ಎಷ್ಟು ಅರ್ಥ ಹೇಳಬೇಕು ಅದಷ್ಟನ್ನು ಹೇಳಿ ಬರ್ತಾ ಇದ್ರು ಅವರು. ಭಾಗವತರಿಗೆ ಅವರ ಹತ್ರ ಮಹಿಷಾಸುರ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಕುಣಿಯುವುದಿಲ್ಲ ಅವರು ತುಂಬ. ಅದಕ್ಕೆ ಕುಣಿಯುವಿಕೆಯೇ ಪ್ರಧಾನ ಅಂತಲ್ಲ, ಆ ರಂಗಸ್ಥಳ ಮಹಿಷಾಸುರನದ್ದೇ ಒಂದು ಕ್ರಮ ಅಂತ ಉಂಟು. ಹೌದು, ಕರೆಕ್ಟ್. ಹೌದು. ಮತ್ತೆ ಅವರ ಒಂದು ಕಲ್ಪನೆಯ ಮಹಿಷಾಸುರ ಅಂತ ಉಂಟು, ಹಾಗೇ ಬರಬೇಕು ಅಂತ ಅವರಿಗೆ ಇತ್ತು. ಈಚೆಂದ ಮಂಜುನಾಥ ಭಟ್ರು ಕೂಡ ಮಾಡ್ತಿದ್ರಂತೆ ಮಹಿಷಾಸುರ, ನಾನು ನೋಡಿದ್ದೇನೆ. ಹೌದು. ಅವರ ಹತ್ರ ಸಹ ಹೇಳಲಿಲ್ಲ ಅವರು. ಹೇಗೆ ತೀರ್ಮಾನ ತಗೊಂಡ್ರು ಗೊತ್ತಿಲ್ಲ. ಮ್ಯಾನೇಜರ್ ಹತ್ರ ಹೇಳಿದ್ರು, ಅದು ಇವತ್ತು ಜಗದಾಬಿ ಹತ್ರ ಮಾಡಿಸುವ ಅಂತ ಹೇಳಿ. ಮ್ಯಾನೇಜರ್ ಭಾಗವತರೆ ಜಗದಾಬಿಡ ಅಂತೇಳಿ, ದನಿಕುಲ್ಡ ಕೇನೋಡಾವು ಅಂತೇಳಿ, ದನಿಕುಲ್ಡ ಕೇನೋಡೊಂದಿದ್ಯಾ ಇನಿ ಮಲ್ಪಾಡಾಯಿ ಅಂತೇಳಿ, ಈರು ಪಂಡರಡ ಭುಜಂಗಮಾಣೆ ಅಂತೇಳಿ ಆವಾಗ ಮ್ಯಾನೇಜರು, ಈರು ಪಂಡರಡ ಆಗುವಾಗತ್ತಾರೆ ವೀರೆಗೆ ಬಿಟ್ಟು ನಾವು ಸರಿ ಮಲ್ ಬಂದು ಹೇಳಿದ್ದ, ಇಂಚೆಂಚ ಮರ್ಯಾದೆ ಉಳಿಪೊಡಿ ಜಾನಾಂಡಲ ಮಿನಿ ಅವಳು ಬೋತ್ರೆ ಅವನ ಮಿನಿ ಮಂತಡ ಜಾಗತಡೆ ಕೂರಡು ಮಡ್ಡೆಗೆ ಬಾಡುವೇನಂತೇಳಿ. ಭಾಗತ್ರೆ ಅವು ಅಂಪು ಪೊಡಿಯಾಪುನು ನಲ್ಪರೆಪುರ ಇಂಚ ಈ ಬಲೈ ವೇಷ ಬಾಡದ ರಂಗಸೊಳಗು ಸಬೆಟ್ಟಮಂತ ಬಲಿಪೋತ್ರಿ ಕಂಡಬಟ್ಟೆ ಇಂಚ ತೊಂದಿನ ಮೆತ್ತು ದರ್ತು ಬರ್ತದು. ಆ ದೊಂದಿಡು ನಿನ್ನ ವೇಷ ಬೊಳ್ಚಗ ನಿನ್ನ ಮೋರೆ ಸೋಜೋಡು, ಕರೆಕ್ಟ್. ದೊಂದಿದ ಬೊಳ್ಚಗಿನ್ನ ಮೋರೆ ಸೋಜೋಡು, ಒಟ್ಟು ಇಂಚ ಬತ್ತದ ಒಂದು ಸಾದಿ ಬಾಯರ ದೊಂಡಿ ಬತ್ತುನತ್ತು ಸಬೆಟ್ಟ ಬನ್ನಾಗ ದೊಂದಿದ ಪ್ರಕಾಶೋಡು ಇನ್ನ ಮೋರೆ ಸೋಜೋಡು, ಕರೆಕ್ಟ್. ಮತ್ತೊಂದು ಬರೋಡು ಅವು ಈ ದೆರ್ಪೊಡೊಂದಿದ್ದೆ ಅಕ್ಕಳು ಕೆಲಸದ ಅಕ್ಕಳು ಬತ್ತಬೇಕು. ಆಗುವಾಗತ್ತೆ ಗೊತ್ತಾಯ್ತ ಬರ್ಪುಣ ಪುರ ಈ ಕೆಲಸದ ಅಕ್ಲೇಮಂತಡ್ಡೆ ಅನುಭವ ಇತ್ತು ನಾಕಳು ಅಕ್ಕಳು ನಾನು ಉಳ್ತಂದು ಬರ್ಬೇಕು, ಕರೆಕ್ಟ್. ಹೇಗೆ ಅಂತ ಅವರು ಈ ಗಂಗಾ ಶೆಟ್ಟರಿಗೆ ನೋಡಿ ಕೇಳಿ ಮಾಡಿ ಅವ್ರಿಗೆ ಅಭ್ಯಾಸ ಉಂಟು. ಮಹಿಷಾಸುರ ಮಾಡುವಷ್ಟು ಸಾಮರ್ಥ್ಯ ಇರ್ಬೋದು ಅವರು. ನೋಡಿ, ಒಂದು ನಮ್ಮ ಮೇಳಗಳಲ್ಲಿ
ಕೆಲವೊಂದು ಕೆಲಸದವರನ್ನು ಕೂಡ ನಾವು ತಾತ್ಸಾರ ಮಾಡಲಿಕ್ಕಿಲ್ಲ ಅಂತೇಳಿ. ಈ ಕೆಲಸದವರಿಗೂ ಕೂಡ ಕೆಲವೊಂದು ಅನುಭವಗಳುಂಟು. ಒಂದು ನಮ್ಮ ಕಟೀಲು ಮೇಳದಲ್ಲಿ 2-3 ಜನ ರಂಗಸ್ಥಳಕ್ಕೆ ಕೆಲಸದವರಿದ್ದರು. ಒಂದೊಂದು ವೇಷಗಳು ಎಷ್ಟೆಷ್ಟು ಹೊತ್ತಿಗೆ ಹೊರಡುವುದು, ಎಷ್ಟು ಹೊತ್ತಿಗೆ ನಿರ್ಗಮಿಸುವುದು, ಅದಷ್ಟು ಇದು ಕ್ಯಾಸೆಟ್ ಮಾಡಿದಾಗೆ. ಹೌದು, ಅಷ್ಟು ಅಚ್ಚಾಗಿ ಹೋಗಿದೆ ಅವರಿಗೆ. ಮತ್ತೆ ಒಬ್ಬ ಒಂದು ವೇಷದವ ಚೌಕಿಯಲ್ಲಿ ಕೂತ್ಕೊಳ್ಳಿಲ್ಲ ಅಂತಂದರೆ ಕೂಡಲೇ ಅವರಿಗೆ ಗೊತ್ತಾಗಿತ್ತು, ಓ ಇಂಥವ್ರು ವೇಷ ಕೂತ್ಕೊಳ್ಳಿ, ಅವರ ವೇಷ ಹೋಗ್ಲಿಕ್ಕಾಯಿತು, ನಾನೇ ಬಣ್ಣೆ ಮಾಡ್ತಿದ್ದೀರಿ, ಲಕ್ಕಲೆ ಅಂತೇಳಿ ಅವರಿಗೂ ಕೂಡ ಒಂದು ಜವಾಬ್ದಾರಿ ಇತ್ತು. ಹಾಗೆ ನನ್ನೊಬ್ಬ ಈ ಮಹಿಷಾಸುರನಿಗೆ ದೊಂದು ಹಿಡಿಯುವವ ಅವಣ್ಣರ ಇಂಚ ಪೋಲೆ ಅಂಚ ಮಲ್ಪಲೆ ಮುಳ್ತುರ್ದಾನಾಗ ಅಂಚಿ ಬಲಿಪುಲೆ ಮುಳ್ತುರ್ದು ಇಂಚಿ ಬಲಿಪುಲೆ ಇಂಚ ಪೋಲೆ ಬಕ್ಕಮೆಲ್ಲ ಐಟೆ ಬಲ್ಲೆ ಮುಳ್ಪ ರಡ್ಡ ಸರಿ ರಾಳದಕ್ಲೆ ಅಲ್ಪೊಂಜಿ ಸರಿ ರಾಳದಕ್ಲೆ ಅಂತೇಳಿ ಹೀಗೆ ಹೇಳಿ ಕೊಟ್ಟು ಅವರು ಒಂದು ಆ ಹೊರಗಿನ ಒಂದು ಕ್ರಮಗಳು ಹೇಗೆ ಉಂಟು ಅಂತೇಳಿ ಅವರನ್ನು ಹೇಳಿಕೊಡ್ತಾ ಬಂದರು. ಆಯಿತು. ಆ ದಿವಸ ಏನು ನನಗೇ ಸಮಾಧಾನ ಆಗಲಿಲ್ಲ. ಒಂದು ದೊಡ್ಡ ಮಹಿಷಾಸುರ, ಎಂಥ ಮಹಿಷಾಸುರ ಅಂತೇಳಿ. ಹಾಗೆ ಭಾಗವತರ ಹತ್ರ ಜಾಲ ಪಾಪನ ಜಾಲ ಪಾಪನ ಮಾರೆ ಅವು. ಮತ್ತು ಈ ಎಲ್ಲ ಹಂಚಿ ಹೋಗೋಣ ಎಲ್ಲ ಇಲ್ಲಡೆ ಹೋರಲ್ಲಿ ಎಲ್ಲ ಆಟ ಕೈಕಂಬಾಡು ಮಾರೆ. ಚಂದಾಯ ಪೂಜಾರಿ ಅಂತೇಳಿ ದೊಡ್ಡ ದೈವಮಾತ್ಮೆ. ಅವ ಭಯಂಕರ ಒಂದು ದೈವಮಾತ್ಮೆಗೆ ಖರ್ಚು ಮಾಡ್ತಾನೆ. ಅವಾಗಲೇ 1 ಲಕ್ಷ ಖರ್ಚು ಮಾಡ್ತಾ ಇದ್ದ ಆ ಕಾಲದಲ್ಲಿ. ಯಾವಾಗ ಇದೊಂದು 15 ವರ್ಷವೂ ಅಲ್ಲ, ಒಂದು 20 ವರ್ಷ ಭಾರಿ ಖರ್ಚು ಮಾಡಿದವ. ಮಕ್ಕಳಿಗೆ ಪೂರ ಮಹಿಷಾಸುರ, ಸಾಧಾರಣದ ಮಹಿಷಾಸುರ ಕಣ್ಣಿಗೆ ಬತ್ತುರಿ ಮಾರಾಯ. ಈ ಇಂಚಮಂತಂಡ ಜಾದಾತ್ನ ಪಣ್ಲೆ ಬಾಗಾದ್ರೆ ಅವು ಕ್ರಮನೇ ಅಂಚತ್ತು ಮಾರಾಯ. ಈ ಗಂಗಾ ಶೆಟ್ಟರ್ನ ಸೂತ್ರ ಏನ ಸೂತೆ ಸುಖ ಅವರ ನೆನಪು ಮಂಪಾಗ್ಯಾರ ಅವು. ಅವು ಆ ದಿವಸ ಮನೆಗೆ ಹೋಯಿತು. ಕೈಕಂಬದ ಆಟ. ಭಾಗವತರು ಮತ್ತು ಇವರು ಆಟ ಆಡಿಸುವವರು ದನಿಗಳಿಗೆ ಹೋಗಿ ಹೇಳಿದ್ರಂತೆ, ಮೂಜಿನ ಸೆಟ್ಟದ ಗಂಗಾ ಶೆಟ್ರ್ ಇಜ್ಜರಿಗೆ ತ ಮಹಿಷಾಸುರ ಏರಮಲ್ಪುನ್ ಸೆಟ್ರೆ ನಂಗೆ ಬೇತೆ ಮೇಳಡ್ದು ತರ್ಪುಡಾಗನ ಮಹಿಷಾಸುರಾಗಿ ಇಜ್ಜ ಅವು ನಂಕದಲ್ಲ ಇಟ್ಕು ಮಂಡ್ಯ ವೆಚ್ಚ ಮಲ್ಪೆರಜಿ ನಮಗೆಲ್ಲ ಸತ್ತಾವು ಹೇಳಿದ್ರಂತೆ. ಯಾರು ವಿಠಲ್ ಶೆಟ್ರು ಅವರದ್ದು ಬಹಳ ದೊಡ್ಡ ಗುಣ. ಅವು ನಮ್ಮ ಕೆಲಸ ಅತ್ತತ್ತೆ ಭಾಗವತಿಯರು ಉಳ್ಳ್ಯಾರತ್ತ ಅವಳ ಬೊಕ್ಕ ಭಾಗವತಿಯರಿಂದ ಒಂಡಾರು ಕುರಿಯದಾರ ಅವು ಆರು ದಾನೆಲ್ಲ ವ್ಯವಸ್ಥೆ ಮಾಡಬೋರು ಮತ್ತು ಅವು ಏರ ಒಂಜಿ ಭಟ್ರಿಗೆ ಅತ್ತವು ಅವು ಮತ್ತು ಭಟ್ರ ಅಂಡದಾನೆ ಮಲ್ಪುಯಾರು ಆರು ಮಲ್ಪಾವ್ಯಾರತ್ತ ಮತ್ತು ನಮ್ಮ ಬೇತೆ ಮಲ್ಪುಗ ಒಂಜಿ ಭಾಗವತಿಯರು ಬರಡ ಹಿಡಿದು ಬೊಕ್ಕ ನಮ್ಮ ಪಾತೆರೊಳಗ ಬೋಡುಂದಂಡ ಏನು ಕಾರು ಕೊಡ್ತು ಕಡಪುಡುವೆ ತರ್ಪುಡಾಗ ಇಟ್ಟ ಇನ್ನಿದಲ್ಲ ಇದು ಭತ್ತ ನಡಾರ ಬೈಯಾಗಿ. ಆಯ್ತು. ಸಾಯಂಕಾಲ ನಾನು ಹೋದೆ ಕೈಕಂಬಕ್ಕೆ ಹೋಗುವಾಗ ಭಾಗವತರು ಬರಬೇಕಷ್ಟೇ ಬಂದರು. ಬಂದ ಕೂಡಲೇ ಅಂದ ಜಗತ್ತು ಇಂಚುವಲ್ಲ ಇಂಚ ಒಂದು ಇನಿ ಮಹಿಷಾಸುರಪುರ ಇಂಚ ಗೊತ್ತುಂಡತ ಕ್ರಮುಂಟ ಅವಡು ಪೊರ್ಲ ಅವಡು ಮಾಂಪೋಡು ಆಯಿತು. ಅವು ಭಾಗವತರು ಬೇರೆ ಏನು ಹೇಳಲಿಲ್ಲ. ಅವು ಬೊರ್ಲ ಅವಡಿನಿ ಎಲ್ಲ ಗಡಿಬಿಡಿ ಮಾಂಪೋತ್ರಿ ಟೆನ್ಷನ್ ಅಂಪೋತ್ರಿ ಆಯಿತು. ಮರುದಿವಸ ಆಟ ಆಡಿಸುವವ ಅವ ತಲೆಗೆ ಕೈ ಇಟ್ಕೊಂಡು ಏನು ಪುಕಾಡೆ ಕೋಡೆ ಪಂಟ್ರಿ ಅದ್ಭುತ ಸ್ವಾಮಿ ಭಯಂಕರ ಮಹಿಷಾಸುರ ಎಲ್ಲ ಭಾರಿ ಬೊರ್ಲಾತನು ಹೆಂಗೆ ಈತು ಮಲ್ಪೋರಂದು ಯಾನು ಎನ್ನದು ಜಿಯಾನು ನಾನು ದಂಡೊಂದಂಡಿ ಇದೆ ಪತ್ತೊಂಡೆ ಆವಾಗ 200 ರೂಪಾಯಿ ಕೊಟ್ಟ. ಅದೇ 20 ವರ್ಷದ ಹಿಂದೆ 200 ರೂಪಾಯಿ ಕೊಟ್ಟ. ನನಗೊಂದು ಭಾಳ ಖುಷಿ ಆಯಿತು. ಒಂದು ಒಳ್ಳೇದಾಯ್ತಲ್ಲ, ಭಾಗವತರಿಗೆ ಒಂದು ತೃಪ್ತಿ ಆದ. ಒಂದು ಭಾಗವತೆರಡ ಪಂಡ್ಲೆ ಇರು ಅಂತೇಳಿ ನೀನು ಭಾಗವತೆರಡ ಪಂಡ್ಲೆ ಅರೆಗೆ ಸಂತೃಪ್ತಿ ಆಂಡಡೆಗೆ ಅಂತೇಳಿ ಆಯಿತು. ಮತ್ತು ಅದನ್ನು ಒಂದು ದಿವಸ ಅದು ಆದರೂ ಕೂಡ ಭಾಗವತರಿಗೆ ಸಮಾಧಾನ ಆಗಲಿಲ್ಲ. ಅವರ ಒಂದು ಸಂಬಂಧಿಕರ ಮನೆ ಉಪ್ಪಿನಂಗಡಿ ಹತ್ರ ಒಂದು ಒಳಗೆ ನನ್ನನ್ನು ಕರೆದುಕೊಂಡು ಹೋದರು. ಶಂಕರಣ್ಣ ಕೂಡ ಜೊತೆಗಿದ್ದಾರೆ. ನಾನು ಕೂಡ ಹೋದೆ. ಅಲ್ಲಿ ಅವರು ನನಗೆ ಕೂತು ಇದರ ಬಗ್ಗೆ ಸ್ವಲ್ಪ ಇದು ಮಾಡಿದರು, ಪಾಠ ಮಾಡಿದರು. ಮತ್ತು ಇದರಲ್ಲಿ ಹೋಗುವ ನೆಲದಲ್ಲಿ ಹೋಗುವ ಕ್ರಮಗಳನ್ನು ಹೀಗೆ, ಮತ್ತು ತಲೆ ಅಲ್ಲಾಡಿಸುವ ಕ್ರಮ, ಒಂದು ಎತ್ತು ಕೋಣ ಒಂದು ಹೇಗೆ ತಲೆ ಅಲ್ಲಾಡಿಸ್ತದೆ, ಅದನ್ನು ಹೇಗೆ ಅಲ್ಲಾಡಿಸಿ ಹೇಗೆ ತಿರುಗಿ ನೋಡ್ತದೆ, ಒಮ್ಮೆಲೆ ತಿರುಗಿ ನೋಡ್ತದ ಇಲ್ಲ, ಕೋಣ ಯಾವಾಗಲೂ ಮೆಲ್ಲ ನಿಧಾನಕ್ಕೆ ಹೀಗೆ ನೋಡುದು, ಅದು ನೋಡುವಾಗಲೂ ಕೂಡ ಕಣ್ಣು ಮೇಲೆ ಕರೆಕ್ಟ್ ಅದು ಕೂಡ ಅದರದ್ದು ನೋಡುವ ಆ ಕೊಂಬುಗಳು ಕೂಡ ಅದು ಒಂದು ಬದಿಯಲ್ಲಿ ಹೀಗೆ ಎತ್ತರಾಗಿ ನಿಲ್ಲೋದು, ಮತ್ತೊಂದು ಬಡಿ ಹೀಗೆ ಇರೋದು ಅಂತೇಳಿ. ಅದು ತಲೆಯನ್ನು ತಗ್ಗಿಸಿ ಅಲ್ಲ ಅಂತ, ಅದು ನೋಡುವ ಕ್ರಮವೇ ಹಾಗೆ ಹೀಗೆ ಅಂತ. ಒಂದು ಮಲೆತು 5 ಲಯ ಮಲೆದುಂತಿಂದು ಲಯ ಎಲ್ಲ ಕೋಣ ಲೆಕ್ಕ ಅಬ್ಬೋ ಅಂತೇಳಿ ಅದಕ್ಕೆ ಹೇಳೋದು ಅಂತೇಳಿ. ಅಂದರೆ ಒಂದು ಮಹಿಷಾಸುರ ಮಾಡುವುದಿದ್ರೆ ಅಂದರೆ ಆ ರೂಪವನ್ನು ಕೊಟ್ಟಿದ್ದಾರೆ, ಹಾಗೆ ಆಗಬೇಕು ಅಂತಲ್ಲ, ಆ ರೂಪ ಹಾಗೆ ಕೊಟ್ಟಿದ್ದಾರೆ. ಒಂದು ಕೋಣ ಅಂದ್ರೆ ಹೇಗೆ ಅಂದರೆ ಜನಗಳಿಗೆ
ಅವು ಮಹಿಷಾಸುರ ಬಂಡ ಇಂಚ ಅಂತ ಜನಗಳೇ ಆಗಿ ಹೋಗಿದೆ. ಆದ್ದರಿಂದ ನಾವು ಹೀಗೆ ಮಾಡಬೇಕು. ಇನ್ನು ಬರುವಾಗಲೂ ಕೂಡ ಹಾಗೆ ಒಂದು ನೇಲೆ ಒಂದು ದಾಂಡಿ ಕಾಲಕ್ಕ ಬರೋಡೆ ಅವು ಬಂಡ ಇಂಚ ಗೋಣೆ ಬಂಡ ಗೋಣೆ ಒಟ್ಟಿಗೆ ಬಲಿತೊಂದು ಬಂಡ ಅವು ಮಹಿಷಾಸುರ ಎತ್ತವು. ಅವು ಇಂಚಿನಾಳ ಒಂದು ಗುಂಡು ವೇಷ ಒಂದು ಸಭೆಟ್ಟು ಬೋಪನ ಒಂದು ಸರಿ ಅದು ಆಯ್ತು ಅಂತೇಳಿ ಹಾಗೆ ನನಗೆ ಅದನ್ನು ಒಂದು ಚಂದ ಮಾಡಿ ಅಭ್ಯಾಸ ಮಾಡಿದ್ರು ಒಂದು ಮಹಿಷನನ್ನು ಹೇಗೆ. ಮತ್ತೆ ಗಂಗಾ ಶೆಟ್ಟರು ಬಂದರು, ಅದೇ ಕಂಟಿನ್ಯೂಸ್ ಆಗಿ ತಂದೆ ಅವರು ತೀರಿ ಹೋದನ 6 ದಿನವೂ ದೇವಿ ಮಾತ್ಮೆ, 6 ದಿನವೂ ನನ್ನ ಮಹಿಷಾಸುರ. ಒಂದೊಂದು ದಿನ ಒಂದೊಂದು ಬೇರೆ ಬೇರೆ ಟೈಪಲ್ಲಿ ಆಯಿತು. ಒಂದು 6ನೇ ದಿನ ಆಗುವಾಗ ಒಂದು ರೂಪಕ್ಕೆ ಬಂತದ್ದು. ಅಲ್ಲಿಂದ ಮತ್ತೆ ಅದು ಫೇಮಸ್ ಆಯಿತು. ಒಂದು 6 ದಿನಗಳ ಕಾಲ ಒಂದು ಹೆಸರು ಬರಲಿಕ್ಕೆ 6 ದಿನವೂ ಬೇಡ ಇತ್ತು. 6 ದಿನಗಳ ಒಳಗೆ ನನಗೆ ಹೆಸರು ಬಂತು ಮಹಿಷಾಸುರನದ್ದು. ಆ ಮಹಿಷಾಸುರ ವೇಷ ಮಾಡುವವರು ಯಾರು? ಬಣ್ಣದ ವೇಷದವರು. ಹೌದು. ಇದು ಈ ಸ್ತ್ರೀವೇಷ ಮಾಡುವವನಿಗೆ ಬಣ್ಣದ ವೇಷ ಕೊಟ್ಟರೆ ಹೇಗೆ? ಕರೆಕ್ಟ್. ಅಂದರೆ ನನ್ನನ್ನು ಅಷ್ಟು ತಯಾರು ಮಾಡಿದ್ದಾರೆ. ಸ್ತ್ರೀವೇಷಕ್ಕಾಗುವಾಗ ನೀನು ಹೇಗಿರಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ನಿನಗೆ ಅದು ಸಾಧ್ಯ ಉಂಟು. ಎಲ್ಲರಿಗೆ ಅದಿಲ್ಲ, ಅದು ದೇವರ ಕೊಡುಗೆ ಅಂತ ನನ್ನ ಹತ್ರ ಹೇಳ್ತಂದ. ದೇವರು ಕೊಡ ಮುಂದು ಮಾರೆ ಅವು ಗಿಫ್ಟ್ ಅವನಿಕ್ ಅಂತೇಳಿ. ಒಮ್ಮೊಮ್ಮೆ ಅವರು ಸೂತ್ರ ತುಳಲ್ಲಿ ಮಾತಾಡೋದುಂಟು, ಒಮ್ಮೊಮ್ಮೆ ನಮ್ಮ ತುಳಲ್ಲಿ ಮಾತಾಡೋದುಂಟು. ಅವು ದೇವರ ಕೊರನೆ ಗಿಫ್ಟ್ ಮಾರೆ ನಿಕ್ಕವು ನಿಕ್ಕ ಅಂಗಾಂಗ ಕೊಡ್ತೀರಿ, ಮೋರೆ ಕೊಡ್ತೀರಿ, ಒಂಜಿ ಸ್ವರ ಕೊಡ್ತೀರಿ, ಅವೇನೊಂದು ಉಪಯೋಗ ಅಂತಂದ್ರೆ ಗೊತ್ತೋದ್ಯತ ಮಾರೆ ಅಂತ ಸ್ತ್ರೀವೇಷ. ಆಯಿತು. ಹಾಗೆ ನನ್ನನ್ನು ಬೇರೆ ಬೇರೆ ಸ್ತ್ರೀವೇಷ ಮಾಡಿಸಿ ಕೂಡಲೇ ರಾಕ್ಷಸ ಪಾತ್ರ, ಇಲ್ಲದಿದ್ದರೆ ಸುರುವಿಗೆ ರಾಕ್ಷಸ ಪಾತ್ರ ಇದ್ರೆ ಕೊನೆಗಾಗುವಾಗ ನನಗೆ ರಾಣಿಯ ಪಾತ್ರ. ಒಂದೇ ದಿವಸದಲ್ಲಿ ರಾಕ್ಷಸ ಪಾತ್ರ ಮಾಡಿ ಸ್ತ್ರೀವೇಷ ಮಾಡಿದವ ನಾನು, ಒಂದೇ ದಿವಸದಲ್ಲಿ. ಒಂದು ಸಲ ಮಧುಗೈಟಬರು ಮಾಡಿ ನಾನು ದೇವಿ ಮಾಡಿದ್ದೇನೆ ದೇವಿ ಮಾತ್ಮೆಯಲ್ಲಿ. ಮಧುಗೈಟಬರ ಒಂದು ಇದು ನೋಡಿ, ಟೈಪು ನೋಡಿ, ಆ ಸ್ವರಗಳ ಕುಣಿಯೋದೆಲ್ಲ ಮಾಡಿ ನಾನು ದೇವಿ ಮಾಡಿದ್ದೇನೆ. ನೀವು ದೇವಿಯಲ್ಲಿ ಎಷ್ಟು ಮಾಡಿದ್ದೀರಿ? ಮಾಡಿದ್ದೇನೆ. ಹಾಗಂತೇಳಿ ನನ್ನ ನಿಜವಾಗಿ ಆದ್ರೆ ದೇವಿ ಅವರು ಹೇಳ್ತಾ ಇದ್ರು ಬಹಳ ಚಂದ, ನಿನ್ನ ದೇವಿಯ ಕುಣಿಕೆ ಇದಕ್ಕೆ ಬಹಳ ಚಂದ ಮಾರದು, ಯಾರು ಹಾಗೆ ಮಾಡ್ತಾ ಇರಲಿಲ್ಲ ಅಂತೇಳಿ ಅವರು ಹೇಳುವ ಹಾಗೆ. ನಿಜವಾಗಿ ಆದರೆ ನಾನು ದೇವಿಯಲ್ಲಿ ಫೇಮಸ್ ಆಗಬೇಕಿತ್ತು, ಆದದ್ದು ಮಹಿಷನಲ್ಲಿ ಫೇಮಸ್. ಅದು ಏನಂತ ಗೊತ್ತಿಲ್ಲ. ದೇವಿಯ ವೇಷದಲ್ಲಿ ದೈವಿ ವೇಷ ತುಂಬ ಮಾಡಿದ್ದೇನೆ. ಮತ್ತು ಸಾಧಾರಣ ರಾಣಿ ಪಾತ್ರಗಳು, ಒಂದೊಂದು ಪ್ರಸಂಗದ ಸ್ತ್ರೀವೇಷ ಮುಖ್ಯ ಪಾತ್ರಗಳನ್ನು ತುಂಬ ಮಾಡಿದ್ದೇನೆ. ನನ್ನ ಹತ್ರ ದಮಯಂತಿಯನ್ನು ಕೂಡ ಮಾಡಿಸಿದ್ದಾರೆ ಅವರು. ಹೌದಾ? ಭಾರಿ ಅದು ನಿಜವಾಗಿ ದೊಡ್ಡ ದೊಡ್ಡ ಒಂದು ಯಕ್ಷಗಾನ ಅಭಿಮಾನಿಗಳು, ಯಕ್ಷಗಾನದ ಬಗ್ಗೆ ಚೆನ್ನಾಗಿ ನುರಿತವರು ಇದ್ದ ಜಾಗದಲ್ಲಿ. ಅದು ಈ ಅವರ ಮನೆಯ ಕುರಿಯದ ಹತ್ತಿರವೇ ಒಂದು ಅದಕ್ಕೆ ಎಂಥದೋ ಒಂದು ಹೆಸರು ಕರೋಳು ಅಂತೇಳಿ. ಆ ಸಾಮಾನ್ಯ ಒಡಿಯೂರ್ನ ಹತ್ರ ಎಲ್ಲೇ ಬರ್ತದೆ, ಅಲ್ಲಿ ಸಾಮಾನ್ಯ ಇರುವುದೇ ಎಲ್ಲ ಯಕ್ಷಗಾನ ಇದೆ. ಅಲ್ಲಿ ಏನಾದ್ರೂ ಒಂದು ತಪ್ಪು ಮಾಡಿದ ಕೂಡಲೇ ಹೇಳಿವರು ಚೌಕಿಯಲ್ಲಿ, ನಾವು ನಿನ್ನ ಸಮರ್ಥ ವಂಚ ಅರ್ಥಲಂಚ. ಅಲ್ಲಿಯವರು ನನ್ನನ್ನು ಕೊಂಡಾಡಿದ್ದಾರೆ. ನಾನು ಹೆಮ್ಮೆಯಲ್ಲಿ ಹೇಳುವುದಲ್ಲ, ನಾನು ಮಾಡಿದ್ದೇನೆ ಅಂತೇಳಿ. ಆದರೆ ಅಷ್ಟು ಚೆಂದ ಆಗಿದೆ, ಎಷ್ಟು ಬೇಕು ಅದಷ್ಟನ್ನು ಅಚ್ಚುಕಟ್ಟಾಗಿ ನೀವು ಮಾಡಿದ್ದೀರಿ. ಅಲ್ಲ, ಅದಕ್ಕೆ ಅದು ಪೂರಕವಾಗಿ ಇನ್ನೊಂದಂತ ಹೇಳಿದರೆ, ನಮ್ಮ ಬೆಳ್ಳಾರೆ ಮಂಜುನಾಥ ಭಟ್ರು ಅವರದ್ದು ನಳ, ಅದು ಗೊತ್ತುಂಟಲ್ಲ ನಿಮಗೆ ಅವರದ್ದು. ಮತ್ತೆ ಆ ಕ್ರಮಗಳು ಕೂಡ ಅಷ್ಟೇ. ಅದು ಮತ್ತೆ ಒಟ್ಟಾರೆ ಏನಾದರೂ ಮಾಡಿಕೊಂಡು ಏನಾದರೂ ಅರ್ಥಗಳನ್ನು ಹೇಳಿಕೊಂಡಿಲ್ಲ. ಅದೆಷ್ಟು ರಂಗಸ್ಥಳಕ್ಕೆ ಬೇಕು ಅಷ್ಟನ್ನು ಚಂದ ಮಾಡಿಕೊಂಡು ಹೋಗ್ತಾ ಇದ್ರು. ಒಳ್ಳೆ ಪೋಣಿಸಿ ಅದರ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಮತ್ತೆ ಆಗಾಗ ಭಾಗವತರು ನನ್ನಲ್ಲಿ ಎಚ್ಚರಿಸ್ತಾ ಇದ್ರು, ಇನ್ನು ಹೇಗೆ ಮುಂದೆ ಹೇಗೆ ಅಂತೇಳಿ. ಫಸ್ಟ್ ದಮಯಂತಿ ಮಾಡುದು ನಾನು, ಮುಂದೆ ಹಾಗೆ ಅಂತ ಶ್ರೀವೇಷಗಳನ್ನೆಲ್ಲ ನನ್ನ ಹತ್ರ ತುಂಬಾ. ಪುಂಡರೀಕಾಕ್ಷ ಉಪಾಧ್ಯಾಯರು ಅವರೆಲ್ಲ ಇದ್ರು. ಪುಂಡರೀಕಾಕ್ಷ ಉಪಾಧ್ಯಾಯರಿಗೂ ಕೂಡ ನಾನು ಏನೊಂದು ಸಡನ್ ಅವರಿಗೆ ಹುಷಾರಿಲ್ಲದೆ ಹಾಗೆ ನನಗೆ ಇಲ್ಲಂತಾದ್ರೆ ಅವರ ದಮಯಂತಿ ಬಹಳ ಚಂದ. ಹೌದು. ಅವರದ್ದು ನಾನು ತುಂಬಾ ವೇಷಗಳನ್ನು ನೋಡಿ, ಒಳ್ಳೆ ಒಂದು ಗರತಿ ಪಾತ್ರಗಳಲ್ಲಂತೂ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ದೇವಿ ಮಾತ್ಮೆಯಲ್ಲಿ ಮತ್ತೆ ದೇವಿಯು ಕೂಡ ಹಾಗೆ. ಆ ಸಮಯದಲ್ಲಿ ಅವರಷ್ಟು ಒಂದು ಒಳ್ಳೆಯ ದೇವಿ 4 ಮೇಳಗಳಲ್ಲಿ ಅವಾಗ ಯಾರದ್ದು ಇರಲಿಲ್ಲ. ಉಪಾಧ್ಯಾಯರ ದೇವಿ ನೋಡ್ಲಿಕ್ಕೆ, ನನ್ನ ಮಹಿಷಾಸುರ ನೋಡ್ಲಿಕ್ಕೆ ಅಂತ ಬರ್ತಾ ಇದ್ರು. ಹೌದೌದು, ಗೊತ್ತು. ಈಗ ಗೊತ್ತುಂಟಲ್ಲ ನಿಮಗೆ ದೇವಿ ಮಾತ್ಮೆ ಹೇಗೆ ನಡೀತಾ ಉಂಟು ಅಂತ. ಹೇಳಲಿಕ್ಕಿಲ್ಲ ಬಿಡಿ. ಹಾಗೆ ಆ ರೀತಿಯಾಗಿ ನನಗೆ ಮಹಿಷ ಬಂದದ್ದು. ಅಂದ್ರೆ ಈಗ ನೀವು ನಿಮ್ಮದು ಸೀಟು ಬಣ್ಣದ ವೇಷದ್ದು ಸೀಟ್ ಅಲ್ಲ, ಅಥವಾ ಸ್ತ್ರೀ ವೇಷದ್ದು ಸೀಟ್ ಅಲ್ಲ. ನಿಮ್ಮ ಸೀಟ್ ಯಾವ್ದಿದ್ದದ್ದು ಆಗ ನನಗೆ ಒಂದು ಒತ್ತು ವೇಷದ ಹಾಗೆ, ಒತ್ತು ಮೊದಲೆಗಾರರು ಅಂತ ಹೇಳುದಿಲ್ವಾ? ಹೌದು. ಸ್ಥಿತಿಯಲ್ಲಿ ಇತ್ತು. ಆ ಸ್ಥಿತಿಯಲ್ಲಿ ಇದ್ದುಕೊಂಡು ನೀವು ಮಹಿಷಾಸುರ, ಆಮೇಲೆ ದೇವಿ, ಇದನ್ನೆಲ್ಲ ನೀವು ಮಾಡಿ ಹಿರಣ್ಯಾಕ್ಷ
ಇಂದ್ರಜಿತು ಅದು ಕೂಡ ಹಾಗೆ. ಒಂದು ದಿವಸ ಇಂದ್ರಜಿತು ಮಾಡಲಿಕ್ಕೆ ಬೆಳ್ಳಾರೆ ಮಂಜುನಾಥ ಭಟ್ರು ಇಂದ್ರಜಿತು ಮಾಡಬೇಕಿತ್ತು. ಆ ದಿವಸ ಯಾವುದೋ ಒಂದು 2 ಬೇರೆ ಬೇರೆ ಪ್ರಸಂಗಗಳು ಬಂತು, ನಡುವಿನಲ್ಲಿ ಇಂದ್ರಜಿತು ಕಾಳಗ. ಇಂದ್ರಜಿತು ಮಾಡೋದು ಯಾರು ಅಂತೇಳಿ ಮಕರಾಕ್ಷ ಕಾಳಗ, ಇಂದ್ರಜಿತು ಮೈರಾವಣ. ಮಕರಾಕ್ಷ ಇಂದ್ರಜಿತು ಮೈರಾವಣ ಗಂಗಾ ಶೆಟ್ಟರು ಮಾಡಲೇಬೇಕು ಅವರದ್ದು. ಇಲ್ಲಿ ಮಕರಾಕ್ಷ ಕಾಳಗಕ್ಕೆ ಮಕರಾಕ್ಷ ಮಾಡುವವರು ಯಾರು? ಅಲ್ಲಿ ಮಕರಾಕ್ಷ ಮಾಡುವವರು ಯಾರಿಲ್ಲ. ಅತಿಕಾಯ ಮಕರಾಕ್ಷ ಇಂದ್ರಜಿತು ಮೈರಾವಣ 4 ಪ್ರಸಂಗ ನೋಡಿ. ಅತಿಕಾಯ ಗುಡ್ಡಪ್ಪಗೌಡರದ್ದು. ಅದರಲ್ಲಿ ಸಾಧಾರಣ ವೇಷಗಳು ಉಂಟೆ, ಎಲ್ಲವರು ಮಾಡಬೇಕು, ಅವಾಗಷ್ಟೇ ಕಲಾವಿದರಿದ್ದದ್ದು. ಮಕರಾಕ್ಷ ಬೆಳ್ಳಾರೆ ಮಂಜುನಾಥ ಭಟ್ಟಿಗೆ ಹೋಯಿತು. ಇಂದ್ರಜಿತು ಮಾಡುವವರು ಯಾರು? ಒಂದಲ್ಲಿ ಪ್ರಶ್ನೆ ಬಂತು. ಇಂದ್ರಜಿತಕ್ಕೂ ಕೂಡ ಒಳ್ಳೆ ಕೆಲಸ ಉಂಟು, ಅದಿಷ್ಟೂ ಪ್ರಸಂಗಗಳಿಂದ ಬೇರೆ ಅದು. ಅತಿಕಾಯ ಮಕರಾಕ್ಷ ಇದೆಲ್ಲವನ್ನು ಮೀರಿ ನಿಂತ ಪ್ರಸಂಗ ಹೌದು, ಅದು ಕಾಣಿಸಿಕೊಳ್ಬೇಕು. ಏನು ಮಾಡುದು ಅಂತ ಹೇಳುವಾಗ ಶಂಕರನ್ನ ಹೇಳಿದ್ರೆ ಅಂತೆ, ಅದು ಜಗದಾವಿ ಮಾಡು ಇಂದ್ರಜಿತ್ ಕೊಟ್ಟರೆ ಅಂತ. ಅಲ್ಲ, ಅವು ಮಾಡು ಅಪ್ಪು ನನಗೆ ತಲೆ ಹೋಗಿಲ್ಲ, ಅವರವರೇ ಮಾತಾಡಿಕೊಂಡ್ರಂತೆ. ಜಗದಾವಿ ಇಂದ್ರಜಿತ್ ಇಂದ್ರಜಿತ್ ಮಾಡುವಂತ ನನಗೆ ಗೊತ್ತಬೇಕಲ್ಲ. ಇಂದ್ರಜಿತು ನಾವೀಗ ಸಭೆಯಲ್ಲಿ ಕೂತು ಇಂದ್ರಜಿತು ಹೀಗೆ ಬರ್ತದೆ, ಅಪ್ಪನಲ್ಲಿ ಅಪ್ಪಣೆ ಪಡಿತಾನೆ, ಹೊರಡ್ತಾನೆ, ಕಪಿಗಳನ್ನು ಅಡ್ಡ ಹಾಕ್ತಾನೆ, ರಾಮನಲ್ಲಿ ಯುದ್ಧ ಮಾಡ್ತಾನೆ, ಅಷ್ಟೇ ವಿಷಯ ಗೊತ್ತಿರೋದಲ್ವಾ. ನೋಡಿ, ಯಕ್ಷಗಾನ ಈಗ ನಾವು ಪ್ರೇಕ್ಷಕರು ಏನು ಹೇಳೋದು, ಇಂದ್ರಜಿತುನ ಪ್ರವೇಶ ಅಂಡು ರಾವಣಡ ಅಪ್ಪನಾಗಿತ್ತೊಂಡೆ, ರಾಮಡ ಲಡಾಯಿ ಮಳ್ತೆ, ಹನುಮಂತಡ ಲಡಾಯಿ ಮಳ್ತೆ, ಲಕ್ಷ್ಮಣಡ ಕರೆಕ್ಟ್ ಹೋಗಿದ್ದ. ಅದಲ್ಲದೆ ಹೇಗೆ ಕುಣಿಬೇಕು, ಏನು ಅರ್ಥ ಮಾತಾಡಬೇಕು, ಇವನಿಗೂ ರಾವಣನಿಗೂ ಇವನಿಗೂ ಹೇಗೆ ಸಂಭಾಷಣೆ, ಅಲ್ಲಿ ಮತ್ತೆ ಹನುಮಂತನಿಗೂ ಇಂದ್ರಜಿತ್ಗೂ ಸಂಭಾಷಣೆ ಹೇಗೆ, ಅದೆಲ್ಲ ಗೊತ್ತಿಲ್ಲ ನೋಡಿ. ಸಡನ್ ಆದರೂ ಕೂಡ ಅಲ್ಲಿ ಕೂಡ ನಾನು ಸಣ್ಣವನೇ, ಮೇಳದಲ್ಲಿ ಎಷ್ಟೊಂದು ವರ್ಷ ತಿರುಗಾಟ ಆದರೂ ಕೂಡ ಇಂದ್ರಜಿತ್ ಮಾಡುವಾಗಲೂ ಕೂಡ ನಾನು ಬಹಳ ಸಣ್ಣವ, ಅಂದ್ರೆ ಅಷ್ಟು ನಾನು ಮೇಲೆ ಹೋಗಲೂ ಇಲ್ಲ. ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ, ಧರ್ಮಸ್ಥಳ ಮೇಳದಲ್ಲಿರುವಾಗ ಯಾವ ವೇಷಗಳನ್ನು ಮಾಡ್ಲಿಕ್ಕೂ ನಮಗೆ ಅವಕಾಶ ಇರಲಿಲ್ಲ. ಅರ್ಥ ಮಾತಾಡಿದ್ರೆ ಹೆಚ್ಚು ಕುಣಿದ್ರೆ ಬೈತಾ ಇದ್ರು. ಹೌದು, ಕರೆಕ್ಟ್. ಅವಾಗ ಬೇಡ ಅಂತ ಕಂಡಿತು. ಮತ್ತೆ 2 ವರ್ಷ ಬೇರೆ ಮೇಳದ ಹೇಳಿದಲ್ಲ, ಅಲ್ಲಿಯೂ ಅಷ್ಟಕ್ಕಾಯ್ತು. ಈ ಮೇಳಕ್ಕೆ ಬರುವಾಗಲೂ ಹಾಗೆ ಸರಿಯಾಗಿ ಒಂದು ನಿಗದಿತ ವೇಷಗಳು, ಒಂದೋ ಪೀಠಿಗೆ ವೇಷ ಮಾತ್ರ, ಅಥವಾ ಸ್ತ್ರೀ ವೇಷ ಮಾತ್ರ, ಅಥವಾ ನೀನು ಪುಂಡು ವೇಷಕ್ಕೆ ಮಾತ್ರ. ಇದಿಲ್ಲ, ಪುಂಡು ವೇಷಕ್ಕೆ ರಜೆ ಆದರೂ ನಾನು ಪುಂಡು ವೇಷ ಮಾಡಲಿಕ್ಕೆ, ಸ್ತ್ರೀ ವೇಷದವರು ರಜೆ ಆದರೂ ನಾನು ಸ್ತ್ರೀ ವೇಷ ಮಾಡಲಿಕ್ಕೆ, ಈಚೆಂದ ಬಣ್ಣದ ವೇಷದವರು ರಜೆ ಆದರೂ ನನ್ನ ಅದೇ ಬಣ್ಣದ ವೇಷ. ಅಂದರೆ ಎಲ್ಲದಕ್ಕೂ ನಾನು ತಯಾರು ಮಾಡಿ ಎಲ್ಲಾ ವೇಷಗಳನ್ನು ಮಾಡಲಿಕ್ಕೆ ಸಮರ್ಥ ಇವ ಅಂತ ಹೇಳಿದ್ದು ಮಾಡಿಬಿಟ್ರು. ಅಂದ್ರೆ ಹಾಗೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ, ಬಹಳ ಕಡಿಮೆ ಆಗುದು. ಹಾಗೆ ಎಲ್ಲರನ್ನು ಹಾಗೆ ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಕೂಡ ಅದಕ್ಕೆ ಒಗ್ಗುವುದಿಲ್ಲ. ಕರೆಕ್ಟ್. ಪೀಠಿಗೆ ವೇಷಕ್ಕೆ ತುಂಬಾ ಸರಳವಾಗಿಯೂ ನಿಧಾನವಾಗಿಯೂ ಸೌಮ್ಯದಿಂದ ಇರಬೇಕು, ಒಂದು ಗಾಂಭೀರ್ಯತೆಯಿಂದ. ಒಂದು ಗಾಂಭೀರ್ಯತೆ ಅಂದ್ರೆ ವೇಷರು. ಹಾಗೆ ಉಳಿದ ಬೇರೆ ಬೇರೆ ವೇಷಗಳು ನೋಡಿ, ಈಗ ನಿಮ್ಮ ತಾಮ್ರಧ್ವಜ ಆಗಲಿ ಅಥವಾ ಸುಧನ್ನು ಆಗಲಿ, ಈಚೆಯಿಂದ ಇನ್ನು ಇವ ಹಂಸಧ್ವಜ, ಮಯೂರಧ್ವಜ ಅಥವಾ ಇಂದ್ರಜಿತು, ಹಿರಣ್ಯಾಕ್ಷ, ನಾವು ಒಂದು ವಿಮರ್ಶೆ ಮಾಡಿ ಎರಡನ್ನು ಮಾಡುವ. ಹಿರಣ್ಯಾಕ್ಷ ಇಂದ್ರಜಿತು ಎರಡೂ ಕೂಡ ಒಂದೇ ನಮನೆಯ ವೇಷ. ಆದ್ರೆ ಹಿರಣ್ಯಾಕ್ಷನ ಒಂದು ಟೈಪೇ ಬೇರೆ, ಇಂದ್ರಜಿತನ ಒಂದು ಟೈಪೇ ಬೇರೆ, ಬೇರೆ ಬೇರೆ ಕ್ರಮದ ವೇಷಗಳು. ಎರಡೂ ಹಸಿ ಬಣ್ಣದ ವೇಷ. ಕರೆಕ್ಟ್. ಎರಡೂ ಬೇರೆ ಬೇರೆ, ಎರಡೂ ಪ್ರಸಂಗಗಳು ಒಂದೇ ದಿವಸ ಆಗುವಾಗ, ಹಿರಣ್ಯಾಕ್ಷ ಇಂದ್ರಜಿತ ಆಗುವಾಗ ಎರಡನ್ನು ಬೇರೆ ಬೇರೆಯಾಗಿ ಕಾಣಿಸಬೇಕಲ್ಲ. ಹೌದು, ಈಗ ಎರಡು ಒಂದೇ ರೀತಿ ಕಾಣ್ತದೆ, ಒಂದೇ ರೀತಿ ಕಾಣ್ತದೆ. ಎರಡನ್ನೂ ಬೇರೆ ಬೇರೆ ಕಾಣಿಸುವ ಬಗೆಯನ್ನು ನನಗೆ ಹುರಿಯ ಶಾಸ್ತ್ರಿಗಳು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅದು ಹೇಗೆ ಮಾಡಬೇಕು ಅಂತ ಹೇಳಿ. ಹಾಗೆ ನೀವು ಕೇಳಿದ ಪ್ರಶ್ನೆ, ಮಹಿಷಾಸುರ ಹಾಗೆ ಬಂತು, ಹಾಗೆ ಅದು ಪ್ರಸಿದ್ಧಿ ಆಯಿತು. ಆಮೇಲೆ ಇಂದ್ರಜಿತು ಕೂಡ ಹಾಗೆ ಈ 4 ಪ್ರಸಂಗ ಬಂದ ಕಾರಣ, ಅದಕ್ಕೆ ವೇಷ ಮಾಡಲಿಕ್ಕೆ ಜನ ಇಲ್ಲದ ಕಾರಣ ಇಂದ್ರಜಿತುವನ್ನು ಅಲ್ಲಿ ಮಾಡಿಸಿದ್ರು. ಅಲ್ಲಿ ಮಾಡಿಸಿ ಮತ್ತೆ ಮರುದಿವಸ ಪುನಃ ಕರೆದು ಅದನ್ನು ಹೀಗೆ ಮಾಡಬೇಕು ಅಂತ ಪುನಃ ನನಗೆ ಪಾಠ ಮಾಡಿದರು. ಆಮೇಲೆ ಮಂಜುನಾಥ ಭಟ್ರು ಅದರ ಬಗ್ಗೆ ಚಂದ ವಿವರ ಕೊಟ್ಟರು. ಆಮೇಲೆ ಏನಾಯಿತು ಅಂತ ಹೇಳಿದರೆ, ಅಭ್ಯಾಸಕ್ಕೆ ಬೇಕಾಗಿ ಪ್ರಸಂಗಗಳು ಕಡಿಮೆ ಆದರೂ ಕೂಡ ಇಂದ್ರಜಿತು ಕಾಳಗ ಬರುವಾಗ 2 ಇಂದ್ರಜಿತು ಮಾಡಿಸಿದ್ರು. ಸುರುವಿನಿಂದ ಸೀತೆಯ ತಲೆ ಕಡಿಯುವಲ್ಲಿವರೆಗೆ ನನ್ನದು ಇಂದ್ರಜಿತು, ಅಲ್ಲಿಂದ ನಂತರದ ಇಂದ್ರಜಿತು ಮಂಜುನಾಥ ಭಟ್ರು. ಅವಾಗ ಭಾಗವತರಿಗೆ ಪರದೆಗೆ ತೆಗೆದು, ಜಗತ್ತೋ ನನ್ನನ್ನು ಕರೆಯುವುದವ್ರು ಎಂಚಿನ ಅನ್ಪೋಣ ಚೌಕಿರ್ಗಳು ಸುಲ ಅಂತ ಹೇಳಿ. ಅವಾಗ ಅವರು ಮಾತಾಡಿದ್ರೆ ಕೇಳೋ ಮಗ ಇಲ್ಲ. ಅದು ಸಭೆ ಅಲ್ಲಿ ಇಡಲ್ಲ ಮುಳ್ಸೂಲ ಅಂತ ಹೇಳಿ ಹಾಗೆ ಬಂದು ನೋಡ್ಬೇಕು ಅವರು. ಅದು ಕೂಡ ಇಲ್ಲಿ ನಾನು ಬಂದು ಅಲ್ಲಿ ಅವ್ರ ಹತ್ರ ನಿಲ್ಲಬೇಕು. ಹಾರ್ಮೋನಿ ಅವರನ್ನು ಕೆಳಗಿಳಿಸುವುದು, ಇಪ್ಪ ಒಂಚೂರು ಕುಳ್ಳಲ್ಪ ನೀವು ಬಾರಿಸ, ನಾನು ಬಾರಿಸುವುದು ಹಾರ್ಮೋನಿ.
ನೋಡ್ಬೇಕು ನಾವು ಅವ ಹೇಗೆ ಕುಣಿದ, ಏನು ಮಾತಾಡಿದ ಅಂತೇಳಿ. ಹಾಗೆ ಅದು ಮತ್ತೆ ಪುನಃ ಅದು ರಂಗಸ್ಥಳದಲ್ಲಿ ಅವರು ಹೇಳಿದ್ದು ನೋಡಿದ್ದು ನಾನು ಸರಿಯಾಗಿ ಅದು ನನಗೆ ಗೊತ್ತಾಗಿ ನಾನು ಮರುದಿವಸ ಮಾಡಿದ ಅಲ್ಲ ಶಬಾಸ್ ಅಂತೇಳಿ ಪುನಃ ಅಲ್ಲಿ ಬೊಬ್ಬೆ ಹೊಡಿಲಿಕ್ಕೆ ಉಂಟು ಅವರು. ಹಾಗೆ ಅಂತ ಉತ್ತೇಜನಗಳನ್ನೆಲ್ಲ ಕೊಟ್ಟು ಒಂದು ರಂಗಸ್ಥಳದಲ್ಲಿ ಈ ಒಂದು ಮರದ ದಿಮ್ಮಿಯನ್ನು ಕೆತ್ತಿ ಕೆತ್ತಿ ಒಂದು ಮೂರ್ತಿ ಮಾಡಿ ಅದಕ್ಕೊಂದು ಜೀವ ತುಂಬಿಸುವಂತಹ ಸಾಮರ್ಥ್ಯ ಇದ್ದರೆ ಇವತ್ತು ಯಕ್ಷಗಾನ ಪ್ರಪಂಚದಲ್ಲಿ ಅದು ಕುರಿಯ ಭಾಗವತರಿಗೊಬ್ಬರಿಗೆ ಮಾತ್ರ ಸಾಧ್ಯ. ಮತ್ತೆ ಕಾಲು ಸರಿಯಿಲ್ಲದವರನ್ನು ಕುಣಿಸುವುದಕ್ಕೆ ಒಂದು ಸಾಮರ್ಥ್ಯ ಇದ್ದರೆ ಅದು ಮಧ್ಯಾಹ್ನ ಶಂಕರನಾರಾಯಣ ಭಟ್ರಿಗೆ. ಅಂದರೆ ನನಗೆ ಅವರ ಮೇಲೆ ಒಂದಷ್ಟು ಗೌರವ, ಒಂದು ಪ್ರೀತಿ, ಅಷ್ಟು ಒಂದು ಕಲಾವಿದನನ್ನು ತಯಾರು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವರು. ಹೇಗೆ ಮಾಡಬಹುದು, ನಿಮಗೆ ಎಷ್ಟು ಕುಣಿಲಿಕ್ಕೆ ಸಾಧ್ಯ ಉಂಟು ಅದಷ್ಟನ್ನು ಅವರು ತೋರಿಸಿಕೊಡ್ತಾರೆ. ಕರೆಕ್ಟ್. ಇವನಿಗೆ ಎಷ್ಟು ಸಾಮರ್ಥ್ಯ ಉಂಟು, ಇವನಷ್ಟು ಕುಣಿತಾನೆ ಅಂತ ಹೌದಾ ನಿಘಂಟವರಿಗೆ ಗೊತ್ತುಂಟು. ಎಷ್ಟನೇ ಪದ್ಯಕ್ಕಾಗುವಾಗ ಇವನ ದಂಬು ಖಾಲಿ ಆಗುತ್ತದೆ ಅದು ಕೂಡ ಅವರಿಗೆ ಗೊತ್ತುಂಟು. ಹೌದು. ಆವಾಗ ನಾವು ಹೇಗೆ ಚಂಡೆ ಬಡಿಬೇಕು, ಇವನ ವೇಷ ಇದಾಗಬಾರ್ದು, ಹೌದು, ಬೀಳಬಾರ್ದು. ಮತ್ತೆ ಈಗ ದಂಬು ಇದು ಶೇಖಿ ಆಗುವಾಗ ಇವನಿಗೆ ಇನ್ನೊಂದು ಪದ್ಯ ಕೊಟ್ರೆ ಜಗದಾಬಿಲ್ಲ ಇನ್ನು ಅಂತೇಳಿ ಅದು ಕೂಡಲೇ ಅವರಿಗೆ ಗೊತ್ತಾಗ್ತಿತ್ತು. ಆವಾಗ ಹೇಗೆ ಕುಣಿಸ್ಬೇಕು, ನಿಧಾನ ಪದ್ಯ ಕೊಟ್ಟು ಅಥವಾ ಅದು ಏರು ಇಳಿತಗಳ ಪದ್ಯಗಳನ್ನು ಕೊಟ್ಟು 1-2-3 ಸುತ್ತು ಬಂದು ಹಾಗೆ ನಿಂತುಕೊಳ್ಳಿಕ್ಕೆ ಅದೆಲ್ಲವನ್ನಷ್ಟು ಚೆನ್ನಾಗಿ. ಅಂದರೆ ಯಕ್ಷಗಾನದಲ್ಲಿ ಎಲ್ಲವೂ ಇದ್ದರೆ ಮಾತ್ರ ಯಕ್ಷಗಾನ. ಏನಾದರೂ ಮಾಡಿದರೆ ಅದು ಯಕ್ಷಗಾನ ಅಲ್ಲ. ಅಲ್ಲ. ಅಂದರೆ ನಿಮ್ಮ ಇಡೀ ಒಂದು ಯಕ್ಷಗಾನ ಜೀವನವನ್ನು ಅದ್ಭುತ ಒಂದು, ಈಗ ಎಲ್ಲರೂ ಜಗದಾಬಿ ಅವರದ್ದು ಯಾವ ವೇಷವೂ ಅದು A1 ಅನ್ನುವಂಥ ಒಂದು ಹೆಸರು ಬರಲಿಕ್ಕೆ ಅದರ ಹಿಂದಿನ ಕಾರಣ ಕುರಿಯ ಭಾಗವತರು ಮತ್ತೆ ಇವರು ಮಧ್ಯಾಹ್ನ ಶಂಕರನಾರಾಯಣ ಭಟ್ರು. ಒಂದು ಹೆಸರು ಅವರಿಗೂ ಕೊಡ್ಬೋದು, ನಮ್ಮ ಸುಬ್ರಾಯ ಉಳ್ರಿಗೆ. ಹೌದೌದು. ಅಂದರೆ ಒಂದು ಪ್ರಾರಂಭದಲ್ಲಿ ನನಗೊಂದು ಕಿರೀಟ ವೇಷ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಮಾಡಿದವರು ಅವರು. ಸುಬ್ರಾಯ ಉಳ್ರಲ್ಲಿ ಕೂಡ ನನಗೆ ಒಂದು ಒಳ್ಳೆಯ ಅಭಿಮಾನ ಉಂಟು. ಅಂದರೆ ಮತ್ತದನ್ನು ಸರಿಯಾಗಿ ಕೆತ್ತಿ ಮೆತ್ತಿ ಎಲ್ಲ ಮಾಡಿದವರು ಇವರಿಬ್ಬರು. ಇವರ ಒಂದು ಮಾರ್ಗದರ್ಶನದಿಂದ ಯಕ್ಷಗಾನದಲ್ಲಿ ನಾನೀಗ ಕಾಣ್ತೇನೆ. ಯಕ್ಷಗಾನ ಕ್ಷೇತ್ರದಲ್ಲಿ ಇದುವರೆಗೆ ನೀವು ಮೇಳಗಳಲ್ಲಿ ಎಲ್ಲ ದುಡಿದಿದ್ದೀರಿ. ಹೌದು. ಈ ಒಂದು ನಿಮ್ಮ ಏನು ಕಲಾ ಸೇವೆ ನಿಮಗೆ ಇವತ್ತಿಗೆ ನಿಮಗೆ ಏನು ಸಮಾಧಾನ ತೃಪ್ತಿ ಕೊಟ್ಟಿದೆಯಾ? ತುಂಬ ಸಮಾಧಾನ ಕೊಟ್ಟಿದೆ, ತುಂಬ ತೃಪ್ತಿ ತಂದಿದೆ. ಅಂದರೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಹೆಸರು, ನನ್ನ ಹೆಸರು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲದಕ್ಕಿಂತಲೂ ಯಕ್ಷಗಾನದಿಂದ ನನಗೆ ಒಂದು ಒಳ್ಳೆಯ ಹೆಸರು ಬಂತು. ಅಂದರೆ ಇಲ್ಲಿ ಒಂದು ದೇವಸ್ಥಾನದ ಅರ್ಚಕರು ಅಥವಾ ಪೂಜೆಯ ಅಥವಾ ಅವರು ವೇದ ಇತ್ಯಾದಿ ಜ್ಯೋತಿಷ್ಯಕ್ಕಿಂತಲೂ ಯಕ್ಷಗಾನ ನನಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ. ಎಲ್ಲ ಕಡೆಗೆ ಹೋದರೂ ಕೂಡ ಒಂದು ಒಳ್ಳೆಯ ಮರ್ಯಾದೆ, ಒಂದು ಒಳ್ಳೆಯ ನಮಗೆ ಸ್ಥಾನ ಸಿಗ್ತದೆ. ಅದರ ಮಟ್ಟಿಗೆ ಯಕ್ಷಗಾನಕ್ಕೆ ನಾನು ಚಿರಋಣಿ. ಈಗ ನೀವು ಹೊಸನಗರ ಮೇಳದಲ್ಲಿ ಇದ್ದೀರಿ. ಹೌದು. ಅಂದರೆ ನೀವು ಮೇಳದಲ್ಲಿ ಖಾಯಂ ಆಗಿಯೇ ನೀವು ಇದ್ದೀರಿ, ಹವ್ಯಾಸಿ ಅಂತ ಏನಿಲ್ಲ? ಹವ್ಯಾಸಿ ಅಂತ ಇಲ್ಲ, ಆದರೆ ನಾನು ನಿತ್ಯ ಹೋಗುವುದಿಲ್ಲ. ಅಂದರೆ ಏನಾದ್ರಲ್ಲಿ ಪ್ರಸಂಗಗಳು ಬೇರೆ ಬೇರೆ ಬಂದರೆ, ವೇಷಕ್ಕೆ ಏನಾದರೂ ಕೊರತೆ ಆದರೆ ಅಥವಾ ಅಲ್ಲಿರುವಂಥ ಕಲಾವಿದರಿಗೆ, ಅಂದರೆ ನನ್ನದೊಂದು ಸ್ವಭಾವ ಏನು ಅಂತ ಹೇಳಿದರೆ, ಈಗ ಒಂದು ನಿರಂತರ ವೇಷ ಮಾಡ್ತಾ ಇದ್ದವ ನಾನಂದರೆ ಒಂದು ಸಲ ಬಿಟ್ಟು ಮೇಳಕ್ಕೆ ಪುನಃ ಹೋದವ. ಅದು ಕೂಡ ನಮ್ಮ ಯಕ್ಷಗಾನದ ಅಭಿಮಾನಿ, ಯಕ್ಷಗಾನ ಪ್ರೋತ್ಸಾಹಕರು, ಎಲ್ಲದರಲ್ಲಿಯೂ ಅಭಿರುಚಿ ಉಳ್ಳವರು ಕಲಾವಿದರು ಅಂತ ಹೇಳಿದರೆ ಅವರಿಗೆ ದೇವತೆಗಳಿದ್ದಾರೆ. ಹೌದು, ಕರೆಕ್ಟ್. ಅಂತ ಶ್ಯಾಂಭಟ್ರು ಅವರು ನನ್ನನ್ನು ಬಹಳ ಒತ್ತಾಯ ಮಾಡಿ ಈ ಸಲ ಮೇಳಕ್ಕೆ ಬರಬೇಕು ಅಂತ ಹೇಳಿದರು. ಆವಾಗ ಒಪ್ಪಿಕೊಂಡೆ. ಮೇಳದಲ್ಲಿ ಸಾಧಾರಣ 10-9 ವರ್ಷಗಳಿಂದ ವೇಷವನ್ನು ಮಾಡ್ತಾ ಇದ್ದಂಥ ಕಲಾವಿದರೆಲ್ಲ ತುಂಬ ಜನ ಇದ್ದಾರೆ. ನಾನು ಹೋದ ಕೂಡಲೇ ಭಾಗವತರಿಗಾಗಲಿ ಅಥವಾ ಕಲಾವಿದರಲ್ಲಿ ಸ್ವಲ್ಪ ಇರುಸು ಮುರುಸು, ಅವರಿಗೆ ಏನು ವೇಷ ಕೊಡೋದು, ಇವರಿಗೇನು ವೇಷ, ನಾನೇನು ವೇಷ ಮಾಡೋದು ಅಂತೇಳಿ. ಹಾಗೆ ನಾನು ಅವರ ಹತ್ರ ಹೇಳಿದೆ, ಏನಾದರೂ ಅವಶ್ಯಕತೆ ಇರುವಾಗ ನನ್ನನ್ನು ಕರೆಯಿರಿ, ಬರ್ತೇನೆ ನಾನು ಅಂತೇಳಿ. ಹಾಗೆ ಹೋಗ್ತಾ ಇದ್ದೇನೆ. ಕರೆಕ್ಟ್. ಅಂದರೆ ಇನ್ನು ಪುನಃ ನಿಮಗೆ ಈ ಕಟೀಲು ಮೇಳವೋ ಅಥವಾ ಯಾವುದಾದ್ರೂ ಈ ಏನು ಬಯಲಾಟ ಆಡಿಸುವ ಮೇಳಗಳು ಅವರಿಗೆ ಜನ ಬೇಕು ಅಂತ ಆದಾಗ ಅವರು ಕರೆದ್ರೆ ನೀವು ಹೋಗುವಂತ ಒಂದು ಸ್ಥಿತಿಯಲ್ಲಿ ಇದ್ದೀರಾ? ಅಲ್ಲ, ಹೋಗಬೇಕು ಅಂತ ಮನಸ್ಸುಂಟು, ಆದ್ರೆ ನನಗೆ ನನ್ನದೇ ಆದಂತ ಕೆಲವು ಕರ್ತವ್ಯಗಳೆಲ್ಲ ಉಂಟು ಇಲ್ಲಿ. ಕರೆಕ್ಟ್. ಅಂದ್ರೆ ನಿರಂತರ ಹೋಗ್ಲಿಕ್ಕೆ ಆಗುದಿಲ್ಲ. ನಾನೊಂದು 2-3 ದಿವಸ ಹೋಗದೇ ಇದ್ರೆ ಅವರಿಗೆ ಸಮಸ್ಯೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಕರೆಕ್ಟ್. 4 ದಿನ ಬರ್ಬೇಕು, 4 ದಿನ ಬರ್ಪೂಜೆ ಅಂತೇಳಿ, ಹೀಗೆ ಸುಮ್ಮನೆ ಯಾಕೆ ಅಂತೇಳಿ. ಹಾಗೆ ನಾನು ಅವ್ರ ಹತ್ರ ಸಹ ಹೇಳಿಕೊಂಡದ್ದಾಗಿ ಏನಾದರೂ ಸಮಸ್ಯೆಗಳು ನಿಮಗೂ ಕೂಡಲ್ಲಿ ಕಲಾವಿದರದ್ದು. ಈಗ ಕಲಾವಿದರಿಗೆ ಯಾವ ಹೊತ್ತಿಗೆ ಹುಷಾರಿರುವುದಿಲ್ಲ, ಕೆಲವರಿಗೆ ಮನೆಗೆ ಹೋದರೆ ಬರಲಿಕ್ಕೆ ಆಗುವುದಿಲ್ಲ. ಕರೆಕ್ಟ್. ಈಗ ಸಮಸ್ಯೆಗಳು ತುಂಬ. ಮೊದಲಿನ ಸಮಸ್ಯೆಗಳನ್ನು ಎಣಿಸಿದರೆ ಈಗಿನ ಸಮಸ್ಯೆ ದೊಡ್ಡ ಸಮಸ್ಯೆಯೇ ಅಲ್ಲ. ಆದರೆ ಮೊದಲು ಯಾವುದೇ ಒಂದು ವ್ಯವಸ್ಥೆಗಳಿರಲಿಲ್ಲ ನೋಡಿ. ಒಬ್ಬ ಕಲಾವಿದ ಮನೆಗೆ ಹೋದರೆ ಮೇಳದ ಹತ್ರ ಬರಬೇಕು ಅಂತಾದರೆ ಅವು ಒಂದು ಮಧ್ಯಾಹ್ನವೇ ಹೊರಡಬೇಕು. ಮನೆಗೆ ಹೋಗಿ ಮಾಡೋದೇನವ, ಏನು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ನಿದ್ದೆ ಮಾಡ್ಲಿಕ್ಕಿಲ್ಲ, ಉಳಿದವರ ಹತ್ರ ಮಾತಾಡ್ಲಿಕ್ಕೆ ಅಥವಾ ಏನೇ ಅವನ ಮನೆಯ ಕೆಲಸಗಳಿದ್ರು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ.
ಅಂತಹ ಪರಿಸ್ಥಿತಿ ಆ ಕಾಲದಲ್ಲಿ ಇರುವಾಗಲೂ ಕೂಡ ಕಲಾವಿದರ ಮನೆಗೆ ಹೋಗಿ ಬರ್ತಾ ಇದ್ರು. ಎಷ್ಟೇ ಕಷ್ಟ ಆದರೂ, ಎಷ್ಟೇ ದೂರ ಆದರೂ, ಎಷ್ಟೇ ದೊಡ್ಡ ಒಂದು ಹೊಂಡದಲ್ಲಿ ಆಟ ಆದರೂ ಕೂಡ ಕಲಾವಿದರು ಬರ್ತಾ ಇದ್ರು. ಈಗ ಅಂಥ ಸಮಸ್ಯೆಗಳೇನಿಲ್ಲ, ಬೇಕಾದಂಥ ವ್ಯವಸ್ಥೆಗಳುಂಟು. ಎಲ್ಲಕ್ಕಿಂತಲೂ ಈಗ ಒಂದು ಫೋನು ಬಂದ ಕಾರಣ ನಾನು ಇಂತಲ್ಲಿದ್ದೇನೆ ಅಂತಲ್ಲಿದ್ದೇನೆ ಅಂತ ಹೇಳಲಿಕ್ಕಾಗ್ತದೆ. ಹಾಗೆ ಈ ಸಮಸ್ಯೆಗಳು ಅಂತ ಹೇಳಿದರೆ ನೋಡಿ, ನಮಗೆ ಮನೆಯ ಒಂದು ಜವಾಬ್ದಾರಿ, ದೇವಸ್ಥಾನದ ಜವಾಬ್ದಾರಿ ಇದೆಲ್ಲ ಇರುವಾಗ ಕೆಲವೊಂದು ದಿನ ರಾತ್ರಿ ಕೆಲಸಗಳಿರ್ತದೆ, ಕೆಲವೊಂದು ಬೆಳಗ್ಗೆ ಕೆಲಸ ಇರ್ತದೆ, ಇಲ್ಲದ್ರೆ ಆ ದಿವಸ ಇಡೀ ದಿವಸ ಕೆಲಸ ಇರ್ತದೆ. ನಮಗೆ ಮುಂಚಿನ ದಿವಸಕ್ಕೆ ಆಟಕ್ಕೆ ಹೋಗಿ ಬಂದರೆ ಮರು ದಿವಸ ಕಷ್ಟ ಆಗುತ್ತದೆ. ಹಾಗೆ ನನ್ನದ್ದು ಸಮಸ್ಯೆ ಅಂತ ಹೇಳಿದರೆ ಹಾಗೆ ನಿರಂತರ ಹೋಗ್ಲಿಕ್ಕೆ ಕಷ್ಟ ಆಗುತ್ತದೆ. ಮನಸ್ಸುಂಟು, ವೇಷ ಎಲ್ಲಿದ್ದರೂ ಕೂಡ ಹೋಗಿ ಮಾಡಿ ಬರ್ತೇನೆ, ಮೇಳಕ್ಕೆ ಹೋಗ್ಲಿಕ್ಕೆ ಆಶೆಯೂ ಉಂಟು. ಆದರೆ ಇದೆಲ್ಲ ಸ್ವಲ್ಪ ನನ್ನನ್ನು ತಡೀತದೆ. ಈಗ ನೋಡಿ, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವ ಒಂದು ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಒಂದು ಮನೋಧರ್ಮದಿಂದ ಅವರು ಮುಂದುವರಿದರೆ ಅವರಿಗೂ ಒಳ್ಳೆಯದಾಗಬೇಕು, ಯಕ್ಷಗಾನಕ್ಕೂ ಒಳ್ಳೆಯದಾಗಬೇಕು ಅಲ್ಲ. ಈಗ ಮನೆಯಲ್ಲಿ ದುಡಿಯುವವರು ಇದ್ದರೆ, ಅಂದರೆ ಮನೆಯಲ್ಲಿ ಈಗ ಮೊದಲು ಕೂಡು ಸಂಸಾರ, ಕೂಡು ಕುಟುಂಬ ಅಂತ ಇತ್ತು. ಆವಾಗ ಮನೆಯಲ್ಲಿರುವಂಥ 10 ಮಂದಿಗಳು ಕೂಡ ದುಡಿದು ಸಂಪಾದನೆ ಮಾಡ್ತಾ ಇದ್ದರು. ಈಗ ಆ ಕುಟುಂಬಗಳೆಲ್ಲ ದೂರ ಆದ ಕಾರಣ, ಒಂದೇ ಕುಟುಂಬ ಆದ ಕಾರಣ ತಂದೆ ತಾಯಿ ಮಕ್ಕಳು ಹೀಗೆಂತ ಆಗುವಾಗ ತಂದೆಗೆ ದುಡಿತಾ ಇದ್ರೂ ಕೂಡ ಮನೆಯವರಿಗೆ ಹೊಟ್ಟೆ ತುಂಬಿಸಲಿಕ್ಕೆ ಸಾಕಾಗುವುದಿಲ್ಲ. ಆವಾಗ ಮನೆ ಮಗ ಅಂತ ಒಬ್ಬ ಇದ್ದರೆ ಅವ ಏನಾದರೂ ಒಂದು ದಾರಿಯನ್ನು ಹುಡುಕಬೇಕಾಗ್ತದೆ. ಈಗ ಯಕ್ಷಗಾನದ ಅಭಿರುಚಿ ಇದ್ದವನು ಒಂದು ಯಕ್ಷಗಾನವನ್ನು ಸ್ವಲ್ಪ ಕಲಿತೋ ಅಥವಾ ಯಾರ ಹತ್ರ, ಈಗ ಮೊದಲನಾಗೆ ಅಲ್ಲ, ಕೇಂದ್ರಗಳೆಲ್ಲ ಈಗ ನಿಂತು ಹೋಗಿದೆ. ಆದರೂ ಕೂಡ ಸರಿಯಾದಂಥ ಗುರುಗಳ ಒಂದು ಕೊರತೆ ಆದ ಕಾರಣ ಸರಿಯಾಗಿ ಯಕ್ಷಗಾನವನ್ನು ಕಲಿತು ಬರಲಿಕ್ಕೂ ಆಗುವುದಿಲ್ಲ. ಆದರೂ ಕೂಡ ಹತ್ತಿರದವರಲ್ಲಿ ಯಾರ ಹತ್ರ ಅದರೊಂದು ಹವ್ಯಾಸಿ ಕಲಾವಿದರಲ್ಲಿ ಸ್ವಲ್ಪ ಕಲಿತು ಮತ್ತೆ ಯಕ್ಷಗಾನ ನೋಡಿ ಅಭ್ಯಾಸ ಮಾಡಿ ಹೀಗೆ ಇದ್ದವರು, ಅವರಿಗೆ ಮತ್ತೆ ಮುಂದಿನ ಜೀವನ ಹೇಗೆ? ಯಕ್ಷಗಾನ ಕಲಿತ ಬೇರೆ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ, ಬೇರೆ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಹೊಟ್ಟೆಬಾಡಿಗಾಗಿ ಆದರೂ ಕೂಡ ಯಕ್ಷಗಾನವನ್ನು ಸೇರಬೇಕಾಗ್ತದೆ. ಯಕ್ಷಗಾನಕ್ಕೆ ಹೊಟ್ಟೆಬಾಡಿಗೆ, ನೀವು ಕೇಳಿದ ಪ್ರಶ್ನೆಗೆ ಹೊಟ್ಟೆಬಾಡಿಗಾಗಿಯೇ ಯಕ್ಷಗಾನಕ್ಕೆ ಬರೋದು ಅಥವಾ ಬೇರೆ ಏನಾದರೂ ಮನೋಧರ್ಮದಿಂದಲೋ ಅಂತ. ಬೇರೆ ಮನೋಧರ್ಮ ಅಂತ ಹೇಳಿದರೆ ಯಾವ ಮನೋಧರ್ಮದಿಂದ ಅವನಿಗೆ ಕೆಲಸ ಮಾಡ್ಬೋದು? ಅವನಿಗೆ ಹಿಡಿಸುವ ಕೆಲಸ ಅಂತ ಆಗಬೇಕು. ಅವನಿಗೆ ಹಿಡಿಸುವ ಕೆಲಸ ಯಕ್ಷಗಾನ ಬಿಟ್ಟರೆ ಬೇರೆ ಆಗುವುದಿಲ್ಲ ಅಂತಾದರೆ ಅದನ್ನೇ ಅವಲಂಬಿಕೊಂಡಿರಬೇಕಾಗ್ತದೆ, ಯಕ್ಷಗಾನವನ್ನೇ. ಅದನ್ನು ಹೊಟ್ಟೆಬಾಡಿಗಾಗಿ ಮಾಡಿಕೊಳ್ಳಬೇಕು. ಆವಾಗ ತಾನು ಯಕ್ಷಗಾನದಲ್ಲಿ ಹೊಟ್ಟೆಬಾಡಿಗಾಗಿಯೇ ದುಡಿತಾ ಇದ್ದೇನೆನ್ನುವಾಗ ಯಕ್ಷಗಾನಕ್ಕೆ ಏನಾದರೂ ಒಂದು ಅವ ಕೊಡಬೇಕು, ಅಥವಾ ತನ್ನಿಂದ ಆಗುವುದನ್ನಾದರೂ ಅವ ಮಾಡಬೇಕು. ನಾನು ಹೇಳುವುದು, ನನಗೆ ಭಾಗವತರೊಂದು ಮಾರ್ಗದರ್ಶನ ಮಾಡಿದ ಹಾಗೆ ಒಬ್ಬ ಕಲಾವಿದ ದೊಡ್ಡ ಕಲಾವಿದರ ವೇಷಗಳನ್ನು ನೋಡಿಯೋ ಅಥವಾ ಅವರಲ್ಲಿ ತಿಳ್ಕೊಂಡೋ ಅಥವಾ ಒಂದು ಪ್ರಸಂಗದಲ್ಲಿ ಇಂತಿಷ್ಟು ಪದ್ಯಗಳು, ಈ ವೇಷಗಳನ್ನು ಹೀಗೆ ಮಾಡಬೇಕು, ಅದರದ್ದೊಂದು ಚೌಕಟ್ಟಲ್ಲಾದರೂ ಅವ ಒಂದು ಅಭ್ಯಾಸ ಮಾಡಿ ಆದರೂ ಯಕ್ಷಗಾನದಲ್ಲಿ ಇದ್ದು ದುಡಿದು ತನ್ನ ಹೊಟ್ಟೆಪಾಡಿಗಾಗಿ ದುಡಿಯುವುದು ಉತ್ತಮ ಅಂತ ನನ್ನೊಂದು ಅನಿಸಿಕೆ. ಬೇರೆ ಬೇರೆ ಒಂದು ರೀತಿಯಲ್ಲಿ ಹೋದರೆ ಬರೇ ಒಂದು ನನಗೆ ಸಂಬಳ ಸಿಕ್ಕಿದ್ರೆ ಆಯಿತು, ಒಂದು ವೇಷ ಅಲ್ವಾ, ಏನಾದ್ರೊಂದು ಮಾಡಿಕೊಂಡು ಬರುವ ಅಂತ ಹೇಳಿದರೆ ಯಕ್ಷಗಾನವೂ ಹಾಳಾಗುತ್ತದೆ, ಅವನ ಹೆಸರು ಹಾಳಾಗುತ್ತದೆ. ಹೌದು. ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪರಂಪರೆ ಅಥವಾ ಎಂಥ ಸಾಂಪ್ರದಾಯಿಕತೆ, ಈ ಗುಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಕ್ಷಗಾನದ ಸಂಪ್ರದಾಯ, ಯಕ್ಷಗಾನದ ಶಾಸ್ತ್ರೀಯತೆ ಅಂತ ಹೇಳಿದರೆ, ಶಾಸ್ತ್ರೀಯ ಅಥವಾ ಒಂದು ಯಕ್ಷಗಾನದ ಸಂಪ್ರದಾಯದ ಬಗ್ಗೆ ಹೇಳುವಷ್ಟು ನಾನು ತಿಳ್ಕೊಳ್ಳಿಲ್ಲ, ಅಷ್ಟು ಗೊತ್ತಿಲ್ಲ. ಆದರೆ ನಾನು ತಿಳ್ಕೊಂಡಷ್ಟು ಒಂದು ಯಕ್ಷಗಾನದ ಒಂದು ಚೌಕಟ್ಟು ಅಂತ ಉಂಟು. ಒಂದು ಇಂತಿಷ್ಟೇ ಒಂದು ಕುಣಿತ ಅಥವಾ ಒಂದು ಮಾತುಗಾರಿಕೆ ಅಥವಾ ಒಂದು ನಮ್ಮ ಒಂದು ಈ ಬದಿಯ ಒಂದು ತಿಟ್ಟಿನ ಕ್ರಮಗಳು, ಕರೆಕ್ಟ್. ಅದಕ್ಕೆ ಒಂದು ಶಾಸ್ತ್ರೀಯ ಚೌಕಟ್ಟು ಅಂತ ಮಾಡಿದರೆ ಅದು ಶಾಸ್ತ್ರೀಯವಾದಂತೂ ಹೇಳಲಿಕ್ಕಿಲ್ಲ, ಅಶಾಸ್ತ್ರೀಯವೂ ಅಲ್ಲ ಅಂತ ಹೇಳಲಿಕ್ಕೂ ಇಲ್ಲ. ಅಂದ್ರೆ ಯಕ್ಷಗಾನದ ಶಾಸ್ತ್ರ ಅಂತ ಉಂಟು, ಆ ಶಾಸ್ತ್ರದ ಒಳಗೆ ಇದ್ರೆ ಅದು ಚಂದ, ಅದೊಂದು ಸಂಪ್ರದಾಯ. ಅಂದ್ರೆ ಈಗ ಹೇಳ್ತಾರೆ ಹಿರಿಯವರು ಹೀಗೆ ಮಾಡ್ತಾ ಇದ್ರು, ಯಕ್ಷಗಾನದ ಪರಂಪರೆ ಹೀಗೆ ಅಂತ. ನಾವು ಆ ಪರಂಪರೆಯನ್ನೇ ಅನುಸರಿಸಿಕೊಂಡು ಬರಬೇಕು ಅಂತ ಹೇಳುವುದಿಲ್ಲ ನಾನು. ಅಂದ್ರೆ ಆ ಕಾಲದಲ್ಲಿ ನೋಡಿ, ಯಕ್ಷಗಾನ ಈಗ ಸಾಂಪ್ರದಾಯಿಕವಾದಂಥ ಯಕ್ಷಗಾನ ಹೇಗೆ ಅಂತ ಹೇಳಿದ್ರೆ ದೊಂದಿ ಬೆಳಕು ಬೇಕು. ಈಗಿನ ಹಾಗೆ ಯಾವುದೇ ಲೈಟ್ ಆಗಲಿ ಮೈಕ್ ಆಗಲಿ ಎಂತವನ್ನು ಇಟ್ಕೊಳ್ಬಾರ್ದು. ಈಗ ಅದು ಸಾಧ್ಯವಾ? ಅದು ಸಾಧ್ಯ ಇಲ್ಲ. ಈಗಿನವರಿಗೆ ಅದು ಒಪ್ಪಿಗೆ ಆಗ್ಲಿಕ್ಕೂ ಇಲ್ಲ. ಆದರೆ ಅದನ್ನೊಂದು ಹಿಂದಿನದ್ದನ್ನು ಉಳಿಸಿಕೊಂಡು ಈಗಿನ ಇದಕ್ಕೆ ಬೇಕಾಗುವ ಹಾಗೆ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಮೀರದೆ ಇರುವುದು ಒಳ್ಳೆಯದು ಅಂತ ನನ್ನೊಂದು ಅಭಿಪ್ರಾಯ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನನಗೆ ಬರುವುದಿಲ್ಲ. ಈ ಯಕ್ಷಗಾನದ ಯಾವ ಎಲ್ಲ, ಅದು ನೀವು ಆಗಲೇ ಹೇಳಿದಿರಿ, ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ ನಿಮ್ಮ ಅಭಿಪ್ರಾಯದಲ್ಲಿ? ಅಂದರೆ ಪುರಾಣೇತರ ಪ್ರಸಂಗಗಳು ಕೂಡ ನಾವು ಅದೇ ಹೇಳುವುದಲ್ಲ, ಒಂದು 4 ಕಂಬಗಳ ಒಳಗೆ ನಾವು ಎಲ್ಲಾ ಲೋಕಗಳನ್ನು ಸೃಷ್ಟಿಸ್ತೇವೆ, ಕರೆಕ್ಟ್ ಅಲ್ವಾ? ಸ್ವರ್ಗ, ಪಾತಾಳ, ಮರ್ತ್ಯ
ಇನ್ನಿತರ ಯಾವುದೋ ಒಂದು ಯಕ್ಷಲೋಕಗಳನ್ನೆಲ್ಲ ಸೃಷ್ಟಿಸ್ತೇವೆ. ಯಕ್ಷಗಾನದ ಒಂದು ಕಲಾವಿದರ ಕೈಯಲ್ಲಿರುವುದು. ಪುರಾಣೇತರ ಪ್ರಸಂಗಗಳಾಗಲಿ ಪುರಾಣ ಪ್ರಸಂಗಗಳಾಗಲಿ, ಕರೆಕ್ಟ್. ಅಂದ್ರೆ ಯಕ್ಷಗಾನ ಎನ್ನುವ ಆ ಪದಕ್ಕೆ ಚ್ಯುತಿ ಬಾರದ ಹಾಗೆ. ಹೌದು, ಕರೆಕ್ಟ್. ನಾವು ಆ ಯಕ್ಷಗಾನವನ್ನು ರೂಪಿಸಿದ್ರೆ ಯಾವುದೂ ತೊಂದರೆ ಇಲ್ಲ. ಹೌದು, ಯಾವುದಕ್ಕೂ ಕೂಡ ಒಂದು ಮಾರಕ ಅಂತ ಎಣಿಸುವುದಿಲ್ಲ. ಅಂದ್ರೆ ಹಾಗೆ ಇರಬೇಕು. ಏನಾದ್ರೂ ಒಂದು ಈಗಿನ ಕ್ರಮದಾಗ ಏನಾದ್ರೂ ಒಂದು ಮಾಡಿಕೊಂಡು ಹೋದ್ರೆ ಅದು ನಾಟಕ ಅಂತಲೂ ಹೇಳುವುದಿಲ್ಲ, ಯಕ್ಷಗಾನ ಅಂತಲೂ ಹೇಳುವುದಿಲ್ಲ, ಕೋಲ ಅಂತಲೂ ಹೇಳುವುದಿಲ್ಲ, ಏನೋ ಒಂದು ತರ ಆಗಿ ಬಿಡ್ತದೆ. ಅದನ್ನು ನೋಡಿ ಆ ಕಡೆ ಎಲ್ಲ ಈ ದೊಡ್ಡ ಆಟ ಮತ್ತೆ ಇನ್ನು ಹಲವು ವಿಧದ ಯಕ್ಷಗಾನಗಳೆಲ್ಲ ಉಂಟು, ಬೇರೆ ಬೇರೆ ಟೈಪಿನದ್ದು. ಅವರದ್ದು ಚೌಕಟ್ಟನ್ನು ಬಿಡ್ಲಿಲ್ಲ ನೋಡಿ ಇನ್ನೂ ಕೂಡ ಅವರು. ಅದಷ್ಟೆಲ್ಲೇ ಇದ್ದಾರೆ. ಆದ್ರೆ ಅದು ಸರಿಯಲ್ಲ. ಬಾವಿಯೊಳಗಿನ ಕಪ್ಪೆ ಅಂತ ಹೇಳಿ ಅದು ಅತ್ತ ಚಂದ ಆಗ್ಲಿಕ್ಕೂ ಇಲ್ಲ, ಅವರದ್ದನ್ನು ಮಾಡ್ಲಿಕ್ಕೂ ಇಲ್ಲ. ಅವರದ್ದೊಂದೇ ಕ್ರಮ ಅಷ್ಟೇ ಇರುವುದು. ಅದಕ್ಕಿಂತ ಆಚೆಯೇ ಬರುವುದಿಲ್ಲ, ಈಚೆಯೇ ಬರುವುದಿಲ್ಲ. ಆ ಒಂದು ಕಟ್ಟುವ ಕ್ರಮಗಳು ಹಾಗೆ ಅವರದ್ದು. ಅದು ನೇತಾಡಿಕೊಂಡಿದ್ರೆ ಅದು ನೇತಾಡಿಕೊಂಡೇ ಇರುವುದು. ಆ ಒಂದು ಕಚ್ಚಗಳು ಹಾಕುವಂತ ಕ್ರಮ ಅಂದ್ರೆ ಅವರದ್ದು ಆ ಕಾಲದಲ್ಲಿರುವಾಗ ಅಷ್ಟೇ ಇತ್ತು. ಅದನ್ನಷ್ಟನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ದೊಡ್ಡ ಆಟ ಮತ್ತೆ ಏನೋ ಒಂದು ಬಯಲು ಸೀಮೆ ಆಟ, ಸುಮಾರು ನೋಡಿದೆ ನಾನು ಸ್ವಲ್ಪ. ಆದರೆ ನಮ್ಮ ಈ ML ಸಾಮ್ಗಾರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು, ಯಕ್ಷಗಾನದ ಬಗ್ಗೆ ಗೊತ್ತಿದ್ದಂಥ ಮಹಾನ್ ಪುರುಷರು ಅಂತ ಹೇಳ್ಬೋದು. ಅವರೆಲ್ಲ ಬಹಳ ಅದರ ಬಗ್ಗೆ ವಿಮರ್ಶೆ ಮಾಡಿದರು. ಆವಾಗ ವಿಮರ್ಶೆ ಮಾಡ್ತಾ ಅವರು ನಮ್ಮ ಯಕ್ಷಗಾನದಲ್ಲಿ ತುಂಬ ಕೊರತೆಗಳುಂಟು ಅಂತ ಹೇಳಿದರು. ಅಂದರೆ ಯಕ್ಷಗಾನದಲ್ಲಿ ಕೊರತೆಗಳು ಅಂತ ಹೇಳಲಿಕ್ಕಿಲ್ಲ. ಅಂದರೆ ಯಕ್ಷಗಾನದಲ್ಲಿ ಒಂದು ವಿಶೇಷ ನೋಡಿ, ಒಂದು ಕಲಾವಿದನ ಕೈಯಲ್ಲಿ ಒಂದು ಯಕ್ಷಗಾನ ಅದು ಬೆಳೆಯುವ ಹಾಗೆ ಬೇರೆ ಯಾರ ಕೈಯಲ್ಲಿಯೂ ಅದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ಇನ್ನು ಬೇರೆ ಬೇರೆ ಆಟದವರಾಗಲಿ ಅಥವಾ ಏನು ನೀವು ಹೇಳಿದ ಬೇರೆ ಬೇರೆ ಅದರಲ್ಲಿ ಸಾಧ್ಯವೇ ಇಲ್ಲ. ಈಗ ನೀವೇ ಒಂದು ಕಲಾವಿದರಂತ ಇಟ್ಟುಕೊಳ್ಳುವ, ನಿಮಗೆ ಏನೆಲ್ಲ ಸಾಧ್ಯ ಆಗ್ತದೆ ಮಾಡಲಿಕ್ಕೆ ಅಂದರೆ ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಕಲ್ಪನೆ. ಅದಕ್ಕೆ ಯಕ್ಷಗಾನದಲ್ಲಿ ಅವಕಾಶ ಉಂಟು ಅಂತ. ಯಕ್ಷಗಾನದಲ್ಲಿ ಅದಕ್ಕೆ ಅವಕಾಶ ಉಂಟು. ಒಂದು ನಾಟಕದ ಶೈಲಿ ಇರ್ಬೋದು, ಯಕ್ಷಗಾನದ್ದೇ ಶೈಲಿ ಇರ್ಬೋದು, ಅಥವಾ ಸಿನಿಮಾದ ಒಂದು ಶೈಲಿ ಇರ್ಬೋದು. ನಾನು ಶಿವನ ಶೈಲಿಯನ್ನು ಯಕ್ಷಗಾನಕ್ಕೆ ತರಬೇಕು ಅಂತ ಹೇಳೋದಿಲ್ಲ, ತರಬಾರದು. ಈಗ ಸಾಧಾರಣ ಒಂದು 10 ವರ್ಷಗಳಿಂದ ಸಿನಿಮೀಯ ಶೈಲಿಯಲ್ಲಿ ಯಕ್ಷಗಾನ ಬೆಳೀತಾ ಉಂಟು, ಆಮೇಲೆ ನಾಟಕದ ಶೈಲಿಯಲ್ಲಿ ಯಕ್ಷಗಾನ ಬೆಳೀತಾ ಉಂಟು. ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾವು ಕೇಳಲಿಕ್ಕೆ ಹೋದರೆ ತಪ್ಪಾಗುತ್ತದೆ, ಹೇಳಲಿಕ್ಕೆ ಹೋದರೆ ನಮಗೇನು ಗೊತ್ತುಂಟು ಅಂತ ಕೇಳ್ತಾರೆ ಅವರು. ಯಕ್ಷಗಾನ ಅಂದರೆ ಹೀಗೆ ಅಂತ ಅವರು ಅಷ್ಟನ್ನೇ ಹೇಳಿ ಮುಗಿಸ್ತಾರೆ. ಆದರೆ ಯಕ್ಷಗಾನದ್ದೇ ಒಂದು ಕ್ರಮ ಉಂಟು. ಆ ಯಕ್ಷಗಾನದ ಕ್ರಮದಲ್ಲಿಯೇ ಯಾವುದನ್ನು ಬೇಕಾದರೂ ಅಳವಡಿಸಿಕೊಳ್ಳಿ, ತೊಂದರೆ ಇಲ್ಲ. ಯಕ್ಷಗಾನಕ್ಕೆ ಕೊರತೆ ಆಗಬಾರದು. ಹಾಗೆ ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದನ್ನು ಉಳಿಸಿಕೊಳ್ಳಬೇಕಾದ್ರೆ ಈಗ ನಾವು ಏನು ಮಾಡುವುದು? ಈಗಿನ ಸಂದರ್ಭವನ್ನು ನೀವು ಗಮನದಲ್ಲಿಟ್ಟು ಹೇಳುವುದಿದ್ರೆ. ತುಂಬ ಬೇಸರದ ವಿಷಯ ಅದು. ಈಗ ಯಕ್ಷಗಾನದಲ್ಲಿ ಒಂದು ಒಡ್ಡೋಲಗದ ಕ್ರಮ ಅಂತ ಇತ್ತು. ಯಾವುದೇ ಪ್ರಸಂಗಗಳಾಗಲಿ ಯಕ್ಷಗಾನ ಪ್ರಾರಂಭದಲ್ಲಿ ಒಂದು ಒಡ್ಡೋಲಗದ ಕ್ರಮ. ಆ ಒಡ್ಡೋಲಗದ ಕ್ರಮದಿಂದಲೇ ಇವತ್ತು ಇಂಥ ಪ್ರಸಂಗ ಇಂತಿಂಥ ಕರೆಕ್ಟ್ ಹೀಗೆ ಹೋಗ್ತದೆ, ಪ್ರಸಂಗದ ನಡೆ ಹೀಗೆ ಉಂಟು ಅಂತ ಹೇಳಿ ಒಂದು ಗೊತ್ತಾಗ್ತಿತ್ತು. ಹೌದು. ಈಗ ಅದೆಲ್ಲ ಮಾಯವಾಗ್ತಾ ಉಂಟು. ಅಂದ್ರೆ ಕಲಾವಿದರ ಕೊರತೆಯೂ ಉಂಟು, ಮತ್ತೆ ಅನುಭವದ ಕೊರತೆಯೂ ಉಂಟು. ಕರೆಕ್ಟ್. ಅದು ಮತ್ತೆ ನಿಮ್ಮ ಈಗ ಈ ಕಾಲಮಿತಿಯ ಪ್ರಭಾವ ಅದರ ಮೇಲೆ ಬೀರ್ತಾ ಉಂಟು. ಆದ್ರಿಂದ ಸ್ವಲ್ಪ ಅದರ ಮಟ್ಟಿಗೆ ಅದು ಬೇಸರ. ಕರೆಕ್ಟ್. ಒಡ್ಡೋಲಗವನ್ನೆಲ್ಲ ಈಗ ಮರೆಮಾಚ್ತಾ ಇದ್ದಾರೆ. ಗೊತ್ತಿದ್ರೂ ಕೂಡ ಗೊತ್ತಿದ್ದವರು ಮಾಡುವುದಿಲ್ಲ. ಆದರೆ ಅದರ ಬಗ್ಗೆ ನಾವು ಕೇಳಿದರೆ ಅದು ಯಾರಿಗೆ ಬೇಕು ಮಾರಾಯ ಅಂತ ಒಂದು ಪ್ರಶ್ನೆ ಬರ್ತದೆ. ಜನಗಳದನ್ನು ನೋಡುವುದಿಲ್ಲ ಎನ್ನುವುದು ಸುಳ್ಳು. ಅದನ್ನು ನೋಡುವವರೇ ಇದ್ದಾರೆ, ಅದನ್ನೇ ಅದರಿಂದ ಆನಂದ ಪಟ್ಟುಕೊಳ್ಳುವವರಿದ್ದಾರೆ. ಕರೆಕ್ಟ್. ಆದ್ರಿಂದ ಯಕ್ಷಗಾನದ ಒಡ್ಡೋಲಗಗಳನ್ನು ಕೂಡ ನಾವು ಬಿಡಬಾರದು ಅಂತ. ಅಂದರೆ ಇಂದಿಂದು ಮುಂದೆ ಹೋಗುವಾಗ ಮುಂದಿನ ಕಲಾವಿದ ಜನಾಂಗಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ನಮ್ಮ ಯಕ್ಷಗಾನದ ಒಡ್ಡೋಲಗ ಅಂದರೆ ಏನು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಮರೆಮಾಚ್ತಾ ಉಂಟು. ಆದ್ದರಿಂದ ಆ ಒಡ್ಡೋಲಗ ಕ್ರಮಗಳನ್ನೆಲ್ಲ ಆದಷ್ಟು ಉಳಿಸಿಕೊಳ್ಳುವುದು ಹೇಗೆ ಉಳಿಸಿಕೊಳ್ಳಬಹುದು ಅಂತ ಹೇಳಿದರೆ ಒಂದು ದೊಡ್ಡ ಈಗ ಹಿರಿಯ ಕಲಾವಿದರು, ಅನುಭವಿ ಭಾಗವತರುಗಳೆಲ್ಲ ಇವರದ್ದೇ ಆದಂಥ ಒಂದು ಎಂಥದ್ದು ಕಮ್ಮಟದ ಹಾಗೆ ಅದನ್ನೊಂದು ಮಾಡಬೇಕು. ಮಾಡಿ ಕಲಾವಿದರನ್ನೆಲ್ಲ ನಾವು ಆಹ್ವಾನಿಸಬೇಕು. ಕಲಾವಿದರಲ್ಲಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಮೂಡಿಸಬೇಕು. ಎಷ್ಟೊತ್ತು ಮಾಡ್ಬೋದು, ಹೇಗೆ ಮಾಡ್ಬೋದು, ಅಥವಾ ಮೊದಲನಾಗಿದ್ದಾಗ ಎಲ್ಲವನ್ನು ಮಾಡುವುದಾ ಅಥವಾ ಸ್ವಲ್ಪ ಮಾಡುವುದಾ, ಹೇಗೆ ಅಂತೇಳಿ ಅದರ ಬಗ್ಗೆ ವಿಮರ್ಶೆ ಮಾಡಿ ನಾವು ತೀರ್ಮಾನ ಕೈಗೊಂಡು ಮಾಡುವುದು. ನೋಡಿ, ಮೊದಲೆಲ್ಲ ಕಮ್ಮಟಗಳನ್ನೆಲ್ಲ ಮಾಡಿದ್ರು, ಅಲ್ಲಿ ಇಲ್ಲಿ ಎಲ್ಲ ತುಂಬ ನಾನು ಹೋಗಿದ್ದೇನೆ ಒಂದು ವೇಷಗಳ ಬಗ್ಗೆ. ಆದರೆ ಅಲ್ಲಿಗೆ ಹೋಗ್ತಾರೆ, ಮಾಡ್ತಾರೆ, ಅಲ್ಲಿಗೆ ಮುಗಿಯುತ್ತೆ. ಅಲ್ಲಿಗೆ ಅದನ್ನು ಮತ್ತೆ ರಂಗದಲ್ಲಿ ತರುವುದಿಲ್ಲ. ಅದು ಬೇಸರ.
ಅದಕ್ಕಿಂತ ಮಾಡದಿರುವುದೇ ಒಳ್ಳೆಯದು. ಹೌದು, ಕರೆಕ್ಟ್. ಕಮ್ಮಟ ಅಂತೇಳಿ ಹೆಸರಿಗೆ ಬೇಕಾಗಿ ಮಾಡ್ತಾರಾ ಅಥವಾ ನಾವು ಮಾಡಿದ್ದೇವೆ ಅಂತ ಹೇಳಿಸಿಕೊಳ್ಳುವುದಕ್ಕೆ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಮಾಡಿಸಿದ ಮೇಲೆ ಅಥವಾ ಕಲಾವಿದ ಅದರಲ್ಲಿ ಸೇರಿದ ಮೇಲೆ ಆ ಕಲಾವಿದನ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಹಿರಿಯ ಕಲಾವಿದರಿಗೆ ಹೇಳುವ ಒಂದು ಅಧಿಕಾರ ಉಂಟು. ಮೊನ್ನೆ 10 ವರ್ಷದಿಂದ ಬಂದ ಕಲಾವಿದರಿಗಿಂತಲೂ ಅದಕ್ಕಿಂತ ಮುಂಚೆ ಇದ್ದ ಕಲಾವಿದರು ಒಂದು ಕಲಾವಿದರಿಗೂ ಭಾಗವತರಿಗೂ ಒಂದು ಒಳ್ಳೆಯ ನಂಟೀಗ ಕಳೀತಾ ಉಂಟು. ಆ ಸಂಕೋಲೆ ಬಿಟ್ಟ ಕಾರಣ ಎಲ್ಲವೂ ಬಿಟ್ಟು ಹೋಗ್ತಾ ಉಂಟು. ಅದು ಇನ್ನು ಪುನಃ ಬೆಸಿತಾ ಇರಬೇಕು ಅಂತ ಹೇಳುದು ನಾನು. ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಅಂತ ಹೇಳಿ ಉಂಟಾ? ಈಗ ನೀವು ಆಗ ಹೇಳಿದ್ರಿ ಯಾವುದು ಇಂದ್ರಜಿತುವಿಗೆ ಬೇರೆ ಅಥವಾ ಇದು ಯಾವುದು ಇನ್ನೊಂದು ಹಿರಣ್ಯಾಕ್ಷ ಆದರೆ ಬೇರೆ. ಅದು ಯಾವ ರೀತಿ ಅದನ್ನು ನೀವು ತೋರಿಸಿಕೊಡುವುದು ಪ್ರವೇಶ ಕ್ರಮದಲ್ಲಿನ ಭಿನ್ನತೆಯನ್ನು? ಅಂದರೆ ಪ್ರವೇಶದಲ್ಲೇ ಸ್ವಲ್ಪ ಇದು ವೇಗ ಮತ್ತೆ ಲಯದಲ್ಲಿ ಹೋಗುವುದು, ಆಮೇಲೆ ನಿಧಾನ ಲಯದಲ್ಲಿ ಹೋಗುವುದು, ಇದೆರಡೂ ಕ್ರಮಗಳುಂಟು. ಹಿರಣ್ಯಾಕ್ಷನ ಪ್ರವೇಶ ಒಬ್ಬನದೇ ಪ್ರವೇಶ. ನೋಡಿ, ಹಿರಣ್ಯಾಕ್ಷ ವಧೆ, ಹಿರಣ್ಯಕಶಪು, ಆಮೇಲೇನು ರಾವಣ, ತ್ರಿಜನ್ಮ ಮೋಕ್ಷ ಬಂದರೆ ಎಲ್ಲ ವೇಷಗಳ ಒಂದು ಕುಣಿಕೆಗಳು ಅಥವಾ ಎಲ್ಲವೂ ಅದರಲ್ಲಿ ಕಾಣ್ತದೆ. ತ್ರಿಜನ್ಮ ಮೋಕ್ಷದಲ್ಲಿ ಪ್ರಾರಂಭದಲ್ಲಿ ಜಯ ವಿಜಯ ಅವರ ಇದಾಗಿ ಅದೆಲ್ಲ ಅವರದ್ದು ತೀರ್ಮಾನ ಆದ ನಂತರ ಕೂಡಲೇ ಹಿರಣ್ಯಾಕ್ಷನ ಏರು ಪ್ರವೇಶವೇ ಅಂತ ಹೇಳಿದ್ರೆ ಸಾಮಾನ್ಯ ಒಂದು 4ನೇ ಕಾಲವೂ ಅಲ್ಲ, 2ನೇ ಕಾಲವೂ ಅಲ್ಲ, ಒಂದು 3ನೇ ಕಾಲದ ಮಧ್ಯದಲ್ಲಿರುವಂತ ಒಂದು ಹಿರಣ್ಯಾಕ್ಷನ ಆ ಟೈಪಿನ ವೇಷ ಅದು. ಅದಕ್ಕೆ ತುಂಬಾ ವೇಗವೂ ಇಲ್ಲ, ಅತ್ಯಂತ ನಿಧಾನವೂ ಅಲ್ಲ. ಅದೊಂದು ಮಧ್ಯಸ್ಥಾಯಿಯಲ್ಲಿ ಇರಬೇಕಾದಂತ ಒಂದು ವೇಷ. ಅದು ಅತಿ ಒಂದು ಅದು ಹೇಳಿದಲ್ಲ, ಒಂದು ಪೋಖ್ರಿ ಟೈಪಿನ ವೇಷ ಅದು. ಈ ಹುಡುಗಾಟಿಗೆ ಅಂತ ಹೇಳುದಿಲ್ವ, ಕರೆಕ್ಟ್. ಹಾಗೆ ಅವರಿಬ್ಬರು ಕೂಡ ಹಾಗೆ ಮಾಡ್ತಾ ಇದ್ದದ್ದು. ಹಿರಣ್ಯಕಶ್ಯಪು ಮತ್ತೆ ಹಿರಣ್ಯಾಕ್ಷ ಅವರು ತಪಸ್ಸಿಗೆ ಹೋದ ನಂತರದ ಅವರ ಒಂದು ಗಾಂಭೀರ್ಯತೆಯೇ ಬೇರೆ. ಆದ ಕಾರಣ ಈ ಹಿರಣ್ಯಾಕ್ಷನಿಗೂ ಇಂದ್ರಜಿತ್ತಿಗೂ ಇರುವಂಥ ವ್ಯತ್ಯಾಸ ಏನಂತ ಹೇಳಿದರೆ, ಇದೊಂದು ಹುಡುಗಾಟಿಗೆ ಟೈಪಲ್ಲಿ ಹೋಗುವಂಥ ವೇಷ, ಇಂದ್ರಜಿತು ಒಂದು ಗಾಂಭೀರ್ಯದಲ್ಲಿ ಹೋಗುವಂಥ ವೇಷ. ಒಂದು ತಂದೆ ತಾಯಿ ಇದ್ದು ಒಂದು ಆಸ್ಥಾನ, ಒಂದು ರಾಷ್ಟ್ರ ಪ್ರೇಮ, ಒಂದು ರಾಷ್ಟ್ರವನ್ನು ಉಳಿಸಿಕೊಳ್ಳುವಂಥ ಚಿಂತನೆಯನ್ನು ನಡೆಸಿದಂಥ ಒಬ್ಬ ಸಮರ್ಥ ವ್ಯಕ್ತಿಯವ ಇಂದ್ರಜಿತು. ಹಾಗಿದ್ರವ ಹೇಗಿರಬೇಕು, ಯಾವ ಒಂದು ನಡೆಯಲ್ಲಿ ಹೋಗಬೇಕವ, ಅದನ್ನು ಕಲಾವಿದನಾದವ ಗಮನಿಸಿಕೊಂಡು, ಅಂದರೆ ಎಲ್ಲವನ್ನೂ ತಿಳಿದವ ಒಬ್ಬ ಇಂದ್ರಜಿತು ಅಂತ ಹೇಳಿದರೆ ರಕ್ಕಸನಾದರೂ ಕೂಡ ವೇದ ಶಾಸ್ತ್ರ ಶ್ರುತಿ ಸ್ಮೃತಿಗಳನ್ನೆಲ್ಲ ತಿಳ್ಕೊಂಡಂಥ ಒಂದು ರಾಷ್ಟ್ರ ಪ್ರೇಮಿಯಾದಂಥ ಒಬ್ಬ ಇಂದ್ರಜಿತು ಒಂದು ತಂದೆಗಾಗಿ ಅಥವಾ ಒಂದು ಲಂಕಾ ರಾಷ್ಟ್ರಕ್ಕಾಗಿ ಏನೆಲ್ಲ ಸಾಹಸಗಳನ್ನು ಮಾಡ್ತಾನೆ ಅಥವಾ ಯಾವುದನ್ನು ಅವ ಮೊದಲು ಮಾಡಿದ್ದಾನೆ ಸಾಧನೆಗಳನ್ನು, ಅದನ್ನೆಲ್ಲ ಕಲಾವಿದ ಗಮನಿಸಿಕೊಂಡು ರಂಗಸ್ಥಳದಲ್ಲಿ ತೋರಿಸಬೇಕು. ಅಭಿಮನ್ಯು ಮತ್ತೆ ಅಭಿಮನ್ಯುವಿನ ಸಾರಥಿ, ಅದರಲ್ಲೂ ಕೂಡ ವ್ಯತ್ಯಾಸಗಳು. ಅಭಿಮನ್ಯು ಹಾಗೆ ಸಾರಥಿ ಮಾಡಿದ್ರೆ ಸಾರಥಿಗೂ ಅಭಿಮನ್ಯುಗೂ ವ್ಯತ್ಯಾಸ ಏನು ಅಂದ್ರೆ ಪ್ರವೇಶ ಕ್ರಮದಲ್ಲೂ ಭಿನ್ನತೆ ಉಂಟು. ಅಂದ್ರೆ ಬಯಲಾಟ ಮೇಳದಲ್ಲಿ ಅಭಿಮನ್ಯುವಿನ ಒಂದು ಪ್ರವೇಶವೇ ಬಹಳ ವಿಚಿತ್ರ. ಅಂದ್ರೆ ರಂಗಸ್ಥಳದ ಒಂದು ಈ ರಥ, ಒಂದು ಚಕ್ರ ಗಾಲಿ ಇದ್ದ ರಥ ನೋಡಿ, ಅದನ್ನು ಚೆಂಡೆಯ ಹತ್ರ ತಂದು ಅಲ್ಲಿ ಅವ ನಿಂತು ಅಲ್ಲಿಂದ ಹೊರಟು ಈ ಇದು ಸೊಪ್ಪನ್ನು ಹಿಡಿದು ಒಂದು ಬರುವಂತ ಕ್ರಮ ಉಂಟು ಒಂದು. ಈಗ ಅದೆಲ್ಲ ಇಲ್ಲ, ಈಗ ನಾರ್ಮಲ್ ಪ್ರವೇಶ. ಹೌದು, ಅದನ್ನು ಮಾಡ್ತಾ ಇದ್ರು. ಅಂದ್ರೆ ನನ್ನ ಸಹಪಾಠಿಯವರು ಗುಂಡಿ ಮಜಲು ಗೋಪಾಲಕೃಷ್ಣ ಭಟ್ರು ಅಂತ ಹೇಳಿ, ನನಗೆ ಸಹ ಅದು ಗೊತ್ತಿರಲಿಲ್ಲ. ಅವರ ಒಂದು ಕ್ರಮದಲ್ಲಿ ಮಾಡ್ತಾ ಇದ್ದದ್ದನ್ನು ನಾನು ನೋಡಿದ್ದು. ಅಂದ್ರೆ ಆ ರಥವನ್ನು ಚೆಂಡೆಯವರ ಹತ್ರ ತಂದು ನಿಲ್ಲಿಸಿ ಅಲ್ಲೇ ಒಂದು 2-3 ಸುತ್ತು ತಿರುಗಿ, ಹಿಂದೆ ರಂಗಸ್ಥಳದ ಹಿಂದೆಯೇ 2-3 ಸುತ್ತು ತಿಗ್ಗಿ ರಥದ ಹತ್ರ ಬಂದು ರಥದ ಮೇಲೆ ನಿಂತು ಪುನಃ ಒಂದು ಅಬ್ಬರದಿಂದ ಕೆಳಗಿಳಿದು ಪುನಃ ರಥವನ್ನು ಮುಂದೆ ದೂಡಿ ಮತ್ತೆ ಡಡ್ಡಗ ಅಂತ ಪ್ರವೇಶ ತೆಕ್ಕೊಂಡು ಆಮೇಲೆ ಮತ್ತಿನ ಕೆಲಸವನ್ನು ಮಾಡುವುದು. ಸಾರಥಿಗೆ ಸಾಮಾನ್ಯ ಪ್ರವೇಶ. ಅಂದ್ರೆ ಅಲ್ಲಿ ಎರಡೂ ಕೂಡ ಸಾಧಾರಣ. ಅಂದ್ರೆ ಅಭಿಮನ್ಯು ಒಬ್ಬ ಸಾಮರ್ಥ್ಯವಂತ ವ್ಯಕ್ತಿಗೆ ಅಷ್ಟೇ ಸಾಮರ್ಥ್ಯದಂತ ಒಬ್ಬ ಸಾರಥಿ ಬೇಕಲ್ಲ, ಕರೆಕ್ಟ್. ಅಂದ್ರೆ ಎರಡೂ ಕೂಡ ಸಾಧಾರಣ ಒಂದೇ ಲೆಕ್ಕದ ವೇಷಗಳು, ಆದ್ರೆ ಇದಕ್ಕೊಂದು ಪದ್ಯಗಳಿಲ್ಲ. ಇದಕ್ಕೆ ಬೇಕಾದಷ್ಟು ಪದ್ಯಗಳುಂಟು, ಕುಣಿಸಕ್ಕೆ ಅವಕಾಶ ಉಂಟು. ಮತ್ತೆ ಅದಕ್ಕೆ ನೋಡಿ, ಅಭಿಮನ್ಯು ಅದು ಕೂಡ ಒಂದು ಹುಡುಗಾಟಿಕೆಯ ವೇಷದ ಹಾಗೆ. ಒಂದು ನಿಧಾನ ಪದ್ಯವೂ ಉಂಟು, ದುಃಖ ರಸದ ಪದ್ಯವೂ ಉಂಟು, ಕರೆಕ್ಟ್, ಏರು ರಸದ ಪದ್ಯವೂ ಉಂಟು. ಇದೆಲ್ಲವನ್ನು ಮಾಡುವಂತಹ ಸಾಮರ್ಥ್ಯ ಅಭಿಮನ್ಯು ಮಾಡುವ ಕಲಾವಿದನಿಗೆ ಬೇಕು. ಹಾಗೆ ಪ್ರಾರಂಭದಲ್ಲಿ ಬರುವಂಥ ಒಂದು ಅಬ್ಬರ,
ಅದನ್ನು ಕಂಡ ಕೂಡಲೇ ಇಡೀ ಒಮ್ಮೆ ಅಲ್ಲಿ ಇರುವಂತವರ ಪಾಂಡವರ ಪಕ್ಷದವರ ಇವತ್ತೇನೋ ನಮಗೆ ಆಗುತ್ತದೆ ಅಂತೇಳಿ ಎಣಿಸಿಕೊಳ್ತಾರೆ. ಅಂದೊಬ್ಬ ಧರ್ಮರಾಯ ಇಡೀ ಒಂದು ಇದರದ್ದು ಹಸ್ತಿನಾವತಿಯ ಚಕ್ರವರ್ತಿ ಆಗುವಂತ ಧರ್ಮರಾಯ ಚಿಂತೆ ಮಾಡುತ್ತಾ ಇರುವಾಗ ಒಬ್ಬ ಹುಡುಗ ಬಂದು ಕರೆಕ್ಟ್ ನಾನದನ್ನು ಮಾಡಿ ಪೂರೈಸ್ತೇನೆ ಅಂತ ಹೇಳಿ ಅವನಿಗೆ ನಂಬಿಕೆ ಬರಬೇಕಲ್ಲ ಇವನ ಮೇಲೆ. ಆ ಸಾಮರ್ಥ್ಯ ಎಷ್ಟು ಬೇಕು, ಆ ಸಾಮರ್ಥ್ಯವನ್ನು ಕಲಾವಿದನಾದವ ತನ್ನ ಕೈಯಲ್ಲಿ ಅದನ್ನೊಂದು ಕಲ್ಪನೆ ಮಾಡಿಕೊಂಡು ಅದನ್ನು ಹಾಗೇ ಒಪ್ಪಿಸಬೇಕು. ಕರೆಕ್ಟ್. ಆ ನಂತರ ಹೊರಟು ಅವನ ಒಂದು ಸಿಟ್ಟು ಇರ್ತದೆ ಅವನಿಗೆ, ಏನಿನ್ನು ಇಡೀ ಕೌರವ ಪಾಳ್ಯವನ್ನೇ ನಾನಿನ್ನು ನಿರ್ನಾಮ ಮಾಡ್ತೇನೆ ಅಂತ ಹೊರಡುವಾಗ ತಾಯಿಯದ್ದು ನೆನಪಾಗ್ತದೆ. ಒಮ್ಮೆಲೆ ಕೆಳಗೆ ಇಳಿತದೆ. ಎಷ್ಟು ಇಳಿತದೆ ಅಂತ ಹೇಳಿದ್ರೆ 1ನೇ ಕಾಲಕ್ಕೆ ಅವನ ಸ್ಥಿತಿ ಇಳಿತದೆ. ಕರೆಕ್ಟ್. ಅದನ್ನು ತೋರಿಸಬೇಕು. ಇವತ್ತು ಬಡ 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 ಬಂದು ಹೋದ್ರೆ ಎಂಥದ್ದು. ಅಲ್ಲಿಂದ ಬಂದ ತಾಯಿಯನ್ನು ನೋಡುವಾಗ ತಾಯಿಗೆ ಕಾಣಬೇಕು ಇವ ಯಾವುದಕ್ಕೊಂದು ಹೊರಟು ನಿಂತಿದ್ದಾನೆ. ಅಂದ್ರೆ ತಾಯಿ ಒಪ್ಪುದಿಲ್ಲ ಅಂತಲೂ ಗೊತ್ತುಂಟು. ಒಂದು ವೇಳೆ ನಾನು ಹೇಳಿದ್ರೆ ಒಪ್ಪಿಗೆ ಕೊಡ್ತಾಳೋ ಎನ್ನುವಂತ ಒಂದು ದೂರದ ಒಂದು ಆಸೆ ಅಭಿಮನ್ಯುವಿಗೆ. ಆದ್ರೂ ನನ್ನ ಒಂದು ಸ್ಥಿತಿಯನ್ನು ನೋಡಿ ಇವತ್ತು ನನ್ನನ್ನು ಕಳಿಸಿಕೊಡ್ತಾಳೆ ಅಮ್ಮ ಅಂತೇಳಿ ಆ ಒಂದು ಭಾವನೆ, ಆ 2 ಭಾವನೆಗಳನ್ನಲ್ಲಿ ವ್ಯಕ್ತಪಡಿಸಬೇಕು. ಕರೆಕ್ಟ್. ಅಭಿಮನ್ಯು 2 ಭಾವನೆಗಳನ್ನಲ್ಲಿ ವ್ಯಕ್ತಪಡಿಸಬೇಕು. ತಾಯಿ ನೋಡುವಾಗ ಆಶ್ಚರ್ಯ, ಆ ಆಶ್ಚರ್ಯ ಪಟ್ಟುಕೊಳ್ಳುವ ಇವನಿಗನ್ನುತ್ತ ಒಂದು ನಮನೆಯ ಭಯ. ಅಯ್ಯೋ ನನ್ನ ತಾಯಿ ಏನೋ ಒಂದು ನಮನೆಯಲ್ಲಿದ್ದಾರೆ, ನಾನು ಬಂದದ್ದು ಅಮ್ಮನಿಗೆ ಸರಿಯಾಗಲಿಲ್ವೋ ಏನೋ, ಹೊರಟದವಳಿಗೆ ಇಷ್ಟ ಇಲ್ವೋ ಏನೋ ಎನ್ನುವುದನ್ನು ಕೂಡ ತೋರಿಸಬೇಕು. ಅವು ಕೇಳಿದ ಒಂದು ವಿಷಯಕ್ಕೆ ಹೋಗ್ತಾನೆ ನೋಡಿ. ಕರೆಕ್ಟ್. ಬೇಡ ಅಂತ ಹೇಳುವಾಗ, ನೀನು ಯುದ್ಧಕ್ಕೆ ಹೋಗುವುದು ಬೇಡ ಅಂತ ಹೇಳುವಾಗ ಅವನ ಒಂದು ಭಾವನೆ ಹೇಗೆ ಅದೆಷ್ಟು ಮತ್ತಷ್ಟು ಕೆಳಗಿಳಿತು. ಕರೆಕ್ಟ್ ಕರೆಕ್ಟ್. ಆ ನಂತರ ಏನಾದರೂ ಆಗಲಿ ನಾನು ಹೇಳಿ ಆಗಿದೆ, ಇನ್ನು ಹೊರಡುದೆ ಅಂತ ಹೇಳಿ ಹೋಗುವ ಒಂದು ಕ್ರಮ ಬೇರೆ. ಅಷ್ಟನ್ನು ಈ 4 ವಿಧದ ಕ್ರಮಗಳನ್ನು ಅಭಿಮನ್ಯು ತಾಯಿಯಲ್ಲಿಂದ ಹೋಗುವಲ್ಲಿವರೆಗೂ ತೋರಿಸಬೇಕು. ಮತ್ತೆ ಯುದ್ಧಗಳು ಮಾತ್ರ ಅಲ್ವಾ, ಇಡೀ ಅಭಿಮನ್ಯು ಕಾಣಿಸುವಂಥದ್ದು ಅಲ್ಲಿ. ಕರೆಕ್ಟ್. ಒಂದು ಪ್ರವೇಶ, ಆಮೇಲೆ ತಾಯಿ ಹತ್ರ ಹೋಗಿ ಅಲ್ಲಿ ಒಂದು 2 ನಮನೆಯ ಭಾವನೆಗಳನ್ನು ವ್ಯಕ್ತಪಡಿಸುವುದು. ಕರೆಕ್ಟ್ ಕರೆಕ್ಟ್. ಆವಾಗ ಅಲ್ಲಿ ಅಭಿಮನ್ಯುವಿನ ಒಂದು ನಿಮಗೆ ಬದಲಾವಣೆ ಗೊತ್ತಾಗ್ತದೆ. ಧೀಂಗಿಣ ಮತ್ತೆ ಧೀಂಗಿಣದ ನಂತರದ ಗಿರಕಿಗೆ ಸಂಖ್ಯೆ ನಿರ್ಣಯ ಏನಾದರೂ ಉಂಟಾ? ಸಂಖ್ಯೆ ನಿರ್ಣಯ ಉಂಟು. ಈಗ 3 ಧೀಂಗಣ ಹಾಕಿದ್ರೆ 4 ಸುತ್ತು ತಿರುಗಬೇಕು, 4 ಸುತ್ತು ತಿರುಗಿ ನಿಲ್ಲಬೇಕು 3ಕ್ಕೆ. ಪ್ರವೇಶ ಕೂಡ ಹಾಗೆ ಒಂದು ಲೆಕ್ಕಾಚಾರ ಉಂಟು. 8, 10, 9 ಆಗುವಾಗ ಅಲ್ಲಿ ದಸ್ತು ಕೊಟ್ಟು ಈಚೆ ಬರಬೇಕಾವ. ಅದೊಂದು ಕ್ರಮದ ನಡೆಯಿಂದ ಕರೆಕ್ಟ್ ಹೋಗಿ ಬಂದ ಮೇಲೆ ಹಾಗೆ ಕಿರೀಟ ವೇಷಕ್ಕಾದ್ರೆ 3 ಗುತ್ತು 4 ಸುತ್ತು. ಮತ್ತೆ ಪುಂಡು ವೇಷಕ್ಕಾಗುವಾಗ ಎಷ್ಟು ಗುತ್ತು ಹಾಕಬಹುದು. ಆದ್ರೆ ಒಂದು ಕ್ರಮ ಉಂಟು, ನಾವು ಎಷ್ಟು ಹಾರ್ತೇವೆ. ಈಗ ಪುಂಡು ವೇಷಗಳಿಗೆಲ್ಲ ಹಾರುವ ಒಂದು ಕ್ರಮ ಉಂಟು. 50, 100 ಎಲ್ಲ ಹಾರ್ತಾರೆ. ಅದರ ಅರ್ಧ ಭಾಷೆ ಆದ್ರೂ ತಿರುಗಬೇಕು ಅಂತ ಉಂಟು. ಹಿರಿಯ ಮೊದ್ಲೆಗಾರೆಲ್ಲ ಹೇಳ್ತಾ ಇದ್ರೆ ನೂದು ಲಾಯಿತೆ ರಡ್ಡು ಸುತ್ತು ಬುರ್ರ ತಿರ್ಗದು ಉಂಟಾಯಿ ಎಂಚಿನ ಅಂತ ಹೇಳಿ. ಅದಕ್ಕೊಂದು ಕ್ರಮ ಇಲ್ವಾ? ಅದಕ್ಕೊಂದು ಇಷ್ಟೇ ಅಂತ ಒಂದು ಪೆಟ್ಟಿಲ್ವಾ? ಎಷ್ಟು ಈಗ 3 ಗುತ್ತು ಹಾಕಿದ್ರೆ 4 ಸುತ್ತು ತಿರುಗಬೇಕು ಕಿರೀಟ ವೇಷಕ್ಕೆ ಅಂತ ಹೇಳಿದ್ರು. ಆವಾಗ ಅಲ್ಲಿ ಸುತ್ತು ಹೆಚ್ಚಿಗೆ ಹೊರತು ಕಡಿಮೆ ಇಲ್ಲ. ಆವಾಗ ಅದು ಹೆಚ್ಚೆಚ್ಚಾಗ್ತಾ ಹೋಗುದಲ್ವಾ? ಹಾಗೆ ಈಗ ಹಾರ್ತಾರೆ 2 ಸುತ್ತು ಹೀಗೆ ಬಂದು ಅಲ್ಲಿಗೆ ದಸ್ತು ಕೊಟ್ಟು ನಿಲ್ತಾರೆ ಅಲ್ಲ. ಅದಕ್ಕೆ ಒಂದು ಸಂಖ್ಯೆಗಳುಂಟು, ಸಂಖ್ಯಾ ನಿರ್ಣಯ ಉಂಟು. ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಪಾಲಿಸಿದ್ರೆ ಒಳ್ಳೆಯದು. ಅತಿಯಾಗಿ ಕುಣಿಯಬಾರ್ದು ಅಂತ ಹೇಳುವಂತ ನಿರ್ಣಯ ಏನಾದರೂ ಯಾವುದಾದ್ರೂ ವೇಷಕ್ಕೆ ಉಂಟಾ? ಉಂಟು. ಅತಿಯಾಗಿ ಕುಣಿಯುವ ಕೆಲವು ವೇಷಗಳು ಉಂಟು. ಆ ಕೆಲವು ವೇಷಗಳಿಗೆ ಮಾತ್ರ ಇದು ಕುಣಿತದ ವೇಷ. ಪುಂಡು ವೇಷ ಅಂತ ಹೇಳಿದ ಕೂಡಲೇ ಸಾಮಾನ್ಯವಾಗಿ ಕುಣಿಯುವ ವೇಷ ಅಂತಲೇ ಲೆಕ್ಕ. ಪುಂಡು ವೇಷ ಅಂತ ಹೇಳಿದ್ರೆ ಅದು ಸ್ವಲ್ಪ ಹಾರುವವ ಮತ್ತೆ ಎಲ್ಲ ಹುಡಿನಾಟ್ಯಗಳು ಅಂತ ಹೇಳ್ತಾರೆ. ಅದನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವ. ಕರೆಕ್ಟ್. ಅದಕ್ಕೆ ದೇಹದಲ್ಲಿಯೂ ಕೂಡ ಅವನು ಅದಕ್ಕೆ ಸರಿಯಾದಂಥ ಅಂಗಗಳಿರಬೇಕು. ಆ ಅಂಗಗಳಿದ್ರೆ ಸರಿಯಾಗಿ ನಮಗೆ ಹುಡಿನಾಟ್ಯಗಳನ್ನು ಮಾಡಲಿಕ್ಕಾಗ್ತದೆ. ಕರೆಕ್ಟ್. ಆ ಪ್ರಸಂಗ, ಸಮಯ, ಸಂದರ್ಭಗಳನ್ನು ನೋಡಿ ಕುಣಿಬೇಕು. ಅದಕ್ಕಿಂತ ಹೆಚ್ಚಿ ಕುಣಿಯಬಾರದು. ಕರೆಕ್ಟ್. ಹೌದು. ಅದು ಒಂದು ಇತಿಮಿತಿ ಅಂತ ಉಂಟು. ನಿಯಮಿತವಾದಂತಹ ಒಂದು ಕುಣಿಕೆ ಮತ್ತೆ ಹೆಚ್ಚು ಕುಣಿಯುವುದು ಅಂತ ಉಂಟು. ಯಕ್ಷಗಾನದಲ್ಲಿ ಒಟ್ರಾಶಿ ಏನೋ ಕುಣಿಲಿಕ್ಕಿಲ್ಲ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ಬಿಡ್ತಿಗೆ ಮುಕ್ತಾಯ ಅಂತ ಇಷ್ಟೇ ಉಂಟು. ಮತ್ತೆ ನಮನೆ ಅವರು ಅಂತ ಹೇಳ್ತಾರೆ ಒಂದು ಕುಣಿಕೆಗೆ, ಒಂದು ಬೇರೆ ಬೇರೆ ಟೈಪಿನ ಗಣಿಕೆಗೆ. ಹಾಗೆ ಅದು ಸಾಧಾರಣ ಒಂದು ಏಕತಾಳಗಳಲ್ಲಿ ಒಂದು 4 ಹೆಜ್ಜೆಗಳು ಉಂಟು.
ಒಂದು ತ್ರಿವುಡೆಯಲ್ಲಿ ಒಂದು 2-3 ಹೆಜ್ಜೆ ಉಂಟು, ಜಂಪೆಯಲ್ಲಿ ಒಂದು 2, ಆ ಹೆಜ್ಜೆಗಳನ್ನು ಮಾತ್ರ ಹೆಚ್ಚು ಹಾಕಬಹುದು ಹೊರತು ಮತ್ತೆ ಅದಕ್ಕಿಂತ ಹೆಚ್ಚು ಕುಣಿಲಿಕ್ಕೆ ಇಲ್ಲ. ಈ ದೊಂದಿರಾಳ ಎಲ್ಲ ಯಾವೆಲ್ಲ ವೇಷಗಳಿಗೆ ಅನಿವಾರ್ಯ, ಮತ್ತೆ ಅದರ ಸಾಂಪ್ರದಾಯಿಕ ಬಳಸುವ ವಿಧಾನ ಹೇಗೆ? ಅದು ಇತ್ತೀಚೆಗೆ ನೋಡಿ ಎಲ್ಲ ರಕ್ಕಸ ಪಾತ್ರಗಳಿಗೂ ದೊಂದಿರಾಳ ಉಪಯೋಗ ಮಾಡ್ತಾರೆ. ಹೌದು, ಅದು ಎಲ್ಲಾ ಪಾತ್ರಗಳಿಗೂ ಇಲ್ಲ. ಆದರೆ ಕೆಲವು ಸಭೆಯಿಂದ ಬರುವ ವೇಷಗಳು ಅಂತ ಉಂಟು. ಈಗ ದಶಾವತಾರ ಪ್ರಸಂಗ ಮಾಡಿದ್ರೆ ಮತ್ಸ್ಯ ಸಭೆಯಿಂದ ಬರುವ ವೇಷ, ಅದು ಒಂದು ಗೌಜಿ ಅಥವಾ ಗಮ್ಮತ್ತಿಗೆ ಮಾಡಿರ್ಲಿಕ್ಕೂ ಸಾಕು. ಅಂದ್ರೆ ಆ ಕಾಲದಲ್ಲಿ ಕರೆಕ್ಟ್ ಲೈಟುಗಳೇ ಇಲ್ಲದ ಒಂದು ಸಮಯದಲ್ಲಿ ಈ ಮತ್ಸ್ಯ ಅನ್ನುವಂತ ಒಂದು ವೇಷ ಪ್ರತ್ಯೇಕ ನೋಡಿ. ಕರೆಕ್ಟ್, ಹೌದು ಹೌದು. ಅದರ ಬಣ್ಣ, ಒಂದು ಕಟ್ಟುವ ಕ್ರಮಗಳು ಎಲ್ಲ ಬೇರೆ. ಅದು ನೇರವಾಗಿ ರಂಗಸ್ಥಳದ ಒಳಗೆ ಹೀಗೆ ಹೊಕ್ಕಿ ಹೋದ್ರೆ ಜನಗಳಿಗೆ ಯಾರಿಗೂ ಅದು ಹೇಗಿತ್ತು ಏನು ಅಂತ ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ಅಂತೆ ಒಬ್ಬ ಕಲಾವಿದರು ನನ್ನ ಹತ್ರ ಹೇಳಿದ್ದು, ಹೀಗೆ ಇತ್ತು ಮಾರೆ ಅದು. ಅಂದ್ರೆ ಸಭೆಯಿಂದ ಬರೋದು ಒಂದು, ಈಗ ದಶಾವತಾರ ಅಂತ ಒಂದು ಅಂತಹ ಪ್ರಸಂಗಗಳು ಬಂದ ಕೂಡಲೇ ಅದರಲ್ಲಿ ಒಂದು ಮೈನು ವೇಷ ಮತ್ಸ್ಯವೇ. ಈಗ ಈ ಸೂರ್ಯನ ತಮಾಸುರ ಕಾಳಗ, ಅದರಲ್ಲಿ ಮತ್ಸ್ಯವೇ ಪ್ರಧಾನ. ಆ ಮತ್ಸ್ಯವನ್ನು ತೋರಿಸುವುದು ಹೇಗೆ, ಅದರ ಪ್ರತ್ಯೇಕ ಅಂತ ಒಂದು ಗೊತ್ತಾಗಬೇಕಲ್ಲ. ವಿಷ್ಣುವಿನ ಅವತಾರದಲ್ಲಿ ಒಂದು ವೇಷ ಅದು. ಮತ್ಸ್ಯವನ್ನು ನಾವು ಮುಖದಲ್ಲಿ ಮತ್ಸ್ಯದ ರೂಪವನ್ನು ಮಾಡಿ ನಾವು ತೋರಿಸಬೇಕು. ಕರೆಕ್ಟ್. ಬಣ್ಣಗಾರಿಕೆ ಆ ಕಾಲದಲ್ಲಿ ದೊಂದಿ ಬೆಳಕಿನ ಆಟದ ಕಾಲದಲ್ಲಿ ಏನು ಬಣ್ಣ ಬರೆದ್ರೂ ಕಾಣುವುದಿಲ್ಲ. ಕರೆಕ್ಟ್. ಬರೇ ಒಂದು ಹಳದಿ ಕೆಂಪು ಬಿಟ್ರೆ ಬಿಟ್ರೆ ಬೇರೆ ಬಣ್ಣಗಳಿಗೆ ಅಲ್ಲಿ ಇದೇ ಇಲ್ಲ, ಅವಕಾಶ ಇಲ್ಲ. ಅಂತ ಕಾಲದಲ್ಲಿಯೂ ಅದನ್ನು ಕಾಣಿಸಲಿಕ್ಕೆ ಬೇಕಾಗಿ ಸಭೆಯಿಂದ ಬರ್ತಾ ಇದ್ರು. ಅವಾಗ ಜನಗಳೆಲ್ಲರಿಗೂ ಗೊತ್ತಾಗ್ತದೆ, ಓ ಮತ್ಸ್ಯ ಹೀಗೆ ವೇಷ ಉಂಟು ಅಂತೇಳಿ. ಆಗ ದೊಂದಿ ಯಾಕೆ ಇಟ್ಕೊಂಡ್ರು ಅಂತ ಯಾರು ಕೇಳ್ತಾ ಇರಲಿಲ್ಲ. ದೊಂದಿ ಒಂದು ಬೇಕು, ಒಂದು ಕತ್ತಲೆಯ ಒಂದು ಅನುಕೂಲಕ್ಕಾಗಿ, ಇನ್ನೊಂದು ವೇಷವನ್ನು ಕಾಣಿಸಲಿಕ್ಕೆ ಬೇಕಾಗಿ. ಇನ್ನೊಂದು ಏನಂತ ಹೇಳಿದ್ರೆ, ದೊಂದಿ ಇಲ್ಲದೆ ವೇಷ ಬಂದ್ರೆ ಇವ ಎಲ್ಲಿಂದ ಬಂದ, ಯಾಕೆ ಬಂದ, ಎಂಥದ್ದು ಇದು ಎಲ್ಲಿಂದ ಎದ್ದಿತ್ತು ಇದು ವೇಷ ಅಂತ ಒಂದು ಜನಗಳು ಹಾಗೆ ಒಂದು ತೀರ್ಮಾನ ಮಾಡ್ತಾರೆ. ಹಾಗೆ ಆ ಒಂದು ಬೇರೆ ಬೇರೆ ಒಂದು ಕ್ರಮಗಳು ಮಾಡಿದ್ದು ಅದಕ್ಕೆ ಬೇಕಾಗಿ. ಎಂಥ ವೇಷಗಳೊಂದು ಸಭೆಯಲ್ಲಿ ಬರುವ ಒಂದು ಕ್ರಮ, ಮತ್ಸ್ಯಾವತಾರದಲ್ಲಿ ಮತ್ಸ್ಯ ಬರ್ಬೋದು. ಅದೇ ನೋಡಿ ಈಗ ಇದರಲ್ಲಿ ನರಸಿಂಹ ಅವತಾರದಲ್ಲಿ ನರಸಿಂಹ ದೊಂದಿ ಹಿಡಿದುಕೊಂಡು ಬರ್ಲಿಕ್ಕಿಲ್ಲ. ಅದು ಅಲ್ಲಿಂದಲೇ ಕಂಬ ಹೊಡೆದು ಪ್ರತ್ಯಕ್ಷ ಆಗುವಂಥದ್ದು, ತೋರಿಸುವಂಥದ್ದು. ಅದನ್ನು ಹಾಗೆಯೇ ಮಾಡಬೇಕು. ಅದನ್ನು ದೊಂದಿ ಹಿಡ್ಕೊಂಡು ಸಭೆಯಲ್ಲಿ ಬರುವ ಹಾಗೆ ಇಲ್ಲ. ಆಮೇಲೆ ನಿಮ್ಮ ಇದು ಹಂದಿ, ಈಗ ಹೆಚ್ಚಾಗಿ ನಾವು ಹೇಳುವುದಿದ್ರೆ ಒಂದು ಎಂಥ ವ್ಯತಿರಿಕ್ತಗಳು ನೋಡಿ ಯಕ್ಷಗಾನದಲ್ಲಿ. ಅದು ಯಕ್ಷಗಾನ ಅಂತ ಹೇಳೋದು ಅದಕ್ಕೆ ಒಂದು ಪ್ರಾಣಿಯ ವೇಷಗಳು, ಹೌದಾ? ಪ್ರಾಣಿಯಂಥ ವೇಷಗಳು ಬೆಂಕಿಯನ್ನು ಹಿಡ್ಕೊಂಡು ಬರುವುದು. ಕರೆಕ್ಟ್. ಬೆಂಕಿಯನ್ನು ನೋಡಿದ್ರೆ ಪ್ರಾಣಿಗಳು ಓಡ್ತದೆ. ಹೌದು, ನಿಜವಾದ ವಿಷಯ ಇದು. ಹೌದು ಹೌದು. ಈ ಪ್ರಕೃತಿಯಲ್ಲಿ ಕಾಣುವಂತ ನಮ್ಮ ಯಾವುದೇ ಒಂದು ಪ್ರಾಣಿಗಳಿಗೆ ಬೆಂಕಿ ತೋರಿಸಿದ್ರೆ ಹೆದರಿ ಓಡ್ತದೆ. ಹೌದು. ಅಂತ ಒಂದು ವೇಷಗಳು ನಮ್ಮಲ್ಲಿ ಉಂಟು, ಒಂದೊಂದು ಪ್ರಸಂಗದಲ್ಲಿ. ಆ ವೇಷಗಳು ನಾವು ಕಾಣಿಸುವುದೇ ಬೆಂಕಿಯಲ್ಲಿ. ಇದಕ್ಕೆ ಕಾರಣ ಏನಿರ್ಬೋದು ಹೇಳಿ? ಆ ಕಾರಣ ಇದುವೇ. ಈ ಒಂದು ವೇಷ ಕಾಣಬೇಕು, ಇನ್ನೊಂದು ವೇಷ ಬರ್ತಾ ಉಂಟು ಅಂತ ಜನಗಳಿಗೆ ಗೊತ್ತಾಗಬೇಕು, ದೊಂದಿಯಲ್ಲಿ ಬಂದಿದೆ ಅಂತೇಳಿ. ಅದಕ್ಕೆ ಬೇಕಾಗಿ ಅದನ್ನು ಮಾಡ್ತಾ ಹೋಗಿದ್ದಾರೆ ಹೊರತು ಮತ್ತೆ ದೊಂದಿಯ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತದೆ. ಹೌದು, ಯಕ್ಷಗಾನಕ್ಕೆ ಬೇಕು ಅಂತಲೇ ಹೇಳುದು. ಹಾಗಂತ ಹೇಳಿ ಅಂತ ವೇಷಗಳಿಗೆ ದೊಂದಿ ಇಲ್ಲದಿದ್ರೆ ಈಗ ಅದು ಸರಿ ಅಂತಲೂ ಕಾಣುವುದಿಲ್ಲ. ಅದು ದೊಂದಿ ಇಲ್ಲದ ವೇಷ ಅದು ತಪ್ಪು ಅಂತ ಹೇಳುವವರು ತುಂಬ ಜನ ಇದ್ದಾರೆ. ಮತ್ತು ಇದರ ಬಗ್ಗೆ ತುಂಬ ವಿಮರ್ಶೆ ಮಾಡಲಿಕ್ಕೆ ನಾನು ದೊಡ್ಡ ಹಿರಿಯ ಕಲಾವಿದನೂ ಅಲ್ಲ, ಅದು ನನಗೆ ಗೊತ್ತಿದ್ದಷ್ಟನ್ನು ಹೇಳಿದ್ದೇನೆ. ಕರೆಕ್ಟ್. ಮತ್ತೆ ಹಾಗೆ ನೋಡಿ ನಮ್ಮ ರುದ್ರಭೀಮ ಬಂತು. ರುದ್ರಭೀಮ ದೊಂದಿಯಲ್ಲೇ ಬರುವುದು. ಆ ದೊಂದಿಯಲ್ಲಿ ಯಾಕೆ ಬರಬೇಕು ಅಂದರೆ ಆ ಭರತೆ, ಅವನದ ಘೋರ ರೂಪ ಕಾಣಬೇಕು. ಅಲ್ಲಿ ನೋಡಿ ಯಾಕೆ ತೋರಿಸಿದ್ದಾರೆ ಕೇಳಿದರೆ, ರುದ್ರಭೀಮ ಹೇಗೆ ತೋರಿಸುವುದು? ಒಂದು ರೌದ್ರಾವತಾರ. ಆ ರೌದ್ರಾವತಾರ ಕಾಣುವುದು ಹೇಗೆ ಅಂತ ಹೇಳಿದ್ರೆ, ಬೆಂಕಿಯು ಕೆನ್ನಾಲಿಗೆಯನ್ನು ಬಿಚ್ಚಿದೆ ಅಂತ. ಕರೆಕ್ಟ್. ಅನ್ನೊಂದು ಬೆಂಕಿಯ ರೂಪದಲ್ಲಿ ಅದು ಕಾಣ್ತಾ ಇದ್ದಾನೆ ಅವ ರುದ್ರಭೀಮ ಅಂತೇಳಿ. ಹಾಗೆ ಎಲ್ಲಾ ಪ್ರಸಂಗಗಳು ಕೂಡ ಕೆಲವು ಅದರಲ್ಲಿ ಬರುವಂತಹ ಪಾತ್ರಗಳು ವಿಶೇಷವಾಗಿ ಘೋರ ರೂಪಗಳೆಲ್ಲ ಈ ಬೆಂಕಿ ಹೇಗೆ, ಬೆಂಕಿ ಅಂದ್ರೆ ಇಡೀ ಸುಡುವುದೇ. ಹೌದು, ಅಂದ್ರೆ ಅದೇ ಘೋರ ರೂಪಗಳೆಲ್ಲ ಯೂಶುವಲಿ ದೊಂದಿಯಲ್ಲಿ ಬರ್ತವೆ. ಹೌದು, ಆದ್ರಿಂದ ಅಂತ ಕೆಲವು ವೇಷಗಳಿಗೆ ದೊಂದಿ ಬೇಕು. ಯಕ್ಷಗಾನದಲ್ಲಿ ಕೆಲವೊಂದು ಬಣ್ಣದ ವೇಷಗಳಿಗೆ ದೊಂದಿ ಇಲ್ಲದೆ ಅದು ಸರಿಯಾಗುವುದಿಲ್ಲ ಅಂತ. ಅದು ಬೇಕೇ ಬೇಕು. ಅದೊಂದು ಮೊದಲಿನವರನ್ನು ಮಾಡಿದ ಒಂದು ಕ್ರಮ, ಅದು ಸರಿಯಾದ್ದೆ.
ಅದರಲ್ಲಿ ತಪ್ಪು ಅಂತ ಹೇಳಲಿಕ್ಕಿಲ್ಲ. ಮತ್ತು ಎಲ್ಲ ವೇಷಗಳಿಗೆ ಇಲ್ಲ, ಎಲ್ಲ ರಕ್ಕಸ ಪಾತ್ರಗಳಿಗೆ ಅಥವಾ ಎಲ್ಲ ಕೆಲವೊಂದು ಪಾತ್ರಗಳಿಗೆ ಅದು ಸಭೆಯಲ್ಲಿ ಬರಲಿ, ದೊಂದಿಯಲ್ಲಿ ಬರಲಿ ಅಂತೇಳಿ ಅದು ಸುಮ್ಮನೆ, ಅದು ಈಗಿನವರ ಒಂದು ಕೆಲವು ಎಂಥದ್ದು ಹೇಳ್ತಾರಲ್ಲ ಗಿಮಿಕ್ಗಳು, ಅದನ್ನು ಹಾಗೆ. ಸಭಾ ಕ್ಲಾಸ್ ನೋಡಿ, ಒಬ್ಬೊಬ್ಬ ಗುರುಗಳದ್ದು ಒಂದೊಂದು ರೀತಿ ಇದೆ. ಇದಕ್ಕೆ ಹೀಗೆ ಅಂತ ಹೇಳಿ ನಿರ್ಣಯ ಉಂಟು ಅಂದರೆ ನಾನು ಗಮನಿಸಿದ ಹಾಗೆ 3 ರೀತಿಯ ಸಭಾ ಕ್ಲಾಸ್ ಉಂಟು. 3 ರೀತಿಯನ್ನು ನಾನು ಗುರುತಿಸಿಕೊಂಡಿದ್ದೇನೆ. ಈ 3 ರೀತಿ ಅಂದರೆ ಎಲ್ಲಿಯೇ ನೀವು ನೋಡಿ ಆ 3 ರೀತಿ ನಿಮಗೆ ಕಾಣ್ತದೆ. ಆ 3 ರೀತಿ ಯಾಕೆ ಬಂತು? ಒಂದೇ ಇರಬೇಕಲ್ಲ? ಒಂದೇ ಇರಬೇಕು. ಅದನ್ನು ನಿರ್ಣಯಿಸಬೇಕಾದವರು ಮೊದಲೆಗಾರರು ಮತ್ತೆ ಭಾಗವತರು. ಕರೆಕ್ಟ್. ಅಂದ್ರೆ ಅವರು ಮತ್ತೆ ನಾಟ್ಯ ಕಲಿಸಿದ ಗುರುಗಳಿಗೂ ಅದನ್ನು ನಿರ್ಣಯಿಸುವಂತಹ ಹಕ್ಕುಂಟು. ಕರೆಕ್ಟ್. ಈಗ ಕರ್ಗಲ್ಲು ವಿಶ್ವೇಶ್ವರ ಭಟ್ರ ಒಂದು ಕ್ರಮ ಉಂಟು. ಅವರು ಪ್ರವೇಶದಲ್ಲಿ ಸಭಾ ಕ್ಲಾಸು ತೈಕು ತೈಕು ತ ತರಿಕಿಟ ದಿ ತ ಅಂತ ಹೇಳಿ ಒಂದು ಆವರ್ತನೆಯನ್ನು ಬಿಟ್ಟು ಮತ್ತಿನ ಆವರ್ತನೆಯನ್ನು ತಕ್ಕೊಳ್ಳುದು. ಇನ್ನೊಬ್ಬ ಗುರುಗಳದ್ದು ತೈಕು ತೈಕು ಅಂತ ಪ್ರಾರಂಭ ಆಗುವಾಗಲೇ ತಕ್ಕೊಳ್ಳುದು, ಅದನ್ನು ಬಿಡ್ಲಿಕ್ಕಿಲ್ಲ ಅಂತ. ಆ ಮೊದಲಿನ ಆವರ್ತನೆಯೇ ಸರಿ ಅಂತೇಳಿ. ಕರೆಕ್ಟ್. ಹಾಗೆ ಚಂದೊಣ್ಣನದ್ದು ಕೂಡ ಹಾಗೆ, ಅವರದ್ದು ತೈಕು ತೈಕು ಅದರ ಪ್ರಾರಂಭದಿಂದಲೇ ಅವರದ್ದು ಕ್ರಮ. ಮತ್ತು ಇನ್ನೊಬ್ಬ ಗುರುಗಳ್ಯಾರು ಅವರು, ಅವರ ಹೆಸರು ಬರೋದಿಲ್ಲ, ಹಾಗೆ ಅವರದ್ದು ಕೂಡ ಹಾಗೆ ಅಂತೆ. ನಮ್ಮ ಕಾಸರಗೋಡು ಲತ್ನಾಗಿರವರು, ನಮ್ಮ ಇವರೆಲ್ಲ ಕಲ್ತವರು, ನಾವುಡ್ರಾಗಲಿ ಅಥವಾ ಹೊಳ್ಳರು, ಹೀಗೆ ಹಲವು ಮಂದಿಗಳ ಅವರ ಹತ್ರ ಕಲ್ತವರು. ಅವರದ್ದು ಒಂದು ಕ್ರಮ ಉಂಟು. ಅವರದ್ದೊಂದು ಬಿಟ್ಟು ಒಂದೊಂದು ಆವರ್ತಗಳನ್ನು ಬಿಟ್ಟು ಕುಣಿಯುವಂಥದ್ದು. ಮತ್ತೆ ಸುರುವಿನ ಒಂದು ಆವರ್ತನೆ ಒಂದು 4 ಆವರ್ತಿ ಹೋದ ಮೇಲೆ ಮತ್ತೆ ಎಲ್ಲ ಒಂದೇ ಗುರುಗಳ ಟೈಪಿನಾಗೆ ಎಲ್ಲ ಕ್ರಮಗಳು ಹಾಗೆ. ಆದ್ರೆ ಅವರವರ ಗುರುಗಳು ಕಲಿಸಿದ ಒಂದು ಕ್ರಮದಲ್ಲಿ ಹೋಗ್ತಾರೆ. ಅದು ಅದರ ನಿರ್ಣಯ ಹೇಗೆ ಅಂತ ಹೇಳಿದ್ರೆ ಅದು ಮೊದಲೆಗಾರರಿಗೂ ಮತ್ತೆ ಭಾಗವತರಿಗೂ ಕಲಿಸಿದ ಗುರುಗಳಿಗೂ ಮಾತ್ರ. ಅದರ ನಾವೆಲ್ಲವರು ಹೇಳಿಕೊಟ್ಟದನ್ನು ಕಲ್ತಿದ್ದೇವೆ ಬಿಟ್ರೆ ಅದರ ಬಗ್ಗೆ ಇಂತಿಷ್ಟೇ ಕ್ರಮಗಳು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ ಬಾರಿಸುವುದಾ? ಎರಡೂ ಉಂಟು. ಒಂದು ಕುಣಿತಕ್ಕೆ ಸರಿಯಾಗಿ ಬಾರಿಸಬೇಕು, ಅಂದ್ರೆ ಕುಣಿತ ಎಷ್ಟು ಅಂತ ಇರುವುದು. ಕರೆಕ್ಟ್. ಅದಕ್ಕೆ ಬಿಡ್ತಿಗೆ ಮುಕ್ತಾಯಕ್ಕೊಂದು ಲೆಕ್ಕ ಉಂಟು. ಹೌದು, ಅದು ಬಿಟ್ಟು ನಾನು ಹೇಳಿದ್ದು, ಅದು ಬಿಟ್ಟು ಅದಕ್ಕೆ ಲೆಕ್ಕಾಚಾರ ಉಂಟು. ಆದ್ರಿಂದ ಕುಣಿತಕ್ಕೆ ಸರಿಯಾಗಿ ಅವರು ಬಡಿತಾರೆ, ಅವರು ಕುಣಿಸ್ತಾರೆ. ಅದಕ್ಕಿಂತ ಹೆಚ್ಚು ನಾವು ಕುಣಿದ್ರೆ ಅವರು ಬಾರಿಸಲಿಕ್ಕಿಲ್ಲ. ಕರೆಕ್ಟ್. ಈಗ ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಳ್ರಂತ ಅವರು ಉಂಟಲ್ವಾ, ಅವರು ಮತ್ತೆ ಆ ಲೆಕ್ಕಾಚಾರಕ್ಕಿಂತ ಹೆಚ್ಚು ಹೋದ್ರೆ ಮತ್ತೆ ಬದಲೇ ಬಾರಿಸಲಿಕ್ಕಿಲ್ಲ ಅವರು, ಮತ್ತೆ ಅಲ್ಲಿಗೆ ಅದು ನಿಲ್ತದೆ, ಅದು ಟಕ್ ಅಂತೇಳಿ. ಹಾಗೆ ಮತ್ತೆ ಹಿಮ್ಮೇಳಕ್ಕೆ ಸರಿಯಾಗಿಯೂ ಕುಣಿಯುವ ಒಂದು ಕ್ರಮ ಉಂಟು. ಹಿಮ್ಮೇಳದವರು ಕುಣಿಸಿದ ಹಾಗೆ. ಕರೆಕ್ಟ್. ಹಿಮ್ಮೇಳದವರದ್ದೊಂದು ಅವರದ್ದೇ ಒಂದು ಲೆಕ್ಕಾಚಾರ ಉಂಟು. ಅವರದ್ದೇ ಅಂತಲ್ಲ, ಅದರ ಯಕ್ಷಗಾನದಲ್ಲಿ ಒಂದು ಕ್ರಮ ಉಂಟು. ಭಾಗವತರಿಗೆ ಇಂತಿಷ್ಟು ಕುಣಿಸಲಿಕ್ಕೆ ಅದು ನಮಗೆ ಹೇಳಿಕೊಡುವಾಗಲೇ ಭಾಗವತರು ಯಾವ್ಯಾವ ಪದ್ಯದಲ್ಲಿ ಕುಣಿಸಬಹುದು ಅಂತೇಳಿ ಕ್ರಮಗಳುಂಟು. ಈಗ ಸುರುವಿಗೆ ಪಂಚವಟಿ ಪ್ರಸಂಗಗಳನ್ನೆಲ್ಲ ನಮಗೆ ಅಭ್ಯಾಸ ಮಾಡಿಸ್ತಾ ಇದ್ರು. ಆವಾಗ ಮಾಯಾಶೂರ್ಪನಿಗೆ ಎಷ್ಟು ಕುಣಿಬಹುದು ಅದು ಹಿಮ್ಮೇಳದವರು ಯಾವ ಪದ್ಯಕ್ಕೆ ಎಷ್ಟು ಕುಣಿಬೇಕು ಅಂತ ಅದನ್ನು ಹಿಮ್ಮೇಳದವರು ಕುಣಿಸ್ತಾ ಇದ್ರು. ನೀನು ಇಷ್ಟೇ ಕುಣಿಬೇಕು ಅಂತೇಳಿ ಅದೊಂದು ಲೆಕ್ಕಾಚಾರ ಇತ್ತು. ಮತ್ತು ಇನ್ನು ಕೆಲವು ಸ್ತ್ರೀ ವೇಷಗಳಿಗೆ ಈಗ ಇದನ್ನು ನೋಡೋಣ ನಾವು. ಈಗ ಕನಕಾಂಗಿ ಅಥವಾ ಪದ್ಮಾವತಿ, ಶ್ರೀನಿವಾಸ ಕಲ್ಯಾಣದ ಪದ್ಮಾವತಿ, ಅದು ಅವ ಕುಣಿಯುವುದು, ಅವನಿಗೆ ಎಷ್ಟು ಕರೆಕ್ಟ್. ಗೊತ್ತಾಯ್ತು. ಆ ಭೇದವ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಯಾವುದು ಪ್ರಭಾವತಿ ಅಥವಾ ನಿಮ್ಮ ಪದ್ಮಾವತಿ ಇದೆಲ್ಲ ನಿಜವಾಗಿ ಕುಣಿಲಿಕ್ಕಿಲ್ಲ, ಆದ್ರೆ ಅವನು ಕುಣಿಯುವುದರಿಂದ ಹಿಮ್ಮೇಳದವರು ಕುಣಿಲಿಕ್ಕಿಲ್ಲ. ಪ್ರಭಾವತಿ ಅಂತ ಸ್ತ್ರೀ ಪಾತ್ರಗಳು ಕುಣಿಲಿಕ್ಕಿಲ್ಲ, ಈಗಿನವರು ಕುಣಿತ ನಾನು ನೋಡ್ಲಿಲ್ಲ. ಆದ್ರೆ ಅದೊಂದು ಗೌರವದ ಪಾತ್ರ, ಅದು ತುಂಬಾ ಕುಣಿಲಿಕ್ಕಿಲ್ಲ. ಅದಕ್ಕೆ ಲೆಕ್ಕಾಚಾರದ ಒಂದು ನಾಟ್ಯಗಳಂತ ಉಂಟು, ಅದಷ್ಟನ್ನೇ ಮಾಡಿ ತೋರಿಸಲಿಕ್ಕೆ. ಅಂದ್ರೆ ಯಾಕಂದ್ರೆ ಒಂದು ಕಡೆಯಲ್ಲಿ ತನ್ನ ಆಶೆಯನ್ನು ವ್ಯಕ್ತಪಡಿಸಲಿಕ್ಕೆ ಬರುವಂತದ್ದು, ಇನ್ನೊಂದು ಕಡೆಯಲ್ಲಿ ಅವಳಿಗೆ ಗೊತ್ತುಂಟು ನನ್ನ ಗಂಡ ಯುದ್ಧಕ್ಕೆ ಹೊರಟು ನಿಂತಿದ್ದಾನೆ ಅಂತ. ಈ ಹೊತ್ತಿನಲ್ಲಿ ಅದೇ ನೋಡಿದ್ದು ನೋಡಿ, ಈ ಪ್ರಸಂಗದ ಒಂದು ಕ್ರಮ, ಪ್ರಸಂಗದ ಸನ್ನಿವೇಶ, ಯಾವ ಸನ್ನಿವೇಶದಲ್ಲಿ ನಾವು ಹೇಗೆ ಕುಣಿಬೇಕು ಇದನ್ನು ಸ್ವಲ್ಪ ಗಮನಿಸಬೇಕು ಅಂತ ಕಲಾವಿದರಷ್ಟೇ. ಅಂದ್ರೆ ಅದೇ ಹಿಮ್ಮೇಳಕ್ಕೆ ಸರಿಯಾಗಿಯೂ ಕೂಡ ಕುಣಿಬೇಕು. ಕೆಲವೊಮ್ಮೆ ಪಾತ್ರಧಾರಿ ಕುಣಿದ ಹಾಗೆ ಹಿಮ್ಮೇಳವು ಬರಬೇಕು. ಪ್ರಭಾವತಿ ಎಲ್ಲ ಹಿಮ್ಮೇಳದವರು ಕುಣಿಸಿದ ಹಾಗೆ ಕುಣಿಬೇಕು. ಕರೆಕ್ಟ್. ಇದು ಕೂಡ ಹಾಗೆ, ಮಾಯಾಶೂರ್ಪನಕ್ಕೆ ಹಿಮ್ಮೇಳದವರು ಕುಣಿಸಿದ ಹಾಗೆ ಕುಣಿಬೇಕು. ಪದ್ಮಾವತಿ ಇವ ಕುಣಿದ ಹಾಗೆ ಅವರು ಬಡಿಬೇಕು ಅಂತ ಒಂದು ಬದಲಾವಣೆಗಳಲ್ಲಿ. ಅಂದ್ರೆ ಅದು ಆ ಹೊತ್ತಿಗಾಗುವಾಗ ಸರಿಯಾಗಿ, ಹೊತ್ತಿಗೆ ಸರಿಯಾಗುವ. ಪದ್ಮಾವತಿಗೆ ಕುಣಿಯುವಂತ ಪದ್ಯಗಳೇ ಇಲ್ಲ, ಕುಣಿಸುವಂತ ಪದ್ಯಗಳಿಲ್ಲ.
ಹಾಗೆ ಇವಳಿಗೆ ನೋಡಿ ಈ ಎರಡು ಪಾತ್ರಗಳು ಬೇರೆ ಬೇರೆ ಟೈಪ್ ಇದ್ದು. ಕರೆಕ್ಟ್ ಕರೆಕ್ಟ್. ಮಾಯಾ ಶೂರ್ಪನಖಿ ಬೇರೆ, ನಿಮ್ಮ ಈ ಪ್ರಭಾವತಿ ಬೇರೆ. ಪ್ರಭಾವತಿಯನ್ನು ಕೂಡ ಭಾಗವತರೇ ಕುಣಿಸುವುದು. ಎಷ್ಟು ಉಂಟದು ನಿರ್ಣಯ ಉಂಟು ಅದಕ್ಕೆ. ಆ ನಿರ್ಣಯ ಪ್ರಕಾರ ಹೋದರೆ ಆ ಪ್ರಭಾವತಿ ಕಾಣುತ್ತದೆ, ಚಂದ ಆಗ್ತದೆ. ಇದು ಕೂಡ ಹಾಗೆ ಮಾಯಾ ಶೂರ್ಪನಖಿ. ಈ ಅಟ್ಟಹಾಸ ಕೊಡಬೇಕಾದ ವೇಷಗಳೆಲ್ಲ ಯಾವುದು ಬಣ್ಣದ ವೇಷಗಳಲ್ಲಿ? ಎಲ್ಲಾ ಬಣ್ಣದ ವೇಷಗಳು ಅಟ್ಟಹಾಸ ಕೊಡುದಾ ಅಥವಾ? ಎಲ್ಲಾ ಬಣ್ಣದ ವೇಷಗಳು ಅಟ್ಟಹಾಸ ಕೊಡ್ಲಿಕ್ಕೆ ಇಲ್ಲ. ಈಗದ ಒಂದು ಇದರಲ್ಲಿ ಕಾಲದಲ್ಲಿ ತುಂಬಾ ರಾಕ್ಷಸ ವೇಷ ಅಂತ ಹೇಳಿದ್ರೆ ಎಲ್ಲ ಅಟ್ಟಹಾಸ ಕೊಡ್ತಾರೆ. ಹೌದು. ಒಂದು ಬಣ್ಣದ ವೇಷಗಳಲ್ಲಿ ರಾವಣ, ಶುಂಭ, ಆಮೇಲೆ ಮೈರಾವಣ, ಆಮೇಲೆ ಶುಂಭ, ಇದೆಲ್ಲ ಅಟ್ಟಹಾಸ ಕೊಡುವಂಥ ವೇಷ. ಹೆಣ್ಣು ಬಣ್ಣದಲ್ಲಿಯೂ ಕೂಡ ಹಾಗೆ ಶೂರ್ಪನಖಿಗೆ ಒಂದು ಅಟ್ಟಹಾಸ ಉಂಟು. ಆಮೇಲೆ ಅಜಮುಖಿ, ಅವಳಿಗೊಂದು ಅಟ್ಟಹಾಸ ಉಂಟು. ಇವಳಿಗೆ ಇನ್ನೊಂದು ವೃತ್ರಜ್ವಾಲೆ. ಹೀಗೆ ಕೆಲವೊಂದು ವೇಷಗಳು ಅಂತ ಒಂದು ಟೈಪಿನ ವೇಷಗಳು, ಬೇರೆ ಬೇರೆ ವಿಭಿನ್ನ ಪಾತ್ರಗಳವೆಲ್ಲ. ಒಂದು ರಂಗಸ್ಥಳಕ್ಕೆ ಬರುವ ಮೊದಲು ಬರುವ ಒಂದು ಅಬ್ಬರತೆ, ಅಂದರೆ ಬರ್ತಾ ಇದ್ದಾಳೆ ಅನ್ನುವುದನ್ನು ತೋರಿಸಲಿಕ್ಕೆ ಬೇಕಾಗಿ ಒಂದು ಅಟ್ಟಹಾಸ. ಹಾಗೆ ಈಗ ಹಿರಣ್ಯಾಕ್ಷನಿಗೊಂದು ಅಟ್ಟಹಾಸ ಕೊಡ್ಬೋದು. ಅಂದರೆ ಇವರು ಶಾಪಗ್ರಸ್ತರಾಗಿ ಬಿದ್ದ ಕೂಡಲೇ ಒಂದು ಅಟ್ಟಹಾಸದಿಂದ ಎದ್ದು ಬರುವಂಥ ಒಂದು ಕ್ರಮಕ್ಕೆ ಬೇಕಾಗಿ. ಅಂದರೆ ಜಯವಿಜಯರು ಶಾಪಗ್ರಸ್ತರಾಗಿ ಎಷ್ಟೋ ಸಮಯದ ನಂತರ ಆದರೆ ರಂಗಸ್ಥಳದಲ್ಲಿ ನಾವು ಕಾಣಿಸಿಕೊಳ್ಬೇಕಾದ್ದಾಗಿ ಜಯವಿಜಯರು ಹೋದ ಕೂಡಲೇ ಇನ್ನೇನು ಅಂದರೆ ಕೂಡಲೇ ಒಂದು ಇದೆ ಅಟ್ಟಹಾಸ ಪೆಟ್ಟೆ. ಆವಾಗ ಒಂದು ಯಕ್ಷಗಾನಕ್ಕೆ ಒಂದು ಶೋಭೆ, ಒಂದು ಏನೋ ಒಂದು ಗೌಜಿ ಹಣ್ಣು ಇದು ಬಾರಿ ಅಬ್ಬರಡುತ್ತೆ ಬರ್ಕೊಂಡು ಅಂತೇಳಿ ಜನಗಳಿಗೆ ಒಂದು ಕಾಣಿಸ್ತದೆ. ನಮಗೂ ಕೂಡ ಒಂದು ಹೋಗುವ ಒಂದು ಮತ್ತಷ್ಟು ಹುಮ್ಮಸ್ಸು ಬರ್ತದೆ ಅಟ್ಟಹಾಸ ಒಂದು ಹೊರಡುವಾಗ. ಸಂಗೀತದ ಆಲಾಪನೆ, ಅತಿ ಉದ್ದ ಪದಗಳು ಮತ್ತು ಈ ಆಲಾಪನೆ ಎಲ್ಲ ಯಕ್ಷಗಾನದ ನಾಟ್ಯಕ್ಕೆ ಎಷ್ಟು ಹಿತ? ಅದೆಲ್ಲ ಹಿತಕರವಾದಂತು ಆಲಾಪನೆಗಳೆಲ್ಲ ಇತ್ತು. ಯಕ್ಷಗಾನದ ಆಲಾಪನೆಯೇ ಉಂಟು. ಹೌದು, ಕರೆಕ್ಟ್. ಅದನ್ನಷ್ಟು ಹೇಳಿದ್ರೆ ಚಂದ ಅಂತ ನನ್ನ ಒಂದು ಅನಿಸಿಕೆ. ಮತ್ತೆ ಈಗ ಕೇಳುವುದಕ್ಕೆ ಚಂದ ಆಗ್ತದೆ, ಅಲ್ಲ ಕುಣಿದಕ್ಕೆ ಅದು ಉಪದ್ರವ ಕುಣಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆಲಾಪನೆಯನ್ನು ಒಬ್ಬ ಭಾಗವತ ಆಲಾಪನೆಯನ್ನು ಮಾಡ್ತಾ ಇದ್ರೆ ನಾವು ಎಷ್ಟು ಕುಣಿಬಹುದು? ಕರೆಕ್ಟ್. ಎಷ್ಟು ಕುಣಿಬಹುದು? ನಮಗೆ ಗೊತ್ತಿದ್ದದಷ್ಟನ್ನು ನಲ್ತೆ ಬೊಕ್ಕ ಗೋಂಬೆಗೆ ನಲ್ಪರ ಆಯ್ತು ಅಂತೇಳಿ ಸಭೆಯವರು ಹೇಳಲಿಕ್ಕಾಯ್ತು ಉಂಟು. ಆವಾಗ ಏನಾಗ್ತದೆ, ನನ್ನ ಒಬ್ಬ ವೇಷಧಾರಿಯ ಒಂದು ಮರ್ಯಾದೆ ಹೋಗ್ತದೆ, ಭಾಗವತರ ಮರ್ಯಾದೆ ಭಾಗವತರ ಬಗ್ಗೆ ಹೇಳಿಕೊಂಡಿದ್ದಾಗ ಇವರು ನಿಂತದ್ದೇ ಅಂತ ಹೇಳಿ. ಹಾಗೆ ಸಂಗೀತದ ಆಲಾಪನೆಗಳೆಲ್ಲ ಯಕ್ಷಗಾನಕ್ಕೆ ಬೇಡ. ಹೌದು ಹೌದು, ಖಂಡಿತ ಬೇಡ. ಹಾಗಂತೇಳಿ ಭಾಗವತಿಗೆ ಆ ಪದ್ಯಗಳನ್ನು ಎಷ್ಟು ಬೇಕಾದರೂ ಚಂದ ಮಾಡ್ಬೋದು. ಯಾವ ಯಾವ ರಾಗಗಳಲ್ಲಿಯೂ ಹಾಡುವುದಕ್ಕೆ ಅವಕಾಶ ಉಂಟು, ಯಾವ ರಾಗದಲ್ಲಿಯೂ ಹಾಡಿ ಅದನ್ನು ಕಾಣಿಸಬಹುದು. ಆಲಾಪನೆಗಳೆಲ್ಲ ಅಗತ್ಯ ಇಲ್ಲ ಅಂತ ಹೇಳುದು ನಾನು. ಆಲಾಪನೆ ಮಾಡಿದ ಕೂಡಲೇ ಭಾಗವತರಲ್ಲ. ಹೌದು, ಕರೆಕ್ಟ್. ಆಲಾಪನೆ ಮಾಡುವುದಕ್ಕೆ ಅವಕಾಶಗಳು ಬೇರೆ ಉಂಟು. ಆದ್ರಿಂದ ನನಗೆ ಅದು ಆಲಾಪನೆ ಅಷ್ಟೊಂದು ಹಿತಕರ ಅಂತ ಎಣಿಸುವುದಿಲ್ಲ. ಮತ್ತೆ ಅದೇ 3-4 ಸತಿ ಪದ್ಯ ಅದನ್ನು ಹೇಳುವುದು, ಅದು ಕೂಡ ಹೇಳುವುದನ್ನು ಹೇಳಲಿಕ್ಕಿಲ್ಲ. ಒಂದು ಮೊದಲನ ಕ್ರಮ ಹೇಗೆಂದ್ರೆ 2 ಬಾರಿ ಪದ್ಯ ಹೇಳಲಿಕ್ಕೆ. ಕರೆಕ್ಟ್. 2 ಬಾರಿ, ತಪ್ಪಿದ್ರೆ 3 ಬಾರಿ. 3 ಬಾರಿಗಿಂತ ಹೆಚ್ಚು ಪದ್ಯವನ್ನು ಅದು ಪುನಃ ಹೇಳಲಿಕ್ಕಿಲ್ಲ. ಕರೆಕ್ಟ್. 3 ಬಾರಿ ಅಂತಲೇ ಲೆಕ್ಕ. ಅದನ್ನು ಕುರಿಯದವರೇ ಹೇಳ್ತಾ ಇದ್ರು. 2 ಸರ್ತಿ ಬನೋಳಿ ಅರ್ಥಾತ್ರೆಯನ್ನು 3 ಸರ್ತಿ ಬನೋಳಿ. ಅದು ಕಲಾವಿದನಿಗೂ ಭಾಗವತರಿಗೂ ಒಂದು ಇದು ಸಂಬಂಧ. ಅಂದ್ರೆ ಅವ ಪಕ್ಕ ಹೀಗೆ ಒಂದು ಓರೆ ಮುಖ ಮಾಡಿ ಹೀಗೆ ಒಂದು ಶರೀರವನ್ನು ಒಂಚೂರು ಬಗ್ಗಿಸಿ ತಲೆಯನ್ನು ಅವರ ಕಡೆಗೆ ವಾಲಿಸುವಾಗ ಇವನಿಗೆ ಅರ್ಥ ಆಗ್ಲಿಲ್ಲ ಪದ್ಯ ಅಂತ ಪುನೊಂದ್ಸಲ ಅವರು ತೆಗೆದು ಹೇಳ್ತಾರೆ. ಅದು ಕೂಡ ಅವನಿಗೆ ಅರ್ಥ ಆಗ್ಲಿಲ್ಲ ಅಂತ ಆದ್ರೆ ಈಚೆ ಬದಿಗೆ ಒಂದು ಕುಣಿತ ಈ ಬದಿಗೆ ಬರ್ತಾನೆ. ಈ ಬದಿಗೆ ಬರುವಾಗ ಅವರ ಒಂದು ಭಾವನೆಗಳಿಂದ ಈ ಪದ್ಯಕ್ಕೆ ಹೀಗೆ ಅರ್ಥ ಹೇಳಬೇಕು, ಇಂಥ ಅರ್ಥದ ಪದ್ಯ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. 3 ಬಾರಿ ಹೇಳಬಹುದು ಪದ್ಯವನ್ನು. ಮತ್ತೆ ಅದಕ್ಕಿಂತ ಹೆಚ್ಚು ಹೇಳಿದ ಕೂಡಲೇ ಅದು ತುಂಬಾ ಆಭಾಸ ಆಗ್ತದೆ. ಈ ಯಕ್ಷಗಾನ ಪ್ರದರ್ಶನ ಅಥವಾ ತಾಳಮದ್ಲೆ ಇದಕ್ಕೆ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಅಂದರೆ ಇಂಥದ್ದು ಸರಿ ಆಯಿತು, ಇಂಥದ್ದು ಸರಿ ಆಗಲಿಲ್ಲ ಅಂತ ಹೇಳಿ ಕಲಾವಿದರಿಗೆ ಹೇಳುವಂತಹ ಒಂದು ಇದು ಆ ವಿಮರ್ಶೆ ಬೇಕಾ? ನನ್ನ ಅಭಿಪ್ರಾಯದ ಪ್ರಕಾರ ಬೇಕಾಗುತ್ತದೆ. ಈಗ ಯಕ್ಷಗಾನಕ್ಕೆ ಹೇಗೆ ನಾವು ವಿಮರ್ಶೆ ಮಾಡಿಕೊಂಡು
ಆ ಒಂದು ರಂಗಸ್ಥಳದಲ್ಲಿ ಒಂದು ವೇಷ ಹೀಗೆ ಇರಬೇಕು ಅಥವಾ ಇಂತಿಷ್ಟೇ ಅರ್ಥವನ್ನು ಮಾತಾಡಬೇಕು ಅಂತ ಹೇಗೆ ಕ್ರಮ ಉಂಟ ಹಾಗೆ ತಾಳಮದ್ದಲೆಗೂ ಉಂಟು. ಆದ್ರೆ ತಾಳಮದ್ದಲೆಗೆ ಒಂದು ಹಿತಿಮಿತಿ ಅಂತ ಇಲ್ಲ. ಅಂದ್ರೆ ಒಬ್ಬ ಕಲಾವಿದ ಅವನ ಸಾಮರ್ಥ್ಯ ಕರೆಕ್ಟ್. ಒಂದು ಪದ್ಯಕ್ಕೆ ಅಥವಾ ಒಂದು ವೇಷದ ಬಗ್ಗೆ ಅವನು ಎಷ್ಟು ತಿಳ್ಕೊಂಡಿರ್ತಾನೆ ಅದೆಷ್ಟು ವಾದ ಮಾಡಬಹುದು, ಅದಷ್ಟನ್ನು ಮಾತಾಡಿಕೊಂಡು ಹೋಗುವಂತಹ ಒಂದು ಚಾಕಚಕ್ಯತೆ ಇರ್ತದೆ ಅವನಲ್ಲಿ. ಆವಾಗ ಅದು ಕೇಳುವವರಿಗೂ ಮತ್ತೆ ಇನ್ನು ಅಲ್ಲಿ ಹೇಳುವವರಿಗೂ ಅದೆಷ್ಟು ಬೇಕು ಬೇಡ ಎನ್ನುವುದು ಅವರಿಗೆ ಬಿಟ್ಟದ್ದು ಒಂದು. ಇನ್ನೊಂದು ವಿಮರ್ಶೆ ಮಾಡುವುದಿದ್ರೆ ಯಾವುದನ್ನು ಹೇಗೆ ಮಾಡುವುದು ಅಂತ ಇರುವುದು, ಅಲ್ಲಿ ಅರ್ಥವೇ ಪ್ರಧಾನ ಅಲ್ವಾ, ಹೌದು, ಬೇರೆ ಏನಿಲ್ಲ. ಆದ್ರಿಂದ ಅದು ಬೇಡುವ ಅಂತ ಕಾಣಿಸ್ತದೆ ನನಗೆ. ತಾಳಮದ್ದಲೆಯ ವಿಮರ್ಶೆ ಮಾಡಬೇಕೋ ಬೇಡ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಈ ಕಥೆಯನ್ನು ಬಿಟ್ಟು ಹೊರಗೆ ಹೋಗ್ತಾರೆ. ಕರೆಕ್ಟ್. ಆಮೇಲೆ ಯಾವುದೋ ಒಂದು ವ್ಯತಿರಿಕ್ತವಾಗಿ ಮಾತಾಡ್ತಾರೆ ಅಂತೇಳಿ ಹೀಗೆಲ್ಲ ಒಂದು ಆಪಾದನೆಗಳೆಲ್ಲ ಬರ್ತಾ ಉಂಟು. ಅಂದ್ರೆ ಸರಿಯಾಗಿ ತಾಳಮದ್ದಲೆ ಕೂಡ ಈಗ ಕೂಟ ನಡೆಯುವುದಿಲ್ಲ. ಹೌದು ಹೌದು. ಆವಾಗ ನಾನು ಹೇಳುದು ತಾಳಮದ್ದಲೆ ಕೂಡ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದೇ ಆದ ಕಾರಣ ಆ ಒಂದು ತಾಳಮದ್ದಲೆಯದ್ದೊಂದು ಕೂಟಕ್ಕಿಂತ ಹೀಗೆ ಒಂದು ಚೌಕಟ್ಟು ಉಂಟು, ಅದನ್ನು ಮೀರಿ ಹೋಗುವುದು ಸರಿಯಲ್ಲ ಅಂತ ಒಂದು ಅಭಿಪ್ರಾಯ. ಹೌದು, ಅಂದ್ರೆ ವಿಮರ್ಶೆ ಮಾಡುವುದು, ನಾವು ಇಂಥದ್ದು ಸರಿ ಇಂಥದ್ದು ತಪ್ಪು ಅಂತ ಹೇಳ್ಬೋದು, ಮಾಡಬಹುದು. ಆದ್ರೆ ನಾವು ಮಾಡುವವರು ಕೂಡ ಅಷ್ಟೇ ಸಾಮರ್ಥ್ಯವಂತರಾಗಿರ್ಬೇಕು. ಕರೆಕ್ಟ್. ಅದರ ಬಗ್ಗೆ ಅನುಭವ ಇದ್ದವನೇ ಒಬ್ಬ ವಿಮರ್ಶೆ ಮಾಡಬೇಕು ಅಂತ ನಾನು ಹೇಳುದು. ಈ ಬ್ಯಾಂಡ್ ಸೆಟ್, ಸಿಡಿಮದ್ದು, ರಂಗಸ್ಥಳದ್ದು ಅತಿಯಾದ ಅಲಂಕಾರ, ಇಂಥ ಆಡಂಬರಗಳೆಲ್ಲ ಬೇಕಾ ಯಕ್ಷಗಾನಕ್ಕೆ? ಖಂಡಿತ ಬೇಡ. ಆದ್ರೆ ಈಗಿನ ಜನಗಳಿಗೆ ಆ ಒಂದು ಗೌಜಿ ಅಂತ ಹೇಳೋದಿಲ್ವಾ, ಒಂದು ಗಮ್ಮತ್ತು. ಹೌದು, ಬಾರಿ ಗೌಜಾತಂಡಿಯ ಬಾರಿ ಖರ್ಚು ಮಲ್ದಿರಿ ಅಂತೇಳಿ ಖರ್ಚು ಮಾಡದೇ ಇರುವವನು ಹೇಳುದು. ಕರೆಕ್ಟ್. ಆದರೆ ಅಂಥ ಖರ್ಚುಗಳನ್ನು ಮಾಡುವುದಕ್ಕಿಂತ ನನ್ನದೊಂದು ಈ ಮೂಲಕ ಒಂದು ಸಣ್ಣ ಸಂದೇಶ ಅಥವಾ ಒಂದು ಸಲಹೆ. ಎಷ್ಟೋ ಜನ ಯಕ್ಷಗಾನ ಕಲಾವಿದರು ಇನ್ನೂ ಕೂಡ ಬಡ ಸ್ಥಿತಿಯಲ್ಲೇ ಇದ್ದಾರೆ. ಹೌದು, ಕರೆಕ್ಟ್. ಶ್ರೀಮಂತಿಕೆಯಲ್ಲಿದ್ದವರು ಯಾರೂ ಇಲ್ಲ. ಹಾಗಂತೇಳಿ ಯಕ್ಷಗಾನದಲ್ಲಿ ಜೀವನ ಈಗಲೂ ಸಾಧಾರಣ ಒಂದು ಹಿರಿಯ ಕಲಾವಿದರಿಂದ ಆದಿಯಾಗಿ ಹಿಡಿದು ಕೂಡ ಕಲಾವಿದರ ಮನೆಯನ್ನು ನೋಡಿದರೆ ಬಹಳ ಕಷ್ಟ. ಕಲಾವಿದರ ಮನೆಗೆ ಹೋಗಿ ಗೊತ್ತಿರ್ಬೋದು, ಅವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿರ್ತದೆ. ಅಂಥದ್ದರಲ್ಲಿ ಒಂದು ಯಕ್ಷಗಾನವನ್ನು ಆಡಿಸುವ ಒಬ್ಬ ಯಜಮಾನ ಅವ ಇದನ್ನೆಲ್ಲ ಖರ್ಚು ಮಾಡುವುದಕ್ಕಿಂತ ಒಂದು ಬಡತನದ ಕಲಾವಿದರಿಗೆ ಅದನ್ನು ತುಂಬಿಸಿಕೊಂಡು ಬರುವುದು ಒಳ್ಳೆಯದು. ಆ ಹೆಸರನ್ನು ಉಳಿಸಿಕೊಳ್ಳಿ. ಅಂದರೆ ಖರ್ಚು ಮಾಡುವ, ಈಗ ಒಂದು ಸಿಡಿಮದ್ದು, ಬ್ಯಾಂಡ್ ಸೆಟ್ಟು, ಅದು ಇದು ಅಂತೇಳಿ ಒಂದು ಸಿಕ್ಕಾಪಟ್ಟೆ ಒಂದು 10-20 ಸಾವಿರ 30 ಸಾವಿರ ರೂಪಾಯಿಯ ಹೂ ಅಲಂಕಾರಗಳು ಸಾಯಂಕಾಲ ಹಾಕ್ತಾರೆ, ಮರುದಿವಸ ಬೆಳಗ್ಗೆ ಹುಡಿ. ಹೌದು, ಏನಿಲ್ಲ. ಅದನ್ನು ಹಾಗೆ ಹಾಳು ಮಾಡುವುದಕ್ಕಿಂತ ಅದೇ ದುಡ್ಡನ್ನು ಒಂದು ಕಲಾವಿದನ ಜೀವನಕ್ಕಾಗಿ ಕರೆಯುವುದು ಒಳ್ಳೆಯದು. ಈ ಸಿಡಿಮದ್ದುಗಳನ್ನು ಸುಡಿಸಿ ಆ ದುಡ್ಡು ಹಾಳು ಮಾಡುವುದಕ್ಕಿಂತ ಹಾಗೆ ಒಂದು ಕಲಾವಿದನನ್ನೊಂದು ಬದುಕು, ಅವನ ಮನೆಯಲ್ಲಿ ಹೆಂಡತಿ ಮಕ್ಕಳು ಊಟಕ್ಕಿಲ್ಲದೆ ಅಥವಾ ವಿದ್ಯಾಭ್ಯಾಸಗಳಿಲ್ಲದೆ ತುಂಬ ಕಷ್ಟಪಡ್ತಾರೆ. ಆದರೆ ಕೆಲವು ಕಲಾವಿದರು ಹೇಳಿಕೊಳ್ಳುವುದಿಲ್ಲ, ಕೆಲವು ಕಲಾವಿದರು ಹೇಳ್ತಾರೆ ಈಗ ಕಷ್ಟ ಉಂಟು ಅಂತೇಳಿ. ಹಾಗೆ ಒಂದು ಕಲಾವಿದರನ್ನೊಂದು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಡುವ ಒಂದು ಕೆಲಸ ಆಗುತ್ತದೆ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮಗೆ ಅನ್ನಿಸ್ತದೆ? ಹೌದು, ಹರಕೆಯ ಬಯಲಾಟಗಳು ಯಕ್ಷಗಾನದ ಒಂದು ಅಭಿವೃದ್ಧಿಗೆ ಪೂರಕವೇ. ಅಂದರೆ ಹಾಗೆ ಒಂದು ಯಕ್ಷಗಾನಗಳನ್ನು ಮಾಡ್ತಾ ಹೋಗುವಾಗ ಒಂದು ನಿಜವಾಗಿ ಆದರೆ ಒಂದು ಯಕ್ಷಗಾನದಿಂದ ನಾವು ಕಲಿಯುವುದಕ್ಕೆ ಬಹಳ ಉಂಟು. ಒಂದು ಮಾತಿಲ್ವಾ, ವಿದ್ಯಾವಿಹೀನಂ ಪಶು ಸಮಾನ ಅಂತೇಳಿ, ಸಮಾನ ಪಶು ಸಮಾನಂ ಅಂತೇಳಿ. ವಿದ್ಯೆ ಇಲ್ಲದವನು ಕೂಡ ಒಂದು ಯಕ್ಷಗಾನವನ್ನು ನೋಡಿದರೆ ಅಥವಾ ಯಕ್ಷಗಾನವನ್ನು ಆಡಿಸಿದರೆ ಅವನಿಗೆ ಸ್ವಾಭಾವಿಕವಾಗಿ ವಿದ್ಯೆ ತಲೆಗೆ ಹತ್ತುತ್ತಾ ಹೋಗುತ್ತದಂತೆ. ಅಂದರೆ ಯಕ್ಷಗಾನವನ್ನು ನೋಡಿದ ಅದೆಷ್ಟೋ ಮಂದಿಗಳು ಹೇಳಿದ್ದಾರೆ, ಯಕ್ಷಗಾನ ಆಡಿಸಿದ್ರಿಂದ ನಾನು ಒಳ್ಳೆಯದಾಗಿದ್ದೇನೆ. ಅಂದರೆ ಒಂದು ದೈವಿಕ ನೆಲೆಯಲ್ಲಿ ನೋಡುವುದಿದ್ರು ಕೂಡ ಯಕ್ಷಗಾನಕ್ಕೂ ಒಂದು ದೈವಿಕ ನೆಲೆಗೂ ತುಂಬ ಹತ್ತಿರ ಸಂಬಂಧ ಉಂಟು ಅಂತ. ಭರವಸೆ ಕಲಾವಿದರು ಯಕ್ಷಗಾನ ರಂಗದಲ್ಲಿ ರೂಪುಗೊಳ್ತಾ ಇದ್ದಾರಾ ಅಥವಾ ರೂಪುಗೊಳ್ತಾ ಇಲ್ವಾ? ಕೆಲವೊಂದು ಮಂದಿಗಳು ರೂಪುಗೊಳ್ತಾ ಇದ್ದಾರೆ. ಇತ್ತೀಚೆಗೆ ತುಂಬ ಮಂದಿ, ಅಂದರೆ ಇತ್ತೀಚೆಗೆ ಹೆಸರಿಗೆ ಬಂದಂತಹ ಕಲಾವಿದರು ಸ್ವಲ್ಪ ತಯಾರಾಗ್ತಾ ಇದ್ದಾರೆ. ಅಂದ್ರೆ ಯಕ್ಷಗಾನದ ಔಚಿತ್ಯದ ಒಳಗಡೆ ತಯಾರಾಗ್ತಾ ಇದ್ದಾರೆ. ಕೆಲವು ಯಕ್ಷಗಾನವನ್ನು ಅರಿತುಕೊಂಡೇ ತಿಳಿದಂತಹ ಕಲಾವಿದರು ಅದನ್ನು ಉಳಿಸಲಿಕ್ಕೆ ಬೇಕಾಗಿ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ಅಭಿಪ್ರಾಯ ಏನು? ಯಕ್ಷಗಾನ ಕಾಲಮಿತಿ ಎನ್ನುವುದು ಪ್ರೇಕ್ಷಕರಿಗೆ ತುಂಬಾ ಒಳ್ಳೆಯದು ಅಂತ ಕೆಲವೊಂದು ವಾದ ಉಂಟು. ಹೌದು, ಕೆಲವೊಂದು ಬದಿಯಿಂದ
ಇಡೀ ದಿವಸದ ಆಟ ಇದ್ದರೆ ಭಾರಿ ಒಳ್ಳೇದಿತ್ತು ಅಂತೇಳಿ. ಯಕ್ಷಗಾನ ತುಂಬ ಅಭಿರುಚಿ ಇದ್ದವನು, ಯಕ್ಷಗಾನದ ಮೇಲೆ ಅಭಿಮಾನ ಇದ್ದವನು. ಕರೆಕ್ಟ್. ಮತ್ತೆ ಒಂದು ಕಾಲಮಿತಿ ಮಾಡಿದ ಕೂಡ, ಕಾಲಮಿತಿ ಅಂತೇಳಿ 4 ಗಂಟೆ, ಒಂದು 5 ಗಂಟೆ. ಈ 5 ಗಂಟೆಯ ಒಳಗೆ ಒಂದು 10-20 ಮಂದಿ ಕಲಾವಿದರು ಹೇಗೆ ರಂಗತಳದಲ್ಲಿ ತೋರಿಸಿಕೊಳ್ಬಹುದು. ಒಂದು ಯಾವುದೇ ಒಂದು ವೇಷವನ್ನು ವಿಸ್ತಾರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಚುಟುಕಾಗಿ ಮಾಡಿ ಮುಗಿಸಬೇಕು. ಆವಾಗ ಅವನ ಮೇಲೆ ಅಭಿಮಾನ ಇದ್ದವರು ಅಥವಾ ಒಂದು ಪ್ರೇಕ್ಷಕರು ಅವರದ್ದು ಬಹಳ ಕಡಿಮೆ ಇತ್ತು. ಇವತ್ತೇನು ಕೆಲಸ ಇಲ್ಲ ಅವರಿಗೆ. ಮತ್ತು ಇನ್ನು ಕೆಲವರು ಹೇಳಲಿಕ್ಕಾಯ್ತು, ಈಗ ಯಕ್ಷಗಾನ ಪ್ರಯೋಜನ ಇಲ್ಲ ಮಾರೆ, ಎಲ್ಲ ಬರ್ತಾರೆ ಹೋಗ್ತಾರೆ ಅಂತೇಳಿ. ಹಾಗೆ ಒಂದು ಕೆಲವೊಂದು ಕಡೆಯಿಂದ ಅಪಶಬ್ದಗಳು, ತುಂಬ ಬೇಸರದ ವಿಷಯಗಳು, ಮಾತುಗಳು ಬರ್ತಾ ಉಂಟು. ಆದ್ದರಿಂದ ಕಾಲಮಿತಿ ಈಗಿನ ಕಾಲಕ್ಕೆ ಸರಿಯಾದರೂ ಕೂಡ ಬೇರೆ ವಿಷಯದಲ್ಲಿ ನೋಡುವುದಿದ್ರೆ ಕಾಲಮಿತಿ ಯಕ್ಷಗಾನ ಸರಿಯಲ್ಲ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಅಂದ್ರೆ ಪ್ರೇಕ್ಷಕರದ್ದ ಅಥವಾ ಮೇಳದ ಯಜಮಾನರುಗಳದ್ದ, ಕಲಾವಿದರದ್ದ, ಯಾರ್ದು? ಸಂಘಟಕರಲ್ಲಿಯೂ ಉಂಟು, ಪ್ರೇಕ್ಷಕರಲ್ಲಿಯೂ ಅದರಲ್ಲಿ ಒಂದು ಪಾಲು ಉಂಟು. ಮತ್ತೆ ಮೇಳ ಅಂತ ಆದ ಮೇಲೆ ಮೇಳದ ಯಜಮಾನನ ಕೈಯಲ್ಲಿ ಉಂಟು. ಮೇಳದ ಯಜಮಾನನ ಕೈಯಲ್ಲಿ ಈಗ ಯಕ್ಷಗಾನವನ್ನು ಉಳಿಸುವುದು ಅಥವಾ ಒಂದು ಬೆಳೆಸುವುದು ಹೇಗೆ ಅಂತ ಕೇಳಿದರೆ, ಒಬ್ಬ ಕಲಾವಿದನಿಗೆ ಯಾವುದೇ ರೀತಿಯ ಆರ್ಥಿಕ ಪರಿಸ್ಥಿತಿ ತೊಂದರೆಯಾಗದ ಹಾಗೆ ಯಜಮಾನ ನೋಡಿಕೊಳ್ಳಬೇಕು. ಯಜಮಾನನಿಗೆ ಪ್ರೇಕ್ಷಕರು ಅಥವಾ ಆಟ ಆಡಿಸುವವರು ಅವನ ಒಂದು ಇಚ್ಛೆಯಂತೆ ಅವರು ವ್ಯವಹರಿಸಬೇಕು. ಕರೆಕ್ಟ್. ಒಂದು ಯಕ್ಷಗಾನಕ್ಕೆ ಒಂದು ಹಿತಮಿತವಾದಂತಹ ಒಂದು ದುಡ್ಡು, ಒಂದಿಷ್ಟು ಬೆಳಗಿನಿಂದ ಸಾಯಂಕಾಲದಿಂದ ಬೆಳಗಿನ ತನಕ ಆಡುವಂತಹ ಯಕ್ಷಗಾನಕ್ಕೆ ಒಂದಿಷ್ಟು ನೀವು ತರಬೇಕು. ಕರೆಕ್ಟ್. ಆವಾಗ ಏನಾಗ್ತದೆ, ಅವ ಹೇಳಿದಂತಹ ದುಡ್ಡನ್ನು ನಾವು ಅಲ್ಲಿ ಕೊಟ್ಟರೆ ಅದರಿಂದ ಕಲಾವಿದನಿಗೆ ಕೊಡಲಿಕ್ಕೆ ಸುಲಭ ಆಗ್ತದೆ. ಪ್ರೇಕ್ಷಕರು ಕೂಡ ಹಾಗೆ ಅದಕ್ಕೆ ಸ್ಪಂದಿಸಿದರೆ ತುಂಬ ಉತ್ತಮ ಅಂತ. ಈ ಇಂದಿನಿಂದ ಸುಮಾರು ಒಂದು 10-20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವೆಲ್ಲ ಮಾರ್ಪಾಡುಗಳನ್ನು ನೀವು ಕಂಡಿದ್ದೀರಿ? ಅಂದರೆ ನಾಟ್ಯದಲ್ಲಿ, ಬಣ್ಣದಲ್ಲಿ, ವೇಷಭೂಷಣಗಳಲ್ಲಿ ಎಲ್ಲ ಸಮಗ್ರವಾಗಿ ತುಂಬ ಬದಲಾವಣೆಗಳಾಗಿದೆ. 20 ವರ್ಷಗಳಿಂದ ಹಿಂದೆ ಇದ್ದಂತಹ ಒಂದು ಕುಣಿಕೆಯಾಗಲಿ, ಬಣ್ಣಗಾರಿಕೆಯಾಗಲಿ, ಅಥವಾ ರಂಗಸ್ಥಳದಲ್ಲಿ ಒಂದು ಮಾತುಗಾರಿಕೆಗಳಾಗಲಿ, ಎಲ್ಲ ವಿಧದಲ್ಲಿಯೂ ಕೂಡ ಎಲ್ಲ ಬದಲಾವಣೆ ಹೆಚ್ಚೆಚ್ಚಾಗಿದೆ ಹೊರತು ಕಡಿಮೆ ಆಗಲಿಲ್ಲ. ಆದರೆ ತುಂಬ ವಿನ್ಯಾಸ ಆಗಿದೆ. ಅಂದ್ರೆ ಅದು ಒಳ್ಳೆಯ ಬದಲಾವಣೆ ಅಂತ ಹೇಳ್ತೀರಾ ಅಥವಾ? ಒಳ್ಳೆಯ ಬದಲಾವಣೆ, ತುಂಬಾ ಒಳ್ಳೆಯ ಬದಲಾವಣೆ. ಅಂದ್ರೆ ಮೊದಲಿನ ಕಾಲದವರು ಮಾಡುತ್ತಿದ್ದಂತಹ ಒಂದು ಬಣ್ಣಗಾರಿಕೆಗಳು ಒಂದು ಇಂತಿಷ್ಟೇ ಅಂತ ಇತ್ತು, ಒಂದು ಲೆಕ್ಕಾಚಾರ. ಅದೊಂದು ಬಿಟ್ಟರೆ ಅದಕ್ಕಿಂತ ಹೊರಗೆ ಅವರು ಬರ್ತಿರ್ಲಿಲ್ಲ. ಈಗ ಒಂದು ಕಲಾವಿದನ ಚಾಕಚಕ್ಯತೆಯಿಂದ ಬೇರೆ ಬೇರೆ ರೀತಿಗಳಿಂದ ಬೇರೆ ಬೇರೆ ವಿಧದ ಬಣ್ಣಗಳನ್ನು ಬರೀತಾರೆ. ಬೇರೆ ಬೇರೆ ವಿಧದಿಂದ ಅರ್ಥಗಾರಿಕೆಗಳನ್ನು, ಒಂದು ಕಥೆಯ ಸಾರಾಂಶಗಳನ್ನು, ಅಥವಾ ಒಂದು ರಾಮಾಯಣದ್ದಾದರೆ ರಾಮಾಯಣದ ಇಡೀ ಕಥೆಗಳನ್ನು ಹೇಳುತ್ತಾ ಒಂದು ಚುಟುಕಿನಲ್ಲಿ ಸಣ್ಣದಾಗಿ ಒಂದು ಜನರಿಗೆ ತಲುಪುವ ಹಾಗೆ, ಒಂದು ಪ್ರೇಕ್ಷಕರಿಗೆ ತಲುಪುವ ಹಾಗೆ ಮಾಡ್ತಾ ಇದ್ದಾರೆ ಕಲಾವಿದರೀಗ. ಅಂದ್ರೆ ಯಕ್ಷಗಾನ ಚೌಕಟ್ಟಿನ ಒಳಗೆ ಉಂಟು. ಹಾಗಾದ್ರೆ ಚೌಕಟ್ಟಿನ ಒಳಗೆ ಉಂಟು. ಭರತನಾಟ್ಯ ಅಥವಾ ಬಡಗುತಿಟ್ಟಿನ ಅಥವಾ ಇನ್ಯಾವುದಾದರೂ ಬೇರೆ ಕುಣಿತದ ಶೈಲಿಗಳನ್ನು ಯಕ್ಷಗಾನಕ್ಕೆ ಅಳವಡಿಸುವ ಅವಶ್ಯಕತೆ ಉಂಟಾ? ಅಂದರೆ ನಮ್ಮ ತೆಂಕುತಿಟ್ಟಿಗೆ ಅಳವಡಿಸುವ ಅವಶ್ಯಕತೆ ಉಂಟಾ? ಅವಶ್ಯಕತೆ ಉಂಟಾ ಅಂತ ಕೇಳಿದರೆ ಬೇಕಾಗ್ತದೆ. ಅಂದರೆ ಈಗಿನವರಿಗೆ ಈಗ ಅಂದರೆ ಕುಣಿತವೇ ಪ್ರಧಾನ ಅಂತಾಗಿದೆ. ಹೌದು, ಕರೆಕ್ಟ್. ಯಕ್ಷಗಾನದಲ್ಲಿ ಕುಣಿತವೇ ಪ್ರಧಾನ. ಕುಣಿತ ಇಲ್ಲದಿದ್ದರೆ ಅವನದ್ದು ವೇಷವೇ ಅಲ್ಲ ಅಂತಾಗಿದೆ. ಮಾತಿಗೆ ಪ್ರಧಾನ ಅಂತ ಹೇಳುವುದಕ್ಕೆ ತಾಳಮದ್ದಲೆ ಉಂಟು. ತಾಳಮದ್ದಲೆ ಅರ್ಥಧಾರಿಗಳನ್ನು ರಂಗಸ್ಥಳದಲ್ಲಿ 1-2 ಮಾತುಗಳನ್ನು ಕೇಳಿದರೆ ಅವರಿಗೆ ಸಂತೋಷ ಆಗ್ತದೆ. ಕರೆಕ್ಟ್. ಹಾಗಂತೇಳಿ ನಿಮ್ಮ ಬರೇ ಒಂದು ನಾಟ್ಯ, ಅಭಿನಯ, ಅರ್ಥ ಜೊತೆಯಲ್ಲಿ ನೋಡುವವನಿಗೆ ಅದಷ್ಟು ಸಾಕಾಗ್ತದೆ. ಈಗ ತುಂಬ ಜನ, ಒಂದು 50% ಜನಗಳು ಕುಣಿತವನ್ನೇ ನೋಡುವವರಿದ್ದಾರೆ. ಆದ್ದರಿಂದ ಕುಣಿತವು ಬೇಕಾಗುತ್ತದೆ ನಮ್ಮ ಈ ಬದಿಗೆ. ಮೊದಲು ತೆಂಕುತಿಟ್ಟಿನಲ್ಲಿ ಕುಣಿತಕ್ಕೆ ಪ್ರಾಧಾನ್ಯತೆ ಇರಲಿಲ್ಲ. ಹೌದು. ಕುಣಿತಗಳೇನಿದ್ರು ಕೂಡ ಬಡಗುತಿಟ್ಟಿಗೆ ಮಾತ್ರ ಅಂತ ಇತ್ತು, ಸೀಮಿತ ಅಂತ ಇತ್ತು. ಹಾಗಂತೇಳಿ ತೆಂಕುತಿಟ್ಟಿನವರ ಹತ್ರ ಇಲ್ಲ ಅಂತಲ್ಲ, ಇತ್ತಿತ್ತು. ಆದರೆ ಯಾರು ಕೂಡ ಅದನ್ನು ಉಪಯೋಗಿಸ್ತಿರಲಿಲ್ಲ. ಈಗಿನ ಕೆಲವು ಹೊಂತಗಾರಿಗಳು, ಅಂದರೆ ಕೆಲವು ಸಣ್ಣ ಸಣ್ಣ ಯುವ ಕಲಾವಿದರೆಲ್ಲ ಅದನ್ನೆಲ್ಲ ಸ್ವಲ್ಪ ಬದಲಾವಣೆ ಮಾಡಿದರು. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ಬಹಳ ಚೆನ್ನಾಗಿ ಉಳಿದು ಬೆಳೆದಿದೆ. ಇನ್ನು ಮುಂದಕ್ಕೆ ಬೆಳೆಯಬೇಕು ಅಂತಾದರೆ ಏನೆಲ್ಲ ಮಾರ್ಪಾಟು ಮಾಡಬಹುದು? ಅಂದರೆ ಯಕ್ಷಗಾನದ ಬಗ್ಗೆ ಕಳಕಳಿ ಇದ್ದವ ಸ್ವಲ್ಪ ಅದರ ಬಗ್ಗೆ ವಿಮರ್ಶೆ ಮಾಡಬೇಕಾಗ್ತದೆ. ಮತ್ತೊಂದು ಕಲಾವಿದರು ಕೂಡ ಸ್ವಲ್ಪ ಶ್ರಮ ವಹಿಸಬೇಕಾಗ್ತದೆ. ಅಂದ್ರೆ ಯಕ್ಷಗಾನ ಉಳಿಬೇಕು ಅಂತಾದ್ರೆ ಆಧುನಿಕತೆಯನ್ನೇ ಹಿಡ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಅಂದ್ರೆ ಬದಲಾವಣೆ ಆಗ್ತಾ ಹೋದ್ರೆ ಯಕ್ಷಗಾನ ಹೇಗಿತ್ತು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಹೌದು ಯಕ್ಷಗಾನದ ಪರಂಪರೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ನಾವು ಆಗಲೇ ಹೇಳಿದ ಹಾಗೆ ಆಚೆಯಿಂದ ದೊಡ್ಡ ಆಟ, ಸಣ್ಣ ಆಟ, ಆ ಆಟ, ಈ ಆಟ ಅಂತ ಹೇಳಿ ಅವರದ್ದು ಒಂದು ಪರಂಪರೆ ಹಾಗೆ ಉಳಿಸಿಕೊಂಡಿದ್ದಾರೆ. ಅದು ಹಾಗೆ ಉಂಟು. ಹೇಗೆ ಹೇಳಿದ್ರೆ ಹೀಗೆ ನಮ್ಮದ್ದು ಅಂತೇಳಿ. ಯಕ್ಷಗಾನ ಹೇಗೆ
ಯಾರಿಗೂ ಗೊತ್ತಿಲ್ಲ. ಬೇರೆ ಬೇರೆ ನಮೂನೆಗಳಲ್ಲಿ ಈಗ ಎಲ್ಲ ಒಂದು ಕಲೆಗಳನ್ನು ಕೂಡ ಮೈಗೂಡಿಸಿಕೊಂಡು ಬಿಟ್ಟಿದೆ, ಯಕ್ಷಗಾನ ಆಗಿದೆ. ಯಕ್ಷಗಾನ ಹೇಗೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಈಗ ಬಲಿಪ ಭಾಗವತರ ಕಾಲದಲ್ಲಿ ಆಗಲಿ ಅಥವಾ ಕುಂಡೆಚ್ಚ ಭಾಗವತರ ಕಾಲದಲ್ಲಿ ನಮ್ಮ ಕುರಿಯದವರು ಅವರ ಒಂದು ಕಾಲದಲ್ಲಿ ಒಂದು ಆಡ್ತಾ ಇದ್ದಂತಹ ಯಕ್ಷಗಾನದ ಕ್ರಮಗಳು ಈಗ ಇಲ್ಲ. ಕರೆಕ್ಟ್. ಆದರೆ ಬೇರೆ ಆಗಿದೆ ಅಂತೇಳಿ ಈಗ ಒಂದು ನಮ್ಮ ಬಲಿಪರು ಈಗ ಒಂದು ಕಡೆಯಲ್ಲಿ ಬಂದು ರಾತ್ರಿ ಯಕ್ಷಗಾನ ಹಾಡನ್ನು ಹಾಡಿದ ಕೂಡಲೇ ಅವಾಗ ಒಂದು ಏನೋ ಒಂದು ಲೋಕಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಅನಿಸ್ತದೆ. ಬಹಳಷ್ಟು ಸಂತೋಷ ಆಗ್ತದೆ. ಅಲ್ಲಿ ಯಕ್ಷಗಾನ ಆಗ್ತಾ ಉಂಟು ಅಂತ ಹೇಳ್ಬೋದು. ಸ್ವಲ್ಪ ಆಟಕ್ಕೆ ನೋಡು, ಭಾರಿ ಒಂದು ಶೋ ಕೂಡ ನೋಡು. ಈಗ ಅದು ಯಾವುದೇ ಆಗಲಿ ಅದು ಯಾರದ್ದು ದೋಷ ಅಂತ ಹೇಳುದಿಲ್ಲ, ಯಾರದ್ದು ತಪ್ಪು ಅಂತಲೂ ಹೇಳುದಿಲ್ಲ. ಆದರೆ ಅವರವರ ಒಂದು ಸ್ವಾರ್ಥಕ್ಕೆ ಬೇಕಾಗಿ ಬೇರೆ ಬೇರೆ ಹೌದು ವಿಷಯದಲ್ಲಿ ಯಕ್ಷಗಾನ ಅಂತೂ ಯಕ್ಷಗಾನ ಆಗಿ ಉಳಿಲಿಲ್ಲ. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ಕುಟುಂಬ ವರ್ಗದ ಸಹಕಾರ ಹೇಗೆ? ಎಲ್ಲವರ ಸಹಕಾರವೂ ಇತ್ತು, ಎಲ್ಲ ಸಂಪೂರ್ಣ. ಈಗಲೂ ಕೂಡ ಒಳ್ಳೆಯ ಸಹಕಾರ ಉಂಟು, ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ತೊಂದರೆ ಇಲ್ಲ, ಕುಟುಂಬದವರಿಂದ ಒಳ್ಳೆಯ ನನಗೆ ಮನ್ನಣೆ ಉಂಟು. ಇಷ್ಟು ಹೊತ್ತು ಅದೇ ತೆಂಗುತಿಟ್ಟು ಯಕ್ಷಗಾನದ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ನನ್ನ ಪ್ರತಿ ಧನ್ಯವಾದಗಳು. ಸಂಕಲ್ಪಕ್ಕೆ ಆಘಾತ ಹುಟ್ಟಿಸಿದರೆ ಅಗಲಿಕ್ಕಿಲ್ಲ. ಸಂಕಲ್ಪ ಭ್ರಷ್ಟವಾಗಿದೆ. ಆಗ ಮಹೇಂದ್ರನನ್ನು ಗಮನಿಸಿಕೊಂಡಾಗಿ ಉಳಿದದ್ದೇನು ನಮ್ಮ ಕರ್ತವ್ಯವನ್ನು ನಾವು ಮರೆತಿದ್ದೇವೆ ಎಂದು ಆದಿಶಕ್ತಿ ಮನೆಯ ಮಹಾ ಚೇತನ ಈ ರೂಪದಿಂದ ಬಂದು ನನ್ನನ್ನು ಪ್ರೇರಿಸಿ ಕಾರ್ಯಪ್ರವೃತ್ತವಾಗುವಂತಹ ಆಜ್ಞಾಪಿಸಿ ಇರುವುದೇ ಸುಮ್ಮಗೆ ನಾನು ನನ್ನ ಹೆಂಡತಿ ಮಕ್ಕಳು ಇತ್ಯಾದಿ ನನ್ನ ಪ್ರಜೆ ಪರಿವಾರ ವಹಿಸಿದಂತಹ ವಿಶ್ವಪೂರ್ತಿಯಾಗಿರಬೇಕಾದಂತಹ ನಾನು ಮರ್ತ್ಯಲೋಕದ ಮಾನವರಿಗೆ ತೊಡಗಿ ಅಧೋಲೋಕದವರೆಗೆ ಹೇಳಿ ಎಲ್ಲರ ಯೋಗಕ್ಷೇಮ ವಿಚಾರಿಸಬೇಕು. ಅಲ್ಲಲ್ಲಿಗೆ ಬರುವಂತಹ ಗಂಡಾಂತರಗಳನ್ನು ನಿವಾರಿಸಿ ಅವರಿಗೆ ಅಭಯ ಪ್ರದಾನ ಮಾಡಬೇಕು. ಮನೆತಂದ ಅಲ್ಲ ವಿಸ್ತೃತ ಕಾಲ ಬರಲಿಲ್ಲ ಮತ್ತು ಈಗ ಕಾಲ ಒದಗಿರುತ್ತಿದೆ. ಇನ್ನೇಕೆ ತಡ ನಮ್ಮ ಸಮಸ್ತ ಗಣಗಳನ್ನು ಸೇರಿಸಿಕೊಂಡು ಶಬರ ರೂಪದಿಂದ ಹೋಗ್ತೇನೆ. ಯಾಕಂದರೆ ಈ ರೂಕ್ಷವಾದಂತಹ ಸಂಸ್ಕಾರದ ಮಾನವರಲ್ಲಿ ನಾವು ಹೋಗಬೇಕಾದ್ರೆ ಸ್ವಲ್ಪ ಯೋಚಿಸಬೇಕು. ನಮ್ಮಲ್ಲಿಯೂ ಆ ರೂಕ್ಷತನ ಬೇಕು. ಪಶು ಪಕ್ಷಿಗಳ ಮಾನಸಿಕ ಅಲೆಗಳನ್ನು ಭಾವನೆಗಳನ್ನು ಒಳಗೊಂಡು ಈ ಮನುಷ್ಯರನ್ನು ಸೇರಿಸಿಕೊಂಡು ಶುದ್ಧೀಕರಣಕ್ಕೊಂದು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ವನ್ಯ ಕಿರಾತನು ಬಂದಿದ್ದ
ಗೌರಿ, ರೂಢಿಯ ಧರ್ಮವನ್ನು ಉಳಿಸುವುದಕ್ಕಾಗಿ ನಾವು ಯಾವ ವೇಷವನ್ನು ಅಂತ ಬಂದಿದ್ದೇವೆ? ಶಬರಿಯಾಗಿ ಬಂದಿದ್ದೇವೆ. ಯಾರಿಗಾದ್ರೂ ನಮ್ಮ ಪರಿಚಯ ಸಿಕ್ಕಿದ್ರೆ ಖಂಡಿತ ಸಿಗಲಿಕ್ಕಿಲ್ಲ. ಹೌದು, ಕಿರಾತರ ಸ್ವಭಾವಕ್ಕೆ ಒಪ್ಪುವ ಹಾಗೆ ನಾವು ಈ ವೇಷವನ್ನು ಧರಿಸಿಕೊಂಡಿದ್ದೇವೆ. ನೋಡಿದ್ದೀಯ, ನಾವಿರುವರು ಮಾತ್ರವ, ನಮ್ಮ ಜೊತೆಯಲ್ಲಿರುವವರೆಲ್ಲರೂ ಕೂಡ ನಮ್ಮ ಗಣನಗಳು. ಹೌದು, ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಯಾಕೆ? ಈ ಪ್ರಸಂಗದಲ್ಲಿ ನಮ್ಮನ್ನೂ ಕೂಡ ಕಾಣಬೇಕು, ನಾವು ಮಾಡುವಂತಹ ಕೆಲಸ ಏನು ಅದು ಜಗಮೆಚ್ಚಬೇಕು ಎನ್ನುವಂತಹ ಒಳ್ಳೆಯ ಭಾವನೆಯಿಂದ ನಮ್ಮ ಜೊತೆಗೆ ಇವರೆಲ್ಲರೂ ಸೇರಿಕೊಂಡಿದ್ದಾರೆ. ಹೌದು, ಶಬರಿ ಮೃಗಬೇಟೆಯನ್ನು ಆಡುವುದಕ್ಕಾಗಿ ಬಂದಿದ್ದಾರೆ ಅಂತ ಹಲವಾರು ಮಂದಿಗಳು ಯೋಚಿಸ್ತಾ ಇದ್ದಾರೆ, ಹೇಳಿಕೊಡ್ತಾ ಇದ್ದಾರೆ. ಮೃಗಬೇಟೆ ನಮ್ಮ ಉದ್ದೇಶವ? ಮೃಗಬೇಟೆ ಅಂತ ಕೂಡಲೇ ದುಷ್ಟ ಮೃಗಗಳನ್ನು ಕೊಲ್ಲುವುದೇ ಉದ್ದೇಶವ? ಅಲ್ಲ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ್ಯ ಎನ್ನುವಂತ ಅರಿಷಡ್ವರಿ ವೈರಿಗಳನ್ನು ನಾವು ನಿಯಂತ್ರಿಸುವುದಕ್ಕಾಗಿ ಈ ವೇಷವನ್ನು ಧರಿಸಿದ್ದೇವೆ. ಮಾನವರಲ್ಲಿ ಅದು ತುಂಬಿಕೊಂಡಿದೆ. ಹೌದು, ಅದಕ್ಕಾಗಿ ದೇವತೆಗಳಿಗೂ ಋಷಿಮುನಿಗಳಿಗೂ ಕೂಡ ನಾವು ಅಭಯವಚನವನ್ನು ಇಟ್ಟಿದ್ದೇವೆ. ನಾವು ನೋಡಿಕೊಳ್ಳುತ್ತೇವೆ ಅಂತ ನಮ್ಮನ್ನು ಸದಾ ಕಾಲವು ಆರಾಧಿಸುವಂತ ಅವರ ಮನಸ್ಸಿಗೆ ಸಮಾಧಾನ ಆಗುವಂತೆ ನಾವು ವ್ಯವಹರಿಸಬೇಕಾದ್ದು ನಮ್ಮ ಧರ್ಮ. ನಾನು ನನ್ನ ಬಗ್ಗೆ ಯೋಚನೆ ಮಾಡುವುದಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದೇನೆ. ಆದಿಮಾಯೆಯ ಆನಂದಿಯ ಶಿರೋಧಾರಿಯಂತಹ ಭಾವನೆಸಿಕೊಂಡು ಲಯದ ವಿಕಾರವನ್ನು ತೋರಿಸಿದವಳಪ್ಪಾಗ ಲಯಂಗೆ ನಾಶ ಎಂಬುದಾಗಿರುತ್ತದೆ, ಸಮತೋಲನ ಎಂಬುದಾಗಿ. ಪ್ರಭು, ದೇವಾನು ದೇವತೆಗಳಿಂದ ಋಷಿ ಜನರಿಂದ ಬ್ರಾಹ್ಮಣೋತ್ತಮರಿಂದ ಪೂಜೆಯನ್ನು ಕೈಗೊಂಡ ಮಹಾಯೋಗ್ಯತೆ ತಮಗಿದೆ. ತಮ್ಮದಾರ್ಥ ನೆರೆ ತಿಳಿಯುವುದಕ್ಕೆ ಯಾರಿಗೆ ಸಾಧ್ಯ ಹೇಳಿ? ಸಾಮಾನ್ಯವಾದಂತಹ ವಸ್ತು ನಡೆಯುವುದಕ್ಕೆ ಅಳತೆಗಳು ಸಾಕಾಗ್ತದೆ. ಮಹಾಮೇರು ನಡೆಯುವುದಕ್ಕೆ ಯಾವುದಾದರೂ ಸಾಧನಕ್ಕೆ ಹೇಳಿ ಆ ಮಹಾಮೇರುವಿನ ಸಮಾನವಾದ ಯೋಗಿಗಳು ತಾವು ಏನು ಯೋಚನೆ ಮಾಡ್ತೀರೋ ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು? ದೊಡ್ಡವಾದನ್ನಾಡಿದೆಯಾ? ಸದಾಕಾಲವು ನನ್ನೊಂದಿಗಿದ್ದರೂ ಕೂಡ ನಾನು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದರಲ್ಲಿ ನೀನು ಸ್ವಲ್ಪ ಹಿಂದಿರುದೆಯೋ ಅಂತ. ಅಂದ್ರೆ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳು ಕೂಡ ಮಹಾಮಾತೆ ಪಾರ್ವತೀ ದೇವಿ ಅವಳ ಪರಮಾನುಗ್ರಹ ನಾವು ಪಾತ್ರರಾಗಬೇಕು ಎನ್ನುವುದನ್ನು ಎಷ್ಟು ಮಂದಿ ನಿನ್ನನ್ನು ಸ್ತುತಿಸ್ತಾರೆ.
ವಿಚಾರವನ್ನು ಮಾಡುತ್ತೀಯ. ತನ್ನ ಪಕ್ಕದಲ್ಲಿರುವಂತಹ ಗಂಡನ ವಿಚಾರವಾಗಿ ನೀನು ತಿಳಿದುಕೊಂಡಿದ್ದೀಯ. ಪಾರ್ವತಿ, ಏನೇ ಇದ್ರೂ ಕೂಡ, ನಾವು ಏನನ್ನ ಮಾಡಿದ್ರು ಕೂಡ ಜಗತ್ತಿನ ಹಿತಕ್ಕಾಗಿ ಅಲ್ವೇ, ಎಲ್ಲ ಜೀವಿಗಳಾಗ್ಲಿ, ಮಾನವರಾಗ್ಲಿ, ಮೃಗ ಪಕ್ಷಿಗಳಾಗ್ಲಿ ಕೂಡ ಸಂತೋಷದಿಂದ ಇರಬೇಕು ಎನ್ನುವುದೇ ನಮ್ಮ ಉದ್ದೇಶ. ಅದರಲ್ಲಿಯೂ ಕೂಡ ಬುದ್ಧಿಜೀವಿಗಳಾದಂತಹ ಮಾನವರ ಸ್ಥಿತಿ ಏನಾಗಿದೆ ನೋಡಿ ಈ ಹೊತ್ತಿನಲ್ಲಿ. ಎಲ್ಲರೂ ಕೂಡ ಧರ್ಮವನ್ನು ಮರೆತು ಅಧರ್ಮದ ಹಾದಿಯಲ್ಲಿದ್ದಾರೆ. ಒಂದು ಮಾತು ಹೇಳುತ್ತೇನೆ, ಹುಲಿಯು ಹಸುವನ್ನು ತಿನ್ನುವುದು ಸ್ವಭಾವ. ಹಾಗಂತ ಹೇಳಿ ಹಸು ಹುಲಿಯನ್ನು ತಿನ್ನುವುದಕ್ಕೆ ಹೋಗುತ್ತದೆ? ಇಲ್ಲ. ಹುಲಿ ಹಸುವನ್ನು ತಿಂದಾದ ಮೇಲೆ, ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡ ಮೇಲೆ, ಅದರ ಎದುರಿನಲ್ಲಿಯೇ ಹಸು ಹೋದರೂ ಕೂಡ ಅದು ಮುಟ್ಟುವುದಿಲ್ಲ. ಒಂದು ವೇಳೆ ಹಸು ಹುಲಿಯನ್ನು ತಿಂದರೆ ಅದು ಪ್ರಕೃತಿಗೆ ವಿರೋಧವಾಗುತ್ತದೆ. ಈಗ ಮಾನವರು ಮಾಡುವುದು ಅದನ್ನೇ, ಪ್ರಕೃತಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಾ ಇದ್ದಾರೆ. ಅಂತವರನ್ನು ನಾವು ಸಮತೋಲನ ಸ್ಥಿತಿಗೆ ತರುವುದಕ್ಕಾಗಿ ಈ ವೇಷ ನಮ್ಮದು. ತಡ ಯಾಕೆ? ಗುಣಶೀಲೆಯಾಗಿರುವ ನೀನು ನನ್ನ ಮಾತುಗಳನ್ನು ಆಲಿಸಿ ಸರಿಯಾಗಿ ಪ್ರತಿಕ್ರಿಯಿಸಬಲ್ಲೆ ಎಂಬ ವಿಶ್ವಾಸ. ನೀನು ಕಾರುಣ್ಯ ಮಂದಿರದ ಹೊಸ್ತಿಲಿನಲ್ಲಿ ಹೆಜ್ಜೆಯನ್ನು ಈ ವಯಸ್ಸಿಗೆ ಸರಿಯಾದಂತಹ ಬಯಕೆ ನಿನಗಿರಬೇಕಾದುದು ಅಗತ್ಯ. ಹಾಗಿದೆ ಎಂದು ಭಾವಿಸುತ್ತೇನೆ. ನೀನು
ಬೇಡ ಬೇನೆ ನಿನಗೆಲೆ ಮತಗದನಿ ಬಯಾನೆ ಆಪ್ತವಯಸ್ಕನಾಗಿರುವ ನಿನ್ನ ಮನಸ್ಸನ್ನು ಯಾಕೋ ಮುಚ್ಚಿಟ್ಟುಕೊಂಡಿರುವಂತೆ ಅಪ್ರತ್ಯಕ್ಷವಾದ ಅಂತಃಕರಣ ಮಾತುಗಳ ಮೂಲಕವೇ ವ್ಯಕ್ತವಾಗುವುದಕ್ಕೆ ಸಾಧ್ಯ. ಕಮಲಮುಖಿ, ಈ ವಯಸ್ಸಿನಲ್ಲಿ ಮದುವೆಯಾಗಬೇಕು ಎಂಬ ಆಶೆ ಸಹಜವಾಗಿಯೇ ಇರ್ತದೆ. ಲೋಕಲೋಕಗಳನ್ನು ನಿರ್ಮಾಣ ಮಾಡಿದಂತಹ ನನಗೆ ಆ ಬಗೆಗೆ ಹೆಚ್ಚಿನ ತಿಳಿವು ಇದೆ. ಆದರೆ ನೀನು ಹಾಗೂ ಹೀಗೋ ಎಂದು ಯೋಚಿಸುತ್ತಿರುವುದನ್ನು ಕಂಡು ನಿನಗೆ ವಿವಾಹಾಪೇಕ್ಷೆಯೇ ಇಲ್ಲವೇನು ನನಗನಿಸುತ್ತದೆ. ಈ ವಯಸ್ಸಿನಲ್ಲಿ ಎನ್ನಯ ಮಾತಿನಲ್ಲಿ ಬೇಡದು ಇನ್ನು ನಿಜೀಕರಲಿ ನನಗೇನೋ ಬೇಕು ಬೇಕು ಅಂತ ಅನಿಸ್ತದೆ. ಮನಸ್ಸಿನಲ್ಲಿ ಉಂಟು, ಆದ್ರೆ ನನ್ನ ಬುದ್ಧಿಗೆ ಏನೇನು ತಿಳಿಯುವುದಿಲ್ಲ. ಇಲ್ಲ, ಮದುವೆ ಆಗ್ಬೇಕೆನ್ನುವಂತ ನನ್ನ ಮಾತು ಹಾಗಿರಲಿ. ನನ್ನಿಂದ ಹಿರಿಯವರು ನೀವು, ಹೌದಾ? ನಿಮಗೇನು ಮದುವೆ ಆಗ್ಬೇಕೆನ್ನುವಂತ ಮನಸ್ಸಿಲ್ಲ. ಮದುವೆಯಾಗಬೇಕು ಎಂದು ಆಶೆ ಇದ್ದರು ನನಗೆ ಸರಿಯಾದಂತಹ ಹೆಂಡತಿ ಇಲ್ಲ. ಈಗ ಮದುವೆ ಆಗಬೇಕು. ಈಗ ಮದುವೆ ಆಗಬೇಕು. ಆಯ್ತು, ನಿಮಗೆ ಮದುವೆ ಆಗ್ಬೇಕೆನ್ನುವಂತ ಮನಸ್ಸು ಸರಿಯಾದಂತ ಹೆಣ್ಣು ಅಂತ ಹೇಳಿದ್ರೆ ಹೇಗಿರ್ಬೇಕು? ನಿನ್ನ ಹಾಗೆ ರೂಪವತಿಯಾಗ, ಹಾಗೆ ನಿನ್ನ ಹಾಗೆ ನಿನ್ನಂತೆ ಗುಣವತಿಯಾಗ, ನಿನ್ನಂತೆ ವಿದ್ಯಾರ್ಥಿ ಹೆಣ್ಣೊಬ್ಬಳು ಸಿಕ್ಕಿದರೆ ನೀನೇ ನನ್ನ ಸಿಕ್ಕಿದರೆ ನೀನೇ ನನ್ನ ಹೆಂಡತಿಯಲ್ಲಿ ಆಕೆಯನ್ನು ಆಲಿಂಗಿಸಿಕೊಳ್ಳುತ್ತಿದ್ದಾನೆ ಅಷ್ಟೇ. ಮದುವೆ ಆಗ್ಬೇಕೆನ್ನುವಂತ ಮನಸ್ಸು ಮೊದಲೇ ಹೇಳಿದವರು ನೀವು. ಅತಿ ರೂಪಸಿ ನೀನೆನ್ನುವುದಾಗಿ ನನಗೆ ಸರಿಯಾದಂತ ವರನಾಗಬೇಕಲ್ಲ. ಎಲ್ಲಿದ್ದಾನೆ ಹೇಳು. ಇದ್ದಾರೆ, ಇರಬಹುದು. ಹೇಗಿರ್ಬೇಕು? ನಿಮ್ಮ ಹಾಗೆ ಇರಬೇಕು. ಹೌದು, ನಮ್ಮ ಹಾಗಿರ್ಬೇಕು. ಹೌದು. ಈ ಪ್ರಪಂಚದಲ್ಲಿ ನಿಮಗೆ ಸಮಾನರು ಯಾರಿದ್ದಾರೆ ಹೇಗೆ? ನಾನು ಅಲ್ವಾ? ನನ್ನ ರೂಪಕ್ಕೆ ಸಮಾನರು ಯಾರಿದ್ದಾರೆ? ನನಗೆ ನಾನೇ ಸರಿ. ನನಗೆ ನಾನೇ ಸರಿ.
ಹಾಗಿದ್ದರೆ ಇನ್ನು ಯೋಚಿಸುತ್ತೆ. ಕಟುಕದಿ ಬದಲು ನಿನ್ನನು ಸುತೆಯು ನೀಯನಗಲ್ಲ ಗದರಿ ಚಿತಿಯೊಳೆಮ್ಮನು ನಿಂದಿಸಲು ಕಾರಣಗಳಿಲ್ಲೆನುತ ಹಿತದಿ ಬೊಮ್ಮನು ವಾಣಿಯನು ಸಮರತಿಯೊಳಗೆ ಕೂಡುತ್ತಲಾದಿನ ಅತಿಶಯಾನಂದದಲ್ಲಿ ಮೆರೆಯುತ್ತಿದ್ದೇನೆಂಬೆ ಪುತ್ರಕಾಮೇಷ್ಟಿಯನ್ನು ನಡೆಸಿ ನಿನ್ನನ್ನು ನಾನು ಪಡೆದವು. ಯಜ್ಞೇಶ್ವರ ಪುತ್ರಿಯಾಗಿರುವಂತಹ ನೀನು ನನ್ನ ಕೈ ಹಿಡಿಯುವುದಕ್ಕೆ ಅರ್ಹತೆಯುಳ್ಳವು. ಆದ್ದರಿಂದ ಲೋಕದ ಅಪವಾದ ನಮ್ಮ ಕಾರ್ಯಗಳಿಗೆಲ್ಲ ಅಪವಾದವನ್ನು ಹೇಳುವವರನ್ನು ವಿಚಾರಿಸುವುದಕ್ಕೆ ಶಕ್ತನ ಸಮರ್ಥನೂ ಆಗುವನಿಂದ ಪ್ರತಿ ಮುಖದಿಂದ ಪಡೆದಿರುವ ನೀನು ನನಗೆ ಹೆಂಡತಿ. ಹಲವು ಲೋಕಗಳನ್ನು ತಿರುಗಿ ಬಂದಿದ್ದೇವೆ. ಬಂದು ನಿಂತದ್ದು ಅಲ್ಲವೇ? ಒಳಗೆ ಯಾರಿದ್ದಾರೆ ಎನ್ನುವುದನ್ನು ವಿಚಾರಿಸಬೇಕಾದ ನಮ್ಮ ಧರ್ಮ. ನೇರವಾಗಿ ಹೋಗುವುದು ಸರಿಯಲ್ಲ. ಕೇಳೋಣ. ಯಾರು ಒಳಗೆ? ನಾನು ಯಾರು ಮಾತಾಡುವುದು? ಶಬರಿ, ಹೆಂಗಳೆಯರ ಸ್ವರ ಕೇಳುತ್ತಾ ನಿಮ್ಮ ಇದೆ. ಸ್ವರ ಕೇಳಿಸ್ತಾ ಇದೆ. ನಾನು ಮಾತನಾಡುವುದು ಸರಿಯಾಗುವುದಿಲ್ಲ. ಆಗುವುದಿಲ್ಲ. ನೀನೇ ವಿಚಾರಿಸು. ಆದಿತ್ಯ ಯಾರು ಒಳಗೆ? ನಾನು ವಾಣಿ. ವಾಣಿ. ಓಹೋ, ಬ್ರಹ್ಮದೇವರು ಇರ್ತಾರೆ. ಅವರು ಇಲ್ವಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಮಾತಾಡುವ ಲೋಕಕ್ಕೆ. ಏನು ಕೆಲಸ ಅವರಿಗೆ? ಸೃಷ್ಟಿ ಕಾರ್ಯಕ್ಕೆ. ಹೌದೇ? ಯಾವಾಗ ಬರ್ತಾರೆ? ಯಾವಾಗ ಅಂತ ಹೇಳುವುದು ಪಾತಾಳದಿಂದ ಕೈಲಾಸಕ್ಕೆ ಹೋಗಿ ಕೈಲಾಸದಿಂದ ಮತ್ತೆ ಇರುವುದು. ಅಯ್ಯೋ ದೇವರೇ, ನನ್ನ ಗಂಡನಿಗೆ ಅವನು ಕಾಣಬೇಕಿತ್ತಲ್ಲ, ಈಗೇನು ಮಾಡುದಪ್ಪ? ಅದು ಸ್ವಾಮಿ ಏನು ಗುಸು ಗುಸು ಕೇಳಿಸ್ತಾರೆ. ಕೇಳಿಸ್ತಾ ಇದೆ ಅಲ್ವಾ? ಎರಡು ಸ್ವರ. ಎರಡು ಸ್ವರ. ಧ್ವನಿ ಕೇಳ್ತಾ ಉಂಟು. ಹಾ. ಸುಳ್ಳಾಡ್ತಾ ಇದ್ದಾಳೆ ಅವಳು. ಸುಳ್ಳಾಡ್ತಾ ಇದ್ದಾರೆ. ವಿಚಾರ ಮಾಡಬೇಕು. ವಿಚಾರ ಮಾಡಬೇಕು. ನನ್ನನ್ನು ವಿಚಾರಿಸುವುದಕ್ಕೆ ನಿನಗೇನು ಅಧಿಕಾರ? ನಾನು ಹೇಗಿದ್ದೇನೆ, ಏನು ಮಾಡುತ್ತಿದ್ದೇನೆ ಇದನ್ನೆಲ್ಲ ತಿಳಿಯುವುದಕ್ಕೆ ನೀನು ಬಿಡು. ಮುಕ್ಕಣ್ಣನಿಗೂ ನೀನೇ ಮುಖಂಡ
ಮಾಡಲಾರೆ. ನಿಮ್ಮಿರುವರ ಕಂದ ಅಲ್ಲ ಎನ್ನುವುದನ್ನು ತಿಳಿದುಕೊಳ್ಳಿ. ಒಂದು ವೇಳೆ ಅವರನ್ನು ಸೋಲಿಸುವುದಕ್ಕೆ ಆಗದೇ ಇದ್ರೆ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ನನ್ನ ದೇಹವನ್ನು ಅದಕ್ಕೆ ಅರ್ಪಿಸೇನು ಮರಳಿ ಬರಲಾರೆ. ಯುದ್ಧದಲ್ಲಿ ಅವರೆಲ್ಲವರನ್ನು ಸದೆ ಬಡಿಯುವುದಕ್ಕಾಗಿ ಭವ್ಯವಾದಂತಹ ದಿವ್ಯವಾದಂತಹ ರಥವನ್ನು ಏರಿಕೊಂಡಿದ್ದೇನೆ. ಎಲ್ಲವರಿಂದಲೂ ಕೂಡ ಮಂಗಳಾರತಿಯನ್ನು ಬೆಳಗಿಸಿಕೊಂಡದ್ದಾಗಿದೆ. ತಡವನ್ನು ಮಾಡುವುದಿಲ್ಲ. ಅವರನ್ನು ಸೋಲಿಸುವುದಕ್ಕಾಗಿ ಹೋರಾಡ್ತೇನೆ.
ಸೋಲಿಸ್ತಿ ಹಾ ಮಾಯಕ ಮಾಯಕ ಮಾಯಕವನ್ನು ಮಾಡಬೇಕು. ನಂಬರ್ ನಿಂತು ಆಯುಧದ ಪ್ರದರ್ಶನ ಎನ್ನುವುದನ್ನು ತೋರಿಸ್ತೇನೆ. ನಮ್ಮವರಾದಂತೆ ಯಾವ ಕಪಿವೀರರು ಒಮ್ಮಿಂದ ಒಮ್ಮೆಲೆ ಧರಾಶಾಯಿಯಾಗಿದ್ದಾರೆ. ಎಲ್ಲರೂ ಬಿದ್ದವರಿದ್ದಾರೆ. ಯಾಕೆ ಹೀಗಾಯ್ತು ಅಂತ ಹೇಳಿ ನೋಡಿದ್ರೆ ಎತ್ತಲಿಂದಲೋ ಶರಾವಳಿಗಳು ಇತ್ತಲೇ ಬರುತ್ತಾ ಇದೆ. ಆ ಶರಾಘಾತಕ್ಕೆ ಒಳಗಾದಂತ ನಮ್ಮ ಕಪಿಸೇನೆ ಈ ರೀತಿಯಾಗಿ ಭೂಮಿಗೆ ಬೀಳುವುದಕ್ಕೆ ಹಾಗಾಯ್ತು. ಹಾಗಿದ್ರೆ ಇದು ಏನೋ ಅಂದರೆ ಇದರಲ್ಲಿ ಮಾಯಕ ಇರಬೇಕಿತ್ತು, ಮಾಯಕ ಇರಬೇಕು. ಹಾಗಿದ್ರೆ ಗುರುಗಳಿಂದ ಅನುಗ್ರಹಿತವಾದಂತ ಸ್ವರ ಕೇಳಿದ ಕಡೆಗೆ ಶರ ಪ್ರಯೋಗ ಮಾಡಿ ಬಗೆಹರಿಸುವುದಕ್ಕೆ ಸಾಧ್ಯ. ರಾಮ ಏನು ಮಾಯಾಯುದ್ಧವನ್ನು ಮಾಡುತ್ತಿದ್ದಂತಹ ನನ್ನನ್ನು ಶಬ್ದವೇದಿಯನ್ನು ಪ್ರಯೋಗಿಸಿ ನಿನ್ನ ಎದುರಿಗೆ ಬರಮಾಡಿಕೊಂಡೆಯಾ? ಸರಿ ಫಲರೇ ಎಲ್ಲ ರಾಮ ನನ್ನಡೆಯನ್ನು ಯುದ್ಧವನ್ನು ಮಾಡ್ತೀಯ ನೀನು? ಹೌದಾ? ಕಳಕೊಂಡಂತಹ ಹೆಂಡತಿಯನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯನಾದವ, ಹೆಂಡತಿಯನ್ನು ರಕ್ಷಿಸುವುದಕ್ಕೆ ಆಗದೇ ಇರುವವ ನನ್ನಲ್ಲಿ ಯುದ್ಧವನ್ನು ಮಾಡುವುದಕ್ಕಾದೀತೋ? ನೋಡು, ನಿನಗೆ ಬಲಗಳಾಗಿ ಬಂದಂತಹ ಏನು ಮಾನವ ಪತಿ ಅಂತ ಹೇಳಿದೆಯಲ್ಲ, ಸಂತೋಷ ಉಂಟು. ಹೌದಾ? ನಾನು ಮಾನವ ಪತಿ ಆದ್ರೆ ಸಾಕು, ದಾನವ ಪತಿ ಆಗುತ್ತೆ ಯಾವ ಕಾಲಕ್ಕೂ ಯಾರಿಗೂ ಇದು ಬೇಡ. ನಾನು ಕೇಳಿಕೊಳ್ಳಿಲ್ಲ, ನೀನು ಕೇಳಿಕೊಂಡ್ರೆ ನಾನು ಆಗುವುದಿಲ್ಲ. ಬೇಡ. ಆಮೇಲೆ ಹೇಳಿದೆ ಸತಿಯನ್ನು ಕಳಕೊಂಡವ ಪ್ರತೀತ, ಇದಕ್ಕೆ ಉತ್ತರ ಹೇಳ್ಬೇಕು ಅಂತಿಲ್ಲ. ನಾನಾಗಿ ಕಳ್ಕೊಂಡದ್ದಲ್ಲ, ನಿನ್ನಪ್ಪ ಕತ್ತದ್ದು ಲೋಕಮುಖಕ್ಕೆ ಗೊತ್ತುಂಟು. ನಾವು ಮನೆಯಲ್ಲಿ ಭದ್ರವಾಗಿರಿಸ್ತೇವೆ. ಮತ್ತೊಬ್ಬ ಕಳ್ಳ ಬಂದು ಕಳ್ಳತನ ಮಾಡಿದ್ರೆ ಇವ ಕೊಡುವುದಂತ ಆಗುದಿಲ್ಲ, ಮತ್ತೊಬ್ಬ ಕದ್ದಿದ್ದಾನೆ ಎಂಬುದು ಅರ್ಥ. ಮನೆಯ ಯಜಮಾನನಿಗೆ ರಕ್ಷಣೆ ಮಾಡುವಂತಹ ಯೋಗ್ಯತೆ ಇಲ್ಲ ಅಂತ ಆಯ್ತು. ಮನೆಯ ಒಳಗಿದ್ದದನ್ನು ನಾನು ಅವನಾಗಿ ಬಂದು ನನ್ನ ಕಣ್ಣೆದುರುಕೊಂಡು ಹೋಗ್ತಿದ್ರೆ ಅದಕ್ಕೆ ತಡೆಯುವುದಕ್ಕೆ ಸಾಧ್ಯ ಇಲ್ಲದೆ ಅವ ಕಳ್ಕೊಂಡದ್ದು ಅಂತ ಹೇಳ್ಬೋದು. ಯಾರು ಇಲ್ಲದ ವೇಳೆಯಲ್ಲಿ ಮತ್ತೊಬ್ಬ ಅಪಹಾರ ಮಾಡಿದ್ರೆ ಅದನ್ನು ಕಳ್ಕೊಂಡಂತ ಹೇಳುವ ಪದ್ಧತಿ ಇಲ್ಲ, ಕದ್ದಿದ್ದಾರೆ ಅಂತ ಹೇಳೋದು. ಮಾಯಾವಿಗಳು ನಿಜ ಇರಲಿ, ಮಾಯಾ ಯುದ್ಧವನ್ನು ಮಾಡಿಯೇ ನಮ್ಮತನವನ್ನು ನಾವು ತೋರಿಸಿಕೊಳ್ಳುವುದು. ನಿಮ್ಮವರಿಗೆ ನಿಮ್ಮಂತವರಿಗೆ ನಮ್ಮನ್ನು ಎದುರಿಸುವುದಕ್ಕೆ ಆಗುತ್ತದೆ ಅಂತ ಆದ್ರೆ ತೋರಿಸಿ ನಿಮ್ಮ ಕೈಚಳಕವನ್ನು. ಹಾಗಿದ್ರೆ ವೈರಿಗಳನ್ನು ಗೆಲ್ಲುವುದಕ್ಕೆ ಬೇಕಾಗಿ ಯಾವುದೋ ಪ್ರಯೋಗ ಮಾಡುವುದು. ನಾನು ಯಾರು ವೈರಿ ಅಂತ ತಿಳ್ಕೊಂಡಿದ್ದೇನೆ?
ವೈರತ್ವವನ್ನು ಕಟ್ಟಿಕೊಂಡದ್ದು, ನೀವಾಗಿ ವೈರತ್ವವನ್ನು ಕಳಿಸಿಕೊಂಡದ್ದು. ನೀನು ಯೋಚನೆ ಮಾಡು, ಹೌದೇನಾ? ನೀನು ನನಗೆ ಶಾಸ್ತ್ರ ಹೇಳ್ತಾ ಇದ್ಯಲ್ಲ, ವೈರಿಗಳನ್ನು ಗೆಲ್ಲುವುದಕ್ಕೆ ಬೇಕಾಗಿ ನಾವು ಹೀಗೆ ಮಾಡಬಹುದು ಅಂತ ಹೇಳಿ ನಾರಿಯ ಅಪಹಾರ ಮಾಡುದು, ಇದು ಸರಿಯೋ ಹೇಳು? ಯಾವ ಶಾಸ್ತ್ರಗಾರರು ಬರೆದು ಹಾಕಿದ್ದಾರೆ? ಅಂದ ಬಳಿಕ ಪರ ನಾರಿಯ ಅಪಹರಿಸಿ ಈಗ ನೀನು ಬೇಕಾದಷ್ಟು ನಿನ್ನ ಅಪ್ಪ ಗಳಿಸಿಕೊಂಡಿದ್ದಾನೆ. ಈಗ ನಿನಗೆ ಶಕ್ತಿಯೋ ಸಾಮರ್ಥ್ಯವೋ ಅದು ಯಾವುದಾದ್ರೂ ಇದ್ರೆ ಅದು ನನ್ನ ಸಮ್ಮುಖದಲ್ಲಿ ನಿಂತು ಪವನವನ್ನು ಕೊಟ್ಟು ಪರಿಸ್ಥಿತಿ ಅಂತ ಹೇಳಿ ತೋರಿಸಿ ಪ್ರದರ್ಶನ ನೋಡುವ. ಅಸಾಧ್ಯ. ಪಲಾಯನ ಮಾಡಿದ್ದೇನೆ, ಒಮ್ಮೆ ಬದುಕಿಕೊಳ್ಳೋಣ ಎಂಬುದಾಗಿ. ಹೋಗ್ತೇವೆ ಮನೆಗೆ? ಇಲ್ಲ, ಹೋಗುವುದಿಲ್ಲ. ಯಾಕೆ ಹೋಗೋದಿಲ್ಲ? ತಂದೆ ಹತ್ರ ಹೇಳಿ ಬಂದಿದ್ದೇನೆ, ಯುದ್ಧದಲ್ಲಿ ಗೆಲ್ಲದೆ ಬರಲಾರೆ, ನನ್ನ ಕಾರ್ಯ ಸಾಧನೆಯನ್ನು ಮಾಡಿ ಬರ್ತೇನೆ ಎನ್ನುವುದಾಗಿ. ಅದಕ್ಕಾಗಿ ಅವನ ಇದರಲ್ಲಿ ನಿಲ್ಲಿಲ್ಲ. ಇವರಿಗೆ ಬುದ್ಧಿ ಕಲಿಸಬೇಕು. ಇವರಿಗೊಬ್ಬ ಇದ್ದಾನೆ ಜೊತೆಯಲ್ಲಿ, ಆಗಾಗ ಬಂದ ಧೈರ್ಯವನ್ನು ಹೇಳುವವ, ಪವನಜ ಹನುಮಂತ. ಅವನಿದ್ದೆಡೆಗೆ ನನ್ನ ರಥವನ್ನು ಹಾರಿಸ್ತೇನೆ. ನಮ್ಮ ದೇವರಾದಂತಹ ಶ್ರೀರಾಮನ ಜೊತೆಯಲ್ಲಿ ಯುದ್ಧ ಮಾಡುತ್ತಾ ಇದ್ದವ ನೀನು ಏನೋ ಕೈ ಸಾಗದೆ ಇಂದು ನನ್ನ ಮುಂದೆ ರಥವನ್ನು ಹಾರಿಸಿ ಬಂದೆಯೋ? ಇದು ಈ ಪವನಜನಲ್ಲಿ ಯುದ್ಧ ಮಾಡುವುದಕ್ಕೆ ನಿನ್ಗೆ ಅಸಾಧ್ಯವಾಗಿತ್ತು. ನನ್ನಲ್ಲಿ ಕೈ ಸಾಗದು ಎನ್ನುವುದಾಗಿ ಹೇಳುತ್ತಾ ಇರುವೆಯಲ್ಲ, ತಿಳಿದಿದ್ದೇನೆ ನಾನು. ಹಿಂದೆ ಉದ್ಯಾನದಲ್ಲಿ ನಿನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ನನ್ನ ಅಪ್ಪನಿಗೆ ಒಪ್ಪಿಸಿದ್ದೇನೆ ನಿನ್ನನ್ನು. ಆ ಕಾಲದಲ್ಲಿ ನಿನ್ನ ಶೌರ್ಯ ಏನಾಯ್ತು ಇಂದು ಬಂದು ಬಗಳ್ತಾ ಇರುವೆಯಲ್ಲ, ನಿನ್ನನ್ನೀಗಲೇ ನನ್ನನ್ನು ಬ್ರಹ್ಮಾಸ್ತ್ರದಿಂದ ಕಟ್ಟಿದ್ದು ಮಾತ್ರ ನಿನಗೆ ನೆನಪು ಉಳಿದಿದೆ ಅಲ್ಲ? ಅಂದು ನಿನ್ನವರು 10,000 ಮಂದಿ ಆ ಖಳರು ಅಲ್ಲಿ ಸತ್ತಿದ್ದಾರೆ, ಅದು ಮಾತ್ರ ನಿನಗೆ ನೆನಪಿಲ್ಲ ಅಲ್ಲ? ಅಂದಿನ ನೆನಪನ್ನು ಸರಿಯಾಗಿ ಇಲ್ಲೀಗ ಉಪಯೋಗ ಮಾಡಿದ್ರೆ ನಿನಗೆ ಬದುಕುವುದಕ್ಕೆ ಅವಕಾಶ ಉಂಟು, ಇಲ್ಲದಿದ್ರೆ ಕೊಂದರೆ ಹೆಚ್ಚಳ. ಹೌದಾ? ಸಾಮರ್ಥ್ಯ ಉಂಟಾ? ಹೌದು.
ನೀನು ಹನುಮಂತಂತೆ ಹೀಗೆಲ್ಲ ಮಾಡಲ್ಲ ಸಾಮಾನ್ಯ ಬಹಳ ಚುರುಕತೀನಿ. ಈಗ ಪೆಟ್ಟು ತಿನ್ನುವಾಗ ಗೊತ್ತಾಯ್ತಾ ಮೊನ್ನೆ? ನೀನು ಯಾರಲ್ಲಿ ಯುದ್ಧ ಮಾಡುದು? ನಿನ್ನಲ್ಲಿ. ನನ್ನಲ್ಲಿ? ನನ್ನಲ್ಲಿ ಯುದ್ಧ ಮಾಡುವಾಗ ಅಲ್ಲಿ ಕುಳಿತವ್ರನ್ನು ನೋಡಿದ್ಯಾ ನೀವು? ಉಳಿತವರು ಏನಂತೆ? ಅವ್ರು ನೋಡು ನಿನ್ನನ್ನು ಭಂಗ ಮಾಡುದು ನೋಡಲಿ. ಇವ ತಪ್ಪಿಸುವುದಕ್ಕಾಗಿ ಈ ರೀತಿ ಮಾತಾಡಿದ. ಇವ ಎಲ್ಲಿ ಹೋಗ್ತಾನೆ ನೋಡು. ಮಾಡಿದ ಊಟವನ್ನೇ ಮಾಡಿದ್ದೆ ಯಾವತ್ತು ರುಚಿಕರ ಎನಿಸುವುದಿಲ್ಲ. ಅದಕ್ಕಾಗಿ ಈರುವರ ಬಗೆ ಹೇಗೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಕಾದಾಡಿದೆ. ರಾಮನಲ್ಲಿ ಕೈ ಸಾಗಲಿಲ್ಲ, ಅವನಜನಲ್ಲಿಯೂ ಕೂಡ ನನ್ನ ಕೈ ಸಾಗಲಿಲ್ಲ. ಸರಿ, ಯೋಚಿಸಿದ್ರೆ ಇವರು ಯಾಕೆ ಕಾದಾಟ ನಡೆಸುವುದು? ಯಾಕೆ ಗೊತ್ತಾಯಿತು. ಸೀತೆಗೆ ಬೇಕಾಗಿ. ಸೀತೆಯ ನೆವನದಿ ಇವರೆಲ್ಲ ನಮ್ಮಲ್ಲಿ ಕಾದಾಡ್ತಾ ಇದ್ದಾರೆ. ಅವಳಿದ್ರೆ ಈ ಯುದ್ಧ ಮುಗಿಯುವುದಿಲ್ಲ. ಅವಳು ಇಲ್ಲ ಅಂತಾದ್ರೆ ಯುದ್ಧ ಆಗ್ಲಿಕ್ಕೆ ಉಂಟಾ? ಇಲ್ಲಪ್ಪ, ಇಲ್ಲ. ಬಂದವರು ಹೋಗ್ತಾರೆ. ಹೌದು, ಅದನ್ನೇ ನಾನು ಇಲ್ಲಿ ಮಾಡಬೇಕಾದ್ದು. ಸೀತೆಯನ್ನು ತಲೆ ಕಡಿದ್ಯಾ? ಅವಳನ್ನು ಕಡಿಯುವುದಕ್ಕಾದೀತೆ. ಅವಳನ್ನು ಮುಟ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಮಾರಾಯ, ತಲೆ ಕಡಿಯುತ್ತೆ. ನಾವು ಮಾಯಾವಿಗಳು. ಅವಳಂತೆಯೇ ಮತ್ತೊಬ್ಬ ಆಕೆ ಸೀತೆಯನ್ನು ನಿರ್ಮಾಣ ಮಾಡಿ ಮಾಯನ ಯುವತಿಯರು ನಿರ್ಮಿಸುತ್ತ ಕಾಲ ಕಡುಗಮನುಗಳ ಕಿಡಲು ಅನಿಲ ಜನ ಮುಂದರಿತ ಮಾಯ ಮಾಯಾಯುವತಿಯನ್ನು ನಿರ್ಮಾಣ ಮಾಡಿ ಈ ಹನುಮಂತನ ಇದರಲ್ಲಿ ಆಕೆಯ ತಲೆಯನ್ನು ಕಡಿಯುತ್ತೇನೆ. ಏನಾಗುತ್ತದೆ ನೋಡಿದನಯ್ಯೋ ಹನುಮ ರಾಕ್ಷಸನಿಗೆ ಮಾಡುವ ದೇಯ ನಿದ್ದೀಮ ಗಾಢರಿ ಬಂದು ಬಿಡಿಸು 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 ಗಾಢರಿ ಬಂದು ಬಿಡಿಸು ಮಕ್ಕಳ ಕೂಡಿದ್ದೆ ಒಮ್ಮೆ ಬದುಕಿಸು ಒಮ್ಮೆ ಬದುಕಿಸು ನೋಡಿದ ಇದ ನೋಡು ಹನುಮ ಸ್ವಲ್ಪ ತಡೆ ಇಂದ್ರಜಿತು. ಹನುಮ ಅಮ್ಮ ನೋಡಿದೆ ಹನುಮ. ಏನಮ್ಮ? ಈ ಕಳ್ಳನು ಮಾಡುತ್ತಿರುವಂತಹ ಅನ್ಯಾಯವನ್ನು ನೀನು ಕಣ್ಣಾರೆ ನೋಡಿತು. ಅವನಿರುವ ಎಲ್ಲ ಈ ಕ್ಷಣ ಹರ ಕ್ಷಣದಲ್ಲಿ ನನ್ನ ತಲೆ ಕಡಿತಾನೆ ಎನ್ನುವುದಕ್ಕೆ ಸಂಶಯವಿಲ್ಲ. ಖಡ್ಗವನ್ನು ಜಳಪಿಸುತ್ತಾ ನನ್ನನ್ನು ದರದರದೆ ಇಲ್ಲಿಯೇ ತನಗೆ ಎಳೆದುಕೊಂಡು ಬಂದ. ನಿನ್ನ ಕಣ್ಣು ಮುಂದೆ ನನ್ನ ತಲೆ ಕಡಿಯಬೇಕೆನ್ನುವಂತಹ ಉದ್ದೇಶವೇ ಇವರದ್ದಿರಬೇಕು. ಅಯ್ಯೋ, ನನ್ನ ಗಂಡನನ್ನು, ನನ್ನ ಸ್ವಾಮಿಯನ್ನು, ನನ್ನ ದೇವರನ್ನು ಆಗಲಿ ಅನೇಕ ಸಮಯ ಕಳೆದು ಹೋಯಿತು. ಮತ್ತೊಮ್ಮೆ ಅವರ ಪಾದ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ನನಗೆ ಒದಗಿಸಿಕೊಡು. ನನ್ನ ಪ್ರಾಣವನ್ನು ಉಳಿಸು, ನನ್ನ ಪ್ರಾಣವನ್ನು ಉಳಿಸು. ಮತಿವಂತ ಕಳ್ಳನೆ ಕೇಳು ಓ ಮತಿವಂತ ಖಳನೆ. ಮತಿವಂತ ಕಳ್ಳನೆ ಕೇಳು ಪೌಲ ತೇಜ ಸುತ ನಿನ್ನ ತಾತ ತಾಳು ನಿನ್ನ ತಂದೆ ಅತಿ ಬಾಲಾನ್ವಿತ ಭೂತ ಪ್ರತಿಭಕ್ತ ಅತಿ ಬಾಲಾನ್ವಿತ ಭೂತ ಪ್ರತಿಭಕ್ತ ಅನ್ಯಾಯ ಪದಗತಿಗೆ ಬನಲ್ಲ ಶುದ್ಧಿ ಶಾಸ್ತ್ರಕ್ಕೂ
ತಲೆ ಕಡಿಯುವುದಕ್ಕೆ ಮುಂದಾಗುತ್ತಾ ಇದೆಯಾ? ಅಯ್ಯೋ, ನೀನು ಎಷ್ಟರವ ಎಂಬುದೆಲ್ಲ ನಾನು ಅರಿತಿದ್ದೇನೆ. ಹೌದು, ಮತಿವಂತ ಕಳನೆ ಕೇಳು. ಇನ್ನಷ್ಟು ಮತಿ ಬೇರೆ ಯಾರಿಗಿದೆ ಇಲ್ಲಿ? ಅಂದ್ರೆ ಹಸಿರ ಕುಲದಲ್ಲಿ ಹುಟ್ಟಿದಂತಹ ನೀವು ಎಷ್ಟು ಯೋಗ್ಯತವಂತರು, ಮತಿಯುಳ್ಳವರು ಎಂಬುದಾಗೆಲ್ಲರೂ ಹೊಗಳುತ್ತಾ ಇದ್ದಾರೆ. ಮತಿ ಇದ್ದಂತಹ ನೀನೆಂದು ಈ ಕೆಟ್ಟ ಕಾರ್ಯವನ್ನು ಮಾಡುವುದೇ? ಆದ್ರೆ ನೀನು ಸಾಮಾನ್ಯದವನೇ ಅಲ್ಲಪ್ಪ. ನಿನ್ನ ಅಜ್ಜ ಪೌಲಸ್ಯ, ಅವರಿಗೊಬ್ಬ ಮಗ ವಿಶ್ರವಸು. ಆ ವಿಶ್ರವಸುವಿಗೆ ನೀನು ಅವರ ಕುಮಾರನಿಗೆ ಕುಮಾರನಾಗಿ ಹುಟ್ಟಿದ್ಯಲ್ಲ. ರಾವಣ ಎಂದೆನಿಸಿಕೊಂಡಂತಹ ಆತ 3 ಲೋಕದಲ್ಲಿ ಅವನ ಕೀರ್ತಿ ಹಬ್ಬಿದೆ. ಅವನಿಗೆ ಕುಮಾರನಾಗಿ ಇಂದು ನೀ ಬೇಡದಂತಹ ಕೃತ್ಯವನ್ನು ಮಾಡುತ್ತಾ ಇದೆಯಲ್ಲ, ಇದು ಸರಿಯೇ ನಿನಗೆ? ಸರಿಯೇ ಅಂತ ಹೇಳೋದು? ಹೌದು. ಮರದಿಂದ ಮರಕ್ಕೆ ಹಾರುವ ಮರ್ಕಟ, ನಿನಗೆ ಈ ತರ ಹೇಳುವುದಕ್ಕೆ ಕಲಿಸಿಕೊಟ್ಟವರು ಯಾರು? ಏನೋ ನಮ್ಮ ಕುಲ ಎಂತದ್ದು ಎನ್ನುವುದು ನಾನು ಚೆನ್ನಾಗಿ ತಿಳಿದಿದ್ದೇನೆ. ನಿನಗೇನು ಗೊತ್ತು ಹನುಮ? ಸುಮ್ಮನೆ ಬಾಯಿಗೆ ಬಂದಾಗೆ ಹೇಳಬೇಡ. ಈಗ ಇವಳ ತಲೆಯನ್ನು ಕಡಿಯುವುದು ಅಂತ ನಿರ್ಧಾರ ಮಾಡಿದ್ದೇನೆ. ರಘುವಂಶ ರಾಜೇಂದ್ರನ ಆನೆ ಎಂದೆನಿಸಿ ರಘುವಂಶ ರಾಜೇಂದ್ರನ ರಾಣಿ ಎಂದೆನಿಸಿ ಗೆಳಗಿದ್ದು ಪೂರ್ವ ಜನ್ಮದ ಕರ್ಮ ಬೆಂಬಿಡದೆ ಅನುಸರಿಸಿದುದು ನೋಡು ಹನುಮ. ನೋಡಿದೆನೆಯೋ ಅಯ್ಯೋ ಹನುಮ. ವಸುಂಧರೆಗೆ ಮಗಳು ನಾನು. ಆದರೆ ಜನಕ ರಾಜಋಷಿ ನನ್ನನ್ನು ಸಿಕ್ಕಿದ ಮಗು ಎಂದು ತಾತ್ಸಾರ ಮಾಡಿಲ್ಲ. ನನ್ನನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ತೋಳನೆ ತಟ್ಟಿಲನ್ನಾಗಿ ಮಾಡಿ ಸಾಕಿ ಸಲಹಿದ. ಸೀತಾ ಎನ್ನುವಂತ ಹೆಸರನ್ನಿಟ್ಟು ಅಕ್ಕರಿಯಿಂದ ಸಾಕಿ ಸಲಹಿದ ಕ್ಷೀರಧ್ವಜ ಮಹಾರಾಜರಾದರು ನನ್ನನ್ನು ಪವಿತ್ರವಾದಂತಹ ಸೂರ್ಯವಂಶದ ಮನೆತನಕ್ಕೆ ಸೂರ್ಯವಂಶಕ್ಕೆ ನನ್ನನ್ನು ಮದುವೆ ಮಾಡಿಕೊಟ್ಟ ದಶರಥ ಚಕ್ರವರ್ತಿಯ ಜ್ಯೇಷ್ಠ ಸುಕುಮಾರ ಶ್ರೀರಾಮನ ಧರ್ಮಪತ್ನಿಯಾದೆ. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಯಾವ ವ್ಯಕ್ತಿಗೂ ಕೂಡ ಶ್ರೀ ಎನ್ನುವಂತ ಹೆಸರು ಬಂದಿಲ್ಲ. ಶ್ರೀರಾಮ ದೇವರು ಅಂತವರ ಧರ್ಮಪತ್ನಿಯಾಗಿ ನನಗೆ ಎಂತಹ ದುಸ್ಥಿತಿ ಬಂತು ನೋಡು. ಹೆಣ್ಣಿಗೆ ರೂಪ ವರವೂ ಹೌದು, ಶಾಪವೂ ಹೌದು. ಯಾಕೆಂದ್ರೆ ನನಗೆ ರೂಪವನ್ನು ಅಲ್ಲದೆ ಇರುತ್ತಿದ್ರೆ ದುರುಳನಾದಂತಹ ರಾವಣ ನನ್ನನ್ನು ಅಪಹರಿಸಿಕೊಂಡು ಬರುತ್ತಿರಲಿಲ್ಲ. ಇಂದೀಗ ಅಪಹರಿಸಿಕೊಂಡು ಬಂದ ಈ ಅಶೋಕಾವನದಲ್ಲಿ ನನ್ನ ನಿಲ್ಲಿಸಿದ ನೋಡು. ನನಗಾಗಿ ನನ್ನ ಸ್ವಾಮಿ ಯುದ್ಧವನ್ನು ಮಾಡುವುದಕ್ಕಾಗಿ ಸೇನೆಯನ್ನು ಕೂಡಿಕೊಂಡು ಇಲ್ಲಿಗೆ ತನಕ ಬಂದಿದ್ದರು. ಆದರೂ ಕೂಡ ಅವರ ಪಾದ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ದೇವರು ಒದಗಿಸಿಕೊಡುವುದಿಲ್ಲವೋ ಏನು? ಈ ಕಳ ಕೈಯಲ್ಲಿ ಖಡ್ಗವನ್ನು ಜಳಪಿಸುತ್ತಾ ನನ್ನನ್ನು ಹಿಡಿದುಕೊಂಡು ಬಂದಿದ್ದಾನೆ. ನನ್ನ ತಲೆ ಕಡಿಯುತ್ತಾನೆ. ಮುಂದಕ್ಕೆ ಲಂಕಾಪತಿ ಎಂದನಿ ಪವೀರನು ಅತಿ ಪರಾಕ್ರಮಿ ಗಿದ್ರಜಿತು ಎಂದು ಕರೆಸಿಕೊಂಡು ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆಸಿಕೊಂಡ ಅತುಳ ಸಾಗಸಿ ಘನ ಪ್ರತಿಮ ಬಲಾಜನು ಅಪ್ರತಿಮ ಬಲಾಜನು ಮತಿವಂತ ಕಳನೆ ಕೇಳು.
ಆಗಿ ಹುಟ್ಟಿದ್ದಾರಂತೆ ಅವರಿಗೆ ಅವರನ್ನು ಎಲ್ಲರೂ ಹೊಗಳುವುದು ಅವರು ದಿತಿಕುಲದಲ್ಲಿ ಉತ್ತಮರು ಎಂಬುದಾಗಿ. ಆದ್ರೆ ಅಸುರ ಕುಲದಲ್ಲಿ ಹುಟ್ಟಿದಂತಹ ನೀವು ಕೂಡ ಹಾಗೆ ನಿಮ್ಮನ್ನು ಹೆಗ್ಗಳೆಯರು ಅಂದ್ರೆ ಉತ್ತಮ ಸ್ಥಾನದಲ್ಲಿ ನೀವು ಇದ್ದೀರಿ ಎಂಬುದಾಗಿ ಎಲ್ಲರೂ ಹೊಗಳುತ್ತಾ ಇದ್ದಾರೆ. ಅಯ್ಯೋ, ಆದ್ರೆ ನಿನ್ನನ್ನು ಹೊಗಳುವುದು ಮಾತ್ರವಲ್ಲ, ನಿಮ್ಮ ವಂಶದ ಬಗ್ಗೆ ಹೊಗಳಿದ್ದು ಮಾತ್ರ ಅಲ್ಲ, ಈಗ ನಿನ್ನನ್ನು ಕೂಡ ಹೊಗಳುತ್ತಾ ಇದ್ದಾರೆ. ಅಂದು ದೇವಲೋಕಕ್ಕೆ ದಾಳಿ ಮಾಡಿ ಅಲ್ಲಿ ಆ ದೇವೇಂದ್ರನಲ್ಲಿ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಆ ಮತ್ತೆ ನೀನು ಒಂದು ಬಿರುದನ್ನು ಪಡೆದುಕೊಂಡಿದ್ದಿ. ಇಂದ್ರನನ್ನು ಸೋಲಿಸಿದ ಮೇಲೆ ಇಂದ್ರಜಿತು ಎಂಬುದಾಗಿ ನಿನ್ನನ್ನು ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಅಂತಹ ಹೆಸರನ್ನು ಪಡೆದಂತಹ ನೀನು ಧೀರನು, ಶೂರನು, ಪರಾಕ್ರಮಿಯೇ ಹೌದು ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಅಂತಹ ಪರಾಕ್ರಮಿಯಾದಂತಹ ನೀನು ಇಂತಹ ಹೇಯ ಕೃತ್ಯವನ್ನು ಮಾಡುವುದು ಸರಿಯೇ? ಬರೇ ತತ್ವಗಳ ಮಾತುಗಳನ್ನು ಆಡುತ್ತಾ ಇರುವೆಯಲ್ಲ. ನೀನು ಹೇಳಿದ್ದನ್ನು ಕೇಳಿ ಇವಳನ್ನು ಬಿಟ್ಟು ಹೋಗ್ತೇನೆ ಅಂತ ಭಾವಿಸಿದ್ದೀಯಾ? ಇಲ್ಲ, ಬಿಡುವವನಲ್ಲ, ಬಿಡುವುದಕ್ಕಾಗಿ ಎಲ್ಲ ಕರೆತಂದದ್ದು ಎನಗಾಗಿ ಚತುರ್ಯುಗಗೆ ನರಕದೊಳಗೆ ಚತುರ್ಯುಗ ಏಗ ನರಕದೊಳಗೆ ದ್ರೋಗಿ ರಕ್ಕಸನೆ ಸಂದೇಹ ಗಿಲ್ಲಿದಕ್ಕೆ ದ್ರೋಗಿ ರಕ್ಕಸನೆ ಸಂದೇಹವಿಲ್ಲದಕ್ಕೆ ವೈದೇಹಿಗ ಬಿಟ್ಟು ಎಂದು ಆದ್ರೆ ಇನ್ನು ನೀನು ಕೆಟ್ಟ ಕೆಲಸವನ್ನು ಮಾಡುತ್ತಾ ಇದ್ದಿ. ಕೆಟ್ಟ ಕೆಲಸ? ಹೌದು. ಯಾವುದು? ಅಯ್ಯೋ, ಶ್ರೀಹತ್ಯ ಪಾತಕ ಪಂಚಮಹಾಪಾತಕಗಳಲ್ಲಿ ಒಂದಲ್ವೇ. ಈ ಪಾತಕವನ್ನು ಯಾರು ಮಾಡುತ್ತಾರೋ ಅವರಿಗೂ ಈ ಭೂಮಿಯಲ್ಲಿ ಉಳಿಯುವುದಕ್ಕೆ ಅವಕಾಶ ಇಲ್ಲ. 4 ಯುಗದಲ್ಲಿಯೂ ರವರವೈನಿಸುವಂತಹ ನರಕವೇ ಅವರಿಗೆ ಪ್ರಾಪ್ತಿಯಾಗುತ್ತದೆ ಅಂತೆ. ಅಂಥ ನರಕವನ್ನು ನೀನು ಬಯಸ್ತೀಯಾ? ಈ ಸೀತೆ ಮಾತೆಯನ್ನು ನಮ್ಮ ಪಾಲಿಗೆ ಬಿಟ್ಟು ಕೊಡ್ತೀಯ? ಆ ಯುದ್ಧ ಮಾಡಬೇಕೆಂಬ ನಿನ್ಗೆ ಆಸೆ ಇದ್ರೆ ಆ ರಾಮನಲ್ಲಿ ಮುಂದೆ ನಿಂತು ಯುದ್ಧವನ್ನು ಮಾಡುವುದಕ್ಕೆ ಸಿದ್ಧನಾಗು. ತಿಳಿದಿದ್ದೇನೆ ನಾನು ಕೂಡ. ಏನೋ ಬಹಳಷ್ಟು ಮಾತಾಡುತ್ತಾ ಇರುವೆ. ಸ್ತ್ರೀ ಹತ್ಯೆ ಮಹಾಪಾಪವ, ಪಾತಕವ, ಚತುರಿಗ ಗೇಹದಲ್ಲಿಯೂ ಕೂಡ ನನಗೆ ನರಕ ಪ್ರಾಪ್ತಿಯೋ? ಬಲ್ಲೆ, ಲಂಕಿಣಿ ಸ್ತ್ರೀ ಅಲ್ವೇನೋ? ಅವಳನ್ನು ನೀನು ಕೊಲ್ಲಿಲ್ವೋ? ಸ್ತ್ರೀ ಹತ್ಯೆ ಅಲ್ವಾ ಅದು? ಆಕೆ ದುಷ್ಟತನವನ್ನು ಅಲ್ಲಿ ತೋರಿಸುತ್ತಾ ಇದ್ದವಳು, ಅದಕ್ಕಾಗಿ ಅವಳನ್ನು ಕೊಂದು ಮುಗಿಸಿದ್ದೆ. ಅವಳಲ್ಲಿ ಏನೋ ತಪ್ಪನ್ನು ಕಂಡೆ, ಕೊಂದು ಬಿಟ್ಟೆ. ಯಾವನನ್ನು ದೇವರೆಂದು ಪೂಜಿಸ್ತೀಯೋ ಅಂತಹ ರಾಮ ಅಂದು ತಾಟಕಿಯನ್ನು ಕೊಲ್ಲಲಿಲ್ವೋ? ಅವಳು ಕೂಡ ಹೆಣ್ಣಲ್ವೇ? ಅವ ಮಾಡಿದ್ದು ತಪ್ಪಲ್ವೇ? ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನು ಮಾಡುತ್ತಿರುವ ಋಷಿಮುನಿಗಳಿಗೆ ಕಷ್ಟವನ್ನು ಕೊಡುತ್ತಿರುವಂತಹ ತಾಟಕಿಯನ್ನು ಕೊಂದದ್ದು ತಪ್ಪೇ? ಓಹೋ, ಅಂತವರೆಲ್ಲ ಕಂಟಕಪ್ರಾಯರು. ಇವಳಿಂದ ಕೂಡ ನಮಗೆ ಕಂಟಕವಾಗಿದೆ. ಇವರನ್ನು ಬಿಡುವುದಿಲ್ಲ. ದಾನವ ಕೊಂಡೊಯ್ದು ತೋರು ಪ್ರಾಣೇಶಗೆನ್ನ ದೇಹವ.
ತೆಗೆ ಬಾತನ ಬಾ ಕೊಂಡೊಯ್ದು ತೋರೋ ಪ್ರಾಣೇಶಗೆನ್ನ ದೇಗವ ನೀನೇನು ಯೋಚಿಸದೆ ನಿಲ್ಲದಿರು ಅನುಮಾನ ಬೇಡೈಸಾರಿದೆ ನೋಡಿದೆನೆಯೋ ಅಮ್ಮ, ಈ ದುಷ್ಟನಿಗೆ ಎಷ್ಟು ಬುದ್ಧಿವಾದದ ಮಾತನ್ನು ನೀನು ಹೇಳಿದರೂ ಕೂಡ ಅದು ಪಥ್ಯವಾಗುವುದಿಲ್ಲ. ಹಾಗಿರುವಾಗ ಮುಂದೆ ಹೇಳಿ ಏನು ತಾನೇ ಪ್ರಯೋಜನ? ಮಾಡಬಾರದಂತ ಅನ್ಯಾಯವನ್ನು ನಿನ್ನ ಕಣ್ಣ ಮುಂದೆ ಚೀಲಿ ಖಂಡಿತ ಆತ ಮಾಡಿ ಪೊರೆಯುತ್ತಾನೆ. ಅರೆ ಕ್ಷಣದಲ್ಲಿ ನನ್ನ ತಲೆ ಕಡಿಯುತ್ತಾನೆ ಎನ್ನುವುದಕ್ಕೆ ಸಂಶಯವಿಲ್ಲ. ಆದರೆ ಶ್ರೀರಾಮಚಂದ್ರವನ್ನು ನಾನು ನೋಡದೆ ಅದೆಷ್ಟೋ ಸಮಯ ಕಳೆದು ಹೋಯಿತು. ಲಕ್ಷ್ಮಣನ ಮುಖವನ್ನು ನೋಡಿಲ್ಲ. ಹಾಗಿದ್ರೆ ಅವರು ಎಲ್ಲಿದ್ದಾರೋ ಇದನ್ನು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವಾದಂತಹ ಹೊತ್ತಿನಲ್ಲಿ ವಿಚಾರ ಎಲ್ಲವನ್ನು ನೀನೇ ತಿಳಿಸಿದವನು. ಇಂದೀಗ ನನಗಾಗಿ ಅವರಿಬ್ಬರು ಕೂಡ ಇಲ್ಲಿಯ ತನಕ ಬಂದಿದ್ದಾರೆ ಎಂದಾದಾಗ ಸೀತೆಯಲ್ಲಿ ಎಂದು ನಿನ್ನಲ್ಲಿ ಕೇಳಿದ್ರೆ ಅವರಿಗೆ ಹೇಳಬೇಕಲ್ಲ. ನನ್ನ ಮೃತ ದೇಹವನ್ನು ಅವರ ಕಣ್ಣು ಮುಂದೆ ಸೇರಿಕೊಂಡು ಈ ರೀತಿ ನನ್ನ ಬೇಡವನ್ನು ಅವರಿಗೆ ತೋರಿದ್ದು ಇಷ್ಟಾದ್ರೂ ಉಪಕಾರವನ್ನು ಮಾಡುವ ಪ್ರಯತ್ನ ಮಾಡಿದ ಖಂಡಿತ ಹಲವು ಮಾತಲ ಮೆಚ್ಚಿಸಿ ಸಂಪಾದಿಸಿ ಹೊರಗಳನ್ನೆಲ್ಲ ಸಂಪಾದಿಸಿ ಪ್ರಾಯ ನೋಡಿಪ್ಪ ವರಗಳನ್ನೇ ಸಂಪಾದಿಸಿ ತರುಣಿಯ ಹತ್ಯೆ ಗೈಡರೆ ಕುಲವನು ಹರಿಸದೆ ಬಿಡರಾಮ ಹರಿದು ಕೋಮಲದಿಗೆ ಮತಿಮತ್ತ ಕಳನೆ ಕೇಳು ತಾಳು ಕೇಳು ಅಯ್ಯೋ ಇಂದ್ರಜಿತು, ನನ್ನ ಮಾತನ್ನು ಸ್ವಲ್ಪ ಸಮಾಧಾನದಿಂದ ಕೇಳಬೇಕಯ್ಯೋ. ಆದಷ್ಟು ನೀನು ತಾಳಬೇಕು. ಹೇಳು ನೋಡು. ಅಯ್ಯೋ, ಎಂಥ ಪರಾಕ್ರಮಿ ಎನಿಸುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಓಹೋ. ಹೌದು. ಹ. ನೀನು ಸಾಮಾನ್ಯನೇ ಹರ ಬ್ರಹ್ಮಾದ್ಯರನ್ನು ಅಂದು ಬೇಕಾದ ರೀತಿಯಲ್ಲಿ ಮೆಚ್ಚಿಸಿದವ. ಅವರನ್ನು ಮೆಚ್ಚಿಸಿದ್ದು ಮಾತ್ರವಲ್ಲ, ಅವರಿಂದ ಬೇಕಾದ ವರಗಳನ್ನೆಲ್ಲ ನೀನು ಆವತ್ತು ಪಡೆದುಕೊಂಡವ. ಆ ವರ ಎಲ್ಲ ನಿನ್ನಲ್ಲೀಗ ಸಂಪಾದನೆಯಾಗಿದೆ. ಅದು ಅಷ್ಟೂ ನಿನ್ನಲ್ಲಿ ಇದ್ದರೂ ಕೂಡ ಇಂದು ಈ ತರುಣಿಯ ತಲೆಯನ್ನು ಕಡಿಯುವುದಕ್ಕೆ ನೀನು ಮುಂದಾಗುತ್ತಾ ಇದೆಯಲ್ಲ. ಇವಳ ತಲೆಯನ್ನು ಕಡಿದ್ರೆ ಏನಾದೀತು? ನಿನಗೆ ಮಾತ್ರ ಉಳಿಗಾಲ ಇಲ್ಲ. ಏನಾದೀತು? ಉಳಿಗಾಲ ಇಲ್ಲ. ಹೇಗೆ? ನಮ್ಮ ದೇವರು ಬಂದು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ದುಡಿದುಕೊಂಡು ಆದಿಯಲ್ಲಿ ಹೋಗಿ ಬದುಕಿದ ಕೋತಿ ಆದಿಯಲ್ಲಿ ಫಲವನ್ನು ಸುಡಿಸಿಕೊಂಡಾಗ ನೀನು ನಿನ್ನಿಂದ ಆಗುವುದು ಏನು? ಏ ಹನುಮ, ನಿನ್ನ ಎದುರಲ್ಲಿ ಇವಳ ತಲೆಯನ್ನು ಕಡಿದೆ.
ಅವನ ರಥ ನನ್ನ ಕೈಗೆ ಸಿಕ್ಕಿದೆ. ಅದನ್ನು ಪುಡಿ 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 ಮಾಡಿದ್ದೇನೆ. ಇವ ಎಲ್ಲಿಗೆ ಓಡಿಬೋದ? ಇವ ಓಡಿ ಹೋದ್ರೆ ಹೋಗ್ಲಿ, ಅಲ್ಲ ನಮ್ಮ ಅಮ್ಮ ಎಲ್ಲಿತ್ತು? ಅಮ್ಮ ಜಾನಕಿ ಮಾತೆ. ಅಮ್ಮ ಅಮ್ಮ, ಅಯ್ಯೋ ಎಂತಹ ಪರಿಸ್ಥಿತಿ ನಿಮಗೆ ಒದಗಿತು. ಈ ದೃಶ್ಯವನ್ನು ನಾನು ಈ ಕಣ್ಣುಗಳಿಂದ ಈ ಸಮಯದಲ್ಲಿ ನೋಡ್ಬೇಕಾಯ್ತು. ಅಯ್ಯೋ, ಯುದ್ಧದಲ್ಲಿ ಗೆಲುವನ್ನು ತಂದು ಕೊಡುತ್ತೇನೆ ಎಂಬುದಾಗಿ ಧೈರ್ಯದ ಮಾತನಾಡಿದವ ನಾನು. ಆದ್ರೆ ಏನು ಬೇಕಾಯ್ತು? ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ಸಗಜೆ ಮೈಯ ಚಾಚುವದಾಯ್ತೆಂಗೆ ನೆಲಕ್ಕೆ ಕೈಯಾರ ಕರ್ಮವ ಉಣಿಸಿದ್ದೇನೆ ಕೈಯಾರ ಕರ್ಮವ ಉಣಿಸಿದ್ದೇನೆ ಜಗ ಜಗದೈಯನೋಳೆನೆಂಬೆ ಅಕಟ ಜಗದಲ್ಲಿ ಏನೆಂದು ತಿಳಿಸಲಿ ನಾನು? ಅಯ್ಯಯ್ಯೋ ಅವನಿಜೆ ರಾಮ 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 ರಾಮ. ಶ್ರೀರಾಮನ ಕರುಣೆ ನಮ್ಮ ಮೇಲೆ ಸದಾ ಇದೆ ಎಂಬುದಾಗಿ ನಾವು ಭಾವಿಸಿದ್ದು. ಇಲ್ಲಿ ಇಂದು ನೋಡಿದ್ರೆ ಇಂಥ ಒಂದು ಘಟನೆ ನಡೆದು ಹೋಯ್ತಲ್ಲ. ಅಮ್ಮ, ನಿನ್ನನ್ನು ಇದುವರೆಗೂ ನಮ್ಮ ತಾಯಿ ಎಂಬುದಾಗಿ ಭಾವಿಸಿ ಆ ಪೂಜ್ಯ ಭಾವನೆಯನ್ನು ನಾವು ನಿಮಗೆ ತೋರಿಸಿದ್ದೇವೆ. ಅಮ್ಮ, ಇಂದು ಈ ರಣರಂಗದಲ್ಲಿ ಈ ಮಣ್ಣಿನಲ್ಲಿ ದೊರಕಿದಂತಹ ಸ್ಥಿತಿಯನ್ನು ನಾನು ಈ ಕಣ್ಣಿನಲ್ಲಿ ನೋಡ್ಬೇಕಾಯ್ತಲ್ಲಮ್ಮ. ಆ ನಮ್ಮ ಶ್ರೀರಾಮಚಂದ್ರನಲ್ಲಿ ಈ ವಿಷಯವನ್ನು ಹೇಗೆ ತಿಳಿಸಿ ಅಮ್ಮ? ಹೇಗೆ ಈ ವಿಷಯವನ್ನು ತಿಳಿಸ್ಲಿ? ಅಯ್ಯೋ, ಈ ಧರೆಯಲ್ಲಿ ಒಳಗಿದ್ದ ಈ ಸ್ಥಿತಿಯನ್ನು ನಾನು ಹೇಗೆ ನೋಡ್ಲಿ ಅಮ್ಮ? ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುವುದಕ್ಕೆ ಸಾಧ್ಯ ಇಲ್ಲ ಮಾತೆ. ನಿಮ್ಮನ್ನು ಆ ಪೂಜ್ಯ ಭಾವನೆಯಿಂದ ನಾವು ಇದುವರೆಗೂ ನೋಡಿದ್ದೇವೆ. ಒಂದು ವೇಳೆ ಆ ಸೀತಾ ಮಾತೆ ಅಲ್ಲಿ ಯುದ್ಧರಂಗದಲ್ಲಿ ಮಡಿದು ಹೋಗಿದ್ದಾಳೆ ಎಂಬ ಈ ವಿಷಯ ನಮ್ಮ ದೇವರಿಗೆ ಯಾವ ರೀತಿಯಿಂದ ನಾನು ತಿಳಿಸ್ಲಿ ಅಮ್ಮ? ಅಮ್ಮ, ನಾನು ಪಾತಕಿಯಾಗಿ ಹೋದೆ ಅಮ್ಮ, ಪಾತಕಿ. ಕಡು ಪ್ರಕಾಶದ ಚಂದ್ರನ ನೋಡಿ ನೋಡಿ ಹನುಮಂತ ಪೊಡವಿಗೆ ಉರುಳಿದ ಮೂರ್ಛೆಯಲ್ಲಿ ರಾಮ ರಾಮ ಅನಿಲಾತ್ಮಜನ ಶಿವನಾದ ಏಕಿಲ್ಲ ಧನುಜನ ಬಿಲ್ಲ ಠೇಂಕಾರಕ್ಕೆ ನುತಿದೆ ಜಾಂಬವರೇ ಧನುಜನ ಬಿಲ್ಲ ಠೇಂಕಾರ ಕೇಳುತ್ತಿದೆ ಜಾಂಬವರೇ ಹನುಮಂತನೇ ಗೈಡ ಎಂಬುದ ತಿಳಿದು ಬನ್ನಿ ಎನ್ನುತ್ತ ರಘುಪತಿಗೆ ಬುಸಿರಲು ರಘುಪತಿ ಬುಸಿರಲು ಅನಿಲಾತ್ಮಜನ ಶಿವನಾದ ಏಕಿಲ್ಲ ಧನುಜನ ಬಿಲ್ಲ ಠೇಂಕಾರ ಕೇಳುತ್ತಿದೆ ಜಾಂಬವರೆಗೆ
ಸಿಂಹನಾದು ಕೇಳುವುದಿಲ್ಲ. ಯಾವ ಧನುಜಿನ ಧನುಷ್ಠ್ಯಾಂಕಾರ ಮಾತ್ರ ಕೇಳುತ್ತೇ ಇದೆ. ರಣರಂಗದಲ್ಲಿ ಏನು ಸ್ಥಿತಿಯಾಗಿದೆ ಅನ್ನೋದು ಒಮ್ಮೆ ನೋಡಿ ಬರ್ತೀರಾ? ನಿಮ್ಮ ಶಿರಸಾವಹಿಸಿದ್ದೇನೆ. ಬಿದ್ದ ಹೆಣಗಳ ದಾಟಿ ಗಣರಥ ಶ್ವಂಗಳನೆ ಹತ್ತಿ ಇಳಿದು ಬಳಲುತ್ತ ಹನುಮಂತನ ದೂರದಿ ಕಂಡು ಹತ್ತಿರ ಕೈದಾಗ ಇಂತೆಂದಾಗ ಹನುಮಂತ ಕೇಳು ಮಾರುತಾತ್ಮಜನೆ ಇಂದಿನ ಕಾಳಗದಿ ಕಾಳ ಬೆರೆದ ಬಗೆಯ ಕೇಳು ಮರುತಾತ್ಮಜನೆ ಇಂದಿನ ಕಾಳಗದಿ ಕಳಮೆರೆದ ಬಗೆಯ ಕೇಳಿ ಬಾ ಎಂದೆಲ್ಲ ಕಳುಗಿದ ವ್ಯಾಳ ಶಯನ ಶ್ರೀರಾಮಚಂದ್ರನ ಆಜ್ಞೆಯನ್ನು ಶಿರಸಾವಹಿಸಿಕೊಂಡು ಹನುಮಂತನನ್ನೇ ಹುಡುಕಿಕೊಂಡು ಬಂದವ ನಾನು. ಅದೆಷ್ಟೋ ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ಆ ಸಾಗರವನ್ನೆಲ್ಲ ಈಜಾಡಿಕೊಂಡು ಬಂದು ನೋಡಿದ್ರೆ ಬೆಟ್ಟವಾದು ಬೆಟ್ಟವಲ್ಲವಪ್ಪ, ಹೆಣಗಳ ರಾಶಿಯನ್ನೇ ಬೆಟ್ಟದ ಉಪಾಧಿಯಲ್ಲಿ ಹಾಕಿದ್ದಾರೆ. ಸಾಗರದಲ್ಲಿ ಈಜಿಕೊಂಡು ಬಂದೆ ಅಂತ ಮೊದಲು ಭಾವಿಸಿದ್ದೆ. ನಂತರ ನೋಡುವಾಗ ಏನದು ರಕ್ತದ ಮಡುವು, ಅದರಲ್ಲಿ ಈಜಾಡಿಕೊಂಡು ಬಂದವನಿದ್ದೇನೆ. ಬಹಳ ದೊಡ್ಡದಾದಂತಹ ಈ ರಣಧಾರುಣಿಯಲ್ಲಿ ಎಲ್ಲಿಯಪ್ಪ ಹನುಮಂತನನ್ನು ಹುಡುಕುವುದು? ಕಾಣ್ತಾ ಇಲ್ಲ. ಮೊದಲು ಕೇಳ್ತಾ ಇತ್ತು, ಈಗ ಹನುಮಂತನ ಸಿಂಹನಾದ ಕೇಳ್ತಾ ಇಲ್ಲ ಅಂತ ನೋಡುವಾಗ ಎಲ್ಲಿಯಾದ್ರೂ ಒಂದು ಬದಿಯಲ್ಲಿ ಇದ್ದಾನಂತ ನೋಡಿದ್ರೆ ಕಣ್ಣಿಗೆ ಕಾಣ್ತಾ ಇಲ್ಲಪ್ಪ. ಮೊದಲೇ ಕಣ್ಣೆಲ್ಲ ಮಸುಕು ಮಸುಕಾಗಿದೆ. ಈ ಪುಣ್ಯಾತ್ಮ ಎಲ್ಲಿದ್ದಾನೋ ಗೊತ್ತಿಲ್ಲ. ಯಾವುದಕ್ಕೂ ದೂರದಲ್ಲಿ ಕಾಣುತ್ತಾ ಹನುಮಂತನಾಗಿರ್ಬೋದಾ ಅಂತ ಕರೆದು ಬಿಡ್ತೇನೆ. ಓ ಹನುಮಂತ, ಓ ಅಜ್ಜಯ್ಯ, ಏನಪ್ಪ ಇದು? ಯಾಕೆ ಈ ರೀತಿಯಾಗಿ ಕೂತ್ಕೊಂಡಿದ್ದಿ? ಬರಬೇಡಿ ಹತ್ತಿರ. ನಾನು ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು ಮಗ. ಬೇಡ ಅಜ್ಜಯ್ಯ. ಏನು ಬರಬೇಡ ಅಂತ ಹೇಳ್ತಾ ಇದ್ದೆ? ಅಲ್ಲಿ ಶ್ರೀರಾಮನ ಆಜ್ಞೆ ಆಗಿದೆ. ನಿನ್ನನ್ನೇ ಹುಡುಕಿಕೊಂಡು ಬಂದವನ. ಏನು ನಿನ್ನಯ ಮನದ ದುಗುಡ ಮಗನೇ, ಓ ಮಗನೇ, ಏನು ನಿನ್ನಯ ಮನದ ದುಗುಡ? ಏನಪ್ಪ? ಏನು ನಿನ್ನಯ ಮನದ ದುಗುಡ? ಏನಪ್ಪ? ಇದೇನೆನ್ನುತ್ತ ಬೆಸಗೊಂಡ ಬೊಮ್ಮನ ಸೋನು, ಇದೇನೆನ್ನುತ್ತ ಬೆಸಗೊಂಡ ಬೊಮ್ಮನ ಸೋನು ವಿಂಗ ನಿಲಜನು
ಸಂತೋಷದಿಂದ ಕೂಡಿರಬೇಕಾದಂತ ಈ ಸಮಯದಲ್ಲಿ ಈ ರೀತಿಯಾಗಿ ನಿನ್ನ ಮುಖವೆಲ್ಲ ಕಳಹೀನತೆಯನ್ನು ಪಡೆದುಕೊಂಡಿದೆಯಲ್ಲ, ಈ ರೀತಿ ಆಗುವುದಕ್ಕೆ ಕಾರಣ ಏನು? ಯಾಕಪ್ಪ ಈ ರೀತಿಯಾಗಿ ಕೂತುಕೊಂಡಿದ್ದಿ? ಹೇಳು ಮಗು. ಇಲ್ಲ ಜಾಂಬವ ದೇವ ಕೇಳಯ್ಯ, ಕೂಳ ಜಂಬಾರಿಸಿತು ಎನ್ನ ಕೈಯ, ಸಂಭ್ರಮ ಅಲಿಕಾಡಿ ಇಂಬುಗಾಳದೆ ಹೋಗಿ ಕುಂಭಿನಿ ಜಾತೆಯ ಕಡಿದು ತಪ್ಪಿಸಿಕೊಂಡ ಜಾಂಬವ ದೇವ ಕೇಳಯ್ಯ. ಏನು ಮಗು? ಇಂದ್ರಾರಿಯ ಜೊತೆಯಲ್ಲಿ ಯುದ್ಧ ಮಾಡುತ್ತಾ ಇದ್ದವ ನಾನು. ಅವನಲ್ಲಿ ಅದೆಷ್ಟೋ ಸಮಯ ಯುದ್ಧ ಮಾಡಿದೆ. ಯುದ್ಧ ಮಾಡುವ ಸಮಯದಲ್ಲಿ ನನ್ನಲ್ಲಿ ಅವನಿಗೆ ಕಾದಾಡುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಹೌದು. ಅದಕ್ಕಾಗಿ ನೀನೀಗ ಸುಮ್ಮನೆ ಒಂದು ಬದಿಯಲ್ಲಿ ಬೇಸರ ಮಾಡಿಕೊಂಡು ಕೂತದ್ದ? ನನ್ನಲ್ಲಿ ಕೈ ಸೋತು ಓಡಿ ಹೋದಂತ ಆತ ಮತ್ತೊಮ್ಮೆ ನನ್ನ ಕಣ್ಣೆದುರಿಗೆ ಸಿಕ್ಕಿದ್ದು. ಇಂಥ ದೃಷ್ಟಿ ನನಗೆ. ಯಾವ ದೃಷ್ಟಿ? ಇಂಥ ಪರಿಸ್ಥಿತಿ ನನಗೆ ಒದಗಿತು. ಯಾವ ಪರಿಸ್ಥಿತಿ? ನಮ್ಮ ಅಮ್ಮ ಸೀತಾ ಮಾತೆಯ ತಲೆಯನ್ನು ಕಡಿದು ಆ ಧೂರ್ತ ಎಲ್ಲಿಗೋ ಓಡಿ ಹೋದ. ಎಲ್ಲಿಗೋ ಓಡಿ ಹೋದ. ರಾವಣಿಯ ಮಾಯವಿದು ಸೀತಾದೇವಿ ಎಲ್ಲ ತೆಗೆದುಕೋ, ಬಾಬಕಿಯ ಗುರುದವರು ದೇವರ ದೇವ ಬಲ್ಲ. ಹನುಮಂತ, ಏನಪ್ಪ ನಿನ್ನ ಮಾತನ್ನು ಕೇಳುವಾಗ ಒಂದು ಕಡೆಯಿಂದ ನಗು ಬರ್ತಾ ಉಂಟು, ಒಂದು ಕಡೆ ನಿನ್ನ ಮೇಲೆ ಬೇಸರ ಆಗ್ತಾ ಉಂಟು. ನಗು ಅಲ್ಲ, ಇಲ್ಲದೆ ಹೋದ್ರೆ ಸೀತಾಮಾತೆಯನ್ನು ಒಬ್ಬ ಕೊಂದಿದ್ದಾನೆ ಅಂತ ಹೇಳಿದ್ರೆ ಇದನ್ನು ನಂಬಬೇಕ ನಾವು. ನಮ್ಮ ಸೀತಾಮಾತೆ ಅಲ್ವೇ? ಇದು ನಮ್ಮ ಸೀತಾಮಾತೆ. ಮತ್ತೆ ನನ್ನ ಶಬ್ದವೇ ನೀವು ಗೊತ್ತಾಗಲಿಲ್ಲ. ಸೀತಾಮಾತೆ ಅಂತ ಇವರು ಅಂತ ಹೇಳ್ತಿದ್ದೆ, ಇದು ಅಂತ ಹೇಳುವುದಕ್ಕೂ ಕಾರಣ ಉಂಟಪ್ಪ. ಅದೇ ಹಾಗೆ ಆ ರಾವಣೀಯ ಮಾಯೆಯಿಂದಾಗಿ ಈ ರೀತಿ ಮಾಡಿದ್ದಾರೆ ಹೊರತು ಸೀತಾಮಾತೆಯಂತೂ ಅಲ್ಲ. ಅಜ್ಜಯ್ಯ, ಸೀತಾಮಾತೆಯ ಗುರುತು ನನಗೆ ಸರಿಯಾಗಿ ಇದೆ. ನೀವು ಯಾಕೆ ಈ ರೀತಿ ಆಡ್ತಾ ಇದ್ದೀರಿ? ಇರಬಹುದಪ್ಪ, ನನಗೂ ಪ್ರಾಯ ಆಗಿದೆ. ನಿನ್ನಲ್ಲಿ ಲೋಪದೋಷ ಇರ್ಲಿಕ್ಕಿಲ್ಲ, ನನ್ನಲ್ಲೇ ಏನಾದ್ರೂ ದೋಷ ಇರ್ಬೋದು. ಸರಿಯಾಗಿ ನೋಡ್ತೇನೆ. ಈಗ ತಲೆ ಕಡಿದಂತ ಹೌದು, ಕಡಿದಂತಹ ತಲೆ ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಗ್ಲಿಲ್ಲ. ತುಂಬಾ ಹೊತ್ತಾಯ್ತು. ಇನ್ನೂ ರಕ್ತ ಹೋಗ್ತಾ ಉಂಟು, ನೋಡಿದ್ಯಾ? ಆ ರೀತಿ ಆಗುದಕ್ಕೆ ಸಾಧ್ಯ ಉಂಟಾ? ಇಲ್ವಲ್ಲ. ಇಲ್ಲ. ಮತ್ತೆ ಆ ತಲೆ ಅಲ್ಲಿ ನೋಡಿ ಮುಚ್ಚುವುದು ಪಿಳಿ ಪಿಳಿ ಬಿಡ್ತಾ ಉಂಟು. ಈ ರೀತಿ ಆಗುದಕ್ಕೆ ಸಾಧ್ಯ ಉಂಟಾ? ಒಮ್ಮೆ ಕಡಿದ್ರೆ ಅಲ್ಲಿಗೆ ಮರಗಟ್ಟಿ ಹೋಗುತ್ತದೆ ಪುಣ್ಯಾತ್ಮ. ಹಾಗಾಗಿ ಹೇಳುದು ನಾನು, ನಮ್ಮ ಒಳಗೆ ಚರ್ಚೆ ಯಾಕೆ ಸುಮ್ಮನೆ? ಅಲ್ಲ, ನನಗೆ ಧೈರ್ಯ ಬರುವುದಿಲ್ಲ. ನಮ್ಮ ಸೀತಾಮಾತೆ ಅಲ್ಲ, ನೀವು ಸೀತಾಮಾತೆ ಅಂತ ಹೇಳುದು, ನಾನು ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ನಿಜ ವಿಷಯ ಗೊತ್ತಾಗಬೇಕು ಅಂತಾದ್ರೆ ನಮ್ಮ ಇಬ್ಬರಿಗಿಂತಲೂ ಹೆಚ್ಚಾಗಿ ಗುರುತಿರುವುದು ಆ ದೇವನಿಗೆ ಅಲ್ವ? ಹಾಗಾಗಿ ಈ ಹೆಣವನ್ನು ಅಲ್ಲೇ ತಗೊಂಡು ಹೋಗುವ. ರಾಜ ಋಷಿಯ ನಂದನೆಂತ ಹೇಳುವುದಕ್ಕಿಂತ ಹೆಚ್ಚು ನನ್ನ ಸಹಧರ್ಮಿಣಿ ಅಂತ ಹೇಳುವುದು ಸಹಜ ಅಂತ ಕಾಣ್ತಾ ಇದೆ. ಓ ನನ್ನ ಸಹಧರ್ಮಿಣಿ, ಏನೋ ದುಗುಡ ಹೊತ್ತ ಮುಖವನ್ನು ಹೊಂದಿಕೊಂಡು ಈ ರೀತಿಯಾಗಿ ಇರುವುದಾದ್ರೆ ಯಾಕೆ? ಇದೋ ನಿನ್ನ ರಮಣ ರಾಮ ಮಾತನಾಡ್ತಾ ಇದ್ದಾನೆ, ಸರಸ ಮಾತಾಡು. ಅಲ್ಲ, ಉಭಯ ಹಸ್ತವನ್ನು ಎತ್ತಿ ಒಮ್ಮೆ ನನ್ನನ್ನು ಅಪ್ಪಿ ಹಿಡಿದು ಮುತ್ತಾಡು ಸೀತಾ. ಯಾಕೆ ದುಗುಡದಲ್ಲಿ ಈ ರೀತಿಯಾಗಿ ಮೌನವನ್ನು ಹೊಂದಿದೆ ಸೀತಾ? ಮಾತಾಡು. ಯಾಕೆ ಮಾತಾಡ್ತೀನಿ ಹೇಳುತ್ತೇನೆ? ಚಂದ್ರ ನನ್ನ ಚೆಲುವೆಗೆ ನೋಡೆನ್ನವು ಕಣ್ಣು ಬಿಟ್ಟು ನೋಡಬಾರ್ದೆ.
ಮುಖವೇ ಬೆರಳೆತ್ತಿ ತೋರಿಸ್ತಾ ಇದೆ. ಅಂತ ಮಹಾನ್ ಪತಿವ್ರತೆಯಾದಂತಹ ನೀನು ಈ ರೀತಿಯಾಗಿ ದುಗುಡದ ಮುಖದಿಂದ ನನ್ನನ್ನು ನೋಡುವುದಾದ್ರೆ ಯಾಕೆ? ಈಗ ಬಂದಾಗ ಗಂಡನ ಸೇವೆಯನ್ನು ಮಾಡಬೇಕಾದ ಸತ್ಯವಳ ಆದ್ಯ ಕರ್ತವ್ಯವಂತೆ. ಯಾವ ಹೆಣ್ಣಾದರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲವಂತೆ. ಅಂತಹದ್ರಲ್ಲಿ ಪತಿವ್ರತೆಯಾದಂತಹ ಕಣ್ಣು ಮುಚ್ಚಿ ದುಗುಡದ ಮುಖದಿಂದ ಈ ರೀತಿಯಾಗಿ ಇರುವುದಾದ್ರೆ ಯಾಕೆ? ಈಗ ನನ್ನಲ್ಲಿ ಹೆಚ್ಚು ಬೇಡ, ಮಂದಹಾಸದಿಂದ ಒಂದು ಮಾತನ್ನಾಡಿದರೆ ಅದೇ ನನ್ನ ಪಾಲಿಗೆ ಸಂತೋಷವಾದಿತ್ತು. ಹಾಗಂತ ಹೇಳಿಕೊಂಡು ನೀನು ದುಗುಡವನ್ನು ಹೊತ್ತದ್ದು ಯಾಕೆ ಅಂತ ನನಗೆ ಗೊತ್ತಾಯಿತು. ನಿನಗೆ ಅನ್ಯಾಯ ಮಾಡಿದಂತ ಅರ್ಥಾತ್ ನಿನ್ನನ್ನು ಅಪಹಾರ ಮಾಡಿದಂತ ಯಾವ ರಾವಣನಿಗೆ ನಾನು ಶಿಕ್ಷೆ ಕೊಡಲಿಲ್ಲ. ಹೇಳಿದರು ನಮ್ಮವರು, ನಿನಗೆ ಇಂತಹ ಸ್ಥಿತಿಯನ್ನು ಮಾಡಿದವ ಯಾವ ರಾವಣನ ಮಗ ರಾವಣಿಯಂತೆ. ಆ ರಾವಣನೇ ಆಗಲಿ ರಾವಣಿಯನ್ನು ನಾನು ಕೊಡ್ತೇನೆ. ನಿನಗೆ ಅನ್ಯಾಯವನ್ನು ಮಾಡಿದವರಿಗೆ ನಾನು ಶಿಕ್ಷೆ ಕೊಡ್ತೇನೆ. ಬರಿಯ ಮಾತಿನಲ್ಲಿ ನಿನಗೆ ನಂಬಿಕೆ ಇಲ್ವೋ? ಇರೋ ಹಸ್ತವನ್ನು ತಟ್ಟಿ ನಾನು ಮಾತು ಕೊಡ್ತೇನೆ. ಮಾತಾಡು ಬೇಡೆಂದರೆ ಹೇಳಿಲ್ವಾ ಸೀತಾ? ಬೇಡ ಬೇಡೆಂದರೆ ಭಾಗ್ಯವಿಗಿ ನನ್ನ ಕೂಡೇಟಕ್ಕೆ ಬಂದೆ ಸಾವುದಕ್ಕೆ. ಬೇಡೆಂದರೆ ಭಾಗ್ಯವಿಗಿ ನನ್ನ ಕೂಡೇಟಕ್ಕೆ ಬಂದೆ ಸಾವುದಕ್ಕೆ. ಮೂಢಾತ್ಮನ ಭಯಕ್ಕೆ ಎಷ್ಟು ಕೂಗಾಡಿದ ಕರೆ ಕರೆದು ರಾಮ ರಾಮ ಎಷ್ಟು ಕೂಗಾಡಿದೆ. ಜನಕಾತ್ಮಜ ಜಾತೆಗೆ ವನವಾಸಕ್ಕೆ ಹೊರಡುವಾಗ ಎಷ್ಟು ಹೇಳಿದೆ ನಿನಗೆ? ಬೇಡ, ನೀನು ಬರೋದು ಬೇಡ. ಯಾವ ತೀರ್ಥರೂಪರ ಮಾತೇನು ಅಂತ ಹೇಳಿದ್ರೆ ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು, ನೀನು ವನವಾಸಕ್ಕೆ ಹೋಗಬೇಕು ಅಂತ ಯಾರು ಕೈಕಾದೇವಿಯು ಕೇಳಿಕೊಂಡದ್ದಿಲ್ಲ. ಅಂದ ಬಳಿಕ ನೀನು ಬರುವುದು ಬೇಡ ಬೇಡ ಅಂತ ಹೇಳಿದ್ರು ನೀನು ಮತ್ತೆ ನನ್ನನ್ನು ಕಾಡಿದೆ. ಯಾವ ಕೌಸಲ್ಯಾದೇವಿಗೆ ಯಾವ ಮಾತನ್ನು ಹೇಳಿದನೋ ಅದು ತಿರುಮಂತ್ರವಾಗಿ ನನ್ನಲ್ಲೇ ಉಪಯೋಗ ಮಾಡಿ ನನ್ನಲ್ಲಿ ಕಾಡಿ ಬೇಡಿ ನೀನು ಪತಿಯೇ ಪರದೈವ ಅಂತ ಹೇಳಿ ನನ್ನೊಡನೆ ವನವಾಸಕ್ಕೆ ಬಂದೆಯಾ? ಅಲ್ಲ, ಪತಿಯೇ ಪರದೈವ ಅಂತ ಬಂದದ್ದಲ್ಲ ಸೀತಾ. ನೀನು ಸಾಯುವುದಕ್ಕಾಗಿಯೇ ನನ್ನ ಜೊತೆಯಲ್ಲಿ ಈ ಭಾಗ್ಯಹೀನನ ಕೂಡೆ ನೀನು ಕಾನನಕ್ಕೆ ಬಂದೆಯಾ ಸೀತೆ? ನಮ್ಮ ಜೊತೆಯಲ್ಲಿ ಬಂದಾಗ ನಿನ್ನಿಂದ ಅಪಹೃತಳಾದಂತಹ ನಿನಗೆ ಎಷ್ಟು ಅನ್ಯಾಯ ಮಾಡಿದರು. ಆತ್ಮ ಎಂಬುದವರಿಗೆ ದೇವರು ಕೊಟ್ಟದ್ದಿಲ್ಲ. ಆತ್ಮಂತ ಕೊಡುತ್ತಿದ್ರೆ ಸೀತಾ ಅಪಹಾರ ಆಗ್ತಿರ್ಲಿಲ್ಲ. ಹಾಗಿದ್ರೆ ಮೂಢಾತ್ಮರು ಅವರು ಯಾವ ಕಾಲಕ್ಕೆ ಏನು ಮಾಡುತ್ತಾರಂತ ಹೇಳುವುದಕ್ಕಂತೂ ಸಾಧ್ಯ ಇಲ್ಲ. ನಿನಗೆ ಇಂತಹ ಸ್ಥಿತಿಗತಿಯನ್ನು ಒದಗಿಸುವಾಗ ಓ ನನ್ನ ಪತಿಯೇ ರಾಮ 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 ಅಂತ ಹೇಳಿ ಎಷ್ಟು ಕೂಗಾಡಿದೆಯೋ. ಆ ಹೂವಿನಂತ ಕೋಮಲವಾದಂತ ಈ ಕಾಯಕ್ಕೆ ಹಚ್ಚಿದಷ್ಟು ನೋವಾಯಿತು. ಕಾಯಕ್ಕೆ ನೋವಾದ್ರೆ ನೀನು ಅಳುವವಳಲ್ಲ, ನಿನ್ನ ಆತ್ಮಕ್ಕೆ ಎಷ್ಟು ಬೇಸರವಾಯಿತು. ಮಾತಾಡು, ನಿನಗೆ ಯಾರು ಅನ್ಯಾಯವನ್ನು ಮಾಡಿದ್ರು ಅವರಿಗೆ ನಾನು ಪ್ರತಿಕಾರವನ್ನು ಕೊಡ್ತೇನೆ ಸೀತಾ. ಹೇಳು ಸೀತಾ, ಮಾತಾಡು ಸೀತಾ. ಯಾಕೆ ಹೇಳುವುದು? ವಿಶ್ವಾಮಿತ್ರರಿಂದ ಉಪದೇಶಿಸಿದಂತಹ ಜೀರ್ಣಿಸಿಕೊಂಡು ಅವರ ಅಭಿಮತದಂತೆ ಯಾವ ಮಿಥಿಲೆಗೆ ನಾನು ಬಂದೆ. ನಿನ್ನನ್ನು ಮಿಥಿಲೆಗೆ ಬಂದು ಆ ಧನುರ್ಭಂಗ ಮಾಡಿ ನಿನ್ನನ್ನು ವರಿಸಿದ್ದಲ್ಲ. ಯಾವ ಸಾಕೇತ ಎಂಬಂತ ದೇಗುಲಕ್ಕೆ ವಿಶೇಷವಾದಂತ ಒಂದು ಕಲಶವನ್ನು ನಾನು ತಂದೆ ಅಂತ ಹೇಳಿದರು. ಅಲ್ಲ, ಯಾವ ರಘುವಂಶದ ದೀಪಕ್ಕೆ ನೀನು ತೈಲ ಅಂತ ಹೇಳಿದರು. ಯಾವ ರಘುಕುಲ ದೀಪದ ಇಂದು ನಚಿಸಿ ಹೋಯಿತೆ ಸೀತಾ. ನಿನ್ನಲಾಗಿ
ಹಾಗೆ ಮಾಡಿದ ಸೇವೆ ಎಷ್ಟು. ಕೌಸಲ್ಯಗೆ ಪ್ರೀತಿಗೆ ಪಾತ್ರರಾದವಳನ್ನು ಸಹಜ ಲಕ್ಷ್ಮಣ ಇವಳನ್ನು ಮರೆಯುವುದಾದ್ರೂ ಎಂದು ಹೇಳುತ್ತಮ್ಮ. ಹೇಳು ಜಾನಕಿಯಲ್ಲ ನಮ್ಮವರ ಕಪಟವಿದು ಕಪಟವಿದು ದೇವಾದಿ ದೇವ ನರನಾಟಕವ ನಟಿಸಿ ದುಃಖಿಸಲ್ಯಾಕೆ ಕಪಟ ಸತಿಗೆ ಧರೆಗೆ ಇಳಿದು ಬಂದವರಲ್ಲವೇ ತಾವು. ಇಲ್ಲಿ ಈ ರಣಕ್ಷೇತ್ರದಲ್ಲಿ ಕೇವಲ ಕರುಣಿಯೊಬ್ಬಳನ್ನು ಕಂಡು ಕರ ಹಿಡಿದ ಸತಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಮಡದಿಯನ್ನು ತಿಳಿದು ಈ ರೀತಿ ಕಣ್ಣೀರು ಸರಿಸುವುದೇ ನಮ್ಮ ಮಡದಿಯೇ ಇವಳು. ದೇವ, ಇದು ತಮ್ಮ ಮಡದಿಯನ್ನು ಭಾವಿಸಿದ್ದೀರಾ? ಖಂಡಿತವಾಗಿಯೂ ಇದು ಸೀತಾ ಮಾತೆಯಲ್ಲಿ ಮತ್ತೆ ನಮ್ಮವರಾದಂತಹ ಇಂದ್ರಾರಿ ಕಪಟ ಯುದ್ಧವನ್ನು ಧರ್ಮ ಯುದ್ಧವನ್ನು ಮಾಡುವುದಕ್ಕೆ ಸೋತು ಈ ಕಪಟ ಸೀತೆಯನ್ನು ಇದು ಸರಿಯಾದಂತಹ ಒಂದು ಮಾತಕ್ಕೆ ಏನದು ನನ್ನ ಸತಿ ಇದಲ್ಲ ಅಂತ ಹೇಳಿದ್ದಲ್ಲ. ಹಾಗಿದ್ರೆ ಪಾವನಾತ್ಮಕಿಯ ಶೋಕವನದೊಳಿಲ್ಲದಿರೇ ನಾ ನಿಮ್ಮ ಸೇವೆಗಾಗುವನಲ್ಲ. ನಾ ನಿಮ್ಮ ಸೇವೆಗಾಗುವನಲ್ಲ ಎಂತ ಸುರಪತಿ ನುಡಿಯೇ ಪಾವಮಾನಿಗೆ ನೇಮವಿತ್ತು ಕಳುಹಿದನು ನಿಜವ ತಿಳಿಯಲ್ಕೆ ರಘುರಾಮ. ಪಾವನಾತ್ಮಕಿ ಅಶೋಕವನದಳು ಈಗಳು ಇದು ನಿಜ ಅಲ್ಲದಡೆ ನಾ ನಿಮ್ಮ ಸೇವೆಗಾಗುವನಲ್ಲ. ನಿಜವಾದ ಸೀತೆ ಎಂದು ಭಾವಿಸುತ್ತೀರಾ? ಖಂಡಿತವಾಗಿ ನಿಜವಾದ ಸೀತೆ ಅಲ್ಲವೇ ಅಲ್ಲ. ನಿಜ ಸೀತೆ ಇರಬೇಕಲ್ಲ, ಅವಳೆಲ್ಲಿದ್ದಾಳೆ? ನಿಜವಾದಂತಹ ಸೀತಾ ಮಾತೆ ಅಶೋಕವನದಲ್ಲಿದ್ದಾಳೆ. ಇವಳು ಕಪಟ ಸೀತಾ ಮಾತೆ. ಹಾಗಿದ್ರೆ ನೀನು ಕಪಟದ ಮುಂದೆ ಆಡುವುದಲ್ಲ, ನನ್ನ ಸೇವೆಗೆ ಧರ್ಮದ ಸೇವೆ ಮಾಡುವುದು ಖಂಡಿತ ಸತ್ಯವಲ್ಲ ಅಂತ ಹೇಳಿ. ದೇವ, ಒಂದು ವೇಳೆ ಇದು ಕಪಟದ ಸೀತೆ ಹೌದಾದರೆ, ಅಲ್ಲಿರುವಂತಹ ಸೀತಾ ಮಾತೆ ನಿಜವಾದರೆ, ಇನ್ನು ಮುಂದಕ್ಕೆ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ. ಅಯ್ಯ ಭೀಷಣ, ರಾಮಚಂದ್ರಮ್ಮ, ಮಾತಿನಿಂದ ನನಗೆ ಭರವಸೆ ಇಲ್ಲ ಅಂತ ಹೇಳು. ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏಕಾಗ್ರತೆ ಇಲ್ಲ. ನಮ್ಮ ಬಳಿ ಇಷ್ಟು ಮಾಡಿದವರು ಆ ನಿಜ ಸೀತೆಯ ಬಳಿಯಲ್ಲಿ ಇನ್ನೆಷ್ಟು ಮಾಡಿದ್ದಾರೆ ತಿಳಿಬೇಕು ಅಂತಾಗಿದೆ. ಓ ಪಾವಮಾನಿಯೇ, ಒಮ್ಮೆ ಅಶೋಕವನಕ್ಕೆ ಮೊದಲು ಹೋದವ ನೀನಲ್ವಾ? ನಿಜ, ಹೋಗಿ ಅಲ್ಲಿಯ ಸ್ಥಿತಿಗತಿ ನಮಿಸಿ ಪವನದ ಹಾದಿ ಬನಗೆ ಗಮಿಸಿ ನಾರಿ ಜನಕಿಯ ಪದಾರವಿದ್ದಕ ನಮಸ್ಕಾರವ ಮಾಡುತ್ತ ಭೂರಿ ಸಂಸುತಿಸಿದ ಜಯ ಜನಕರ ಜಾತೆ ಜಯ ಜನಕರ ಜಾತೆ ಜಗನ್ಮಯ ಸುಜನರ ಮಾತೆ ಬಯಲಾಶ ಬಲಾಶಯ ಮುಖ್ಯಾರ್ಥಿತ ದಯದಿ ಕೇಳತಿಶಯ ವೃತ್ತಾಂತವ ಜಯ ಜನಕರ ಜಾತೆ. ಜಯ ಜಯ ಸೀತಾ ಮಾತೆ, ಜಯ 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 ಜಯ. ನಿನ್ನನ್ನು ಕಂಡಂಥ ನಾನು ಧನ್ಯನಾದಿದ್ದ
ಯಾಕೆ ಬಂದೆ? ಏನ್ ವಿಶೇಷ? ಯಾಕೆ ಈ ರೀತಿಯಾಗಿ ಬಂದೆ? ಕೇಳುತ್ತಾ ಇದೆ ಲಂಕೆಯಲ್ಲಿ ರಾಮಸೇನಿಗೂ ರಾಕ್ಷಸರಿಗೂ ಯುದ್ಧವಾಗುತ್ತಾ ಇದೆ ಎಂಬ ವಿಷಯ ನಾನು ತಿಳಿದವಳಿದ್ದೇನೆ. ಈ ಮಧ್ಯೆ ನೀನಿಲ್ಲಿ ಬಂದಿಯಲ್ಲ, ಯಾಕಪ್ಪ ಬಂದೆ? ಏನಾಯಿತು ವಿಷಯ? ಮೊದಲಿನಂತ ಬಲೆ ಗೈದಿಂದ್ರ ರಾತಿ ಕಡಿದ ಮೇಲೆ ಅಲ್ಲಿ ಭೀತಿಗಿಂತ ಹೇರಾಳ ದುಃಖಿದ ರಘುನಾಥ ಮೆಟ್ಟಿದ ನಿಮ್ಮ ನಿಜವನ್ನು ತಿಳಿಯಲು ಜನಕರ ಜಾತೆ ಜಗನ್ಮಯ ಸುಜನರ ಮಾತೆ. ಓ ಜಾನಕಿ ಮಾತೆ, ಅಲ್ಲಿ ಇಂದ್ರಾರಿಯ ಜೊತೆಯಲ್ಲಿ ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ಆ ಇಂದ್ರಾರಿ ನಮ್ಮಲ್ಲಿ ಯುದ್ಧ ಮಾಡುವುದಕ್ಕೆ ಅಸಾಧ್ಯನಾಗಿ ಕಪಟ ಸೀತೆಯನ್ನು ನಿರ್ಮಿಸಿ ತಲೆ ಕಡಿಯುವುದಕ್ಕೆ ಮುಂದಾದ. ಆ ವಿಷಯವನ್ನು ತಿಳಿದಂತಹ ವಿಭೀಷಣ ನಿಜ ವಿಷಯವನ್ನು ತಿಳಿಸಿದ್ದಾಗ ಶ್ರೀರಾಮಚಂದ್ರನಿಗೆ ಅದರಲ್ಲೂ ಸ್ವಲ್ಪ ಅನುಮಾನ ಬಂತಮ್ಮ. ಅದಕ್ಕಾಗಿ ಇಲ್ಲಿಯ ತನಕ ಕಳುಹಿಸಿಕೊಟ್ಟಿದ್ದಾನೆ. ನೀವು ಹೇಗಿದ್ದೀರಿ ಎಂಬುದಾಗಿ ತಿಳಿದುಕೋ ಎಂಬುದಾಗಿ. ನಿಜ ತಿಳಿಯುವುದಕ್ಕೆ ನನ್ನವರೇ ನಿನ್ನಲ್ಲಿಗೆ ಕಳುಹಿಸಿದ್ರೆ ಅಲ್ಲಿ ಮೋಸಕ್ಕೆ ಮೋಸ ಉಂಟಾಗಿದೆ. ಚಂದವಾಯ್ತು ಹನುಮಂತ. ಓ ಹನುಮಂತ, ಚಂದವಾಯ್ತು ಹನುಮಂತ ಬಂದ ಕಾರಣರಿಗೆ ತಿಳಿಯಿತು. ಎನ್ನ ಕಂದ ಕುಳ್ಳಿರು ಎನ್ನುತ್ತ ಅರವಿಂದ ಕಿಮತಿಂದಳು ದೂಷಣಾದಿಯಂತೆ ಶಿರವ ಅಸುರೇಂದ್ರ ತೋರಿ ಕಡಿಗೆ ದೂಷಣ ಎಂತೆ ಶಿರವ ಅಸುರೇಂದ್ರ ತೋರಿ ಕಡಿಗೆ ಕ್ಲೇಶದಿನ ಸಾಯ ಬಗೆ ಈಶ್ವರವೇ ತಡೆದಳು ಚಂದವಾಯ್ತು ಹನುಮಂತ ಬಂದ ಕಾರಣರಿಗೆ ಆಂಜನೇಯ, ಬಹಳ ಸಂತೋಷವಾಯಿತು. ನೀವು ಬಂದುದು ಒಳಿತೇ ಆಯಿತು. ದೂರ ಯಾಕೆ ನಿಲ್ತಾ ಇದ್ದಿ ಕಂದ? ಹೀಗೆ ಬಾರಪ್ಪ, ಹೀಗೆ ಬಾ. ಆಂಜನೇಯ, ಲಂಕೆಯಲ್ಲಿ ಈಗ ಏನು, ಇನ್ನೊಂದು ಗಳಿಗೆ ಏನು, ಈ ಭೀತಿಗೆ ನಾನು ಕೂಡ ಒಳಗಾಗಿದ್ದೆ. ನೀವು ಕೂಡ? ಹೌದಪ್ಪ. ರಾಕ್ಷಸರ ಮೋಸ ಎಲ್ಲಿ, ಯಾವ ಸಂದರ್ಭ, ಹೇಗೆ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ರಾಕ್ಷಸರ ಮೋಸ ಇಲ್ಲಿ ನಡೆಯುತ್ತೆ. ಇಲ್ಲಿ ಆದ ಕತೆ ಗೊತ್ತಾ ನಿನಗೆ? ಯಾರು ಒಬ್ಬ ದೂಷಣಾರಿಯಂತೆ ರಾಮನ ಪ್ರತಿರೂಪವನ್ನು ನಿರ್ಮಿಸಿ ಧರಣರದೆ ನನ್ನ ಕಣ್ಣು ಮುಂದೆ ಎಳೆ ತಂದು, ನೋಡು ಸೀತೆ, ಯಾರಿಗಾಗಿ ನೀನು ಹಂಬಲಿಸುತ್ತಿದ್ದೀಯೋ ಆ ಪತಿಯನ್ನು ಮರೆತು ಬಿಡು ಎಂದು ನಾನಾ ರೀತಿಯಿಂದ ಹೀಯಾಳಿಸಿ ನನ್ನ ಕಣ್ಮುಂದೆ ಕಡಿಗೆ ಚೆಲ್ಲಿಬಿಟ್ರು. ಆಂಜನೇಯ, ಯಾರಿಗಾಗಿ ನಾನು ಬದುಕಿದ್ದು, ಯಾರ ಪಾದ ಸೇವೆಯನ್ನು ಮಾಡಿ ಕೃತಾರ್ಥಳಾಗ್ತೇನೆ ಅಂತ ನಾನು ಗ್ರಹಿಸಿಕೊಂಡಿದ್ದೇನೋ ಆ ನನ್ನ ಪ್ರಾಣದೇವನೇ ನನ್ನ ಕಣ್ಮುಂದೆ ಈ ಸ್ಥಿತಿ ಒಳಗಿ ಹೋಗದಾದ್ರೆ ನಾನು ಬದುಕುವುದು ಪ್ರಯೋಜನ ಉಂಟೆ ಆಂಜನೇಯ? ಸಾಯುವುದಕ್ಕೆ ಮುಂದೆ ದಾರಿ ಕಾಣದೆ ಕೇಶವನ್ನೇ ಸುತ್ತಿ ಸಾಯ್ತೇನೆನ್ನುವ ನಿರ್ಧಾರ ಮಾಡಿದೆ ಆಂಜನೇಯ. ಆ ಸಂದರ್ಭದಲ್ಲಿ ಪುಣ್ಯಾತ್ಮೆಯಾಗಿ ಬಂತ ಈ ಶರಮೆ ನನ್ನನ್ನು ತಡೆಯಿತು. ಅಮ್ಮ, ದುಡುಕಬೇಡಿ, ಮೋಸ ಹೋಗಬೇಡಿ, ಇದು ಖಂಡಿತ ರಾಮನಲ್ಲ, ಇದು ನಮ್ಮವರ ಮೋಸ ಮಾಯೆ ಎಂದು ನನ್ನನ್ನು ತಡೆದಿಂದ ನಾನು ಬದುಕುಳಿದೆ ಆಂಜನೇಯ, ಬದುಕುಳಿದೆ. ಸರಿ ಸರಿ. ಕಾಂತಾರದಿ ಪ್ರಾಣೇಶ ಜಯಂತನ ಉತ್ತರಿಸಿರುವುದ ಹಿಂದೆ ಚಂದವಾಯ್ತು ಹನುಮಂತ ಬಂದ ಕಾರಣದಿ. ಹನುಮ, ನೀನ್ ಹೇಳಿದ ಮಾತು ಸತ್ಯ.
ಮಾಯಾವಿಗಳು ಅಂತ ಆದ್ಮೇಲೆ ಅಶೋಕವನದಲ್ಲಿ ಮಾಯಾ ಸೀತೆಯನ್ನು ಯಾಕೆ ನಿರ್ಮಿಸಬಾರದು? ಸಂದೇಹ ನಿಮ್ಮನ್ನೆಲ್ಲ ಬಾಧಿಸುವುದಕ್ಕೆ ಅವಕಾಶ ಉಂಟು. ಸಹಜ. ಅಶೋಕವನದಲ್ಲಿ ಇದ್ದವಳು ನಿಜವಾಗಿ ನನ್ನ ಹೆಂಡತಿ ಸೀತೆ ಅನ್ನುವುದು ನನ್ನವರಿಗೆ ಮನವರಿಕೆಯಾಗಬೇಕಿದ್ರೆ ಗೊತ್ತಾಗ್ಬೇಕಾದ್ರೆ ನನ್ನ ಕೈಯಿಂದ ಏನಾದ್ರೂ ಕುರುಹು ಬೇಕು ಎಂದು ನೀನು ಅಪೇಕ್ಷಿಸುವುದಲ್ವೇ? ಆಂಜನೇಯ, ವಸ್ತ್ರೂಪವಾಗಿ ಕೊಡುವುದಕ್ಕೆ ನನ್ನಲ್ಲಿ ಏನಿದೆ ಹೇಳಪ್ಪ. ಇದ್ದ ಒಂದು ಚೂಡಾಮಣಿಯನ್ನು ನಾನೊಂದೇ ನಿನ್ನ ಕೈ ಕರವಳಿದ್ದೇನೆ. ಏನ್ ಕೊಡ್ಲಿ ಎಂದು ಯೋಚಿಸಿದ್ರೆ ನನ್ಗೊಂದು ವಿಷಯ ನೆನಪಿಗೆ ಬಂತು. ಹಿಂದೆ ಚಿತ್ರಕೂಟದಲ್ಲಿ ನಾವಿದ್ದಾಗ ಅಂತರಂಗದ ವಿಚಾರ ನನಗೆ ಮತ್ತು ನನ್ನವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಈ ರಹಸ್ಯ ಖಂಡಿತ ಗೊತ್ತಿಲ್ವಪ್ಪ, ಗೊತ್ತಿಲ್ಲ. ಹೀಗೊಂದು ನಡೆದಿದೆ ಘಟನೆ ಅಂತ ನನ್ನವರಿಗೆ ಹೇಳಿದ್ರೆ ಖಂಡಿತ ಸೀತೆ ನನ್ನವನೇ ಅಂತ ಅವರು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಎನಿಸಿದಾಗ ಅರ್ಥ ಮಾಡಿಕೊಂಡ ನನ್ನವರು ತೃಣವೊಂದನ್ನು ಅಭಿಮಂತ್ರಿಸಿ ಬಿಟ್ರು. ಜಯಂತನನ್ನು ಹಿಂಬಾಲಿಸಿತು. ಎಲ್ಲಿ ಹೋದ್ರೂ ಅವನಿಗೆ ಆಶ್ರಯ ಸಿಕ್ಕಲಿಲ್ಲ. ಕೊನೆಗೆ ಬಂದು ನನ್ನವರ ಕಾಲು ಹಿಡಿದು ಬೇಡಿಕೊಂಡಾಗ ತನ್ನ ಒಂದು ಕಣ್ಣನ್ನು ಅದಕ್ಕೆ ಆಹುತಿಯಾಗಿ ಕೊಟ್ಟವನಿದ್ದಾನೆ. ಹೀಗೊಂದು ಪ್ರಕರಣ ನಡೆದಿದೆ ಅಂತಲ್ಲ ಚಿತ್ರಕೂಟದಲ್ಲಿ. ಇಂದು ನೀನು ಅವರಿಗೆ ನೆನಪಿಸಿದ್ರೆ ಅಶೋಕವನದಲ್ಲಿದ್ದವಳು ನನ್ನ ಹೆಂಡತಿ ಸೀತೆ ನಿಜ ಎಂದು ತಿಳಿದುಕೊಳ್ತಾರೆ. ಹೋಗಿ ತಿಳಿಸ್ತೀಯ? ಭಾಷೆ ನೆನೆದು ಶತ್ರುಗಳ ಜಯಿಸದೆ ಆಲಯವ ಪೊಯೇನು ತಲ ಹತ್ತಿ ಗುಂಪಿನಿ ಗಿರಿಯರು ಯುದ್ಧ ಕಪಿಗಳು ಪಾರುಪತ್ಯವನ್ನು ಮಾಡುತ್ತಾ ಇವೆ. ತಾಮುಂದು ಎಂದು ಯುದ್ಧ ಸನ್ನದ್ಧಕ್ಕಾಗಿ ಹೊರಟಿದ್ದಾರೆ. ಅಟ್ಟಾಸ ಕೇಳ್ತದಲ್ಲ ಮಾರ. ಹೌದು. ಹಾಗಿದ್ರೆ ಮಂತ್ರಾದ ಹೋಯ್ತಾ ಅಂತ ಹೇಳಿ ಏನು ನಡೆಯಲಿಲ್ಲ ಅಂತ ಆಯ್ತು ನಮ್ಮದ್ದು. ಏನು ಮಾಡೋಣ? ಒಂದಾಗತ್ತಿರ ಮತ್ತೊಂದು. ಹೌದು, ಅದನ್ನಾದ್ರೂ ಸಾಧಿಸಲೇಬೇಕು. ನಮ್ಮ ಕುಲದೇವಿ ಅವಳನ್ನು ಪೂಜಿಸಬೇಕು. ಆ ದಾರಿಯಲ್ಲಾದ್ರೂ ನಮಗೆ ಅನುಗ್ರಹ ಆಗುತ್ತದ ಎನ್ನುವುದನ್ನು ನೋಡ್ತೇನೆ. ಮತ್ತೆ ಕುಲದೇವಿ ಗಣಿ ಮಾಡಿಗಿ ದೇವತೆಯರನು ಚಿತ್ತಶುದ್ಧಿಯಲ್ಲಿ ಪೂಜಿಸುತ್ತ ಮೃಗ ಮಾಂಸ ಉಣಲಿತ್ತು ಅಸುರ ಭರಿತ ಭಕ್ತಿಯಲ್ಲಿ ತರತರದ ಆರತಿ ಎತ್ತು ತಂದ ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ಹೋಗಿನಿ ನಿನ್ನ ಕಂದನನ್ನು ಅನುಗ್ರಹಿಸುತ್ತಾಯೇ. ಶತ್ರುಗಳ ಜಯಿಸುವ ಶಕ್ತಿಯ ಮಿತ್ರಾತ್ಮರ ಸಲಗುವ ಶಕ್ತಿ ರಾತ್ರಿಯುಳ್ಳ ಕನ್ನಡ ಸಂದು ಮನಸಂದಾರತಿಯ ಬೆಳಗಲು ಕಾಟ್ಯಾಗಿನಿ ಮೊಗದಿರು ಆರಾಧ್ಯ ದೇವಿ ಕಾತ್ಯಾಯಿನಿ ಗಿರಿಜಾಮ
ಕಾತ್ಯಾಯನ್ನು ಪೂಜಿಸಿದ್ರೆ ಮುಖವನ್ನು ತಿರುಗಿಸಿದಳೆ. ಛೇ, ಸೋಲು ಖಂಡಿತ ಹೌದು. ನೇರ ದಾರಿಯಲ್ಲಿ ಹೋದ್ರೆ ಆಗುವುದಿಲ್ಲ ಅಂತ ಆಯ್ತು. ವಾಮಾಚಾರ ಮಾಡ್ಬೇಕು. ನಿಜ, ವಾಮಾಚಾರವನ್ನೇ ಮಾಡಬೇಕಾದದ್ದು. ಹೇಗೆ? ಯಾರಿದ್ದಾರೆ? ಸರಿಯಾದ ವ್ಯಕ್ತಿ ಬೇಕು ಇದಕ್ಕೆ. ನನ್ನ ಗುರುಗಳು ಇದ್ದಾರೆ. ಯಾರು? ಶುಕ್ರಾಚಾರ್ಯರು. ಸರಿ ಅವರನ್ನೇ ಕರೆಯುತ್ತೇನೆ. ಗುರುಗಳೇ, ಬಿಟ್ಟುಕೊಂಡಿದ್ದೇನೆ. ಶುಭವಾಗಲಿ ಹೇಳು, ಏನು ಕಾಣಬೇಕಂತ ಗೊತ್ತಾಗ್ಲಿಲ್ಲ. ಗುರುದೇವ, ಈ ನಡೆಯುತ್ತಾ ಇರುವುದು ಏನೆನ್ನುವುದು ಚೆನ್ನಾಗಿ ನಿಮಗೆ ತಿಳಿದಿದೆ. ಅದು ಶತ್ರುಗಳನ್ನು ಜಯಿಸುವುದಕ್ಕಾಗಿ ತಂದೆಗೆ ಭಾಷೆಯನ್ನು ಕೊಟ್ಟು ಹೊರಟಿದ್ದೇನೆ. ನನ್ನ ಕೆಲಸ ಅಪೂರ್ಣವಾಗುತ್ತಾ ಇದೆ. ಇದು ಪೂರ್ಣ ಆಗಬೇಕು. ಪೂರ್ಣ ಆಗುವ ದಾರಿ ಕಾಣುವುದಿಲ್ಲ. ವಾಮಾಚಾರದಿಂದಲಾದರೂ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ಅಂತ ಹೊರಟಿದ್ದೇನೆ. ವಾಮಾಚಾರದಿಂದ ಅದಕ್ಕೆ ಹೆದರಬೇಡಪ್ಪ. ನಾನಿರುವಾಗ ಯಾಕೆ ನೀನು ಚಿಂತೆ ಮಾಡ್ತೀವಿ? ಯಾವ ವಾಮಾಚಾರ ಆದ್ರೂ ಸರಿ, ನಾನು ಮಾಡಿಸ್ತೇನೆ. ಎಲ್ಲಿ? ಮೂಲ ನಿಕುಂಬೈಯಲ್ಲಿ. ಅದಕ್ಕೆ ಬೇಕಾದ ಸರಿ, ಅಲ್ಲಿಗೆ ಇದುವೇ ಮೂಲ ನಿಕುಂಬೆ. ಬಂದಾಯ್ತು, ಸೇರಿ ಆಯ್ತಲ್ಲ ಅಲ್ವೇ? ಆದ್ರೆ ನಾವು ಮಾಡುವಂತ ಯಾಗಕ್ಕೆ ರಕ್ಷಣೆ ಬೇಕಲ್ವಾ? ಇನ್ನು ನಿಮ್ಮ ಮಾರ್ಗದರ್ಶನದಂತೆ ಆಗಬೇಕು. ಏನಾಗಬೇಕು? ಯಾವ ಸಲಕರಣೆಗಳನ್ನೆಲ್ಲ ನಾನು ಸಿದ್ಧಪಡಿಸಬೇಕು? ಹೇಳಿ. ಸಲಕರಣೆ ಮೊದಲಾಗಿ ಗರ್ಭಿಣಿ ಸ್ತ್ರೀಯರು ಬೇಕು. ಯಾಕೆ? ನಾವು ಮಾಡೋದು ಮಾರಣ ಹೋಮ. ಹೌದು. ಅದಕ್ಕಾಗಿ 3 ತಿಂಗಳದ್ದೊಂದು 30, 6 ತಿಂಗಳದ್ದೊಂದು 60, 9 ತಿಂಗಳದ್ದು ಒಂದು 90, 10 ತಿಂಗಳು ಭರ್ತಿಯಾದದೊಂದು 10 ಇರಲಿ ಸಾಕು. ನಾನು ಎಲ್ಲಿಗೆ ಹೋಗುದು ಸ್ವಾಮಿ ಇವರನ್ನೆಲ್ಲ ಕರೆತರುವುದಕ್ಕೆ? ಮಾಡಬೇಕು, ಇಲ್ಲದಿದ್ರೆ ಹೋಮ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಹೌದು. ಸರಿ, ಆಜ್ಞಾಪಿಸ್ತೇನೆ. ಅಷ್ಟು ಮಾತ್ರವಲ್ಲ, ಆನಂತರ ನಾಯಿಗಳು ಬೇಕು. ಗಂಡು ನಾಯಿಗಳೊಂದು 50 ಮತ್ತೆ ಹೆಣ್ಣು ನಾಯಿಗಳೊಂದು 60. ನಿಮ್ಮ ಲೆಕ್ಕ ಎಲ್ಲ ದೊಡ್ಡದು. ಗಂಡು ನಾಯಿಗಳು, ಹೆಣ್ಣು ನಾಯಿಗಳು. ಸರಿ, ಆಗಲಿ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಹೆಂಗಸರ ತಲೆಯ ಹೇನು ಬೇಕು. ಏನು ಗುರುಗಳೇ, ತಮಾಷೆ ಮಾಡಿದ್ದೀರ? ತಮಾಷೆ ಅಲ್ಲ, ಮತ್ತೆ ಇದ್ದ ವಿಷಯವನ್ನು ಹೇಳುದು ನಾನು. ಹೌದಾ? ಅದು ಹೆಚ್ಚಿಗೆ ಬೇಡ. ಮತ್ತೆ ಒಂದು 50 ಶೇರ್ ಇದ್ರೆ ಸಾಕು. ಆಯಿತು, ಹೇಳ್ತೇನೆ. ವ್ಯವಸ್ಥೆ ಮಾಡಬೇಕು. ಆನಂತರ ಸೊಳ್ಳೆಗಳು ಬೇಕು. ಒಂದು 20 ಶೇರು ಸಾಕು. ಸೊಳ್ಳೆಗಳು? ಹೌದು. ಅದು ಯಾಕೆ? ಆದ್ರೆ ಒಂದು ಸೊಳ್ಳೆಯನ್ನು ಹಿಡಿಯುವಾಗ ಒಂದೇ ಒಂದು ಸೊಳ್ಳೆಯ ಕೈ ಆದ್ರೂ ಕಾಲ ರೆಕ್ಕೆ ಮುರಿಬಾರ್ದು. ಹಾಗೆ ಇರ್ಬೇಕು. ಅದು ಹೇಗೆ ಸ್ವಾಮಿ? ಅದು ಅಷ್ಟು ಇದ್ರೆ ಮಾತ್ರ. ಯಾಕಂದ್ರೆ ನಾವು ಮಾರಣ ಮಾಡುವಾಗೆಲ್ಲ ಸಾಯ್ತದಲ್ವಾ? ಮೊದಲು ಸತ್ತದನ್ನು ಮಾರಣ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಜೀವಂತವಾಗಿರುವಂತದ್ದನ್ನು ಬೇಕು. ಮಾರ್ಗದರ್ಶನದಂತೆ ನಡೆಯಲಿ ಮಾರಣಾತ್ಮರ. ರಾಮ ಕೇಳಿದ ವಿಭೀಷಣಗೆ ತಗದಗಿಸುವ ದಳ್ಳುರಿ ಹೊಗೆಯಿಂದೇನು ಮಿಗುವರಿವುದು ಕಪಿ ಬಲವು. ಮಿಗುವರಿವುದು ಕಪಿ ಬಲವು. ತಗದಗಿಸುವ ದಳ್ಳುರಿ ಹೊಗೆಯಿದೇನು. ಶರಣ ಶ್ರೇಷ್ಠ ವಿಭೀಷಣ, ಇಷ್ಟರವರೆಗೆ ನಮ್ಮ ಅನುಭವಕ್ಕೆ ಬಾರದಿದ್ದಂತ ಯಾವುದೋ ಒಂದು ರೀತಿಯ ಉರಿ ಅಲ್ಲ, ಆಜ್ಞಾನಿಸುವುದೇ ಕಷ್ಟವಾಗುತ್ತಿರುವಂತ ಯಾವುದೋ ಒಂದು ರೀತಿಯ ವಾಸನೆ ಇಲ್ಲ. ಅದು ನಾವು ಕಂಡು ಕೇಳರಿಯದಂತಹ ಒಂದು ರೀತಿಯ ಹೊಗೆ. ಆ ಹೊಗೆಯೇ ನಮ್ಮ ಕಪಿ ಸೇನೆಗೆ ಹಾಗೆ ಆಯ್ತು ಅಂತ ಹೇಳಿ ಇದು ಚರಿತ್ರೆಗೆ ಹೊರಗುತ್ತಾ ಇದ್ದಾರೆ. ಹಾಗಿದ್ರೆ ಈ ಲಂಕೆಯಲ್ಲಿ ಇಂಥ ವಾತಾವರಣ ಆಗಬೇಕಿದ್ರೆ, ನಮ್ಮವರು ಬೀಳ್ಬೇಕಿದ್ರೆ ಏನು ಕಾರಣ ಅಂತ ಹೇಳಿ ಗೊತ್ತಾಗಲಿಲ್ಲ. ಏನು ಹೊಗೆ, ಯಾಕೆ ಉರಿ, ಯಾಕೆ ಈ ರೀತಿಯ ವಾಸನೆ ತಿಳಿದಿದ್ರೆ ಹೇಳ್ತೀಯಪ್ಪ. ಹಾಗಾಗಿ ಮಾರಣ ಮಾಡ್ಪ ಹಾಗೆ ಮಾರಣ ಮಾಡ್ಪ ನಮ್ಮ ಮಗನಿಂದ್ರಜಿತು ಕೇಳಯ್ಯ.
ಸೇನೆಯೊಳುಂಟೆ ನಿದ್ರೆ ಕಾಮಿನಿ ಸಂಘ ನಿಮ್ಮ ಸೇನೆಯೊಳುಂಟೆ ನಮ್ಮ ಸೇನೆಯೊಳುಂಟೆ ನಿದ್ರೆ ಕಾಮಿನಿ ಸಂಘ ಅನ್ನ ಭಟ್ಟಿತ ಭಾರತ ವೃತವು ಹನ್ನೆರಡಬ್ದ ಸಾಧಿಸಿದವರುಳ್ಳರಾದರೆ ನಿನ್ನಾಮ ಭಗನು ಶಕ್ರಾದಿ ವಿಭೀಷಣ ಈ ರೀತಿ ಹೋಗಿ ಬರುವುದಕ್ಕೆ ಕಾರಣ ಉಂಟು. ಏನು? ನಮ್ಮವನಾದಂತ ಇಂದ್ರಾದಿ ಮೂಲ ನಿಕುಂಬಳೆಯನ್ನು ಸೇರಿ ಮಾರಣಾ ಹೋಮವನ್ನು ಮಾಡುತ್ತಾ ಇದ್ದಾನೆ. ನಿಜ. ಈ ಮಾರಣಾ ಹೋಮ ಪೂರ್ತಿ ಆಯ್ತು ಎಂದಾದರೆ ಆತನಿಗೆ ವಿಶೇಷವಾದ ಶಸ್ತ್ರ ಅಸ್ತ್ರಗಳು ಕುದುರೆಗಳು ದೊರೆಯುತ್ತದೆ. ಒಂದು ವೇಳೆ ಆ ಯಾವುದು ಪೂರ್ತಿ ಹಾಗಾದಾಗ ತಡೆಯಲೇಬೇಕು. ತಡೆಯಬೇಕಿದ್ರೆ ಸಾಮಾನ್ಯರಿಂದ ಸಾಧ್ಯವೇ ಇಲ್ಲ. 12 ವರ್ಷ ನಿದ್ರೆ ಆಹಾರ ಶ್ರೀಸನ್ನವರು ಕೆಡಿಸಿದವಳೇ ಆಗಿದೆ. ಎಷ್ಟು? 12 ವರ್ಷ. ಅಂತಹ ವ್ಯಕ್ತಿ ನಮ್ಮಲ್ಲಿ ಯಾರಿದ್ದಾರೆ ದೇವ? ಯಾರಿದ್ದಾರ? ಮಿಕ್ಕವರಿಂದ ಬರುವ ಕಲರ ಮೊದಲ ಶತ್ರುಗಳಲ್ಲಿಯೂ ಪ್ರೀತಿಯನ್ನು ಇರಿಸಿಕೊಂಡವ ಅಂತಹ ನೀನು ಅಧರ್ಮ ಮಾರ್ಗಾವಲಂಬಿಯಾದಂತಹ ಇಂದ್ರಜಿತ್ತು ವಿನಾಕಾರಣವಾಗಿ ಸಾಯ್ತಾ ಇದ್ದಾನಲ್ಲ ಎಂಬ ಹಾಗೆ ಅವನಲ್ಲಿ ವ್ಯಾಕುಲವನ್ನು ತಾಳಿದ ಹಾಗುಂಟು. ಬೇಡ, ನಿನ್ನ ವ್ಯಾಕುಲಕ್ಕೆ ಒಳಗಾಗುವಂತಹ ಯೋಗ್ಯತೆ ಅವನಿಗಿಲ್ಲ. ಯಾಕೀ ಪರಿಕಡು ವ್ಯಾಕುಲ ತಾಳ್ವಿರಿ ಆ ಕೂಡಗೆ ಆ ಕುಸ್ತಾಧಿಪನಾದಂತಹ ನೀನು ನನಗೆ ಒಂದು ವೈಲ್ಯವನ್ನು ಕಟ್ಟದೆ ಹಾಗಾಗಿದ್ರೆ ಏನು ಮಾಡುವ? ಮಾತನ್ನು ಕೇಳಿದೆಯಲ್ಲ? ಕೇಳಿದ್ದೇನೆ. ಬಗ್ಗೆ ಆ ಬಗ್ಗೆ ನೀವು ಆಲೋಚನೆ ಮಾಡಬೇಕಾದಿಲ್ಲ. ಮೊದಲಾಗಿ ಆಗಬೇಕಾದದ್ದು ಇಂದ್ರಜಿತ್ತಿನ ವಧೆ. ಶ್ವೇತದ ಬಗ್ಗೆ ಮತ್ತೆ ಹೇಳ್ತೇನೆ. ಸಹೋದರ, ದಾರಿ ತೋರಿಸುವುದಕ್ಕೆ ಇದು ಶ್ರೇಷ್ಠನಾದಂತಹ ವಿಭೀಷಣ. ನೀವಿಬ್ಬರೇ ಹೋದ್ರೆ ಸಾಲ. ಮತ್ತೆ ಇದು ಇವರು ಯಾಚಿಸುತ್ತಾ ಇದ್ದಾರೆ. ನಿನ್ನ ಒಡನಾಡಿಗಳನ್ನ ಇವರನ್ನು ಕರ್ಕೊಂಡು ಹೋಗು, ಅವರಿಗೂ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ಅಮತ್ಯ ನಿಂತಿದ್ದೇನೆ, ದೇವರ ರಕ್ಷಣೆ ಮಾಡಿ. ವಿಳಂಬ ಮಾಡುವುದಲ್ಲ. ನಿನ್ನ ನಿರ್ದೇಶನದಲ್ಲಿ ನಿಕುಂಬಿಳ ಪ್ರದೇಶ
ಚಾಕಚಕ್ಯತೆ ಗೊತ್ತು. ವಾಮ ಮಾರ್ಗಾವಲಂಬಿಯಾದಂತಹ ನಿನ್ನ ತಲೆಗೆ ವಾಮ ಪಾದದಲ್ಲಿ ಚಿಕ್ಕಪ್ಪ ವಿಭೀಷಣನು ಚಿಕ್ಕಪ್ಪ ಅಂತ ಹೇಳುವುದಕ್ಕೆ ನಾಚಿಕೆ ಆಗುತ್ತಾ ಇದೆ. ನನಗೆ ಮಾನವಾದಂತಹ ಈ ಚಿಕ್ಕಪ್ಪನನ್ನು ನೋಡಿ ಆ ಮತ್ತೆ ನಿನ್ನನ್ನು ನೋಡಿಕೊಳ್ತೇನೆ. ನಾರಿ ಚೋರ ಅವನ ಅಣುಗ ನೀನು. ನಾರಿ ಚೋರ ನನಗ ಏನು ಧರ್ಮ ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಮಾರನಲ್ಲಿ ನಮ್ಮನ್ನು ಸೋಲಿಸಬಹುದೆಂದು ಗ್ರಹಿಸಿದ್ಯೋ. ನಿನ್ನ ಮಾರಣವನ್ನು ಕೆಡಿಸಿದ್ದೇನೆ. ನೋಡು ನನ್ನ ಕೈಯಲ್ಲಿ ಯಜ್ಞದಿಂದ ದತ್ತವಾದಂತಹ ಬಾರಿ ಛಾಪವನ್ನು ಕೈಗೆತ್ತಿಕೊಂಡಿದ್ದೇನೆ. ಎಷ್ಟನೇ ಬಾರಿ ಇದು? ತೀರಿತು ಮಗನೇ ನಿನ್ನ ಆಯುಷ್ಯ.
ಸಾಮಾನ್ಯರಲ್ಲ. ಅವನು ಮಾಡಿದಂತಹ ಕಾರ್ಯಗಳೇನು ಇದರ ಬಗ್ಗೆ ನೀನು ಇನ್ನೂ ತಿಳಿದಿಲ್ಲ. ಆದ್ರಿಂದ ಹೇಳ್ತಾ ಇದ್ದೆ, ಏನು ಹೀಗೆ ಬದುಕಬೇಕು. ನಿನ್ನ ಅಪ್ಪನ ಯೋಗ್ಯತೆಯ ಅಪ್ಪನ ಯೋಗ್ಯತೆ ಹಿಂದೆ ನಿನ್ನ ಅಪ್ಪನಾದಂತಹ ರಾವಣನನ್ನು ಕಿಷ್ಕಿಂಧೆ ಅಧಿಕಾರಿ ವಾಲಿ ದರನೆ ಎಳ್ಕೊಂಡು ಹೋಗಿ ಅವನ ಮಗನಾದಂತಹ ಅಂಗದರ ತೊಟ್ಟಿಲಿಗೆ ಕಟ್ಟುವಾಗ ಎಲ್ಲಿತ್ತ ನಿನ್ನ ಶೌರ್ಯ? ಓಹೋ, ನವಗ್ರಹರನ್ನು ಬೆಟ್ಟದಲ್ಲನ್ನಾಗಿ ಮಾಡಿ ನಮ್ಮಪ್ಪ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ. ಅಂತಹ ಯೋಗ್ಯತೆ ಇರುವವನ ಬಗ್ಗೆ ನಿನಗೇನು ತಿಳಿದಿದೆ? ಹೇಳಿದಾಗ ಕೇಳ್ತಾರ ನಿನ್ನ ಅವನ ನಾಸಚ್ಛೇದವನ್ನು ಮಾಡಿದವ ನಾನು. ನೋಡ ಅವನ ಮೂಗ ನಿನ್ನ ಅಂಟಿಸಿ ನೀನು. ಯಾರು? ನಾನು ಲಕ್ಷ್ಮಣ. ಯಾವ ಸಾಮರ್ಥ್ಯ ಇದ್ರೂ ಕೂಡ ಈ ಇಂದ್ರ ವಿಚಿತ್ರವಿಂದ ಕೈ ಸಾಗದು. ಅದು ಏನಿದ್ರು ಕೂಡ ಚಕ್ರಾರಿ ಎಂದ ತನ್ನೊಳಗೆ
ಅರೆ ಕ್ಷಣವು ಧರೆಗೆ ಉರುಳಿದೆ, ಮೂರ್ಛಾವತನಾದೆ. ಎಚ್ಚೆತ್ತುಕೊಂಡೆ, ಎಣಿಸ್ತಾ ಇದ್ದೇನೆ ನಾನು ಮಾಡಿದ ಸಾಹಸಗಳೇನು ಹಿಂದೆ. ಆ ಸಾಹಸಗಳು ಯಾವುದೂ ಕೂಡ ಇಂದು ಪ್ರಯೋಜನಕ್ಕೆ ಇಲ್ಲದಾಗಿ ಹೋಯ್ತಲ್ಲ. ಶಕ್ರಾರಿ ಇಂದ್ರನಿಗೆ ಅರಿಭಯಂಕರನು ನಾನು. ನನ್ನಪ್ಪ ಇಂದ್ರನಲ್ಲಿ ಯುದ್ಧವನ್ನು ಮಾಡುತ್ತಿದ್ದಂತಹ ವೇಳೆಯಲ್ಲಿ ಅವರಿಂದ ಬಂಧಿಸಲ್ಪಟ್ಟಾಗ ಆವಾಗ ನಾನು ಹೋಗಿ ಬಿಡಿಸಿದವ. ಅಂದಿನಿಂದಲೇ ಇಂದ್ರಜಿತು ಎನ್ನುವಂತಹ ಹೆಸರನ್ನು ಪಡೆದವ. ಆ ಬಿರುದನ್ನು 3 ಲೋಕದಲ್ಲಿ ಮೆರೆಸಿದೆ. ಅದು ಇಂದಿಗೆ ಸುಳ್ಳಾಗಿ ಹೋಯಿತು. ಏಕಕಾಲದಲ್ಲಿ ಸುರನರಾವಣ ಗಡಗಡ ನಡುಗಿಸಿದಂತಹ ವೀರ ನಾನು. ಎಲ್ಲವೂ ಇಂದು ಮಣ್ಣು ಪಾಲಾಗಿ ಹೋಯಿತಲ್ಲ. ಯಾಕೆ ಯಾವುದೂ ನನ್ನ ಪಾಲಿಗೆ ಬರಲಿಲ್ಲ. ಯಾಕೆ ಹೀಗಾಯಿತು? ದುಸ್ಥಿತಿ ನನ್ನ ಪಾಲಿಗೆ ಬಂತು. ಎಂತೆಂಥ ಫಲಗಳನ್ನು ಪಡೆದವರು, ಎಂತೆಂತಹ ತಪಸ್ಸನ್ನು ಮಾಡಿದವರು ನಾವು. ನಿಮಗೆ ತಿಳಿದಿಲ್ಲವೇ ಸ್ವಾಮಿ, 14 ಲೋಕದಲ್ಲಿ ನಮ್ಮಂತಹ ಸಾಧನೆ ಮಾಡಿದವರು ಯಾರಿದ್ದಾರೆ? ಯಾರು ಇಲ್ಲ. ಹಾಗಿದ್ರೆ ನಮಗೆ ಯಾಕೆ ಸೋಲಾಯಿತು? ಯಾಕಾಯ್ತು? ಎಲ್ಲೋ ತಪ್ಪಿರ್ಬೇಕು ಮಾರ. ಇಲ್ಲ, ಬಂದಂತಹ ಇವರು ನರರಲ್ಲ. ಅಲ್ಲಿ ನಾವು ತಪ್ಪಿದ್ದು. ಇವರು ಮಾನವರು ಅಂತ ಹೇಳಿ ನಾವು ಇವರಲ್ಲಿ ಕಾದಾಟವನ್ನು ಮಾಡಿದೆವು. ನನ್ನಪ್ಪ ತಿಳಿಯದೆ ಇರುವವರೇ, ಚತುರ್ವೇದಗಳನ್ನು ಚೆನ್ನಾಗಿ ಬಲ್ಲವರು, ಸಾಮ ಗಾಯನ ಮಾಡುವುದರ ಮೂಲಕ ಹರನನ್ನು ಮೆಚ್ಚಿಸಿದವರು. ಅಂತಹ ನನ್ನಪ್ಪ ಕೈತವದ ಯತಿಯಾಗಿ
ಕಳವಿನಿಂದ ಸೀತೆಯನ್ನು ತಂದು ಅಶೋಕ ವನದಲ್ಲಿರಿಸಿದರು. ಅವಳು ಮಾನವಿಯೇ ಅಲ್ಲ, ಬಂದ ಇವ ರಾಮನೆನ್ನುವವ ಅವ ಮಾನವನೇ ಅಲ್ಲ. ಈ ಧರೆಯಲ್ಲಿರುವಂತಹ ಧರ್ಮವನ್ನು ಎತ್ತಿ ಹಿಡಿದು ಅಧರ್ಮವನ್ನು ಅಳಿಸಿ ಇಲ್ಲಿರುವಂತಹ ಸಾಧು ಸಜ್ಜನೀರಿಗೆ ಸರಿಯಾದಂತಹ ನೆಲೆಯನ್ನು ಕೊಡಿಸುವುದಕ್ಕಾಗಿ ಬಂದವ ಪರಮಾತ್ಮ. ಆ ಶ್ರೀಮನ್ನಾರಾಯಣನೇ ಮನುಜ ರೂಪದಲ್ಲಿ ರಾಮನೆನ್ನುವಂತಹ ಅವತಾರದಲ್ಲಿ ಹುಟ್ಟಿ ಬಂದಿದ್ದಾನೆ. ಅವನ ವಕ್ಷಸ್ಥಳ ನಿವಾಸಿಯಾದಂತಹ ಲಕ್ಷ್ಮೀ ದೇವಿಯೇ ಈ ಸೀತೆ. ಇವರಲ್ಲಿ ನಾವು ಕಾಳಗವನ್ನು ಮಾಡಿದ್ರೆ ನಮಗೆ ಉಳಿಗಾಲ ಉಂಟು ಸ್ವಾಮಿ. ಮೇಲೆ ನಮಗೆ ಇನ್ನು ಇಲ್ಲಿ ಉಳಿಗಾಲ ಇಲ್ಲ ಖಂಡಿತ. ಬಂದಂತವರು ದೇವನೆನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಿದ್ದ ಮೇಲೆ ಇವರಲ್ಲಿ ನಾವು ದುರವನ್ನು ಕೊಟ್ಟರೆ ನಮಗೆ ಜಯ ಸಿಕ್ಕಿದೆ ಸ್ವಾಮಿ? ಖಂಡಿತ ಸಿಕ್ಕಲಿಕ್ಕಿಲ್ಲ. ನಮಗಿದು ಕಡೆಗಾಲ. ಇದು ನಮ್ಮೊಬ್ಬರಿಗೆ ತಿಳಿಯಲಿಲ್ಲವೇ? ಗೊತ್ತಿದೆ. ಗೊತ್ತಿದ್ದು ಕೂಡ ಈ ಯುದ್ಧ ಯಜ್ಞದಲ್ಲಿ ನಮ್ಮನ್ನು ಬಲಿಯನ್ನಾಗಿ ಅರ್ಪಿಸ್ತಾ ಇದ್ದಾನೆ. ಏನೋ ಒಂದು ಉದ್ದೇಶ ಇರಬೇಕು ಅವನಿಗೆ ಅಲ್ವೇ? ಆದ್ದರಿಂದ ಅದನ್ನು ತಿಳಿಯುವುದಕ್ಕೆ ನಾವು ಯಾರು ಸ್ವಾಮಿ? ಅಲ್ವೇ? ಒಂದು ವಿಷಯ ಲಕ್ಷ್ಮಣನಲ್ಲಿ ಹೇಳುವುದಕ್ಕಿದೆ. ಲಕ್ಷ್ಮಣ ನನ್ನಲ್ಲಿ ಯುದ್ಧವನ್ನು ಮಾಡಿ ಜಯಿಸಬೇಕಿದ್ರೆ 12 ವರ್ಷ ನಿತ್ರ ಆಹಾರ ಮೈಥುನಾದಿಗಳನ್ನು ಬಿಟ್ಟವನಾಗಿರಬೇಕು. ನಿನ್ನಿಂದ ಸಾಧ್ಯವೇ? ನೋಡೋಣ.
ಮಿತ್ರರು ಮಿತ್ರಜಾತಿಗಳ ಸಹೋದರ ನಮ್ಮವರ ಸಿಂಹನಾದವು ಕೇಳಿದಾಗ ಎಲ್ಲವನ್ನೇ ನಮ್ಮ ಪಾಲಿಗೆ ಬದುಕಿ ಬಂದಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸತ್ಯ. ಸ್ವರದಿಂದ ತಿಳ್ಕೊಂಡೆ. ಹಾಗೆಂದು ನಿನ್ನನ್ನು ಕಂಡಾಗ ಬಹುಶಃ ನಿನ್ನ ಕಾಯದಲ್ಲಿ ಅದೆಷ್ಟೋ ಶರಗಳಿತ್ತು. ಅದಾದ ರಾವಣಿಯೇ ಪ್ರಯೋಗ ಮಾಡಿದ್ದೆಂಬುದು ಸ್ಪಷ್ಟ ಆಯಿತು. ಅದನ್ನು ಕಿತ್ತು ತೆಗೆದವನಿದ್ದೆ. ನಿಗಳಿಂದ ಅನುಷ್ಠವಾದಂತಹ ಯಾವುದೋ ಉತ್ತಮವಾದಂತಹ ಔಷಧಿಯನ್ನೆಲ್ಲ ಹಚ್ಚಿ ರಕ್ತವನ್ನು ಹೊರಸಿದವನಿದ್ದೇನೆ. ಅಯ್ಯೋ, ನನಗೆ ಬೇಕಾಗಿ ದುಡಿದವರೆಲ್ಲ ನೀವು ನಿಂತುಕೊಂಡದ್ದು ಯಾಕೆ? ಎಲ್ಲರೂ ಕುಳಿತುಕೊಂಡು ನಮ್ಮನ್ನು ತಣಿಸಬಾರದಿತ್ತು. ಆದರೆ ನಮ್ಮ ಮನವನ್ನು ತಣಿಸುವುದಕ್ಕೆ ಒಂದು ಮಾತು ಕೇಳ. ಏನಣ್ಣ? ಉರುಳನ ಒದ್ದೆ ಆಗಿದೆ ಸತ್ಯ ಸಹ. ಹೌದು. ಕತ್ತನೀನಾಗರ ಕೊಳ್ಳದು ಬವಾಸ ಕೈದಂತ ಎಂತೆನು ಕಂದನಿ ಆಗಾರ ಕೊಳ್ಳದೆ ಉಪವಾಸ ಕೈದ ಅಂದ ಎಂತೆನೆ ರಘುಜಗೆಂದಲ ಸಹೋದರ, ನಮ್ಮ ಜೊತೆಗಾರನಾದ ಮೇಲೆ ಯಾವ ವಿಭೀಷಣ ಮಾತು ಕೂಡ ಸುಳ್ಳನ್ನು ಹೇಳಿದವನಲ್ಲ. ಆತ್ಮವಿಶ್ವಾಸ ನನಗೆ ಅಂದ ಬಳಿಕ ಆ ರಾವಣಿಯ ಮಧ್ಯೆಗೆ 12 ವರ್ಷ ಆಹಾರ ನಿದ್ರಾ ಮೈಥುನ ಬಿಡಬೇಕು ಅಂತ ಹೇಳಿದ್ದಾನೆ. ಸುಳ್ಳು ಹೇಳಿ ಅವ ಹೇಳಿದ್ದು ಸತ್ಯ ಇದ್ರೆ ಹೆಚ್ಚು ಮಾತುಗಳಿಂದ ಕೇಳೋದಿಲ್ಲ. ಈ ವ್ರತವನ್ನು ಸಾಧಿಸಿದ ಬಗೆಯನ್ನು ಆ ವಿಷಯವೇ ಅಂದು ಪರ್ಯಂತರವು ಓಣ್ಣಯ್ಯ. ಅಂದು ಪರ್ಯಂತರವು ಬಲ ತಂದಿದ್ದೆ ನಿಮಗೆ ನಾ ಓಣ್ಣ. ಅಂದು ಪರ್ಯಂತರವು ಫಲ ತಂದಿದ್ದೆ ನಿಮಗೆ ನಾ ಮಾತಿಂದುದಿಲ್ಲ ನೀವು ತಿಳಿದು ಕೊಡಲಿಲ್ಲ ಹೌದಾ? ಹಾರಿ ಮಲಗಿದುದಿಲ್ಲ ಆಸಿ ಮಲಗಿದುದಿಲ್ಲ ಹತ್ತದಲ್ಲಿ ಸಿಲ್ಕಿಡಿದು ದಾಸತ್ವ ದಾಸತ್ವ ನಡೆಸಿದೆ ದೂಷಕರ ಬಯಕೆ ಒಲಿದ ಬಂದಿದ್ದ ಯಾದುಗಳು ನೀನೆ ಬಲ್ಲೆ ನಿಮಗೆ ಗೊತ್ತಲ್ಲ. ಒಲಿದ ಬಂದಿದ್ದ ಆದುಗಳು ನೀನೆ ಬಲ್ಲೆ ಎಂದೆನೆ ಲಕ್ಷ್ಮಣಗೆಂದ ರಘುಕುಲ ತಿಲಕ ಓ ಅಗ್ರಭವನೇ, ಸಹೋದರ ವೃತ್ತದ ಬಗ್ಗೆ ಈಗ ಎಲ್ಲವನ್ನು ತಿಳಿಸ್ತೇನೆ. ಹೇಳ್ತಿ ಅಂತ ಹೇಳಿ. ಅಣ್ಣ, ಪಿತೃವಚನ ಅನುಲ್ಲಂಘನೀಯಮನ್ನುವಂತಹ ಸಂತವಾಣಿಗೆ ಒಪ್ಪಿಕೊಂಡಂತಹ ನೀನು ವನವಾಸ ದೀಕ್ಷೆಯನ್ನು ಕೈಗೊಂಡೆ. ಆ ಕಾಲದಲ್ಲಿ ದೇಹವನ್ನು ಬಿಟ್ಟು ಪ್ರಾಣ ಹೇಗಿರುವುದಿಲ್ವೋ, ನಮ್ಮನ್ನು ಬಿಟ್ಟು ನಮ್ಮ ನೆರಳು ಹೇಗಿರುವುದಿಲ್ವೋ, ಹೂವನ್ನು ಬಿಟ್ಟು ಪರಿಮಳ ಹೇಗಿರುವುದಿಲ್ವೋ, ಅದುವೇ ರೀತಿ ಶ್ರೀರಾಮನನ್ನು ಬಿಟ್ಟ ಲಕ್ಷ್ಮಣ
ಲಕ್ಷ್ಮಣನ ಕಥೆಯನ್ನು ಕೇಳಬಾರದು ಜನ ಎಂಬುದಾಗಿ ತಿಳಿದು ನಿನ್ನ ಜೊತೆಯಲ್ಲಿ ಕಾಡಿಗಾಗಿ ಬಂದವ. ಬಂದಂತಹ ಕಾಲದಲ್ಲಿ ಪರ್ಣ ಕುಟೀರವನ್ನು ನಾವು ರಚನೆ ಮಾಡಿ ಕಾಲವನ್ನು ಕಾಯುತ್ತಾ ಇದ್ದೇವೆ. ಮಾತ್ರ ಅಲ್ಲ, ನಮಗೆ ಆಹಾರವಾದಂತಹ ಹಣ್ಣು ಹಂಪಲುಗಳನ್ನು ನಾನು ನಿತ್ಯವನಿಗೆ ತಂದುಕೊಡ್ತಾ ಇದ್ದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಆಶೆ ಇತ್ತಣ್ಣ, ನಮ್ಮ ಅಣ್ಣ ಕೈಯಾರೆ ನನಗೆ ಕೊಡಬೇಕು, ಆ ಬಳಿಕ ನಾನು ಆಹಾರವನ್ನು ಸ್ವೀಕಾರ ಮಾಡಬೇಕನ್ನುವಂತ ಆಶೆ ಇತ್ತು. ಅದಕ್ಕಾಗಿ ನಿನಗೆ ದಿನವೂ ನಾನು ತಂದು ಕೊಡ್ತಾ ಇದ್ದೆ. ಆದ್ರೆ ಯಾಕೋ ಏನು ನಿನ್ನ ಸಂಕಲ್ಪವೋ ಏನು ಅಂತ ಗೊತ್ತಿಲ್ಲ. ನೀನಾಗಿ ಕೈ ಎತ್ತಿ ನನಗೆ ಹಣ್ಣು ಹಂಪಲುಗಳನ್ನು ಕೊಟ್ಟದ್ದಿಲ್ಲ, ನಾನಾಗಿ ತಿಂದುದಿಲ್ಲ. ಹಾಗಾಗಿ ಆಹಾರವನ್ನು ನಾನು ಬಯಸಿದೆ. ಬಳಿಕ ನಿದ್ದೆ. ಅಣ್ಣ ಅತ್ತಿಗೆಯವರಾದಂತಹ ನೀವಿಬ್ಬರು ಪರ್ಣ ಕುಟೀರದಲ್ಲಿ ಆಶ್ರಯವನ್ನು ಪಡೆಯುವಂತಹ ಕಾಲದಲ್ಲಿ ರಾತ್ರಿಯ ಹೊತ್ತು ನಾನು ನಿದ್ರಿಸ್ತಾ ಇದ್ದಿಲ್ಲ. ಕೈಯಲ್ಲಿ ಬಿಲ್ಲನ್ನು ಹಿಡಿದು ನಿಮ್ಮನ್ನು ಕಾಯುವವರ ಹಾಗೆ ನಾನು ನಟನೆ ಮಾಡಿದೆ. ನನಗೆ ರಕ್ಷಣೆ ಒದಗಿಸಿದೆ ಅಣ್ಣ. ಇದು ಯಾಕೆ ಬಲ್ಲೆಯ? ದೂಷಕರ ಭಯ ನನಗೆ. ತಾನೊಬ್ಬ ಹತ್ತಿರದ ಬಂಧು ಅನ್ನುವಂತಹ ವ್ಯಾಮೋಹಕ್ಕೆ ಒಳಗಾಡ್ತಂತಹ ಲಕ್ಷ್ಮಣ ಶ್ರೀರಾಮನ ಜೊತೆಯಲ್ಲಿ ಹೋಗಿದ್ದಾನೆ. ಹೋದ ಬಳಿಕ ಮಾಡಿದ್ದೇನು? ತಿಂದದ್ದು ಉಂಡದ್ದು ಹೊರಗಿದ್ದು ಮಾತ್ರ. ಯಾವುದೇ ಸೇವೆ ಮಾಡಲಿಲ್ಲ ಅನ್ನುವಂತಹ ಕಾರಣ, ಆ ದೂಷಣೆ ನನಗೆ ಒಳಗಬಾರ್ದನ್ನುವಂತಹ ಕಾರಣದಿಂದಲೇ ನಿಮ್ಮನ್ನು ರಕ್ಷಣೆ ಮಾಡುವವರ ಹಾಗೆ ನಾನು ನಟನೆ ಮಾಡಿದೆ. ಇಲ್ಲದೆ ಇದ್ರೆ ಲೋಕವನ್ನೇ ರಕ್ಷಿಸುವಂತಹ ನಿನ್ನನ್ನು ನಾನು ರಕ್ಷಣೆ ಮಾಡುವುದಕ್ಕೆ ಯಾರು? ಹಾಗಾಗಿ ಆ ನಿದ್ದೆಯನ್ನು ನಾನು ನಿದ್ದೆ. ಉಳಿದಂತಹ ಸ್ತ್ರೀ ಸಂಘ ನನ್ನ ಮಡದಿಯಾದಂತಹ ಊರಲ್ಲಿ ಉಳಿದ ಕಾರಣ ಆ ವೃತವನ್ನು ನಾನು ಜಯಿಸಿದೆ. ಒಟ್ಟಿನಲ್ಲಿ ಹೇಳುವುದಿದ್ರೆ ಇಂದ್ರಜಿತುವನ್ನು ಕೊಲ್ಲುವುದಕ್ಕೆ ಬೇಕಾಗಿ ನೀನೇ ಮಾಡಿದಂತಹ ಸಂಕಲ್ಪದಲ್ಲಿ ಅವರನ್ನು ಕೊಂದು ಬಂದೆ. ಮಗನೇ ಕಷ್ಟಗೊಳಿಸಿತು ನಿನ್ನ ತರುಣ ನಿನ್ನುಪಕಾರ ಮರೆಯಲಿ ನಿಂತು ತರುಣ ನಿನ್ನುಪಕಾರ ಮರೆಯಲಿ ನಿಂತು ತಂದವನು ನೀನಾದೆ ಇಂದು ಜನಕ ಜಯ ಮಗನೇ ತಂದವನು ನೀನಾದೆ ಇಂದು ಜನಕ ಜಯ ಕರುಣಹೀನ ಸೇವೆ ಕಷ್ಟ ಬಲು ಕಷ್ಟ ವಿಶಾಲ ಹೃದಯ ಅಂತ ಹೇಳುವುದಕ್ಕಿಂತ ನಾನು ಪಾಷಾಣ ಹೃದಯಾಧಿಪದ ಪಾಷಾಣ ಹೃದಯ. ಕಂದ ಮೂಲಾದಿಗಳನ್ನು ತಂದು ಎನಗಿತ್ತೇನೆ ತಮ್ಮ. ನಿನ್ನ ಹೊಟ್ಟೆಗೆ ಒಂದು ತುತ್ತನ್ನಾದ್ರೂ ನೀನು ತಿಂದೆ ಅಂತ ಕೇಳಲಿಲ್ಲ. ಕೊಟ್ಟದ್ದನ್ನೆಲ್ಲ ನಾನು ಪುಂಜಿಸಿದೆ ತಮ್ಮ, ಪುಂಜಿಸಿದೆ. ಹಾಗಿದ್ರೆ ಪರರ ಕಷ್ಟವನ್ನು ಅರಿಯುವಂತ ಮತ್ತೆ ನನಗಿಲ್ಲ ಅಂತ ಆಗಿ ಆಯ್ತಲ್ಲ ತಮ್ಮ. ಹಾಗಿದ್ರೆ ಈ ಪಾಷಾಣ ಹೃದಯ ಸೇವೆಯನ್ನು ಮಾಡುವುದಕ್ಕೆ ಬೇಕಾಗಿ ಇಷ್ಟು ದಿವಸ ಪರ್ಯಂತರ ನೀನು ಎಷ್ಟು ಕಷ್ಟವನ್ನು ಅನುಭವಿಸಿದೆಯೋ ತಮ್ಮ, ಎಷ್ಟು ಕಷ್ಟವನ್ನು ಅನುಭವಿಸಿದೆ. ಹಾಗಂತ ಹೇಳಿಕೊಂಡು ನಾನು ಯೋಚನೆ ಮಾಡಿದ್ದು ಇಷ್ಟರವರೆಗೆ ಕಳಕೊಂಡಂತಹ ಸತ್ಯನ್ನು ನಾನು ಬಿಡಿಸಿಕೊಳ್ಳುತ್ತೇನೆ. ನನ್ನ ಸತ್ಯನ್ನು ನಾನು ಕಳಕೊಂಡ ಸತ್ಯನ್ನು ಬಿಡಿಸಿಕೊಟ್ಟಂತ ಪುಣ್ಯಾತ್ಮ ನನ್ನ ತಮ್ಮಪ್ಪ, ನನ್ನ ತಮ್ಮ ನೀನೇ ಸರಿ. ಸಹೋದರ, ಈ ಜನ್ಮದಲ್ಲಿ ನೀನು ನನ್ನ ಸೇವೆಯನ್ನು ಮಾಡುವಾಗ ಒಂದು ತುತ್ತನ್ನು ಕೊಡುವ ಮನ ಬಾರದೆ ಹೋದ್ರು ಕೂಡ ಆ ಋಣ ಬಾಧವಾಗಿಯೇ ಉಳಿತದೆ ತಮ್ಮ. ನಾನು ದೇವರನ್ನು ಇಷ್ಟೇ. ಈ ಜನ್ಮದಲ್ಲಿ ನನ್ನ ತಮ್ಮನಾಗಿ ಹುಟ್ಟಿ ನನ್ನ ಸೇವೆಯನ್ನು ಮಾಡಿದೆಯಲ್ಲ, ಇನ್ನೊಂದು ಜನ್ಮ ಇದ್ರೆ ನೀಗೆ ತಮ್ಮನಾಗಿ ಹುಟ್ಟಿ ನನಗೆ ಸೇವೆಯನ್ನು ಮಾಡುವಂತ
ಎಷ್ಟು ಕಷ್ಟವನ್ನು ಅನುಭವಿಸಿದೆ ಹೇಳು ತಮ್ಮ. ಏನಣ್ಣ ದೇವ ನಿಮ್ಮಯ ತಂತ್ರ ಓ ಪರಮಾತ್ಮ, ದೇವ ನಿಮ್ಮಯ ತಂತ್ರ ಆವರಿವನು ಈ ಪ್ರಪಂಚದಲ್ಲಿ ಜಗದ ದೈವ ನೀನೇ ಜಗದಾದಿ ದೈವ. ಜಗದ ದೈವ ಜಗದ ದೈವನಿ ಎಂದು ಸೌಮಿತ್ರಿ ನೀನಲ್ವೇ ಅಣ್ಣ? ಎರಗಿದನು ಪದಕ್ಕೆ ದೇವ ನಿಮ್ಮಯ ತಂತ್ರ ತಂತ್ರವ ಯಾವ ತಿಳಿವ ಯಾರಿಗೂ ಸಾಧ್ಯ? ಜಗದಾದಿ ದೈವ ಎನ್ನುತ್ತ ಪದಕೆರಗಿದನು ಸೌಮಿತ್ರಿ ಓ ಪರಮಾತ್ಮ, ನೀನು ಯಾರು, ನಿನ್ನ ಯೋಗ್ಯತೆ ಏನು ಅನ್ನುವುದನ್ನು ಎಲ್ಲವನ್ನು ಬಲ್ಲವ ಸ್ವಾಮಿ ನಾನು. ಈ ಪ್ರಪಂಚದಲ್ಲಿರುವಂತಹ ಅಸ್ಥಿರವಾದ ಮಾನವತೆಗೆ ಸುಸ್ಥಿರವಾದ ಅಮೃತತ್ವದ ಹೊಲವನ್ನು ಕೊಡುವುದಕ್ಕೆ ನಾರಾಯಣನೇ ನರರೂಪಿಯಾಗಿ ನಿನ್ನ ಅವತಾರವನ್ನು ಮಾಡಿಕೊಂಡು ಬಂದವ. ಧರ್ಮ ಸ್ಥಾಪನೆ, ದುಷ್ಟರ ಶಿಕ್ಷೆ, ಶಿಷ್ಟ ಜನರ ಉದ್ಧಾರಕ್ಕಾಗಿ ಅವತಾರವನ್ನು ಎತ್ತಿ ಬಂದವ ತಾನೆ. ಹಾಗಿದ್ರೆ ನಿನ್ನ ಅವತಾರ ಪೂರ್ತಿ ಆಗಬೇಕು ಅಂತಾದ್ರೆ ದುಷ್ಟ ಜನರ ನಾಶವಾಗಲೇಬೇಕು. ಅದಕ್ಕಾಗಿ ತಂತ್ರವನ್ನು ನೀನು ಮಾಡಿದೆ ಸ್ವಾಮಿ. ಇಲ್ಲದೆ ಇದ್ರೆ 12 ವರ್ಷದ ಕಾಲ ನಿತ್ಯ ಆಹಾರವನ್ನು ಯಾರಿಗಾದ್ರೂ ಜಯಿಸುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆದ್ರೂ ನಾನು ಜಯಿಸಿದೆ. ಜಯಿಸಬೇಕು ಅಂತ ಆದ್ರೆ ನನ್ನ ಕೇವಲ ಬಲ ಅಲ್ಲ, ಇದೆಲ್ಲವೂ ನಿನ್ನ ಸಂಕಲ್ಪ. ನಿನ್ನ ಸಂಕಲ್ಪ ಅಂತ ನಾವು ಭಾವಿಸಬೇಕು. ದುರ್ಲನಾದಂತಹ ಇಂದ್ರಜಿತುವಿನ ವಧೆಯಾಗಬೇಕು ಅಂತಾದ್ರೆ ಅಂತಹ ವೃತವನ್ನು ಗೆದ್ದವನೇ ಆಗಿರಬೇಕು. ಅದಕ್ಕಾಗಿ ಅಂದಿನಿಂದಲೇ ಆ ವೃತವನ್ನು ಮಾಡುವಂತಹ ಚೈತನ್ಯವನ್ನು ಒದಗಿಸಿದವ ಸ್ವಾಮಿ. ಆದ್ರೆ ಧರ್ಮ ರಕ್ಷಣೆಗೆ ಬೇಕಾಗಿ, ದುಷ್ಟರ ಹರಣಕ್ಕೆ ಬೇಕಾಗಿ ನಿನ್ನ ಸಂಕಲ್ಪದ ಹಾಗೆ ನಿನ್ನ ನಾಟಕ ರಂಗದಲ್ಲಿ ನಾನೊಬ್ಬ ಪಾತ್ರಧಾರಿಯಾಗಿ ಈ ಪಾತ್ರವನ್ನು ಮಾಡಿದೆ ಸ್ವಾಮಿ. ಇದೆಲ್ಲವೂ ನಿನ್ನ ಮಹಿಮೆ ಅಲ್ವೇ? ಸಹೋದರ, ನನ್ನ ಕರುಣೆ ಅಂತ ಹೇಳುವುದಕ್ಕಿಂತ ಬ್ರಹ್ಮನ ಸಂಕಲ್ಪ ಇರಬೇಕು. ಕೊಟ್ಟಿದ್ದಾನಲ್ಲ ಬ್ರಹ್ಮದೇವರು ವರ. ಹಾಗಿದ್ರೆ ಕೊಟ್ಟ ವರವು ಖುಷಿಯಾಗುವುದಕ್ಕೆ ಸಾಧ್ಯವೇ? ದುಷ್ಟನು ಉಳಿಯುವುದಕ್ಕೆ ಸಾಧ್ಯವೇ ಅಂತ ತಿಳ್ಕೊಂಡು ಬ್ರಹ್ಮದೇವರಿಂದ ಅನುಗ್ರಹಿಸಲ್ಪಟ್ಟವ ನೀನು ತಮ್ಮ. ಸಹೋದರ, ನಾನು ನಿನ್ನನ್ನು ಹೊಗಳುವುದು, ನನ್ನನ್ನು ಬೇಡುವುದು. ಅದು ಅವರೆಲ್ಲ ದಣಿದವರಿದ್ದಾರೆ. ಕಾಯದ ದಣಿವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬೇಕಾಗಿ
ದಶರಥ ಪುತ್ರನಾದಂತ ರಾಮನ ಮಡದಿಯನ್ನು ತಂದು ಅಶೋಕವನದಲ್ಲಿರಿಸಿದ್ದೇನೆ. ವರನ ಭುಜಂಗ ವರದತ್ತನ. ಏ ರಾವಣ, ನನ್ನ ಶಕ್ತಿಯನ್ನು ಅರಿಯದೆ ಆ ರಾಮ ಏನು ಮಾಡಿದ? ಏನು ಮಾಡಿದ? ಯುದ್ಧ ಪ್ರಾರಂಭವಾಗಿದೆ. ಅನೇಕ ವೀರಾದಿ ವೀರರನ್ನು ಯುದ್ಧಕ್ಕೆ ಕಳುಹಿಸಿದ್ದೇನೆ. ಆದರೆ ನಮ್ಮ ಪಾಲಿಗೆ ಜಯ ದೊರಕಲಿಲ್ಲ. ಆದರೂ ಬಿಡಲಿಲ್ಲ. ಏನು ಮಾಡಿದೆ ಗೊತ್ತೇ? ಆ ರಾಮ ಕೆಲವರು ಹೇಳಿದ್ರು ದೇವರು, ಇನ್ನು ಕೆಲವರು ಹೇಳಿದ್ರು ನಾರಾಯಣ. ದೇವರು ಧನನ ಎಂಬುದನ್ನು ಅರಿಯಬೇಕೆಂಬ ಇಚ್ಛೆಯಿಂದ ಕಳುಹಿಸಿ ಕೊಟ್ಟೆ. ಅಲ್ಲಿಯೂ ಕೂಡ ನಮಗೆ ಪ್ರಯೋಜನ ಸಿಕ್ಕಲಿಲ್ಲ. ಆದ್ದರಿಂದಲೇ ಜಯ ನಮ್ಮ ಬಾಲಿಗೆ ಒದಗಬೇಕೆಂಬ ದೃಷ್ಟಿಕೋನದಿಂದ ನಿನ್ನೆಯ ದಿನ ಲಂಕೆಯ ಸಿಡಿಲಬಲಿಯಾಗಿರುವಂತಹ ಮಕರಾಕ್ಷನನ್ನು ಯುದ್ಧಕ್ಕೆ ಕಳುಹಿಸಿದ್ದೇನೆ. ಜಯದ ನಿರೀಕ್ಷೆಯಲ್ಲಿದ್ದೇನೆ.
ಜಯವನ್ನು ತಂದೊಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದಂತ ಮಕರಾಕ್ಷನು ಹೊಡಿದರೆ ಇನ್ನೇನು ಮಾಡುವುದು. ಒಂದು ವಿಷಯ ಅರ್ಥವಾಗ್ತಾ ಇದೆ, ಹೋದವರೆಲ್ಲ ಮರಳಿ ಬರುವುದಿಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಮರುಗಿ ಯೋಚಿಸುವಾಗ ಆ ದಿನ ಜನತೆ ಆಡಿದ ಮಾತು ಹಿತವಾಕ್ಯವನ್ನು ಒಂದೊಂದೇ ಪುರಾಪುರಗಳನ್ನು ಯೋಚಿಸುವಾಗ ಮನಸ್ಸಿಗೆ ಒಂದು ಅರ್ಥವಾಗ್ತಾ ಇದೆ. 9 ತಿಂಗಳು ಹೊತ್ತು ಹೆತ್ತು ಸಾಗಿದಂತಹ ಜನರಿಗೆ ಹಿತವಾದ ವಾಕ್ಯವನ್ನು ಹೇಳಿದಾಗ ಅದು ನನ್ನ ಮನಸ್ಸಿಗೆ ನಾಟಲಿತ್ತು. ಆ ರಾಮ ಸಾಮಾನ್ಯ ಮನುಷ್ಯನೆಂದೇ ತಿಳಿದು ಯುದ್ಧದಲ್ಲಿ ಉತ್ಸಾಹದಿಂದ ಮುಂದೊತ್ತಿದೆ. ಆದರೆ ಕಾಲಕಾಲಕ್ಕೆ ನಮ್ಮ ಪಾಲಿಗೆ ಸೋಲೆ ಸವರಿಸ್ತಾ ಇದೆ. ಆದ್ದರಿಂದ ಮಾತೆಯ ಮಾತನ್ನು ತಪ್ಪಿ ಕೆಟ್ಟಿರೋ ಎಂಬುದಾಗಿ ಅರ್ಥವಾಗ್ತಾ ಇದೆ.
ಅದು ಯಾವುದೋ ರಾಕ್ಷಸ ಒಬ್ಬರ ಪಥದಲ್ಲಿ ಮಾಯಾವಿದ್ಯೆಯನ್ನು ಪ್ರಯೋಗಿಸ್ತಾ ಇದ್ದಾನೆ. ಮಾಯಕದಿಂದ ಫಲವನ್ನು ಕೊಡುತ್ತಾ ಇದ್ದಾನೆ. ತಡಮಾಡುವುದು ಯಾಕೆ? ಸಪ್ತವೇದಿ ಶರವನ್ನ ತೆಗೆದು ಅದನ್ನ ಕೆಳಗೆ ಒಪ್ಪಿಸಬೇಕಾಗಿತ್ತು. ನಿಮ್ಮನ್ನ ಬಿಡ್ತಾ ಇದ್ದೆ. ಅದು ಎಷ್ಟು ರಾಕ್ಷಸರು ತಮ್ಮ ಜೀವವನ್ನು ಕಳಕೊಂಡರು. ಅದು ಸಾಲದೆಂಬುದಾಗಿ ಮಾಯಾವಿದ್ಯೆಯಿಂದ ನಮ್ಮಲ್ಲಿ ಧ್ವರವನ್ನು ಕೊಡುತ್ತೀಯ. ನಿನ್ನ ತಾಯ ಬಸಿರನ್ನ ಹೊಕ್ಕರು ಕೂಡ ಬೀಳಲು ಬೀಳಲು. ಪೆಟ್ಟು ತಿಂದು ಓಡಿ ಹೋದ್ರೆ ಎಲ್ಲಿ ಹೋದನು, ಏನು ಮಾಡಿದನು, ನಿರೀಕ್ಷೆಯಲ್ಲಿರ್ತೇನೆ. ರಾಮನಲ್ಲಿ ಕಾಯಕವನ್ನು ಕೊಟ್ಟರೆ ನಮಗೆ ಖಂಡಿತ ಜಯವಿಲ್ಲ. ಅವನ ಬಿಟ್ಟಂತಹ ಅಸ್ತ್ರಗಳನ್ನು ತಡೆಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗಿ ಹೋಯಿತು. ಹಾಗಿದ್ರೆ ಏನು ಮಾಡೋಣ? ಇಲ್ಲ, ಹೋಗುವುದಕ್ಕಿಲ್ಲ. ತಂದೆಯವರಲ್ಲಿ ಹೇಳಿ ಬಂದಿದ್ದೇನೆ, ಜಯವನ್ನು ಸಾಧಿಸದೆ ಬರಲಾರೆ ಅಂತ. ಆದ್ದರಿಂದ ಜಯ ಸಾಧಿಸಲೇಬೇಕು. ಇವನನ್ನೊಬ್ಬರನ್ನು ನೋಡಿ ಆಯಿತು. ಇವನಿಗೊಬ್ಬ ಸಹಕಾರಿಯಾಗಿ ಹನುಮಂತನನ್ನು ಇದ್ದಾನೆ. ಹೌದು, ದಾಸ. ಆದ್ದರಿಂದ ಈ ನನ್ನ ಕೈ ಕೆಳಗವನ್ನು ಅವನಿಗೆ ತೋರಿಸಬೇಕಾಗಿದೆ. ಅವನಿದ್ದೆಡೆಗೆ ರಥವನ್ನು ಹಾರಿಸ್ತೇನೆ.
ಎಣಿಸಿದ್ದೆ. ಅಪ್ಪ ನೀನು ವಜ್ರದೇಹಿ ಹೌದು. ನಿನ್ನ ದೇಹ ನೋಡುವಾಗಲೇ ಗೊತ್ತಾಯಿತು. ಹನುಮ ಬೇಕಾದರೆ ಎಷ್ಟು ಚಿಕ್ಕದೂ ಆಗಬಹುದು. ಹೌದು, ಗೊತ್ತಾಯ್ತು ನನಗೆ. ಸ್ಥೂಲನು ಸೂಕ್ಷ್ಮನು ಆಗಬಲ್ಲಂತ ನಿನ್ನೊಡನೆ ಕಾಳಗವನ್ನು ಮಾಡಿದ್ರೆ ಹೇಗೆ ಅಂತ ನೋಡಿದ್ದು. ಈಗ ಕಾಳಗ ಮಾಡುವುದು, ಕಾಳಗ ಮಾಡುವುದಕ್ಕೊಂದು ಕ್ರಮ ಉಂಟು. ಹೇಗೆ? ಒಟ್ಟಾರೆಯಾಗಿಲ್ಲ ನೋಡುವ, ಅಲ್ಲಿ ನೀವು ಹೇಳ್ತೇನೆ. ಸರಿ, ತಪ್ಪಿಸಿಕೊಳ್ಳುವಂತಹ ಉಪಾಯ ನೋಡೋಣ ಎಲ್ಲಿ ಹೋಗ್ತಾನೆ. ಹನುಮನನ್ನು ಪರೀಕ್ಷಿಸಲಿದ್ರೆ ಅವನ ಮುಷ್ಟಿಘಾತವನ್ನು ತಡೆದು ಬಿಡುವುದಕ್ಕೆ ಅಸಾಧ್ಯನಾಗಿ ಅಲ್ಲಿಂದಲೂ ಕೂಡ ಕಾರ್ಯ ವೃತ್ತಿಯನ್ನು ಹೇಳಿದೆ. ಏನು ಮಾಡೋಣ? ಯುದ್ಧದಲ್ಲಿ ಜಯಿಸದೆ ಹಿಂದೆ ಹೋಗುವಾಗಿಲ್ಲ. ಇವರೆಲ್ಲ ಕಾಡುವುದಾದ್ರೆ ಯಾರಿಗಾಗಿ? ಸೀತೆಗೆ ಬೇಕಾಗಿ ಕಾತಾಡುತ್ತಾ ಇದ್ದಾರೆ. ಈ ರಣಕ್ಷೇತ್ರದಿಂದಲೇ ಇವು ಹಿಂದಿರುಗಬೇಕು. ಹಿಂದಿರುಗುವುದಿದ್ರೆ ಒಂದು ಉಪಾಯ ಉಂಟು. ಹೌದು, ಆ ಸೀತೆಯನ್ನು ಹುಟ್ಟುವುದಕ್ಕಾಗುತ್ತದೆ? ಇಲ್ಲ, ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಈ ಭಾಗನ ಇದರಲ್ಲಿ ಆಕೆಯ ತಲೆಯನ್ನು ಕೈಗೆ ನೋಡ.
ಕಳ ಕುಲನನ್ನರು ಹಾಗೆಂದ ಮಾತ್ರಕ್ಕೆ ನಿನ್ನಲ್ಲಿಯ ಕಳತ್ವವನ್ನು ಆರೋಪಿಸುವುದಕ್ಕೆ ಆಗುವುದಿಲ್ಲ. ಯೋಚಿಸಿ ನೋಡು, ಕಳನಾದರೂ ಕೂಡ ನೀನು ಮತಿವಂತನಿದ್ದೀಯ. ಅದಕ್ಕೆ ಕಾರಣ ನೀನು ಹುಟ್ಟಿ ಬಂದಂತಹ ಕುಲ ಕುಲಸ್ಥಿ ಬ್ರಹ್ಮಾಂತಹ ಋಷಭಸ್ವಿ. ನಿನ್ನ ಆತನಿದ್ದಾನೆ, ತಂದೆಯವರಂತಹ ರಾಮನೇಶ್ವರನ ಯೋಗ್ಯತೆಯನ್ನು ನೋಡು. ಶ್ರುತಿ ಶಾಸ್ತ್ರಗಳನ್ನು ಅಭ್ಯಸಿಸಿದಂತಹ ಗೋವಿಂದನಿದ್ದಾನೆ. ಯಾವ ಕಾಲಕ್ಕೂ ಅನ್ಯಾಯದ ದಾರಿಯನ್ನು ತುಳಿಯುವುದಕ್ಕಿಲ್ಲ. ಹಾಗಿರುವಾಗ ಅವನ ಮಗನಾದಂತಹ ಯಾಕಪ್ಪ ಇಂತಹ ಕೆಲಸವನ್ನು ಮಾಡ್ತಾ ಇದ್ದಿ? ಅಂತಹ ದೇವಸ್ಥಾನವನ್ನು ಹೊಂದಿದಂತಹ ನೀನು ಈ ಕಾಲಕ್ಕೆ ಈ ನಿಕೃಷ್ಟ ಕೆಲಸಕ್ಕೆ ಕೈ ಕಂಡಾಕ್ಷರದಲ್ಲಿ ಅಂತರಂಗದ ಅಂತರಾಳದಲ್ಲಿ ಹಾಸೆಯೊಂದು ಒದಗಿತ್ತು. ಇಂದೆಲ್ಲ ಮತ್ತೊಂದು ದಿವಸವಾದ ನನ್ನ ಸ್ವಾಮಿಯನ್ನು ಕಂಡೇ ಕಾಡುತ್ತೇನೆ. ಮೊದಲು ಕಂಡಂತಹ ಸುಖವನ್ನು ಅನುಭವಿಸುತ್ತೇನೆ ಎನ್ನುವುದಾಗಿ ಎಲ್ಲವೂ ಗೋಪುರದಾಗಿ ಹೋಯಿತು. ಹನುಮಂತ ನೋಡು, ಮಿಥಿಲೆಯ ಜನಕರೇಶ್ ಮಹಾರಾಜನಿಗೆ ಮಗಳಾಗಿ ಹುಟ್ಟಿಕೊಂಡೆ ನಾನು. ಆದರೆ ಸಾಕು ಮಗಳು ನಾನು, ನನ್ನ ಜೀವನವೇ ಇಂದು ಸಾಕಾಗಿ ಹೋಯಿತು ನನಗೆ. ನೋಡು, ಅಯೋಧ್ಯೆ ಅರಮನೆಯ ಸೊಸೆಯಾಗಿ ಬಂದೆ. ಎಲ್ಲರ ಬಾಯಿಂದ ರಾಣಿ ಎಲ್ಲ ಮಾತೆ ಇರುವುದಾಗಿ ಕರೆಸಿಕೊಂಡೆ ಹನುಮಂತ. ಶ್ರೀರಾಘವನ ಕೈ ಹಿಡಿದು ಪುಣ್ಯಾತ್ಮನ ಇರುವುದಾಗಿ ಭಾವಿಸಿಕೊಂಡೆ. ಆದ್ರೆ ನನ್ನ ದುರವಸ್ಥೆಯನ್ನು ನೋಡಿದೆ ತಾನೇ ನೀನು.
ಏನು ಒಂದಿಷ್ಟು ಸರಿಸಿ ಯಾಕೆ ತುಡುಕಲ್ಲೆಯು ತುಡುಕಿ ಈ ಕಾರ್ಯವನ್ನು ನೀನು ಎಸಗಿದೆಯಾದಲ್ಲಿ ನಿನಗೆ ಬರುವಂತಹ ಅಪಕೀರ್ತಿಯನ್ನೊಮ್ಮೆ ಯೋಚಿಸಿ ನೋಡು. ಕಾರಣವಿಷ್ಟೇ, ಕೇವಲ ನೀಚನ ಅಧರ್ಮವಾಗಿದ್ದಲ್ಲಿ ಯಾವ ಕೃತ್ಯವನ್ನು ಮಾಡಿದರೂ ಆಡಿಕೊಳ್ಳುವುದಕ್ಕೆ ಏನಿಲ್ಲ, ಅವನ ಸ್ವಭಾವವೇ ಅದು ಎನ್ನುವ ಹಾಗೆ. ಆದರೆ ನಿಮ್ಮ ಸುಲಭೇ ಹೇಳುತ್ತದೆ, ಅದರಲ್ಲಿಯೂ ಸ್ವರ್ಣ ಲಂಕೆ ಏನಿದೆಯೋ ಈ ಲಂಕೆಯ ಸಿಂಹಾಸನವನ್ನು ಏರಿ ಮುಂದಕ್ಕೆ ಅಧಿಪತ್ಯವನ್ನು ವಹಿಸಿ ಪ್ರಜಾರಂಜಕನಾಗಿ ರಾಜ್ಯಭಾರವನ್ನು ಮಾಡತಕ್ಕ ಯೋಗ್ಯತೆ ಉಳ್ಳದ್ದು ನಿಮ್ಮಲ್ಲಿ ಸಂಶಯ ಅದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಇಷ್ಟು ಚಿಕ್ಕ ಪ್ರಾಯದಲ್ಲೇ ಶಕ್ರಾದಿತು ಎನ್ನುವಂತಹ ಬಿರುದನ್ನು ಪಡೆದವ ನೀನು, ಶಕ್ರಾದಿ ಎನ್ನುವ ತೆಗಳಂತೆಗೆ ಒಳಗಾದವು. ಹಾಗಿರುವಾಗ ಈ ಹೆಸರುಗಳೆಲ್ಲ ನಿನ್ನನ್ನು ಹರಸಿಕೊಂಡು ಬಂದದ್ದು ಯಾಕೆ? ನಿನ್ನಲ್ಲಿ ಆ ಯೋಗ್ಯತೆ ಮನೆ ಮಾಡಿದೆ, ಆ ಯೋಗ್ಯತೆ ನಿನ್ನಲ್ಲಿದೆ ಎನ್ನುವ ಕಾರಣಕ್ಕೆ ಈ ಕೃತ್ಯವನ್ನು ನೀವು ಎಸಗಿದೆಯಾದರೆ ನಿನ್ನ ಯೋಗ್ಯತೆಯ ಸ್ಥಿತಿಯನ್ನು ನಾನು ಏನೋ ಸ್ವಲ್ಪ ಮಾತನಾಡುವುದಿದ್ರೆ ಮಾತನಾಡಲಿ ಅಂತ ಬಿಟ್ರೆ ನೀನು ತತ್ವಗಳನ್ನು ಬೋಧಿಸುವುದಕ್ಕೆ ಹೊರಟಿಯಲ್ಲ. ನನಗಿದು ಅಹಿತಕರವಾದುದು. ಈಗ ಏನೇನೋ ಹೇಳಿ ಇಲ್ಲಿ ರಗಳೆಯನ್ನು ಮಾಡಬೇಡ. ಹೋಗ್ತೀಯೋ ಎನಗಾಗಿ ಕಾದಿದ್ದೀರಿ, ಎನಗಾಗಿ ಕಾದಿ ತಣಿದಿರಿ, ಎನ್ನನು ಪರ್ವತನು ನೋಡಲಾಗುತ್ತೇನೆ. ಎನ್ನನು ಪರ್ವತನು ನೋಡಲಾಗುವುದು ಈ ಬರಿ. ನೋಡಿದೆ
ಏನಯ್ಯ? ಮತ್ತು ಕಲಿಯುವುದಕ್ಕೆ ಮುಂದುವರಿಯುತ್ತಾ ಇದ್ದೀನಿ. ಹೌದು. ಇಷ್ಟೆಲ್ಲ ಯೋಗ್ಯತೆಗಳನ್ನು ಹೊಂದಿಯೂ ಈ ಒಂದು ವಿಚಾರದಲ್ಲಿ ಯಾಕೆ ಹೀಗೆ ಅಧಪತನವತ್ತ ಹೋಗುತ್ತಾ ಇದೆಯಂತ ಅಯ್ಯ, ಏನು? ಸ್ತ್ರೀ ಹತ್ಯೆಯನ್ನು ಮಾಡುವುದಕ್ಕೆ ಹೊರಡ್ತಾ ಇದ್ದೀರಿ. ಅದರಲ್ಲಿಯೂ ಈ ಕಾಲಕ್ಕೆ ಮಾತೆಯ ಬಲೆಯಾಗಿದ್ದಾಳೆ. ಅಷ್ಟು ಮಾತ್ರವಲ್ಲ, ಪರಮ ಪತಿವೃತೆಯಾದಂತಹ ತಾಯಿಯ ಕತ್ತನ್ನು ಕಡಿದೆಯಾದರೆ ಮಹಾಪಾತಕಿಯಾಗುತ್ತೇನೆ. ಚತುರ್ಯುಗಗಳಲ್ಲಿಯೂ ಕೂಡ ಪರಿಹಾರವಾಗದಂತಹ ರೌರವ ನರಕಕ್ಕೆ ನೀನು ಬೀಳುತ್ತಿ. ಬಹುಶಃ ಈ ಕೃತ್ಯಕ್ಕೆ ಇನ್ನೊಂದು ನರಕವನ್ನೇ ಸೃಷ್ಟಿಸಬೇಕಾಗಿತ್ತು. ಏನು ಸ್ತ್ರೀ ಹತ್ಯೆ? ನೀನು ಸ್ತ್ರೀ ಹತ್ಯೆಯನ್ನು ಮಾಡಿದರೆ ಪಾಪ. ಹತ್ಯಾ ದೋಷವು ನನ್ನನ್ನು 4 ಯುಗಗಳಲ್ಲಿಯೂ ಬಿಡುವುದಿಲ್ವಾ? ನಾನೊಂದು ಕೇಳ್ತೇನೆ ನಿನ್ನಲ್ಲಿ. ಏ ಹನುಮ, ನಮ್ಮ ಲಂಕೆಯ ಸೌಭಾಗ್ಯ ದೇವತೆ ಎಂದೆನಿಸಿಕೊಂಡಂತಹ ಲಂಕಿಣಿಯನ್ನು ನೀನು ಕೊಲ್ಲಿಲ್ವೇನು? ಅವಳು ಸ್ತ್ರೀಯಲ್ವ? ಆ ಸ್ತ್ರೀ ಹತ್ಯೆ ಮಾಡಿದರೆ ನಿನಗೆ ಬರುವುದಿಲ್ವೇನು? ಅದಲ್ಲದೆ ಯಾವನನ್ನು ದೇವರೆಂದು ನೀವು ಪೂಜಿಸ್ತೀರೋ ಅಂತಹ ರಾಮನೇ ತಾಟಕಿಯನ್ನು ಕೊಂದಿದ್ದಾನೆ. ಅವಳೊಬ್ಬಳು ಸ್ತ್ರೀಯಲ್ವೇ? ಅವಳನ್ನು ಕೊಂದರೆ ಪಾಪ ಬರುವುದಿಲ್ವಾ? ಇವಳನ್ನು ಕೊಂದರೆ ನನಗೆ ಪಾಪ ಬರುವುದಿಲ್ಲ. ಪ್ರಾಣದೇವ ಪ್ರಾಣವ
ಜೊತೆಗೆ ಇದ್ದಾನೆ ಕಣ ಅಂತ ಖಂಡಿತ ಖಂಡಿತ ಬದುಕುವ ಯೋಜನೆ ಇಲ್ಲ. ಆದ್ರೆ ಅಮ್ಮ ಅಮ್ಮ ಎನ್ನುವುದಾಗಿ ಬಂತಲ್ಲ, ಅದೆಷ್ಟೋ ಬಾರಿ ಕರೆದವರು ನೀವು. ನಿಮ್ಮ ಆಸೆಯನ್ನು ನಡೆಸಿಕೊಡವೇ ಭಗವಂತ ಬಂದೇನೂ ಅಲ್ಲ. ದೇವ ಶರೀರವನ್ನು ಆನಂದ ಸ್ವಾಮಿಯ ಬಳಿಗೆ ಕೊಂಡೊಯ್ದು ನನ್ನ ಆಸೆಯನ್ನು ನಡೆಸುವ ಹನುಮಂತ. ಖಂಡಿತವಾಗಿಯೂ ಯಾಕೆ ಇಂತಹ ಕೃತ್ಯಕ್ಕೆ ಅತ್ಯಂತ ಸಣ್ಣ ಪ್ರಾಯದಲ್ಲೇ ಮಾತಿಯನ್ನು ಮೆಚ್ಚಿಸುವ ಮೂಲಕ ಅಜೇಯವಾದಂತಹ ವರಗಳನ್ನು ಪಡೆದವ ನೀನು. ಹಾಗಿರುವಾಗ ನಾನು ಏನೆಲ್ಲ ಸಾಧನೆ ಮಾಡಿದ್ದೇನಂತ ನಿನಗೆ ಗೊತ್ತುಂಟದು. ಆ ಸಾಧನೆಗೆ ಇದನ್ನು ಸೇರಿಸುವುದಕ್ಕೆ ಹೋಗುವಾಗ ಯಾವುದು ಯಾಕೆ ಗೊತ್ತಾ, ನೀನು ಮಾಡಿದ ಸಾಧನೆಗಳೆಲ್ಲವೂ ಕೂಡ ಮಣ್ಣಾಗಿ ಹೋಗುತ್ತದೆ ಈ ಕೃತ್ಯವನ್ನು ಮಾಡಿದರೆ. ಯಾಕೆ ಬೈದೆಯಾದರೆ ದೋಷಗಳಿರಲಿ, ಬಂದಿತ್ತು ಹೋದೀತು, ನಾವು ಮಾಡಿಕೊಳ್ಳುವಂತಹ ಕಲ್ಪನೆ. ಆದರೆ ಈ ನಿಜವಾದ ವಾಸ್ತವ ಸ್ಥಿತಿ ಏನು? ಮಾತೆಯನ್ನು ಕಡಿಮೆಯಾದರೆ ಪ್ರಭು ಶ್ರೀರಾಮಚಂದ್ರ ನಿಮ್ಮ
ಹಾಗಾದರೆ ಅಮ್ಮನ ಸ್ಥಿತಿ ಅಮ್ಮನ ಸ್ಥಿತಿ ಶಕ್ತಿಯಿಂದ ದುಷ್ಟನ ಹೆಣ ಉರುಳಿರಬಹುದು ಎನ್ನುವ ಹಾಗೆ ಎಣಿಸಿ ನೋಡಿದ್ರೆ ಅಮ್ಮ ಅವನ ಜಾತೆಯಾದಂತಹ ನೀನು ಈ ನೆಲದಲ್ಲಿ ಒದಗಿಕೊಂಡಿದ್ದೀಯ ತಾಯಿ. ಎಂತಹ ಸ್ಥಿತಿಯನ್ನು ನನಗೆ ಬಂತು. ಅದು ನಾನಿರುತ್ತ ನನ್ನ ಕೈಯಾರೆ ನನ್ನ ಕಣ್ಣೆದುರಿನಲ್ಲಿ ಎಂತಹ ರಾಮ ಜಗಯ್ಯ ಕೇಳಿದರೆ ಏನು ಹೇಳಲಿ ಈ ವಿಚಾರದಲ್ಲಿ ನಿಮ್ಮ ಕಾಣಿಸುತ್ತಾ ಇದೆ ಮುಖದಲ್ಲಿ. ಕಣ್ಣುಗಳನ್ನು ನೋಡಿದರೆ
ಕಣ್ಣೀರು ಸುರಿಯುತ್ತಾ ಇದೆ. ಮತ್ತೊಮ್ಮೆ ಬಿಡುವ ಮುಚ್ಚುವ ಕಣ್ಣುಗಳು. ರಾಮ ರಾಮ ಇದನ್ನು ಮಾಡುವಂತಹ ಶಕ್ತಿ ನನಗಿಲ್ಲದೆ ಹೋಗ್ತಾ ಇದೆ. ಕೈ ಕಾಲುಗಳು ನಡುಗುತ್ತಾ ಇದೆ. ರಾಮ 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 ಇಲ್ಲಿ ನೋಡಿದರೆ ಏನು ಹೆಣಗಳ ರಾಶಿ, ದೊಡ್ಡ ದೊಡ್ಡ ರಥಗಳಿಗೆ ಓಡಿ ಬಿದ್ದಿವೆ. ಒಂದು ಅರ್ಥವಾಗುತ್ತಾ ಇಲ್ಲ. ಯಾವ ಪಕ್ಷಕ್ಕೆ ಸೋಲು, ಯಾಕೆ ಹೀಗೆ? ಶ್ರೀರಾಮಚಂದ್ರನಿಗೆ ಅರ್ಥವಾಗಿಯೇ ಹೋಗಿದೆ. ಯಾವುದಕ್ಕೂ ನಮ್ಮ ವಾಯುಸುತನಾದಂತಹ ಹನುಮಂತನಲ್ಲಿದ್ದಾನೆ ಎಂಬುದಾಗಿ ಅರಸಿಕೊಂಡಂತೆ ದೇವರಿಂದ ನಾನು ಅಜ್ಞಪ್ತನಾದವನು. ಇಲ್ಲಿ ನೋಡಿದರೆ ಎಲ್ಲಿ ವಾಯುಪುತ್ರದಲ್ಲಿದ್ದಾನೆ ಹನುಮಂತ. ಓ ಹನುಮಂತ, ಆಂಜನೇಯ, ಓ ಆಂಜನೇಯ. ಸರಿ, ಮುಂದತ್ತಿ ಹೋದ್ರೆ ಅವರಲ್ಲಿ ಯಾಕೆ ಹೀಗೆ? ಹನುಮಂತ ಇಲ್ಲೇ ಇದ್ದಾನಲ್ಲವೇ, ಅವನನ್ನೇ ಮಾತನಾಡಿಸಬೇಕಾಗಿದೆ.
ಹನುಮಂತ, ನಿನ್ನ ಸಾಮರ್ಥ್ಯದ ಪರಿಚಯ ನೀಡಿರುವವನು ಹಾಗಿದ್ದುಕೊಂಡು ಈ ಹೊತ್ತು ನೀನು ದುಃಖಿತನಾಗಿರುವೆ. ನಿನ್ನ ಮನದ ದೃಢವಾದಲ್ಲಿ ಏನು? ಓ ಸುಜ್ಞಾನಿ, ಯಾಕೆ ಹೀಗೆ ಮಾತನಾಡಲಿರುವೆ? ಏನಯ್ಯ, ನೀನು ಯಾರನ್ನು ನೋಡ್ತಾ ಇರುವೆ? ಇದೋ ಬ್ರಹ್ಮಸೂನುವಾದಂತಹ ಜಾಂಬವತಿಯನ್ನು ಮಾತನಾಡಿಸ್ತಾ ಇದ್ದಾನೆ. ಯಾಕಯ್ಯ ಹನುಮಂತ? ಎದ್ದೇಳಯ್ಯ, ಎದ್ದೇಳು. ನನ್ನ ಸ್ಥಿತಿಯನ್ನು ಮಾಡಿದಂತಹ ನೀವು ವಿಚಾರವನ್ನು ಕೇಳುತ್ತಾ ಇದ್ದೀರಿ. ಘಟನೆಯೂ ಸಂಭವಿಸಿದೆ. ಏನದು? ಕೇವಲ ಸ್ಥಾನದಲ್ಲಿರುವವರು ನೀವು, ನಿಮ್ಮಲ್ಲಾಗದೆ ವಿದ್ಯೆ ಇಲ್ಲ. ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯನಾದಂತಹ ಅವಸ್ಥ ಇಂದ್ರಾಗಿ ಯುದ್ಧ ಮಧ್ಯದಲ್ಲಿ ತಪ್ಪಿಸಿಕೊಂಡ ಮತ್ತೆ ಕಾಣಿಸಿಕೊಂಡರು. ತಾಯಿಯ ಮುಡಿಗೆ ಕೈ ಎಕ್ಕಿ ದರವನ್ನು ಎಳೆದುಕೊಂಡು ನನ್ನ ಎದುರಿನಲ್ಲಿ ಪ್ರತ್ಯಕ್ಷ ಮಾಡ ಖಡ್ಗವನ್ನು ಜಳಪಿಸುತ್ತಾ ನನ್ನ ಕಣ್ಣೆದುರಿನಲ್ಲಿಯೇ ಇಷ್ಟೆಲ್ಲ ಕೆಲಸವನ್ನು ಯಾರಿಗಾಗಿ ನಾವು ಮಾಡುತ್ತಿದ್ದೆವು ಆ ಸೀತಾ ಮಾತೆಯ ತಲೆಯನ್ನೇ ಕತ್ತರಿಸಿ ತಪ್ಪಿಸಿಕೊಂಡದ್ದು. ನನ್ನ ಎದುರಿನಲ್ಲಿದ್ದ ಕಚ್ಚೆಯು ವಾಯುವನ್ನ ನೀನು ಭ್ರಮಿತನಾದೆಯೋ? ಜಗದ ಜೀವನ ಸೋನು ನಿನಗೆ ಬಗೆಯ ಬಂದವಿಡೇನು ಓ ಜಗದಿ ಜೀವನ ಸೋನು ಜೀವನ ಸೋನು ಜಾಂಬವರೇ, ನಿನ್ನ ಪಿತ ಆತ ಇಲ್ಲದಿದ್ದರೆ ಈ ದೇಹ ಅದರಲ್ಲಿ ಏನಿದೆ ಹೇಳು? ಆ ಜೀವಾತ್ಮ ಎಂಬುದು ನಿನ್ನ ಪಿತನಿಂದಾಗಿ ಇರುವುದು. ಹಾಗಿರುವಾಗ ಒಂದು ಕ್ಷಣದಲ್ಲಿ ಏನಾದರೂ ಆ ಪ್ರಾಣವಾಯು ನಮ್ಮ ದೇಹದಿಂದ ಹೊರಟು ಹೋದಲ್ಲಿ ಯಾವ ಜೀವಿಯೂ ಈ ಜಗತ್ತಿನಲ್ಲಿ ಉಳಿಯಲಾರದು. ಶ್ರೇಷ್ಠವಾದಂತಹ ಗುಣವಿಶೇಷಗಳಿಂದ ಕೂಡಿರುವಂತಹ ಆ ವಾಯುವಿನ ಮಗನಾದಂತಹ ನೀನು ಕೂಡ ಇಂತಹ ಹಣ ಬೇಡಿಗಳಿಂದಾದಂತಹ ಕೃತ್ಯವನ್ನು ನಮ್ಮೇ ಜಾಂಬವರೇ, ವಾಯು ಭವನಾಗಿ ಏನು ಫಲ ಎನ್ನುವ ಹಾಗೆ ನನ್ನ ಕಣ್ಣೆದುರಿನಲ್ಲೇ ಇಂತಹ ಕೃತ್ಯ ನಡೆಯುವುದು. ಇನ್ನೂ ನಾನು ಬರಬೇಕೇ? ಅಲ್ಲ, ನೀನು ರಾಮನಿಗೆ ಮತ್ತೆ ಮುಖವನ್ನು ತೋರಿಸಲಾರೆ ಇರುವಂತಹ ಪ್ರತಿಜ್ಞೆಯನ್ನು ಕೂಡ ಮಾಡಿರುವೆ ಅವರೇ. ಏನಯ್ಯ ವಾಯುವಂದನ, ಯಾಕೆ ಹೀಗೆ ಧೃತಿಗೆಡುತ್ತಿರುವೆ? ಇದು ನಾನು ಅಂದು ಶಿವ ಹಾಗೂ ಅಂಬಿಕೆಯರ ವಿವಾಹವಾಗುವ ಸಂದರ್ಭದಲ್ಲಿ 19 ವರ್ಷ ಪ್ರಾಯದ ಯುವಕನಾಗಿದ್ದವ. ಅಂತಹ ಜಾಂಬವನೇ ದಿವ್ಯ ಜ್ಞಾನಿಗಳಲ್ಲಿ
ನೀನು ಬಾಯ ಮಂದನ. ನಮ್ಮ ಸ್ವ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡಿಕೊಂಡಲ್ಲಿ ಯಾವುದು ನೀನು ಅದನ್ನು ಸರಿಯಾಗಿ ಪರಿಶೀಲಿಸಿದ್ದೇನೆ. ಸರಿ, ನೀನು ಎಲ್ಲಿದೆ? ಬರೀ ಹುಚ್ಚಾಡೋದು, ಬರೀ ಹುಚ್ಚು ಮಾತು. ಯಾಕೆ ಗೊತ್ತಾ, ಒಳಗಿನಂತಹ ಈ ದೇಹ, ಈ ಸ್ಥಿತಿ, ಇದು ಖಂಡಿತವಾಗಿ ಶವದ ಸ್ಥಿತಿಯಲ್ಲ. ಸರಿ ಯೋಚಿಸಿ, ಆ ಕಣ್ಣುಗಳನ್ನು ಗಮನಿಸಿ ನೋಡು. ಯಮೇಕಲೆ ಹತ್ತಿನಿತ್ತ ಕೆಲವೊಮ್ಮೆ ಸಂಚರಿಸುತ್ತಾ ಇರುವಂತಹ ಆ ಚಲನೆ ಕಣ್ಣುಗಳಲ್ಲಿದೆ. ಶವವಾಗಿದ್ದಲ್ಲಿ ಕಣ್ಣುಗಳಲ್ಲಿ ಚಲನೆ ಉಂಟಾಗಲು ಸಾಧ್ಯವೇ? ಹೋಗಿ ಬಿಡು. ಎಷ್ಟು ಹೊತ್ತಿನ ಹಿಂದೆ ನೀನು ಆ ಇಂದ್ರಾಣಿ ಸೀತಾಮಾತೆಯ ತಲೆಯನ್ನು ಕಡಿಯುವುದನ್ನು ಗಮನಿಸಿದೆ, ನೋಡಿದೆ ಹೇಳು. ಆ ಹೊತ್ತು ಬಹಳ ಹೊತ್ತಿನ ಹಿಂದೆ ನಡೆದಂತಹ ಈ ಘಟನೆ. ಹಾಗಿರುವಾಗ ಈ ಶರೀರದಿಂದ ಈಗಲೂ ಕೂಡ ರಕ್ತವು ಹರಿಯುತ್ತಾ ಇದೆ ಅಂತ ಹೇಳಿದ್ರೆ, ರಕ್ತ ಹೆಪ್ಪುಗಟ್ಟುವ ಕಾಲ ಮೀರಿ ಹೋಗಿದೆ, ಹೆಪ್ಪು ಗಟ್ಟಿಯಾಗಿದೆ. ಹಾಗಿದ್ರೂ ಕೂಡ ಈಗಲೂ ರಕ್ತ ಹರಿತಾ ಇದೆ ಅಂತ ಹೇಳಿದ್ರೆ ಯಾವುದನ್ನು ನಂಬುದು? ಈ ದೇಹದಿಂದ ರಕ್ತ ಸುರಿತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ಸೀತಾದೇವಿಯ ದೇಹವಲ್ಲ. ಇದು ಯಾವುದು ಗೊತ್ತೇ? ಇದು ಆ ರಾವಣಿಯ ಕೃತ್ಯ. ಸದ್ಯದ ಸ್ಥಿತಿಯಲ್ಲಿ ನನಗೊಂದು ಅರ್ಥವಾಗುತ್ತಾ ಇದೆ. ನಾನು ಕಣ್ಣಾರೆ ಕಂಡವ ಈ ಸ್ಥಿತಿಯನ್ನು. ಹಾಗಿರುವಾಗ ನಾನು ಅದನ್ನು ಸತ್ಯವೆಂದೇ ನಂಬಿದ್ದೇನೆ. ನೀವು ಆಡುತ್ತೀರಿ ಇದು ಮಾಯಕಾಯಿ ಎನ್ನುವ ಹಾಗೆ. ಹಾಗಾದ್ರೆ ಏನು ಮಾಡೋಣ ಮುಂದೆ ಹೇಳಿದರೆ ಯಾವುದೂ ಮಾರ್ಗವಿಲ್ಲ. ಆ ಪ್ರಭು ಶ್ರೀರಾಮಚಂದ್ರನನ್ನೇ ನಾವು ಹೋಗಿ ಭೇಟಿಯಾಗಿ ಅವನನ್ನೇ ಅಲ್ಲಿ ದೃಶ್ಯವನ್ನು ನಾನು ನೋಡುತ್ತಾ ಇದ್ದೇನೆ. ನಿನಗೂ ಈ ಸ್ಥಿತಿ ಬಂದು ಹೋಯಿತೆ. ಓ ಚಂದ್ರನೇ, ಓ ಚೆಲುವೆ, ಒಂದು ಸಾರಿ ಮಂದಹಾಸದಿಂದ ನನ್ನನ್ನು ನೋಡಿ ಮಾತನಾಡಿಸಿ, ಒಂದೇ ಒಂದು ಶಬ್ದದಿಂದ ನನ್ನನ್ನು ಮಾತನಾಡಿಸಿ. ಇದು ಒಂದು ರಾಮನಂತೆ. ಜಾನಕಿ, ಓ ಜಾನಕಿ, ಜನಕಾತ್ಮನೇ.
ನನ್ನನ್ನು ಅನುಸರಿಸಿ ಬರಬೇಡ ಎಂಬುದಾಗಿ ಹೇಳಿದ್ದೆ. ಪತಿ ಸೇವೆಯೇ ನನಗೆ ಬೇಕು ಎಂಬುದಾಗಿ ತಿಳಿದುಕೊಂಡು ನನ್ನನ್ನು ಅನುಸರಿಸಿ ಬಂದೆಯ. ಎಂತಹ ದುರ್ಗತಿ ಬಂದು ಹೋಯಿತು. ದುರ್ಬಲವಾಗಿರುವಂತಹ ಆಧಾರದಿಂದಾಗಿ ಸ್ಥಿತಿಯಿಂದಲೇ ಬಂದು ಹೋಯಿತು. ಓ ಜನಕಾತ್ಮಜೆ, ನನ್ನ ಅಪ್ಪ ಕೇಳಿದ್ರೆ ನಾನು ಏನು ಅಂತ ಹೇಳಲಿಲ್ಲ. ನೀಳದೆ ಅಯೋಧ್ಯೆಗೆ ನಾನು ಮರಳಿ ಎಂದು ಹೋಗಲಿ. ನನ್ನ ಅಮ್ಮನಿಗೆ ಎಂತಹ ಮಾತುಗಳನ್ನು ಕೇಳಲಿ. ಜಾನಕಿ ಏನಾದನು ಎಂಬ ಹಾಗೆ ನನ್ನನ್ನು ಕೇಳಿದರೆ ಅಯೋಧ್ಯೆಯ ಪ್ರಜಾ ಕೋಟಿಗೆ ನಾನು ಯಾವ ಉತ್ತರವನ್ನು ಕೊಡಲಿ? ಬೇಡ ಅಂತ ಹೇಳಿದೆ. ಆಲಸಿ ಬಂದೆಯ. ಜಾನಕಿ, ಮಾತಾಡುವುದರಲ್ಲಿ ಒಂದು ಮಾತಾಡು. ನನ್ನ ಹಾಸದಿಂದ ನಿನ್ನ ರಾಮನನ್ನು ಒಂದು ಗಳಿಗೆಯಾದರೂ ನೋಡು. ಮಾತಾಡು. ಹೌದು ಸ್ವಾಮಿ. ಮಾನವ ರೂಪದಲ್ಲಿ ಧರೆಗೆ ಅವತರಿಸಿ ಬಂದಂತಹ ದೇವ ಎಂಬುದಾಗಿ ನಾನು ತಿಳಿದುಕೊಂಡವ. ಇದನ್ನು ಲೋಕವೂ ಒಪ್ಪಿಕೊಂಡಂತದ್ದು. ಅಂತಹ ದೇವೋತ್ತಮನಾದಂತಹ ನೀನು ಈ ಕೇವಲ ಈ ಶರೀರದ ಮುಂದೆ ಕುಳಿತು ದುಃಖಿಸ್ತಾ ಇದೆಯಲ್ಲ ದೇವ. ಈ ಕಳೇಬರ ಖಂಡಿತವಾಗಿಯೂ ಸೀತಾ ಮಾತೆಯಲ್ಲ, ಇದು ನಮ್ಮವರ ಕಪಟ ದೇವ, ಕಪಟ ದೇವ. ನೀನಾಡಿದ ಮಾತನ್ನು ಹೇಗೆ ನಂಬಲಮ್ಮ? ನೋಡೆ ನನ್ನದೇ ಸೀತೆ, ನನ್ನ ಅರಸು ತಲೆಯಲ್ಲಿ ಒಳಗಿರಬೇಕಾದ್ರೆ ದೇವ, ಇದು ಕಪಟದ ಸತಿ ಎಂಬುದಾಗಿ ನಿನಗೆ ನಿಶ್ಚಯ ಮಾಡಿಸ್ತೇನೆ. ಇದು ನನ್ನ ಕೈ ಕಷ್ಟದಿಂದ ಇದು ಮಾಯವಾಗುತ್ತದೆ ನೋಡಿ. ಅಶೋಕವನದಲ್ಲಿ ಇಲ್ಲ ಅಂತಾದರೆ ನಾವು ನಿಮ್ಮ ಸೇವೆಗೆ ಖಂಡಿತವಾಗಿ ಅರ್ಹನಲ್ಲ ಸೇವಾ, ಅರ್ಹನಲ್ಲ, ಅರ್ಹನಲ್ಲ. ಅಷ್ಟು ದೊಡ್ಡ ಮಾತನಾಡಬೇಡಪ್ಪ. ನೀನು ಇವಾಗಲೇ ಮಾಡಿದಂತಹ ಕಾರ್ಯದಿಂದ ಸಂತುಷ್ಟನಾಗಿದ್ದಾನೆ. ಆದರೂ ನಮ್ಮ ಸಮಾಧಾನಕ್ಕೋಸ್ಕರವಾಗಿ ಅಶೋಕವನದೊಳಗೆ ತೆರಳಿ ಸೀತೆಯಲ್ಲಿ ಕ್ಷೇಮದಿಂದ ಇರುವಳೇ ಎಂಬುದನ್ನು ವಿಚಾರವನ್ನು ತಿಳಿಯಬೇಕಾಗಿದೆ. ಆಂಜನೇಯ, ಪರೀಕ್ಷಿಸಿ ಬರ್ತೀಯೋ? ಅಪ್ಪಣೆ. ಸೀತಾಮಾತೆ ಕ್ಷೇಮದಿಂದಿದ್ದಾಳೆ. ನಿಮ್ಮ ಬರವನ್ನೇ ನಿರೀಕ್ಷಿಸುತ್ತಿದ್ದಾಳೆ. ಕೆಲವು ರಕ್ಕಸರ ಮಾಯೆ ಅಲೇವ ಇಂತಹ ಮಾಯೆ ನಡೆದಿದೆ ಅಂತೆ. ನಿಮ್ಮ ಹೋಗುವಂತಹ ಕೃತ್ಯವನ್ನು ಮಾಡಿ ತಲೆ ಕರೆದಂತಹ ಎಲ್ಲವೂ ಸುತ್ತಾಂತವಾಗಬೇಕಾಗಿದೆ. ಶುಭ ನಿರೀಕ್ಷೆಯಲ್ಲಿದ್ದಾರೆ ಪ್ರಭು. ಆದ್ದರಿಂದ ಕಾಲ ಮೀರಿ ಹೋಗುತ್ತಾ
ಪರಿಣಾಮದಿಂದ ನನಗೆ ಸೋಲವಾಯಿತೆ. ಆ ಮಹಾತಾಯಿ ಆರತಿಯನ್ನು ಮಾಡಿದವಾಗಲೇ ಮುಖವನ್ನು ತಿರುಹಿದ್ದು ಹಾಗೆಲ್ಲ ನನ್ನಲ್ಲಿ ಸಿಟ್ಟೆಯವರಿಗೆ ಬಿಡಲಾರೆ. ಆತೆಯ ಅನುಗ್ರಹ ಆಗಲಿದ್ದರೆ ಏನಂತೆ ಮೂಲ ನಿಕ್ಕು ಬಿಳೆ ಎಳೆದು ಆರಾಧವನ್ನು ಮಾಡಿ ಅದರ ಶತ್ರುಗಳನ್ನು ಜಯಿಸ್ತೇನೆ. ಆಚಾರ್ಯರು ಬೇಕು. ನಮ್ಮ ಗುರುಗಳಿದ್ದಾರೆ ಆಚಾರ್ಯರು. ನಮಸ್ಕಾರ ಮಾಡುವುದಕ್ಕೆ ಮೊದಲೇ ಆಶೀರ್ವಾದವನ್ನು ಮಾಡಿದರೆ ಏನು ಸ್ವಾಮಿ? ಉತ್ತುಂಗದ ಪತಾಕಕ್ಕೆ ಏರುತ್ತೀನಿ. ಹಾ ಹಾ ಹಾ, ಹಾಗಿದ್ರೆ ಸ್ವಲ್ಪ ವಿಷಯ ನಮಗೂ ಗೊತ್ತಾಗಿದೆ. ಸ್ವಾಮಿ, ಏನಪ್ಪ ನಿಮ್ಮನ್ನು ಕಲಿಸಿದಾಗ ನನ್ನ ಬೇರೆ ಏನಲ್ಲ ನೋಡಿದ್ದೀರಾ? ನಮ್ಮ ಲಂಕೆಗೆ ಆ ರಾಮನ ಸೈನ್ಯ ರಾಮ ಸಮೇತ ಬಂದಿದೆ. ಯಾರಿಗೂ ಕೂಡ ಜಯ ಇಲ್ಲ. ತಂದೆಗೆ ಮಾತು ಕೊಟ್ಟು ಬಂದಿದ್ದೇನೆ. ಸಿಗಲಿಲ್ವಾ? ಸಿಗಲಿಲ್ವಾ? ಇಲ್ಲ, ಜಯಲಕ್ಷ್ಮಿ ನನ್ನ ಭುಜದಿಂದ ಜಾರುತ್ತಾ ಇದ್ದಾಳೆ. ಅದಲ್ಲ ಸ್ವಾಮಿ, ಜಯ ಲಲನೆಯನ್ನು ವರಿಸಬೇಕು ಅಂತ ಉತ್ಸಾಹದಿಂದ ಬಂದಿದ್ದೇನೆ. ಅವಳು ಹೇಗಾದರೂ ನನ್ನ ಕಡೆಗೆ ಬರಬೇಕು. ಹಾಗೆ ನೀವೇನಾದ್ರೂ ಮಾಡುವುದಕ್ಕಾಗುತ್ತದ ಅಂತ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಮಾರಣಾಧಾರವನ್ನು ಮಾಡುವುದು ಆದಿತ ಸಕಲ ಸಿದ್ಧತೆ ಆಗಬೇಕು. ಅದು ಸಾಮಗ್ರಿ ಆಗಬೇಕು. ಇಲ್ಲಿ ಸಿಗುವುದಿಲ್ಲ. ಈ ಗಡಿ ದಾಟಿ ಹೋಗ್ಬೇಕು ನಮಗೆ. ಏನೆಲ್ಲ ಆಗಬೇಕು ಹೇಳಿ. ಬೇರೆ ಏನು ಬರಲ್ಲ. ನಾನು ಅಷ್ಟು ತಯಾರಿಸಿ ಬಂದಿದ್ದೇನೆ. ವಿಷಯ ಆಗುತ್ತಲೇ ಒಂದು 350 ಶುನಕಗಳು ಬರ್ಕೋ. 350 ಶುನಕ ಬರ್ಕೋ. 350 ಶುನಕಗಳು? ಅದು ಯಾಕೆ ಸ್ವಾಮಿ? ಯಾಕೆ ಶುನಕಗಳು ಬೇಕಾದೀಗ ಇದಕ್ಕೆ ನಮ್ಮ ಮಾರಣ ಅಂತಲ್ವಾ? ಹೌದು. 300 ಮತ್ತೊಂದು 250 ಹಂದಿ. ಹಂದಿ? ಹಂದಿ ಯಾಕೆ? ಅದು ಎಷ್ಟು ಬೇಕಾದ್ರೂ ತಯಾರು ಮಾಡ್ಬೋದು. ಉಂಟಲ್ಲಿ ಬೇಕು ಮಾರಣ ಅಂತಲ್ವಾ? ಊಟಕ್ಕಲ್ಲ. ಊಟಕ್ಕಲ್ಲ. ಮತ್ತೆ ಮತ್ತೊಂದು 250 ಗೋಂಕರ ಗಪ್ಪೆಗಳು. ಅದರಲ್ಲಿ ಮತ್ತೊಂದು ಇಲ್ಲ. ಯಾವುದು? ಅದು ಯಾಕೆ ಸ್ವಾಮಿ? ಬೇಕು. ಒಟ್ಟ ಮಂತ್ರ ಹೇಳೋ ಗೊತ್ತಾಗುವ. ಯಾವ ಮಂತ್ರ ಹೇಳ್ತಿಂದ ಗೊತ್ತಾಗ. ಒಟ್ಟ ಅಂತ ಹೇಳಿದ್ರೆ ಸಾಕು. ಇಂಥದ್ದು ಉಂಟಲ್ಲ. ಮತ್ತೆ ಒಂದು 450 ಹೇಳು. ಕಪ್ಪು ಏನಾದ್ರು ಇಡೇನಾದ್ರು ನಿಮ್ಮ ನನಗೆ ಪರಿಹಾಸ ಮಾಡುವುದಲ್ಲ. ಇದು ಒಳ್ಳೆ ಹಾಸ್ಯ. ಅದೇ ಹಾಸ್ಯ ಅಲ್ಲ. ಅವ್ರು ಹೇಳ್ತಾರೆ ಗುರುವೇ ಹೇಳಿ ಹಾಗೆ ಸ್ವಾಮಿ. ಹಾಕಬೇಕು ಆವಾಗ ಈಗ ತುಳಸಿ ಬೆಳೀತದೆ. ಏನು ನನ್ನ ತಾಯಿ ಹೇಗೆ ತುಂಬಿದಂತೆ? ನಮ್ಮಲ್ಲಿ ಭಂಡಾರದಲ್ಲಿ ಎಷ್ಟು ಉಂಟು? ಎಂತ ಭಂಡಾರದಲ್ಲಿ ಏನನ್ನು ತುಂಬಿಸುವುದ? ತುಳಿಸುವವರು ನೋಡಿ ಎಷ್ಟೊತ್ತೇ ತುಳಸಿಗೆ ಪ್ರಾರಂಭ ಮಾಡಿದ್ದಾರೆ. ಓ, ಅದಕ್ಕೆ ವ್ಯವಸ್ಥೆ ಮಾಡುವ. ಒಂದು 750 ಕಟ್ಟಿರುವೆ. ಕಟ್ಟಿರುವೆ ಯಾರನ್ನು? ಇರುವೆ. ಕಟ್ಟಿರುವೆ. ಕಟ್ಟಿರುವೆ. ಇರುವೆ ಅದು ಬೇಕಾ? ಅದು ಬೇಕು. ಮತ್ತೆ ಕುರಿ, ಕೋಣ. ಕೋಣ ಕಟ್ಟುವ ಕೋಣ ಅಲ್ಲ, ಬಿಡಿಸಿದ ಕೋಣ. ಎಂತದ್ದು ಬಿಡಿಸಿದ ಕೋಣ? ಅದರಿಂದ ಬಿಡಿಸಿದ ಕೋಣ ಅಂತ. ಕೋಣಗಳಾಗಬೇಕು. ಇಷ್ಟೆಲ್ಲ ಇದ್ದರೆ ನಾವು ತಯಾರು ಮಾಡ್ತೇವೆ. ಮತ್ತೆ ಗರ್ಭಿಣಿ ಸ್ತ್ರೀಯರಾಗ ಕೆಳಗಿನ ಬಟ್ಟೆಯಲ್ಲಿ ಹಿಂದಿನ ಉಳ್ಳದಲ್ಲಿ ಗರ್ಭಿಣಿ ಸ್ತ್ರೀಯರು. ನಿಮ್ಮ ಸಾಗರಕ್ಕಿಂತ ಮೇಲೆ ಹೋಗಲಿಲ್ಲ. ಇಲ್ಲ, ನಿಮ್ಮ ಕನಸಿಂದ ಹೆಚ್ಚು ಹೋಗ್ತದೆ ನನಗೆ ಗೊತ್ತು. ಮತ್ತೆ ಇನ್ನು ಅದು ಬಿಡಿಸಿಬಿಟ್ಟು ಹೋಗ್ಬೋದು. ಮತ್ತೆ ಗರ್ಭಿಣಿ ಸ್ತ್ರೀಯ ಭ್ರೂಣ ಆಗಬೇಕು. ಎಂತದ್ದು ಸ್ವಾಮಿ? ಯಾಕೆ? ಅದು ಹೇಳುವುದಕ್ಕೊಂದು ಅರ್ಥ ಬೇಕು. ಏನಾಗಬೇಕು? ಅದನ್ನು ಒಪ್ಪುವರು ಜನ ಬೇಕು. ನಮ್ದು ಯಾವುದು ನಾನಾಂತರ ಅಲ್ವಾ? ರಕ್ತಧರ್ಮಣ ಆಗಬೇಕು. ಭ್ರೂಣ ಅರ್ಪಿಸಬೇಕು. ಕರುಳಿನ ಮಾಲೆ ಆಗಬೇಕು. ಕೆಂಪು ದಾಸವಾಳ ಉಂಟಾ? ಈ ಹೋಮದ ಧೂಮದಿಂದ ಮಂಗಳೆಲ್ಲ ಸಾಯಬೇಕು. ಸರಿ ಸರಿ. ಆಮೇಲೆ ಕೂಚಿನು ಅಷ್ಟೇ. ಹಿಂದಿನ ಭಾಗಕ್ಕೆ. ಹೌದಾ? ನಮ್ಮ ಯಾಕೆ ಆಗ ಮೊದಲಿಗೆ ಇಷ್ಟು ಬೇಕು. ಮೊದಲಿಗೆ ಹಾಗಿದ್ರೆ ಎಲ್ಲ ಹೇಳುತ್ತೇನೆ. ಎಲ್ಲ ತಯಾರು. ಎಲ್ಲ ಸಕಾಲದಲ್ಲಿ ಒಂದು ಸಿದ್ಧವಾಗ್ತದೆ. ಎಲ್ಲಿ ಸ್ವಾಮಿ? ಕುಂಬ್ಳೆಗೆ ಹೋಗ. ಎಂತದ್ದು ಸ್ವಾಮಿ? ಹಿಡಿಬೇಕಾ? ಯಾರು? ನಾನು ಕುಂಬ್ಳೆಗೆ ಹೋಗ. ಇಲ್ಲಿ ಆಗುದಿಲ್ಲ.
ಜಾಗ ಯಾವ್ಯಾವ ಜಾಗಕ್ಕೆ? ಸರಿ, ಪರಿಶುದ್ಧವಾದಂತಹ ಸ್ಥಳ. ಅದೆಲ್ಲ ವ್ಯವಸ್ಥೆ ಮಾಡ್ತೇನೆ, ಬೇಕಾದಲ್ಲ ಇದ್ವಿ ಅಲ್ವಾ ಈಗ ಬಂದ ಜಾಗ ಇದ್ವಿ ಅಲ್ಲ ನಾವು, ಅದರ ಶುದ್ಧ ಆಗಲಿಲ್ಲ. ನಾನು ಯಾವಾಗ ಆವತ್ತು ಬಂದು ಮತ್ತೆ ಬರಲೇ ಇಲ್ಲ. ಎಲ್ಲಿಂದ ಕೊಟ್ಟಿದ್ದಾರೆ, ಕೊಡುವರು ಕಡೆ ಕೊಟ್ಟಿದ್ದಾರೆ. ಇಲ್ಲಿ ಸುದ್ದಿ, ಅಲ್ಲಿ ಸುದ್ದಿ, ಒಂದಲ್ಲಿ ಸುದ್ದಿ, ಒಂದಲ್ಲಿ ಸುದ್ದಿ, ನಾಳೆ ಉದಯವಾಣಿಯಲ್ಲಿ ಸುದ್ದಿಯೇ ನಮ್ಮ ಯಾರದ ಸುದ್ದಿ, ನಾಳೆ ಉದಯವಾಣಿಯಲ್ಲಿ ಸುದ್ದಿ ಅಂತ. ಬೆಳಗ್ಗೆ ಬೆಳಗ್ಗೆ ಯಾರ ಲಿಕ್ಸಿನಾಗಿ ಲಿಕ್ಸಿಕೊಳ್ಳಿ, ಒಳ್ಳೆಯ ಸುದ್ದಿ ಬರಬೇಕು. ಒಳ್ಳೆ ಸುದ್ದಿ. ನಮಗೆ ಜಯ ಅಂತ ಏನು ಬರ್ಲಿಕ್ಕಿಲ್ಲ, ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮನ್ನು ಬರ್ಲಿಕ್ಕಿಲ್ಲ. ಏನಿಲ್ಲ, ನಮ್ಮದು ಏನಾಗಿಲ್ಲ ಊಟಲ್ಲಿ. ಓಂ ಅಗ್ನಿಂ ಪ್ರಜ್ವಲಿತೆ ಪ್ರತಿಷ್ಠೆ ಮಾಡೋಣ, ಸ್ನಾನ ಮಾಡೋಲ್ಲ. ಓಂ ಜಾತವೇದೋ, ನೀವು ಮಂತ್ರ ಪೂರ್ಣ ಹೇಳ್ಬೇಕು, ಆದ್ರೆ ಮಾತ್ರ ಅದಕ್ಕೆಲ್ಲ ವ್ಯವಸ್ಥೆ ಮಾಡುವುದಕ್ಕೆ ಎಲ್ಲ ತಿಳಿಸಿಟ್ಟಿದ್ದಾರೆ. ಆಯ್ತಾ, ಯಾಕ ಮಾಡಬಾರ್ದು ಅಂತ ಏನೋ ಅವರಿಗೆ ಇದು ಉಂಟು. ನಮ್ಮ ಭಾಷೆ ಇಲ್ಲ, ಅವರು ಭಾಷೆ ಇಲ್ಲ, ಸಂತಾನ ಹಾಗಾದ್ರೆ ಇಲ್ಲಿಂದ ಪ್ರಾರಂಭ. ನೋಡಿದಷ್ಟೇ ನಮ್ಮ ಕಪಿವೀರರಲ್ಲ ಧರಾಶಾಲಿಗಳಾಗ್ತಾ ಇದ್ದಾರೆ. ಗೊತ್ತಾಗ್ತಾ ಇಲ್ಲ. ಕಳ್ಳನಗಿಸುವಂತಹ ಕಳ್ಳುರಿಯ ಹೊಗೆ ಏನಿದು, ಯಾಕೆ ಹೀಗೆ, ಏನಾಗುತ್ತಾ ಉಂಟು, ನನಗೆ ಒಂದು ಅರ್ಥವಾಗದೆ ಹೋಗಿದೆ. ಸೇರಿ ಮಾರಣಾಂತರವನ್ನ ಮಾಡುತ್ತಾ ಇದ್ದಾನೆ. ಅದರಿಂದ ಹೊರಹೊಮ್ಮಿದಂತಹ ಧೂಮು ನಮ್ಮವರನ್ನೆಲ್ಲ ಉಳಿಸಿದೆ. ಮಾತ್ರವಲ್ಲ, ಈತನು ಮಾಡುವಂತಹ ಯಾಗ ಪೂರ್ಣಾಹುತಿ ಆಯಿತು ಅಂತಾದರೆ ಆತನು ವಿಶೇಷವಾದಂತಹ ರಥವನ್ನು ಪಡೆಯುತ್ತಾನೆ, ಶಕ್ತಿ ಆಯುಧಗಳನ್ನು ಪಡೆಯುತ್ತಾನೆ, ಆತನು ಅಜೇಯನಾಗ್ತಾನೆ. ಆತನನ್ನು ಎದುರಿಸಬೇಕಾದರೆ ನಮ್ಮ ಸೇನೆಯಲ್ಲಿ ವೀರರು ಇದ್ದಾರೆ. ಎಂತಹ ವೀರರು ಅಂದರೆ 12 ವರ್ಷ ನಿದ್ರೆ, ಆಹಾರ, ಮೈಥುನಗಳನ್ನು ಬಿಟ್ಟಂತಹ ವೀರರು ಆಗಬೇಕು. ಅಂತವರು ಇದ್ದಾರೆಯೇ
ಬಾಣಗಳು ನಿನ್ನ ಮೈಯನ್ನು ಚುಚ್ಚಿಕೊಂಡಿವೆ. ಎಲ್ಲವನ್ನು ಒಂದೊಂದಾಗಿ ತೆಗೆದಿದ್ದೇನೆ. ಇದು ರಕ್ತ ಸೋರುತ್ತಾ ಇದೆ. ಎಲ್ಲವನ್ನು ಬಳಸಿದ್ದೇನೆ, ಮೈ ನಡಲಿದ್ದೇನೆ. ನಿತ್ತು ದಣಿಯದಿರು, ಕುಳಿತುಕೋ. ಮುಗಿಸಿಕೊಳ್ತೇನೆ. ಇಂದ್ರಾಣಿಯನ್ನು ವಧಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಆ ವ್ರತವನ್ನು ನೀನು ಹೇಗೆ ಪಾಲಿಸಿಕೊಂಡೆ? ನನ್ನೊಂದಿಗೆ ನೀನು ಬಂದವೂ ತಾನೆ. ನಾನೇ ಹೇಗಪ್ಪ ಪಾಲಿಸಿದ್ದೇನೆ ಇಂದು ಪರ್ಯಂತ ಅಂದು ಪರ್ಯಂತ ಹೊರತೆ ತಂದಿದ್ದೆ ನಿಮಗೆ ನಾ ತಿಂದು ಇಲ್ಲ, ನೀವು ತಿಳಿದು ಕೊಡಲ್ಲ. ಮಾಸಿ ಮಲಗಿರುವುದಿಲ್ಲ. ಅರಗುವರಾಗಿ ಅರಮನೆಯಲ್ಲಿ ಜೀವನವನ್ನು ಸಾಗಿಸಬೇಕಾದಂತಹ ನಾನು ನಾಮನಾಮದಿಂದ ಜನ್ಮದಾತನ ನುಡಿಯನ್ನು ನಡೆಸುವುದಕ್ಕೆ ಬೇಕಾಗಿದ್ದ ಅದನ್ನು ಸೇವಾಯಿತಾದಂತಹ ನಿವಾರಿತ ನಮ್ಮ ಪಾಲಿಗೆ ಸತ್ಯ. ನನ್ನ ಪಾಲಿಗೆ ಅದೇನು ದೀಕ್ಷೆಯೂ ಅಲ್ಲ, ಆಜ್ಞೆಯೂ ಅಲ್ಲ. ಆದರೂ ಅಣ್ಣನನ್ನು ಬಿಟ್ಟಿದ್ದವನಲ್ಲ, ಅನುಸರಿಸಿ ಬಂದವನೇ ಅಲ್ವೇ? ಅದಕ್ಕಾಗಿ ನಿನ್ನ ಸೇವೆಯನ್ನು ಮಾಡುವಂತಹ ಉದ್ದೇಶದಿಂದ ಕಾರನ್ನು ಸೇರಿದ್ದೆ ನಾನು. ಆ ವೇಳೆಯಲ್ಲಿ ತಾಯಿಯೊಂದು ಮಾತನ್ನು ಹೇಳಿದ್ದಾರೆ. ಶ್ರೀರಾಮನೇ ತಂದೆ, ಸೀತಾದೇವಿಯ ತಾಯಿ ಎಂಬ ಹಾಗೆ ತಿಳಿದು ಪೂಜೆ ಮಾಡಿಕೋ ಮಗನೇ ಎನ್ನುವ ಹಾಗೆ. ಅಣ್ಣ, ಕಾಡಲ್ಲಿ ವಾಸ ಮಾಡುವಂತಹ ಈ ವೇಳೆಯಲ್ಲಿ ಸಮಯಕ್ಕೆ ಸರಿಯಾಗಿ ತಿನ್ನುವುದಕ್ಕೆ ಆಹಾರ ಬೇಕು ತಾನೆ. ಕಾಡಲ್ಲೇ ಬೆಳೆದಿರುವಂತಹ ಹಣ್ಣು ಹಂಪಲುಗಳನ್ನು ಸಮಯಕ್ಕೆ ಸರಿಯಾಗಿ ತಂದು ಕೊಡುತ್ತಾ ಇದ್ದೆ. ತಿಳಿದವನೇ ನಾನು. ನೀನಾಗಿ ನನಗೆ ಗೊತ್ತಿಲ್ಲ, ನಾನಾಗಿ ನಿನ್ನಲ್ಲಿ ಕೇಳಿದ್ದಿಲ್ಲ. ಆ ರೀತಿಯಾಗಿ ಉಪವಾಸ ವ್ರತವನ್ನು ಈ ರೀತಿಯಾಗಿ ಆಚರಿಸಿಕೊಂಡು ಬಂದೆ. ಆ ಬಳಿಕ ಬರುವಂತಹ ಸಂದರ್ಭದಲ್ಲಿ ಊರ್ಮಿಳೆಯನ್ನು ಅರಮನೆಯಲ್ಲೇ ಬಿಟ್ಟು ಬಂದವರ. ಆಮೇಲೆ ರಾತ್ರಿಯ ಹೊತ್ತಿನಲ್ಲಿ ನಾನು ಕಾಯುತ್ತಾ ಇದ್ದೆ. ಯಾಕೆ? ಕಾಡನ್ನು ಸೇರುವಂತಹ ವೇಳೆಯಲ್ಲಿ ಶ್ರೀರಾಮನ ಸೇವೆಯನ್ನು ಮಾಡುವಂತಹ ಉದ್ದೇಶದಿಂದ ಹೊರಟು ಬಂದವ ನಾನು. ಈ ವನವಾಸವನ್ನು ಪೂರ್ಣಗೊಳಿಸಿ ನಾಡಿದ್ದು ಅರಮನೆಯನ್ನು ಸೇರುವಂತಹ ಆ ಕಾಲಕ್ಕೆ ನಾಡಿನ ಜನರು ಹೇಳುವುದಕ್ಕೆ ಸಾಧ್ಯ ಉಂಟು. ನಾನು ಒಂದು ವೇಳೆ ನಿದ್ದೆ ಮಾಡಿದ್ದೇ ಹೌದಾದರೆ ರಾಮನ ಜೊತೆಯಲ್ಲಿ ಲಕ್ಷ್ಮಣನೂ ಮಲಗಿದ್ದಾನೆ, ಮತ್ತೆಲ್ಲಿಯೇ ಸೇವೆ ಮಾಡಿದ್ದಾನೆ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯ ಇತ್ತು.
ನಾನಾಗಿ ಕೊಡಲಿಲ್ಲ ಹೇಳಲಿಲ್ಲ, ನೀನಾಗಿ ತೆಗೆದುಕೊಂಡದ್ದೂ ಇಲ್ಲ. ತಮ್ಮ ಯಾವ ರೀತಿಯಾಗಿ ನಾನು ಹೊಗಳಪ್ಪ, ನೀನು ನನ್ನ ತಮ್ಮನಲ್ಲ ತಂದೆ ಅಂತ ಹೇಳಿದ್ರು ತಮ್ಮ. ನೀನಿಲ್ಲದೇ ಇದ್ರೆ ಇನ್ನು ಯಾವ ಸ್ಥಿತಿ ಬರ್ತಾ ಇತ್ತು. ತರುಣ ಹೀನನಾಗಿ ಹೋದೆ ನಾನು. ಈ ಜನ್ಮದಲ್ಲಿ ನೀನು ನನ್ನ ತಮ್ಮನಾಗಿ ನನ್ನ ಸೇವೆಯನ್ನು ಮಾಡಿದೆ. ಜನ್ಮ ಅಂತಿದ್ರೆ ನೀನು ನನ್ನ ಅಣ್ಣನಾಗಿ, ನಾನು ನಿನ್ನ ಸೇವೆಯನ್ನು ಮಾಡುವಂತ ಭಾಗ್ಯವನ್ನು ಕೊಟ್ಟು ಸಂತೋಷವಾಗಿ ಆರಂಭಿಸಿಕೊಳ್ಳುತ್ತೇನೆ. ಭಗವಂತ, ಈ ಪ್ರಕರಣದಲ್ಲಿ ಅಂತೂ ಜಯವನ್ನು ಸಂಪಾದಿಸಿಕೊಳ್ಳಲು ಸಂತೋಷವಾಯಿತು. ದುಷ್ಟರ ಅಟ್ಟಹಾಸ ಇಲ್ಲಿಗೆ ಕೊನೆಯಾಯಿತು ಎನ್ನುವ ಹಾಗಿಲ್ಲ, ನಾಳೆತ್ಯಾರು ಬರ್ತಾರೋ ಎನ್ನುವಂತಹ ಜಾಗ್ರತೆಯಿಂದ ನಾವಿರಬೇಕು. ಇಲ್ಲಿಗೆ ಶುಭಾಂತವಾಗಲಿ, ಎಲ್ಲರಿಗೂ ಮಂಗಳವಾಗಲಿ.
ಕೃಪಾಚಾರ್ಯ
ಸಭೆಯ ಮುಂದೆ ಒಂದು ಹೂವಿನ ಹಾರವನ್ನು ಹಾಕಿ ಮಂಗಳಾರತಿಯನ್ನು ಬೆಳಗಿ ಉದ್ಘಾಟಿಸುವುದೇ ಇವರ ಉದ್ದೇಶ. ಆಗಿರಬಹುದು. ಅದೆಷ್ಟೋ ಮಂದಿಗಳು ರಾಜಾದಿ ರಾಜರನ್ನೆಲ್ಲ ಬಿಟ್ಟು ಈ ಗೋಪಾಲನಿಗೆ ಕೂಡಾಗರ ಸ್ಥಾನವನ್ನು ಕೊಟ್ಟದ್ರಿಂದ ನಾವು ಸುಮ್ಮನೆ ಇದ್ದೇವಾ? ನಾವು ಮನ್ನಿಸುವುದಿಲ್ಲ. ಸ್ವಲ್ಪ ವಿಶ್ರಾಂತಿ.
Oh,
ಅದರಲ್ಲಿ ಇಬ್ಬರು ವೈದ್ಯರು ಹುಟ್ಟಿಕೊಂಡವರಿದ್ದಾರೆ. ಅವರನ್ನೇ ಮಧು ಕೈಟವರು ಅಂತ ಹೇಳಿದರು. ಅವರಿಗೂ ಕೂಡ ಅಜ್ಞಾನವೇ ಇವರ ಹಾಗೆ ಕಲಿತದೆ ಸಿಂಧನಾಗಿ ಈ ಮಹಾಮಹಿಮನಲ್ಲಿ ಹೋರಾಟವನ್ನು ಮಾಡಿದಾಗ ಹಿಡಿದ ಆಯುಧನೇ ಅವರನ್ನು ನಾವು ಇಂದು ನಿಂತಿದ್ದೇವಲ್ಲ, ಈ ನೆಲ ಈ ಭೂಮಿಯನ್ನು ಸೃಷ್ಟಿ ಮಾಡಿದಂತಹ ಮಹಾಮಹಿಮನ್ನು ಇಷ್ಟೇ ಸಮಾಜದ ಸಾಲಿಗೆ ಸೇರಿದವರು. ಇದು ಹಿಂದಿನ ಜನ್ಮದ ಅವತಾರದ ಯಾವುದೇ ಈಗ ಈಗಿನ ಕಥೆಯನ್ನು ಹೇಳ್ತೇನೆ. ಇವರು ಸಾಮಾನ್ಯರ ಇವರದ್ದೇ ಬೇರೆ ಉಂಟು. ನಿನಗೆ ಕಥೆ ಗೊತ್ತಿಲ್ಲ, ಸುಮ್ಮನೆ ಏನಾದ್ರು ಹೇಳ್ತಾ ಇದ್ದ. ಇವರು ಹೋಗಿದವರಿಗೆಲ್ಲ ಹೇಳ್ತಾನೆ, ಕುಲವೇ ಅದು ಕುಲ ಮನೆಯು ತಪ್ಪ. ಯಾದವರಿಗೆ ಯಾದವರಲ್ಲ ಒಬ್ಬಳಾದಂತಹ ದೇವಕಿ ಗರ್ಭದಲ್ಲಿ ಹುಟ್ಟಿ ಬಂದಂತಹ ಮಹಾಮಹಿಮನಿದ್ದಾನೆ. ಹಾಗಂತ ಹೇಳಿಕೊಂಡು ಅವರಿಗೆ ದೇವರಾದವರಿಗೆ ಹುಟ್ಟಬೇಕಿದ್ದದ್ದು ಇವ್ರು ಕೇಳಿ ಕೆಟ್ಟವರನ್ನು ಸರಿಬೇಕು ಅಂತವನಿಗೆ ಹುಟ್ಟಲೇಬೇಕು. ಮುಳ್ಳನ್ನು ಯಾವುದರಿಂದ ತೆಗೆಯುವುದು, ಮುಳ್ಳಿನಿಂದ ತೆಗಿಬೇಕು. ಹಾಗೆಯೇ ಅನ್ಯಾಯಗಾರರಾದ ಈ ಮಾನವರನ್ನು ಮಗುವಾಗಿ ಹೇಗೆ ತೆಗೆದಿದೆ ಮಾಯಾ ಮನುಜರಾಗಿ ಹುಟ್ಟಲೇಬೇಕು ಅಂದ ಮೇಲೆ ದೇವಕಿಗೆ ಅಲಾಗಿ ಕೆಲವರೆಲ್ಲ ಇದ್ರು ಬಾಲಕಿಯರೇ ಕಥೆ ಕೇಳಿದ್ದೇವೆ. ಒಂದು ಜಗತ್ತನ್ನು ದೇವಸ್ಥಾನ ಮೊದಲಾದಂತಹ ಮಾನವರನ್ನೆಲ್ಲ ತಮಿಳುತ್ತಾರೆ. ಇಷ್ಟೇ ಅಲ್ಲ, ಈಗ ನಾವು ಹೇಳ್ತೇವೆ ಭಾವ ಹೇಳ್ತೇವೆ, ಸಂಬಂಧ ಉಂಟು. ಇಟ್ಟುಕೊಂಡು ಇಟ್ಟುಕೊಳ್ಳುತ್ತಿದ್ರೆ ಸಂಬಂಧದಲ್ಲಿ ಕಂಸ ಮಾಡಲ್ವ? ಅವರಿಗೆ ಸಂಬಂಧ ಇತ್ತ, ಅಹಂಕಾರ ಇತ್ತ, ಬಂಧುತ್ವ ಇತ್ತ, ಅನ್ಯಾಯ ಮಾಡ್ಕಂತ ಯಾವ ಕಂಸ ಸರಿಯ ಭಾಗವನ್ನು ಗೆಲ್ಲುತ್ತಿದ್ದವನಿದ್ದ. ಗುಣಗಳನ್ನು ತರಿಸಿ ಅವರನ್ನೇ ಆದ್ದರಿಂದ ಈಗ ನೀವು ಯೋಚನೆ ಮಾಡಬೇಡ.
ನೀನು
ಹೇಳಿದಲ್ಲ ಇವತ್ತು ಏನು ಹೇಳಿದ್ರು ಈ ಊರಿನಲ್ಲಿ ಈ ಊರಿನವನಲ್ಲ. ಮತ್ತೆ ಹಾಗಿದ್ರೆ ಇವ ಎಲ್ಲಿದ್ದವ? ಎಲ್ಲಿದ್ದವ? ಅವ ವೈಕುಂಠದಲ್ಲಿದ್ದವನಿಗೂ ಇಲ್ಲಿ ಯಾಕೆ ಬಂದ? ದೇವಿದೇವರಾಗಿದ್ದವನಿದ್ದಂತ ಆ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣ ದೇವರನ್ನು ಪೂಜಿಸುವುದಕ್ಕೆ ಬೇಕಾಗಿ ಬ್ರಹ್ಮಮಾನಸ ಪುತ್ರರಲ್ಲಿಗೆ ಹೋದಾಗ ಅವರನ್ನು ಕಂಡು ಇವ ವೈಕುಂಠಕ್ಕೆ ಪ್ರಾಣ ಮಾಡಿದ್ದಾನೆ. ಬ್ರಾಹ್ಮಣರು ನಿಂದಿಸ್ತಾರ? ಸರಕಾರಿಗಳನ್ನು ಕಂಡು ಆ ಬ್ರಾಹ್ಮಣರನ್ನು ಕಂಡು ಇವ ಬೈದವ ಇಲ್ಲಿ ಬಿಡ್ತಾನ ಹಾಗಂತ ಹೇಳಿಕೊಂಡು ಇವ ಮಾಡಿದ ಅಲ್ಲಿ ಬ್ರಾಹ್ಮಣಿಗೆ ಇರುವುದು ಬ್ರಾಹ್ಮಣ್ಯ ಅವ ಬ್ರಾಹ್ಮಣ್ಯ ಮೇಲೆ ಇದ್ದುಕೊಂಡು ಇವ ಬ್ರಾಹ್ಮಣ ನೀವು ಬೈದ ನಡೆದು ಮಾತಲ್ಲ ಒಳ ಪ್ರವೇಶ ಮಾಡುವಾಗ ಹತ್ತಿಗೆ ಕೈ ಹಾಕಿ ಹೊರ ತಪ್ಪಿದವರಿದ್ದಾರೆ. ಹೇಗೆ ಗುರುವರ್ಯ? ಮಕ್ಕಳೇ ನೀವು ಇಷ್ಟ ಅನ್ಯಾಯ ಮಾಡ್ತೀರಾ? ನೀವು ಭೂಲೋಕದಲ್ಲಿ ದುಷ್ಟರಾಗಿ ಶಾಪ ಕೊಟ್ಟು ಕೇಳಿದವೆಲ್ಲ ಅವರ ಮುಂದೆ ನಿಲ್ಲಿಗೆ ಇವನಿಗೆ ಏನು ಮಾಡಿದ? ನೇರವಾಗಿ ಶ್ರೀಮನ್ನಾರಾಯಣ ದೇವರಲ್ಲಿ ಕೂಗಿದ ಇವರನ್ನು ಕಂಡು ಮನಮರುಕ ಇವರನ್ನು ಮರುಕುವುದನ್ನು ಕಂಡವರಿಗೆ ಸಮಾಧಾನ ಹೇಳಿ ಹೋಗಿ ಸಂತಾನಗಳನ್ನು ಪೂಜಿಸಿ ಅವರಲ್ಲಿ ಏನಾದರೂ ವಿಮೋಚನೆ ಕೊಡಬೇಕು ಅಂತ ಹೇಳಿ ಅವರು ಹೇಳಿದರು. ಏನದು? 7 ಜನ ಬೇಕು 3 ಬೇಕು ಅಂತ ಹೇಳಿ 7 ಜನ್ಮದಲ್ಲಿ ಹರಿಯ ಭಕ್ತರಾಗಿ ಇರುವುದು 3 ಜನ್ಮದಲ್ಲಿ ಹರಿಗಳಾಗಿ ಅವರ ಹರಿಯಿಂದಲೇ ಮತ್ತೆ ವೈಕುಂಠಕ್ಕೆ ಬರ್ತೀರೋ ಎಂದು ಕೇಳಿದಾಗ ಇವರು ಕೆಟ್ಟ ಬುದ್ಧಿ ಎಲ್ಲಿ ಬಿಟ್ಟಿದ? ಏನು ಮಾಡಿದ? ನನಗೆ ಹರಿಯ ವೈರವೇ ಸಾಕು 3 ಜನ್ಮವೇ ಸಾಕು 5 ಜನ್ಮವನ್ನು ಸಾಕು ಅಂತ ಹೇಳಿದ. ಹಾಗೆಯೇ ಆ ಕಾರಣದಲ್ಲಿ ಶಾಸ್ತ್ರದ ನಿಮಿತ್ತವಾಗಿ ಒಬ್ಬ ಹಿರಣ್ಯಾಕ್ಷನಾಗಿ ಹುಟ್ಟಿದ. ಆಮೇಲೆ ಇವ ಹಿರಣ್ಯ ಕಶ್ಯಪನಾಗಿ ಹುಟ್ಟಿದ. ಹಿರಣ್ಯಾಕ್ಷನನ್ನು ಹಂದಿ ರೂಪದಿಂದ ಬಂದಿದ್ದಾನೆ. ಶ್ರೀಮನ್ನಾರಾಯಣ ಹೌದಂತೆ. ಈ ಹಿರಣ್ಯ ಕಶ್ಯಪನನ್ನು ನರಹರಿ ರೂಪದಿಂದ ಬಂದವನಿಗೆ ಇಲ್ಲಿ ಮುಗಿಲಿಲ್ಲ. ಮತ್ತೆ ರಾವಣ ಕುಂಭಕರ್ಣನಾಗಿ ಹುಟ್ಟಿದ. ಆ ರಾವಣ ಕುಂಭಕರ್ಣನಾಗಿ ಹುಟ್ಟಿದ ಮೇಲೆ ಅಲ್ಲಿಗೆ ಹರಿಯ ರಾಮಾವತಾರವನ್ನು ಹುಟ್ಟಿ ಈ ದುಷ್ಟರನ್ನು ತರಿದ. ಆಮೇಲೆ ಇವರು ಅಲ್ಲಿಗೆ ಮುಗಿದ್ದ ಕೇಳಿಕೊಂಡದ್ದು ಈಗ ಶಿಶುಪಾಲ ಇದು ಮೂಲ ಸಂಘ. ಹುಟ್ಟುವಾಗ ಇವ ಹೀಗಿರಲಿಲ್ಲ. ಹುಟ್ಟುವಾಗ ಯಾರು ಹೀಗೆ ಇರುವುದಿಲ್ಲ. ಹೀಗೆ ಇದ್ರೆ ತಾಯಿ ಹುಟ್ಟುವಾಗ ಹೀಗೆ ಇರ್ತಿದ್ರೆ ಇನ್ನು ಮೊನ್ನೆ ಮಾತಿನ ರೀತಿ ಬೇರೆ ಅದೆಲ್ಲ ಆಮೇಲೆ ಇವರಿಗೆ ಹುಟ್ಟುವಾಗ ಇವರಿಗೆ ಹಣೆಯಲ್ಲಿ ಹುಡುಕಾಟ ಗುರುಗಳೇ, ತೆಂಗಿನಕಾಯಿಗೆ 3 ಕಣ್ಣು ಪಾಪ ಮಕ್ಕಳಿಗೆ ಬಿಟ್ಟು ತೆಂಗಿನಕಾಯಿಯನ್ನು ಸ್ವಸ್ತಿ ಕಟ್ಟಿದ್ದಾರೆ. ದೇವರಾಗುದಿಲ್ಲಲ್ಲ ಇದಕ್ಕೆ ಈ ವಿಕಾರ ರೂಪದಿಂದ ಹುಟ್ಟಿದಂತ ಮಕ್ಕಳನ್ನು ಕೊಂಡು ಇವನ ಮಾತೆ ಮರುಭೂಮಿಗೆ ಮನ ಮಾಡಿದ ಬರ್ತಿರುವಾಗ ನಾನು ಅದನ್ನು ವಿಷಯ ಹೇಳಿದೆ. ಕಂಡವರ ಬೈಲಿಗೆ ಬಂದವರ ಕೈಗೆ ಶಿಶುವನ್ನು ಇದ್ದಾಗ ಹೆಚ್ಚಾದಂತ ಹಳೆಯ ಕಣ್ಣು ಮತ್ತು ವಿಶೇಷವಾದ ಕೈಗಳು ಮಾಯವಾದರೆ ಅವರಲ್ಲಿ ಸ್ವಾಮಿಗಳೊಂದಿಗೂ ಹೋದಾಗ ನೀವಾಗಿ ಸಂಬಂಧದಲ್ಲಿ ಅತ್ತೆ ಬಂದು ಈಗ ಇವರ ಕೈಯಲ್ಲಿ ಮಗುವನ್ನು ಕೊಟ್ಟಾಗ ಹೆಚ್ಚಿನ ಕಣ್ಣು ಕರ್ಮಗಳು ಮಾಯವಾದ ನಿಮ್ಮಂತವರು ಸಿಕ್ಕಿದ ಮಸಿಯನ್ನು ಮತ್ತೊಂದು ಆವಾಗ ಅದಕ್ಕೆ ಹೆಚ್ಚಾಯ್ತದೆ. ಯಾಕಂತ ಹೇಳಿದ್ರೆ ಕೃಷ್ಣನಿಂದಲೇ ಯುದ್ಧ ಹತನಾಗುತ್ತಾನಂತೆ. ಮಗನನ್ನು ಮಗನ ತೆಗೆದುಕೊಂಡಾಗ 100 ಅಪರಾಧದ ಹೊತ್ತಿಗೆ 100 ದಾಟಿದ್ರೆ ಮತ್ತೆ ಇವರನ್ನು ಇಡುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ಅವರ ಲೆಕ್ಕ ಮಾಡ್ತಾ ಇದ್ದಾರೆ. ಮೂರನ್ನು
ಶಿಶುಪಾಲ ಇದುವರೆಗೆ ಮಾತನಾಡುವುದು ಬಿಟ್ಟಿದ್ದೇನೆ, ಯಾಕೆ ಗೊತ್ತೇ? ಆತನ ತಾಯಿಗೆ ನಾನೊಂದು ಮಾತನ್ನು ಕೊಟ್ಟಿದ್ದೇನೆ, ನಿನ್ನ ಮಗ 100 ತಪ್ಪನ್ನು ಮಾಡುವವರೆಗೆ ನಾನು ಕ್ಷಮಿಸುತ್ತೇನೆ ಎನ್ನುವ ಹಾಗೆ. ಆ ದೃಷ್ಟಿಯಿಂದಲೇ ಇದುವರೆಗೆ ಸೈರಿಸಿಕೊಂಡವನು ನಾನು. ಆದರೆ ಈತನ ತಪ್ಪು ಎನ್ನುವುದು 100ನ್ನು ಮೀರಿ ಹೋಗಿದೆ. ಆಗಿರುವಾಗ ಆತನನ್ನು ಶಿಕ್ಷಿಸುವುದಕ್ಕೆ ನಾನಿದ್ದೇನೆ. ಯಾಗ ಮುಂದುವರಿಯಲಿ.
ಮಾತು ನನಗೆ ಈಗಲೂ ನೆನಪಿದೆ. ಮುತ್ತಿಗಿಂತ ಹೊತ್ತಿಗೆ ಹೇಳಿದ್ದೇನೆ. ನಾನು ಹೇಳಿದ್ದೆ ಹಸ್ತಿನಾವತಿಯಿಂದ ಹೊರಟು ದ್ವಾರಕೆಗೆ ಬಂದಾಗ ನಾಳೆ ನೋಡಿಕೊಳ್ಳುವ ಇವತ್ತಿನಿಂದ ಮನೆಗೆ ಹೋಗ್ತೇನೆ. ಆಗುವುದಿಲ್ಲ. ಬೆಳಗಾಗುವ ಮೊದಲೇ ಮನ್ಮಥರಿಗೆ ಹೆಣ್ಣು ನಿಶ್ಚಯ ಆಗೇನೆ. ಆ ಕಾರ್ಯವೂ ನಿಮ್ಮಿಂದ ಆಗಬೇಕು. ಅವನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ಊಹಿಸುವುದಕ್ಕೆ ನಮಗೆಲ್ಲ ಏನು ಸಾಧ್ಯ ಆಗುವುದೇ ಇಲ್ಲ. ಹಾಗಾಗಿ ಬೇರೆ ಬೇರೆ ರಾಜ್ಯದ ಅರಮನೆಗಳಿಗೆಲ್ಲ ಎಲ್ಲಿ ಚಂದದ ಹೆಣ್ಮಕ್ಕಳಿದ್ದಾರೆ ಎಂದು ಹುಡುಕುವುದಕ್ಕೆ ಕಾಲಾವಕಾಶವಿಲ್ಲವಾದ್ದರಿಂದ ಕೃಷ್ಣಾಗ್ರಹದಿಂದ ಪ್ರಾಪ್ತವಾದ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈ ಗಮನಾವಧಿಯನ್ನು ಇಲ್ಲಿ ಗೋಚರಿಸಿತು. ಹಾಗಾಗಿ ನಾನು ಇಲ್ಲಿಗೆ ಬಂದದ್ದಾಗಿ ಮರ್ಯಾದ ಅಂದ್ರೆ ಒಂದು ಮಿತಿ ಅಂತ ಉಂಟು. ಅದನ್ನು ಮೀರಿ ನಾವು ನಡೆಯಬಾರದು. ರಾಜದ್ವಾರದಿಂದ ಹೋಗಿ ಅಲ್ಲಿರುವಂತಹ ಭಾಗ್ಯವಂತರಲ್ಲಿ ವಿಷಯವನ್ನು ತಿಳಿಸಿ ಅರಸನಾದಂತಹ ಕವನ ಭೂಪತಿಯಲ್ಲಿ ಸಂಭಾಷಣೆ ಮಾಡಬೇಕಾಗಿದೆ. ನೋಡೋಣ ಮಹಾತ್ಮನ ಒಬ್ಬನಿಗೆ ಬೇಕಾಗ್ತದಲ್ಲ ಧೀರ ಚಾಲನ. ಯಾಕೆ ಧೀರ ಅಂತ ಹೇಳಿದೆ? ಯಾಕೆ ಯಾರಾದರೂ ವಿರೋಧಿಗಳೇ ಬರಲಿ, ಹಿತಮಂದರು ಬರಲಿ, ಏನೇ ಬರಲಿ, ಅವರನ್ನು ವಿಚಾರಿಸುವುದಕ್ಕೆ ಅವನು ನನಗೆ ನೇಮಿಸಿದ್ದು. ವೈರಿಗಳು ಬಂದು ನಿನ್ನೆ ಎದೆಗೆ ಇದ್ದಾರೆ ಅನ್ನುವ ಭಯವೂ ಇಲ್ಲದೆ ನನಗೆ ಭಯ ಎಂಬುದೇ ಜ್ಞಾನದ ಮೂಲ. ಅಲ್ಲ, ನೀನೇ ತಿರುಗ್ತಾ ಇದ್ದೀನಿ, ನೀವು ತಿರುಗಿಸುವುದಲ್ಲ. ಧೀರ ಛಲ ಅಂತ ಹೇಳಿದ್ದದೆ. ಯಾರಾದರೂ ರಾತ್ರಿ ಕಾಲದಲ್ಲಿ ವಿರೋಧಿಗಳು ದಾಳಿ ಮಾಡಿ ನಿಮ್ಮ ಎದೆಗೆ ತೀರ್ಕೊಂಡಿದ್ರೆ ಅವರೇ ಸಾಯ್ತಾರೆ. ನಾನು ಸಾಯ್ತೇನೆ. ನಿನ್ನೆದೆಗಿದ್ರು ಅವರೇ ಸಾಯ್ತಿದ್ದ. ಹೌದು, ಹಾಗೆ
ಒಬ್ಬನಿಗೆ ಈ ನಾವೀ ಜಾಗಕ್ಕೆ ಒಂದು ನೊಣ ಕಚ್ಚಿದ್ದಂತೆ, ಕೊಲ್ಲದೆ ಇದ್ರೆ ಆಗ್ಲಿಕ್ಕಿಲ್ಲ ಅಂತ ಇಂಥದ್ದು ಒಂದನ್ನು ತಗೊಂಡು ನೊಣ ಸಾಯಿಲ್ಲ. ಇವಾಗ ನೀ ಹಾಗೆ ಆದ್ದರಿಂದ ಹೆಚ್ಚು ಹೊತ್ತು ಮಾತಾಡಬೇಕು. ಒಬ್ಬರು ಹೊರಗೆ ಬಂದಿದ್ದಾರೆ, ಮಹಾರಾಜರೇ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ, ಹಾಗೆ ಕಳುಹಿಸಿಕೊಡುವಲ್ಲ ಅಂತ ಹೋಗಿದ್ದೀನಿ. ಬೀದಿಯ ಬದಿಯಲ್ಲಿದ್ದ ಕಲ್ಲಹರಳುಗಳಿದ್ದಾವಲ್ಲ, ಅಭ್ಯಾಸ ಉಂಟು ನನಗೆ. ಆಗಿ ಪುರುಷತ್ತಾದಾಗಿ ಮುಂದೆ ಕೊಡುವಾಗ ಸಣ್ಣ ಬಾಯಿ ಕೊಡುತ್ತೀವಿ. ಪುರುಷತ್ತಾದಾಗ ಆ ಬೀದಿ ಬದಿಯಲ್ಲಿದ್ದ ಕಲ್ಲು ಹರಳುಗಳಿಂದ ಹಾಗೆ ಸ್ವಲ್ಪ ಕೇಳುವಾಗ್ತದೆ. ಸರಿ ಏನಂದ್ರೀಗ ಅದು ಯಾವ ಹೊತ್ತು ಇದು? ಅಲ್ಲಿ ರಾತ್ರಿ ಹೌದಲ್ವ? ಆಗಲಿಲ್ಲ. ನಾಳೆ ಬೆಳಗ್ಗೆ ಉದಯ ವಾಣಿ ಆಗಲಿ ಅಂತ ನನಗೆ ಬೇಕು. ಬೆಳಗಾಗಬೇಕು. ಹೌದು ಮಾತಾಡಬೇಕು.
ಕಾರ್ಯ ಆಗ್ಬೇಕಾದ್ರೆ ಕಲ್ಪೆ ಕಾಲ ಮುಗಿಬೇಕು. ಇದಕ್ಕೆ ದೇವದಾರ್ಯವ ಆ ದೃಷ್ಟಿಯಿಂದ ನಾನು ಕೈ ಮುಗಿದ್ದೇನೆ. ಆಗಲಿ. ಯಾಕೆ ಪಾಲಿಸಬೇಕು ನನ್ನ ಮಾತು. ಏನಂತೆ? ಮಾತ್ರ ಅಲ್ಲ, ಅಗತ್ಯವಾಗಿ ಮಹಾರಾಜರನ್ನು ಸಂಧಿಸಿ ಮಾತಾಡುವುದಕ್ಕಿದೆ. ಆದ್ದರಿಂದ ತಡ ಮಾಡಬೇಡ. ನೀವು ಈಗಲೇ ಧರಣಿ ಬಾಗಿಲಿನಲ್ಲಿ ಹೋಗಿ ಗೊತ್ತಾಯ್ತು. ಅನಾವಶ್ಯಕವಾಗಿ ನನ್ನನ್ನು ಚಾಲಿಸ್ತಾನೆ ಬೇಡ. ದಯವಿಟ್ಟು ಹೊರಟೋಗ್ತೀಯ ವಿಷಯ ತಿಳಿಸ್ತೀಯ ಮಹಾರಾಜನಲ್ಲಿ. ನಿನ್ನದೇ ಸ್ವಂತ ಜಾಗ ಆದಷ್ಟು ದೂರ ತಿಳಿಸ್ಬೇಕು. ಯಾಕೆ ನಮ್ಮ ಯಜಮಾನರ ಜಾಗ ಅಂತ ಇಷ್ಟು ಹಾಕುತ್ತಿಲ್ಲ ಗೊತ್ತಾಯ್ತಾ? ಅವರಷ್ಟು ಹೇಳ್ತಾರೆ ಏನಾದ್ರು ಇವತ್ತು ಕಡಿಮೆ ಮಾಡುವ ನಾಲ್ಕು ಸೇರಿಸುವ ಅಂತ ಹೇಳ್ತಾರೆ. ಬಾಯಿ ಮಾತಾಡ್ತೀಯಲ್ಲ, ನಿಮಗೆ ಅವಕಾಶ ಇರ್ತದೆ ಇವತ್ತು, ನಾಳೆ ನಿಮ್ಮಲ್ಲಿ ಯಾರಿಗೆ ಹೋಗಲಿ. ನಾಳೆ ಪ್ರಶ್ನೆ ಇಲ್ಲ ನನಗೆ. ಈಗ ನೀನು ಬಂದದ್ದು ಸರಿ ರಾತ್ರಿಯಲ್ಲಿ ನಿಮಗೆ ಇದು ಜೋರು ಶುರು ಆಗಿಲ್ಲ ಈಗ. ಅಂದ್ರೆ ಅದು ಕೆಲಸ ಬಿಟ್ಟು ರಾತ್ರಿ ಕೆಲಸ ಅಲ್ಲ ಈಗ. ನಿಮಗೆ ಅವಕಾಶ ಎಲ್ಲ ಸಮಯ ನಿಮಗೆ ಆಗಲಿಲ್ಲ. ಇವತ್ತಿನ ಮಟ್ಟಿಗೆ ನಿನ್ನನ್ನು ಇಲ್ಲಿ ಬಿಟ್ಟು ನಮ್ಮ ಯಜಮಾನ ಹೊರಗೆ ಬಿಟ್ಟಿಲ್ಲ. ಇವತ್ತಿನ ಮಟ್ಟಿಗೆ ಆಗುದಿಲ್ಲ. ಸರಿ ರಾತ್ರಿ ಬಂದಾಗ ಹುಚ್ಚಿ ನಡೆಯಲಿಲ್ಲ. ಈಗ ನಿನ್ನಲ್ಲಿ ಮಾತಾಡಿದ್ದು ಹೇಗಾಯ್ತು? ಸುನಾಯಿ ಬಾಯಿಗೆ ಕೋಲ್ ಹಾಕಿದ್ದು. ಅಲ್ಲ, ಸರಿ ಇದ್ದವರು ಹುಚ್ಚರಲ್ಲಿ ಸಂಭಾಷಣೆ ಮಾಡಬಾರ್ದು. ಅದು ಸುಮ್ಮನೆ ನೀನು ಹೇಳ್ದ. ಒಬ್ಬ ಅಧಿಕಾರಿ ಇದ್ದನಂತೆ, ಅವನಿಗೆ ಜ್ಞಾನಶಕ್ತಿ ಕಡಿಮೆ. ಅವ ಹೋದಂತೆ, ನೀವು ಯಾರು ನನ್ನನ್ನು ಪ್ರತ್ಯೇಕವಾಗಿ ಕಾಣಬೇಕಾದಂತ ಅಗತ್ಯವೇ ಇಲ್ಲ. ನಾನೊಬ್ಬ ಅಧಿಕಾರಿ ಎಂದು ನೀವು ಕೈ ಮುಗಿಬೇಕಾಗಿಲ್ಲ. ನನ್ನನ್ನು ನಿಮ್ಮ ಸಾಲಿಗೆ ಸೇರಿಸಿಕೊಳ್ಳಿ. ಆಗ ನೀವೀಗ ಬಂದದ್ದು ಇಚ್ಛೆ ಇದ್ದಲ್ಲಿ ನನ್ನನ್ನು ನಿಮ್ಮ ಸಾಲಿಗೆ ಸೇರಿಸಿಕೊಳ್ಳಿ ಅಂತ ಈಗ ಅವರು ಹೇಳಿದ್ದು ಈ ಹುಚ್ಚಿನಲ್ಲಿ ನೀವು ಬಂದದ್ದು ಅಂತ. ಆ ರೀತಿ ನೀ ಹೇಳಿದ್ದಾಯ್ತು. ಹೋಗಲಿ. ಇವತ್ತಿನ ಮಟ್ಟಿಗೆ ಆಗಲಿಲ್ಲ. ಕೊಚ್ಚಿ ಕೊಟ್ಟೆನು ಮಾಲಿಗೆ. ಇದು ಮಾಡ್ಬೋದು.
ಅವರು ದೇವರೇ ಕೇಳಿದೆ ಯಾಕೆ ಬಂದದ್ದು ಅಂತ. ಕಣ್ಣು ಬಿಟ್ಟಾಗ ಹೇಳಿದರು ಯಜಮಾನರ ದರ್ಶನ ಆಗಬೇಕು. ಕಣ್ಣು ಬಿಡುವಾಗ ನನ್ನನ್ನು ನೋಡುವಾಗ ನಾನು ಕಣ್ಣು ಬಿಟ್ಟಾಗ ಅವನು ನೋಡುವಾಗ ನನಗೆ ಯಜಮಾನರ ದರ್ಶನ ಆಗಬೇಕು ಅಂತ ನಾನು ಹೇಳಿದೆ. ಮಂಗಳವಾರ ಶುಕ್ರವಾರ ಬಿಟ್ಟು ಅವರು ದರ್ಶನ ಕೊಡ್ತಿಲ್ಲ. ಮಂಗಳವಾರ ಶುಕ್ರವಾರ ಕೊಡ್ತಾರೆ ನಾನು. ನೀವು ಹಗಲು ನನ್ನ ದರ್ಶನಕ್ಕೆ ಪ್ರಸಾದ ಕೊಡೋದು ನೀವೆಯಾ? ಅಲ್ಲದೆ ಅವರ ದರ್ಶನ ಹಗಲು ಹೊತ್ತ ಮೇಲೆ ನಿಮ್ಮ ದರ್ಶನ ಅದಕ್ಕೆ ಹೇಳಿ. ಅದು ಮಂಗಳವಾರ ಶುಕ್ರವಾರ ಅಂತ ಹೇಳಿ ಅದು ವಾರ ಬದಲಾವಣೆ ತಿರುಗಿ ಹೋಗಿರ್ತದಲ್ಲ ಎಂತ ತರ ಹೇಳಿದ್ದೀನಿ. ಅದಕ್ಕೆ ಹೇಳಿದ್ರು ನಾನು ಇವತ್ತು ಯಜಮಾನನ ಕಂಡು ಹೋಗುದು ಅಂತ. ಅದಕ್ಕೆ ನೀನೇ ನಾನು ಹೇಳಿದೆ ನನಗೆ ಸ್ವಲ್ಪ ಮಾತಾಡುವಾಗ ದಪ್ಪ ದಪ್ಪ ಆಗಿದ್ರೆ ಆಯ್ತು. ನನಗೆ ದಪ್ಪ ಆಯ್ತು ನಾನು ಸ್ವಲ್ಪ ಫೋನ್ ಮಾಡಿ ಹೋಯ್ತು. ಅವ್ರು ಹೇಳಿದ್ರು ಮಾಲಿ ಆಗ್ತದೆ ಮಾಲಿ ಆಗ್ತದೆ ಹಾಗೆ ಹೀಗೆ ಅಂತ. ನನಗೆ ಏರಿ ಹೋಯ್ತು ಅದರ ಬಿಸಿ ಹೆಚ್ಚಾಯ್ತು. ಒಮ್ಮೆಗೆ ಏರಿಸಿ ಬಿಟ್ಟೆ ಕೈ ಹಾಕುತ್ತದೆ ಆಗುವಾಗ ತಿನ್ನುವ ಮಾಲಿ ಉಂಟಲ್ಲ ಒಮ್ಮೆಗೆ ಕಣ್ಣಿಗೆ ಒಮ್ಮೆಗೆ ಇಷ್ಟುಂಟ ನಾಯಿಗೆ ಹೊರಗೆ ಹಾಕಿ ಇಷ್ಟುಂಟ ಕೋಲೆ ಹಾಕಿ ಒಮ್ಮೆಗೆ ಅದನ್ನು ನೋಡಿ ಆಗುತ್ತಲ್ಲ ಹಾಗೆ ಇಷ್ಟುಂಟ ಹೊರಗೆ ಹೌದು ಕೆಂಪು ಕೆಂಪು ಕೆಂಪಿನ ಆವಾಗ ಕೆಂಪು ಕೆಂಪು ನಾಲಿಗೆ ಹೌದು ಎಲ್ಲಿ ಜಾಣ ಹುಡುಗ ಹರಸ್ವಾದ ಹೋಗು ಅಮ್ಮನವರು
ವಯಸ್ಸಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿದಂತಹ ಶಿಶುವಿಗೆ ಹುಟ್ಟಿ ವರ್ತಮಾನ ಕಾಲದಲ್ಲಿ ಹಸ್ತಿನಾಪುರಿಯನ್ನು ಆಳುತ್ತಿರುವವರು ಪಂಚ ಪಾಂಡವರೆಂಬುದನ್ನು ನೀವು ಅರಿತಿರುವೆಯಷ್ಟೇ. ಲೋಕ ಪ್ರಸಿದ್ಧ ಅವರೆಲ್ಲರ ಅರಸಿರು ಅಂದ್ರೆ ಪಾಂಚಾಲಿ, ದ್ರೌಪದಿ, ಮುಖದ ಪರಿಚಯ ಈಗ ಕೆಲವು ಸಲ ಹಾಗಾಗುತ್ತದೆ. ವ್ಯಕ್ತಿಯ ಪರಿಚಯ ಎಂಬುದು ಆ ವ್ಯಕ್ತಿಯ ಹೆಸರಿನ ಪರಿಚಯ ಇರ್ತದೆ. ಎದುರು ಬಂದು ಕೇಳ್ತಾರೆ ಕೆಲವರು, ನನ್ನ ಗೊತ್ತಾಯಿತು ಮಕ್ಕಳೇ ಆಗಲಿಲ್ಲ ಅಂತ ಹೇಳಿಕ್ಕೆ ಅವರಿಗೆ ಬೇಸರಾಗ್ತದೆ ಅನ್ನೋ ಮುಜುಗರ. ಆಯ್ತು ಅಂತ ಹೇಳಿದ್ರೆ ಹಾಗಾದ್ರೆ ನಾನು ಯಾರು ಹೇಳಿ ಕುತ್ತಿಗೆ ಹಿಡಿಯುವ ಪ್ರಸಂಗವೇ ಅದೇ ಹೇಳುವುದು ಪ್ರಾರಂಭ. ಪ್ರಾಮಾಣಿಕವಾಗಿ ನಾನು ಯಾರು ಹೇಳಿ ಗೊತ್ತಾಯ್ತು ಕೇಳಿಸ್ಕೊಳ್ಳುದು ಕೇಳಬಾರ್ದು. ಬಹಳ ಕೆಲಸಗಳು ನೀವು ಮಹಾರಾಜ ಬಹಳ ಜನ ಮುಖದರ್ಶನ ಮಾಡಿರ್ತೀರಿ. ಎಲ್ಲವರ ವೈಯಕ್ತಿಕ ಪರಿಚಯ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಎನ್ನುವ ಪ್ರಜ್ಞೆ ನಾವು ಅವರವರನ್ನು ಅವರನ್ನೇ ಉದ್ಘಾಟನೆ ಮಾಡಿಕೊಳ್ಳಬೇಕಾದ ಅಗತ್ಯ ಇರುತ್ತದೆ. ಅದಕ್ಕಾಗಿ ಅಭಿವಾಸ ಮಾಡುವಾಗ ಕುಲಗೋತ್ರಗಳನ್ನು ಹೇಳಿಯೇ ನಮಸ್ಕರಿಸುತ್ತದೆ. ಮತ್ತೆ ಅದು ಯಾಕೆಂದ್ರೆ ಕ್ರಮವೇ ಹಾಗಿರುವುದು. ಈಗ ನಾನು ಹೇಳ್ತಲ್ಲ, ನಮ್ಮ ಕುಟುಂಬ ಒಂದು ಬಾಂಧವರೆಲ್ಲ ಬಹಳ ದೊಡ್ಡವರು ಇದ್ದಾರೆ. ನನಗಿಬ್ಬರು ಅಣ್ಣಂದರಿದ್ದಾರೆ. ಯಾರು ಬಲರಾಮದೇವರು ದ್ವಾರಕ್ಕೆ ಅಧಿಕಾರಿ, ಇನ್ನೊಬ್ಬ ಆನಂದ ಸ್ವರೂಪಿ ಶ್ರೀಕೃಷ್ಣ. ಅವರಿಬ್ಬರು ನನ್ನ ಅಣ್ಣಂದರು. ಅಲ್ಲಿ ಯಾರು ಅನ್ನೋದು ನಮ್ಮ ಸ್ವಂತ ಯಾವುದೇ ಆಸೆ ಈಡೇರಿಸಿಕೊಳ್ಳಿಕ್ಕಾಗಿ ಅಲ್ಲ. ನಿಮ್ಮ ಮನೆ ಅಂತಲ್ಲ, ನಮ್ಮ ಮನೆ ಅಂತಲ್ಲ, ಅಣ್ಣನ ಮನೆ. ಯಾವ ಅಣ್ಣನದ್ದು? ಶ್ರೀಕೃಷ್ಣ ಸಣ್ಣನದು. ಶ್ರೀಕೃಷ್ಣನಿಗೆ ಒಬ್ಬ ಮಗ ಇದ್ದಾನೆ. ಅವನ ಹೆಸರು ಮನ್ಮಥ. ಪ್ರಾಯಕ ಬುದ್ಧನಾಗಿದ್ದಾನೆ. ರೂಪವಂತ, ವಿದ್ಯಾವಂತ, ಗುಣವಂತ, ಶೀಲವಂತ, ಯೋಗವಂತ ಎಲ್ಲ ಹೌದು. ಅವನಿಗೆ ಯೋಗ್ಯರಾದಂತಹ ಕನ್ಯೆಯರಿಗೆ ವಿವಾಹ ನಡೆಯಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಓಹೋ, ಹಾಗೆ ಯೋಚನೆ ಮಾಡುವಾಗ ನಿನ್ನ ಮಗಳಾದಂತಹ ರತಿ ಅತಿ ರೂಪವತಿ ಎಂಬುದನ್ನು ತಿಳಿದ ನಾನು ಕನ್ಯಾರ್ಥಿಯಾಗಿ ಬಂದೆ ರಾಜ. ಅಂದ್ರೆ ನಮ್ಮ ಧರ್ಮವನ್ನು ತಿಳಿದುಕೊಂಡು ¡Vamos!
ಹುಟ್ಟುತ್ತಾನೆ ಅಂತ ಸುದ್ದಿ ಕೇಳುವಾಗಲೇ ಅಪ್ಪಮ್ಮನಿಗೆ ಕಾರಾಗೃಹ. ಹೌದಾ? ಕಂಸ ಹಾಕಿದ ಬೀಗ ಎಲ್ಲ ಇವು ಹುಟ್ಟಿದ ಕ್ಷಣದಲ್ಲೇ ಹುಡಿ ಮಾಡಿದ. ಇವ ಹುಟ್ಟಿದ ದಿನ ಕಲಾರಲ್ಲ ಕೆಲಸ ಬಿಟ್ಟು ಕಕ್ಕತ್ತಲೆಯಲ್ಲೇ ಹುಟ್ಟಿಕೊಂಡದ್ದವ. ಅದು ಕಾರಾಗೃಹದ ಒಳಗೆ. ಆಮೇಲೆ ಮರಣದಿಂದ ಕೆಲವನ್ನೆಲ್ಲ ಹೊಡೆದುಕೊಂಡ. ಅವನ ಚರಿತ್ರೆಯಲ್ಲಿ ಒಂದು ಒಳ್ಳೆಯ ವಿಷಯ ನಮಗೆ ಹೆಚ್ಚಿದ್ದು ಸಿಕ್ಕುವುದಿಲ್ಲ. ಹೌದಾ? ಹೆಚ್ಚಾಗಿ ಕಾಣುವುದು ಕಳ್ಳತನತೆ. ಅದು ಗೋಪನಾರಿಯರ ಮನೆ ಹೊತ್ತು ಅಲ್ಲಿರುವ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನೆಲ್ಲ ಕದ್ದು ತಿನ್ನುವುದು ಮಕ್ಕಳಾಟಿಕೆ ಕಾಲ. ಮಕ್ಕಳಾಟಿಕೆ ಕಳೆದ ಮೇಲೆ ಮಾಡಿದ್ದಂಥದ್ದು. ಮಾವನನ್ನು ಕೊಂದ, ಭಾವವನ್ನು ಕೊಂದ, ಅತ್ತರನ್ನು ಕೊಲಿಸಿದ. ಇದೇ ಒಂದೊಂದರೊಳಗೆ ಒಂದು ರೀತಿಯಂತಹ ಕಲಹದ ಪ್ರಸಂಗವನ್ನೇ ಎಬ್ಬಿಸಿದ್ದು ಬಿಟ್ಟರೆ ಒಳ್ಳೆಯದಲ್ಲ. ಅಂತಹ ಕೃಷ್ಣನಿರುತ್ತ ಆ ಮನೆಗೆ ನಾನು ಹೆಣ್ಣು ಕೊಟ್ಟೆ ಅಂತಾದ್ರೆ ಅವ ಊರಲ್ಲಿರುವ ಯಾವ ಹೆಣ್ಣಪ್ಪನನ್ನೂ ಬಿಟ್ಟಿಲ್ಲ. ನಾಳೆ ಮಗನ ಹೆಣ್ಣಕ್ಕಿಂತ ಸೊಸೆಯನ್ನು ಬಿಟ್ಟಾನ. ನಾವು ಹೆಣ್ಣು ಕೊಡುವಾಗ ಜಾಗೃತ ಹೊಡೆದ ಬೇಡವಾ? ಹೆಣ್ಣು ಕೊಡುವುದು ಮಗನಿಗಾದರೂ ನಾಳೆ ಭಾವ ಹಾಳು ಮಾಡಿದ್ರೆ ನಮಗೆ ಬಲವಾಗಿ ಅದು ಗೊತ್ತುಂಟು. ಹಾಗಾಗಿ ಯಾರ್ಯಾರ ಹೆಂಡತಿಯ ಮೇಲೆ ಕಣ್ಣು ಹಾಕುವ ಕೃಷ್ಣ ಇರುವವರೆಗೆ ಖಂಡಿತವಾಗಿಯೂ ನನ್ನ ಮಗಳನ್ನು ಕೊಡ್ಲಿಕ್ಕಿಲ್ಲ. ಒಂದು ವೇಳೆ ನನ್ನ ಮಗಳಿಗೆ ವರ ಸಿಕ್ಕಲಿಲ್ಲ ಅಂತಾದ್ರೆ ಅವಳ ಕುತ್ತಿಗೆಗೊಂದು ಹಗ್ಗ ಕಟ್ಟಿ ಅದಕ್ಕೆ ಒಂದು ಕಲ್ಲು ಸೇರಿಸಿ ಬಾವಿಗೆ ದೂಡಿಯನ್ನು ಬಿಟ್ಟರೆ ನಿಮ್ಮ ಮನೆಗೆ ಹೆಣ್ಣು ಕೊಟ್ಟಿದ್ದಿಲ್ಲ. ರಾತ್ರಿಯ ಹೊತ್ತು ಮಾತನ್ನು ಕೊಟ್ಟಿದ್ದೀಯ ಮೊದಲೇ ಈ ಪರಿ ನೀನು ಹೇಳಿದೆ ಅಂತಾರೆ. ಮಾತಿಗೆ ತಪ್ಪಿದ ಮರ್ಯಾದೆಯನ್ನು ಅಂತ ಜನ ತಿಳಿಯೋದಿಲ್ಲ. ಕೊಡುವಾಗಲೇ ಹೇಳಿದ್ದೇನೆ. ಏನು ಮಾಡೋದು? ನೀನು ಊರಿಗೆ ಯಾವ ಪಾಪಕ್ಕೂ ಒಳ್ಳೆಯವರು ಬರಲಿಲ್ಲ ಅಂತ ಕಾಣಿಸ್ತದೆ. ಒಮ್ಮೆ ಅವರನ್ನು ನೀನು ಸಂಧಿಸಿದ್ರೆ ನಿನಗೆ ಇಂಥ ಶಬ್ದಗಳು ನಿನ್ನ ಬಾಯಿ ಬರ್ತಿಲ್ಲ. ನಮ್ಮ ಊರಲ್ಲೇ ಇರುವುದು ಭಾಗವತರು ಅಂತ ಹೇಳಿ ಆ ಶಬ್ದ ಹೊರಟಿಕೊಂಡದ್ದೇ ನಮ್ಮ ಊರಿನಿಂದ ಬರ್ತದ. ಅಲ್ಲ, ಅದನ್ನು ಉಳಿದ್ರೆ ಕಷ್ಟ ಇರ್ತದೆ. ಅವರೇ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಜಾರನ್ನು ಮಾಡಿದ ಪಾಪ ಗೋಪಿ ಜಾರನೆಂದರೆ ಜಾರು, ಚೋರನ್ನು ಮಾಡಿದ ಪಾಪ ನವನೀತ ಚೋರನೆಂದರೆ ಸೋರು. ಯಾಕೆ ಹೇಳಿದ್ರು? ಬಾಕಿದ್ದವರು ಮಾಡುವುದು ಬೇಡ ಅಂತ ಹೇಳಿ ಅವರ ಹೆಸರನ್ನು ಹೇಳಿದ್ರೆ ಅವರಿಗೆ ತೃಪ್ತಿ ಹೊಂದುವುದಿಲ್ಲ ಅಂತ. ಎದುರು ಮನೆಯವ ಹಾಳಾದ್ರೆ ಈಚೆ ಮನೆಯವ ಸುಮಕದಾಗಿರ್ತಾರೆ. ಹೇಗೆ ಅವ ಹಾಳಾದದ್ದು ನೋಡಿಯೇ ಇವರಿಗೊಂದು ಪಾಠ. ಯಾವುದೇ ವ್ಯವಹಾರ ಬಗ್ಗೆ ನಿರ್ಣಯ ತಗೊಳ್ಳೋದು ಅವರ ಸಂಸ್ಕಾರಕ್ಕೆ ಸಂಬಂಧಿಸಿದ್ದು. ನೀನು ಈ ರೀತಿ ತಪ್ಪಿದ್ರೆ ಜನರಿಂದಲೇ ಮಾಡಿದ್ದೇನೆ. ಹೆಣ್ಣು ಹೆಚ್ಚು ಮಾತ್ರೇ ಹೊತ್ತು ಬಂದು ಕೇಳಿದ್ರೆ ಏನು ಕೇಳಿಯಾಳು ಸಂಬಂಧ ಮಾತಾಡೋದು ಅಂತ ಹೇಳಿದ್ರೆ ಹೀಗೋ ಅದಕ್ಕೊಂದು ಕ್ರಮ ಅಂತ ಇಲ್ವೋ? ಒಂದು 4 ಜನ ಗಂಡಸರು ಹೆಂಗಸರೆಲ್ಲ ಬರುವುದು, ಅದಕ್ಕೊಂದು ಮಾನ ಮರ್ಯಾದೆ ಇತ್ಯಾದಿಗಳೆಲ್ಲ. ಅದೆಲ್ಲ ಮದುವೆಯ ಮೊದಲ ನಿಶ್ಚಿತಾರ್ಥದಲ್ಲಿ ಮಾಡುವ ಈ ಒಪ್ಪಿಗೆ ಒಂದು ಸುದ್ದಿ. ಕೊಡುವುದಿಲ್ಲ. ಮತ್ತೆ ಸುಮ್ಮನೆ ಹಂಗೆ ಹೋಗೋಣ ಅಂತ ತಿಳ್ಕೊಳ್ಳಬೇಡ. ನಿನ್ನ ಮಗಳಾದ ರತಿಯನ್ನು ನನ್ನ ಹೆಣ್ಣನ ಮಗನಾದ ಮಕ್ಕಳಿಗೆ ಮದುವೆ ಮಾಡಿಸಲೇ ದೊಡ್ಡದು ಸೀರೆ ಅಲ್ಲ, ದೊಡ್ಡದು ಕುಪ್ಪಸ ಅಲ್ಲ. ಹೆಚ್ಚಾಗಿ ನಾನು ಹೆಣ್ಣೆ. ಮಗಳು ಬಂದು ಕಾಲು ಹಿಡ್ಕೊಂಡು ಅಪ್ಪಯ್ಯ ನನಗೆ ಅವನಿಗೆ ಕೊಡಬೇಕು ಅಂತ ಇಲ್ಲ ನನ್ನನ್ನು.
ಮತ್ತೆ ನನ್ನನ್ನು ನೋಡುವುದಕ್ಕಾಗಿ ಎಲ್ಲೆಲ್ಲೋ ಬರುವವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಬಗ್ಗೆ ಹೆದರಬೇಡಿ. ಯಾವ ಸಮಯದಲ್ಲಾದರೂ ಈ ಕೌಂಡಿಕರ ಪ್ರಭುತ್ವ ಎನ್ನುವುದನ್ನು ಅಲ್ಲಲ್ಲಿ ಸ್ಥಾಪಿಸಿಯೇ ಹೋಗುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ತಾರೆ ಅವರು. ಆದ್ದರಿಂದ ಅದನ್ನು ಮನಸ್ಸಿಗೆ ಬಹಳಷ್ಟು ಆನಂದ. ಆರಾಧನೆಯುವಂತಹ ಕೃತಿವಾಸನನ್ನು ಮನಸ್ಸಿನಲ್ಲಿ ನೆನೆದು ಅವರ ಪೂಜೆಯನ್ನು ಮುಗಿಸಿ ಓರ್ವ ಚಾವಣಿಯನ್ನು ಪ್ರವೇಶ ಮಾಡಿದ್ದೇನೆ. ಸಿಂಹಾಸನವನ್ನು ಏರಿ ರಾಜಕೀಯ ವಿಚಾರದ ಬಗ್ಗೆ ಯೋಚಿಸುತ್ತೇನೆ. ಬರ್ರಿ ನಮ್ಮ ಭೇಟಿಗಾಗಿಯೇ ಕಾಯುವವರಿದ್ದಾರೆ. ಎಲ್ಲಿದೆ ಸ್ವರ ಕೇಳಿ? ಮುಖವೇ ಕಾಣುವುದಿಲ್ಲ, ಮಾತಾಡುವುದು ಕೇಳ್ತಾರೆ. ಓಯ್, ಇದು ಹೆಂಗಸು. ಎಂತದ್ದು? ಸ್ವಾಮಿ. ಯಾರು ಸ್ವಾಮಿ ಅಂತ? ಓಯ್, ಇವರ ಆ ತರಲಿ ಅಲ್ಲ. ನಾನು ಜಗತ್ತಿಗೆ ಸ್ವಾಮಿ ಅಂತ. ಹೌದು. ಏನು ಹಾ ಪ್ರಿಯಕರ ಏನಮ್ಮ, ನನ್ನ ಮರ್ಯಾದೆಯನ್ನು ತೆಗೆಯಬೇಕು ಅಂತ ಎಷ್ಟು ಸಮಯದಿಂದ ನೀನು ಕೂಡ ನನ್ನ ಪ್ರವೇಶವನ್ನೇ ಕಾದು. ನಿನ್ನ ಸಮಸ್ಯೆ ಏನು? ನೀನು ಈಗ ಬಂದದ್ದು ಯಾಕೆ? ಸಮಸ್ಯೆಯನ್ನು ನಾನುಂಟು ಮಾಡಿದ್ದೆ. ನೀನು ಯಾವ ನನಗೆ ಗೊತ್ತಿಲ್ಲ. ನಿನ್ನ ಪ್ರವೇಶ ಇಲ್ಲಿಗೆ ಹೊಸತ್ತು. ನನ್ನಿಂದ ನಿನಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ನೀನು ಜನ ತಪ್ಪಿ ಬಂದಿರಬೇಕು, ಅದು ನಾನಲ್ಲ. ನಾನು ಕೈ ಕೊಟ್ಟದ್ದು. ಯಾರಿಗೆ ಕೈ ಕೊಟ್ಟದ್ದು? ಎಲ್ಲೆಲ್ಲಿಗೂ ಹೋಗ್ತಾ ಉಂಟಲ್ಲ. ಏನು ಸರಿಯಾಗಿ ಮಗಳು? ಇದು ರಾಜಸ್ಥಾನ, ಹೆಂಗಸರಿಗೆ ಒಂದು ಮರ್ಯಾದೆ ಇದೆ. ನೀನು ಸೀರೆ ಬಿಡಿಸುದ? ಎಷ್ಟು ಮಂದಿ ಎಲ್ಲ ಕೂತಿದ್ದ? ಯಾಕೆ? ನಿನ್ನ ಪರಿಚಯ ಸಿಗುವುದು. ಅಲ್ಲಿ ತೆಗಿ, ಮುಖದಿಂದ ತೆಗಿ. ನನಗೆ ಸಿಕ್ಕ ಬರ್ತದೆ. ನೀನು ತಿರುಗಿ ಬಿಚ್ಚಿದ್ರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ನೀನು ಹೆಂಗಸೋ ಹೆಣ್ಣು ಅಂತ ಖಂಡಿತ ಆಗುವುದಿಲ್ಲ. ಕೂತವರೆಲ್ಲ ಏನು ಗ್ರಹಿಸಿಯಾರು ಇಷ್ಟು ಸಣ್ಣ ಮಟ್ಟಕ್ಕೂ ಇಳಿದಿದ್ದಾನೆ ಗಮನಿಕಂತ ತಿಳ್ಕೊಳ್ಳಿಕ್ಕಿಲ್ವಾ?
ಈ ಮೊದಲೇ ನಾನು ಕೇಳಿದ್ದೇನೆ, ನಿನಗೇ ಕೊಟ್ಟೇನೆಂದು ಹೇಳಿದ್ದೀರಿ. ಈಗ ಏನು ಮಾವ, ನಿಮ್ಮ ಮಗಳಾದಂತಹ ರತಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ. ನಿನ್ನ ಹೋಗಿ ಅಲ್ಲಿ ಕೇಳ್ತೇನೆ. ಒಂದು ವೇಳೆ ಕೊಡದಿರೆ ಆತನನ್ನು ಕಟ್ಟಿ ಹಾಕಿ ಅವರನ್ನು ಮದುವೆ ಮಾಡುವ ಕೇಳುವುದಕ್ಕೆ ಅವ ಮೇಲಿದ್ದವರು ಕೆಳಗೆ ಬಂದು ಕೂಡ
ಮತ್ತೆ ನಾನೆಂತದನ್ನು ಮಾಡು ಮಾವ. ಒಂದೇ ಮಾತು ನನ್ನದು, ನೇರವಾಗಿ ನಿಮ್ಮ ಮಗನಾದಂತ ರತಿಯನ್ನು ಶೃಂಗರಿಸಿ ಕರೆತನ್ನಿ. ಈಗಲೇ ಸಹಸ್ರ ನೆರೆದಿರುವಂತಹ ಇವರ ಸಮ್ಮುಖದಲ್ಲಿ ಅವಳ ನನ್ನ ಮದುವೆ ಮಾಡಿಸಿ.
ಈ ಜನ್ಮದಲ್ಲ ಪೂರ್ವ ಜನ್ಮದಲ್ಲಿ ನಾನು ಕಂಸ ಎನ್ನುವಂತ ಹೆಸರಿನಿಂದ ಆ ಮಧುರೆಯನ್ನು ಆಳುತ್ತಾ ಇದ್ದೆ. ಆ ಕಾಲದಲ್ಲಿ ನೀನು ಹುಟ್ಟಿದೆ. ಅಯ್ಯ, ಬಿಲ್ಲ ತಪ್ಪದ ನೆವನದಿಂದ ಬಂದು ಧುರಧೀರ ಮಧುರಾಮಹೇಂದ್ರನಾದಂತಹ ಕಂಸನನ್ನು ಕೆಳಗೆ ಆ ನಂತರ ನಾನು ಹೇಗೆ ಹುಟ್ಟಿದೆ ಅಂತ ಗೊತ್ತಾ ನಿನಗೆ? ಹೌದು, ಅಲ್ಲಿಯೇ ಹುಟ್ಟಿರಲಿಲ್ಲ. ನಿನಗೆ ಪ್ರೀತಿಯವರು ಬಹಳಷ್ಟು ಕೊಂಡಾಟದಿಂದ ಅವರನ್ನು ನೀನು ಬೆಳೆಸಿದ್ದೀಯ. ಅಂತಹ ತಂಗಿಯಾದಂತಹ ಸುಭದ್ರೆಯ ಗರ್ಭದಲ್ಲಿ ಅಭಿಮನ್ಯು ಎನ್ನುವ ನಾಮಧೇಯದಿಂದ ಈ ಪ್ರಪಂಚಕ್ಕೆ ಹೊರಬಂದ ನಾನು ಚಕ್ರವ್ಯೂಹ ಕೋಟೆಯನ್ನು ರಚನೆಯನ್ನು ಮಾಡಿಸುವುದರ ಮೂಲಕವಾಗಿ ಅಲ್ಲಿಗೆ ನನ್ನನ್ನು ಕಳುಹಿಸಿ ನನ್ನಲ್ಲಿ ಅಲ್ಲಿ ಕೊಂದೇ ನೀವು. ಈಗ ಯಾರು ಅಂತ ಗೊತ್ತಾಗಲಿಲ್ವ? ಈಗಲೂ ಗೊತ್ತಾಗಲಿಲ್ವ? ಈಗ ಮಾಧ್ಯಾಧೀಶನಾದಂತಹ ಕೌಂಡಿಕ ಎನ್ನುವಂತಹ ನಾಮಧೇಯದಿಂದ ಮತ್ತೊಮ್ಮೆ ನಾನು ಹುಟ್ಟಿಕೊಂಡಿದ್ದೇನೆ. ನಿನಗೆ ಬಗೆಯಾಗಿಯೇ ಬರ್ತೇನೆ. ನಿನ್ನ ಕುಟುಂಬದಲ್ಲಿ ಇರುತ್ತೇನೆ.
ಧರಾಶಾಹಿಗಳಾಗಿದ್ದಾರೆ. ಅವರೆಲ್ಲ ಪುನಶ್ಚೇತನ ಮಾಡಬೇಕು ಅಂತಾದ್ರೆ ನೀವು ಈ ಗುಣಾಚರಣೆ ಅಲ್ಲಿಂದ ಪುನಸಂಜೀವಿನಿ ಎನ್ನುವಂತ ಇದು ಬರಬೇಕು. ಅವರನ್ನ ಆ ಮೂಲಕವಾಗಿ ನನ್ನ
ಮಹಿಷನ ವಂದನೆಗಳು ತಾಯಿ. ಅಮ್ಮ, ರಾಜಕೀಯ ವಿಚಾರವನ್ನೆಲ್ಲ ಬದಿಗಿರಿಸಿ ಆತನ ಭಯವನ್ನು ಸೇರಿಕೊಂಡಿದ್ದೆ. ದೊಡ್ಡದಾದ ಪರ್ವತದರಿಂದಿರುವ ಕಾಲ್ಚಂಡಾಟವನ್ನು ಆಡುತ್ತಾ ಇದ್ದೆ ನನ್ನ ಸಮಾನರ ಜೊತೆಯಲ್ಲಿ. ಆ ವೇಳೆಗಾಗಿ ನನ್ನಮ್ಮನ ಕರುಳಿನ ಕೂಗು ಕೇಳಿಸಿತು. ಬಾಗಂದ ಎನ್ನುವುದಾಗಿ ಆಟದ ಭಯನ್ನ ಬಿಟ್ಟೆ ಅಮ್ಮನ ಅಂತಃಪುರವನ್ನು ಸೇರಿಕೊಂಡೆ. ತಾಯೇ, ನಿನ್ನ ಮುಖಾವಲೋಕನವನ್ನು ಮಾಡಿದವಾಗ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ. ಯಾಕಮ್ಮ ಈ ಕಣ್ಣೀರು? ಯಾರಿಂದ ಅಂತಹ ಎದೆಗಾರಿಕೆ ಉಳ್ಳವರಿಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ಮತ್ತೆ ನಿನ್ನನ್ನು ಕೆಣಕುವವರುಂತಿದ್ದರೆ ಮೇಲುಲೋಕವಾಸಿಗಳ ಹರನೋ ಹರಿಯೋ ಅಥವಾ ಬ್ರಹ್ಮ
ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹೇಳಮ್ಮ ನಿನ್ನ ಕಷ್ಟಗಳನ್ನು. ನನಯ್ಯೋ ಮುದ್ದು ಕಂದ ಗಂಧ ನಿನ್ನಪ್ಪ ನಾಲ್ಕದ ಪಟ್ಟವನ್ನು ಬಯಸಿ ನೇರವಾಗಿ ಸ್ವರ್ಗಕ್ಕೆ ಹೋದ್ರು ಮಗನೇ. ಎಲ್ಲರಿಗೂ ತಿಳಿದಿರುವ ವಿಚಾರ ನೀನು ಯಾಕೆ ಮಾಡುವುದು? ಇಂದ್ರಾದಿ ಸುಮನಸರೆಲ್ಲರನ್ನು ದೇವಲೋಕಕ್ಕೆ ಹೋಗಿ ಕಾಳಗದಲ್ಲಿ ಏನಾಯಿತು ಅಂತ ಮಗನೇ. ಏನಾಯ್ತಮ್ಮ? ಸುಮನಸರೆಲ್ಲರನ್ನು ಕಾಳಗದಲ್ಲಿ ಬಡಿದು ಆಡಿಸಿದಂತೆ ಮಗನೇ. ಇದು ಸಂತೋಷದ ವಿಚಾರವನ್ನು ಅಡುತ್ತಾ ಯಾಕೆ ಹೇಳುತ್ತೀರಿ ತಾಯೇ? ದೋಷ ಕೇವಲ ಕೆಣಕವಾಗಿ ಹೋಯಿತು ಹೊರತು ದೀರ್ಘಕಾಲ ನಮ್ಮ ಪಾಲಿಗೆ ಲಭಿಸಿಲ್ಲ ಮಗನೇ. ಯಾಕಮ್ಮ? ಸೋತಂತಹ ದೇವಿಯಿಂದ ನೇರವಾಗಿ ಯಕ್ಷನಲ್ಲಿ ದೂರ ನಿಂತರಂತೆ ಮಗನೇ. ಹೌದು, ಯಕ್ಷ ನಮ್ಮ ಪರಿಗೆ ರಕ್ಷಣೆ ಅಲ್ಲ ಬಿಡದಾಯೆ. ಇಲ್ಲ ಮಗನೇ, ಮತ್ತೇನಾಯ್ತು? ದೇವತೆಗಳ ಪಕ್ಷಪಾತಿಯಾಗಿ ಬಂದಂತಹ ಯಕ್ಷನಿಗೂ ನಿನ್ನಪ್ಪನಿಗೂ ಯುದ್ಧವಾಯಿತಂತೆ. ಮುಂದೇನಾಯ್ತಮ್ಮ? ಯುದ್ಧದಲ್ಲಿ ನಿನ್ನಪ್ಪ ಮಾಡಿದ Thank you.
ತಂದೆಯನ್ನು ಕಳ್ಕೊಂಡ ತಪ್ಪಲಿಯಾದನೆ ಅಮ್ಮ. ಇಲ್ಲ, ನಾನಿದ್ದೇನೆ ಮಗನೇ, ನಾನಿದ್ದೇನೆ ನಿನಗೆ. ಅಮ್ಮ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನನ್ನ ತಂದೆಯ ಸಾವಿಗೆ ಕಾರಣರು ಆ ದೇವತೆಗಳಲ್ವಾ? ದೇವತೆಗಳನ್ನು ಬಡಿಯುವುದಕ್ಕೆ ಹೊರಟೆ. ನನ್ನ ತಂದೆಯ ಸಾವಿಗೆ ಕಾರಣ ದೇವತೆಗಳಲ್ವೇ? ಯಕ್ಷ, ಆ ಬಡ ಯಕ್ಷ ನನಗೆ ಲಕ್ಷ್ಯವೇ ಅಲ್ಲ. ಅವನ ಪಕ್ಷಪಾತಿಯಾಗಿ ತ್ರಯಕ್ಷನಾದಂತಹ ತಾಮ್ರಾಕ್ಷನೇ ಬರಲಿ, ಆತನನ್ನು ಕೂಡ ಸಮರದಲ್ಲಿ ಲೆಕ್ಕಿಸಲಾರೆ. ಅವರೆಲ್ಲವರನ್ನು ಸದೆ ಹೊಡೆಯುವುದಕ್ಕೆ ಹೊರಟೆ. ನಿಲ್ಲು ಮಗನೇ, ಅವಸರ ಮಾಡಬೇಡ ಕಣ್ಣ. ತನಯನಾಡಿದ ವಚನಲಾಲಿಸಿ ಮನದಿದಂತದ ತಾಳಿ ನುಡಿದರು. ಸಂತೋಷವಾಯಿತು. ನಿನಗೆ ಮತ್ತೆ ನಮ್ಮ ವನಜನಾಭನು ಬರುವ ಕುತಗನೆ. ಯಾರಮ್ಮ ಯಾರು? ವನಜನಾಭನು ಬರುವ ಕುತಗನೆ. ಯಾಕಮ್ಮ? ಅನವರತ ಸುಮನಸಲ ಬಗ್ಗಡಿ ಅದಕ್ಕೆ ನಿನಗೆ ಏನು ವಿಧಿಯಲಿ ಬರಲು ಹೊರಗಡೆ ಇಲ್ಲ ಮಗನೇ, ಯಾಕಮ್ಮ ನನ್ನನ್ನು ತಡೆದೆ? ಅವಸರ ಮಾಡಬೇಡ. ಈಗಲೇ ಹೋಗ್ತೇನೆ ನಾನು. ಕಂದ, ಅಪ್ಪನನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳಬೇಕಿರುವಂತ ದೇಶದಿಂದ ಓಡಾಡುತ್ತಾ ಇತ್ತು. ನಿಜ ಕಂದ, ಅಮ್ಮ. ನಿನ್ನ ವೀರವಾಣಿಯನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಅಮೃತ ಸಿಂಚನೆಗೆರೆದಾಗ ಆಯಿತು. ಹೋ, ಸುಮನಸರನ್ನು ಕಾಳಗದಲ್ಲಿ ಬಡಿದೋಡಿಸುವುದು ನಿನಗೇನು ಘನವಲ್ಲ. ಮತ್ತೆ ಯಾಕೆ ನನ್ನನ್ನು ತೊಡೆದ ತಾಯ? ಕಂದ, ಅಮ್ಮ, ಆದ್ರೆ ಒಂದು ಮನಸ್ಸಿನ ನೋವನ್ನು ಹೇಳುತ್ತೇನೆ. ಏನಮ್ಮ? ಯಾವತ್ತು ಸುಮನಸರ ಪಕ್ಷಪಾತಿಯಾಗಿ ಒಬ್ಬ ಬರ್ತಾನೆ, ಯಾರು? ಅವನೇ ಹರಿ ಹರಿ ನಾರಾಯಣ. ನಾರಾಯಣ ಮೋಸದಿಂದ ಯಾವ ಹೊತ್ತಿನಲ್ಲಿ ಬರ್ತಾನೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಅದಕ್ಕೆ ನಾನೇನು ಮಾಡ್ಬೇಕಮ್ಮ? ಕಂದ, ಕೇವಲ ಶಾರೀರಿಕವಾದಂತ ಬಲ ಹೊಂದಿದ್ರೆ ಸಾಕಾಗುವುದಿಲ್ಲ, ಮತ್ತೆ ಅಜೇಯವಾದಂತ ವರವನ್ನು ಪಡೆಯಬೇಕು. ಅದು ಹೇಗಮ್ಮ? ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಳ್ಳಬೇಕು, ಆ. ಘೋರವಾದಂತಹ ಕಾನನವನ್ನು ಸೇರಿಕೊಳ್ಳಬೇಕು, ಓಹೋ. ಪ್ರತ್ಯೇಕೀಕರಿಸಿ ನಿನಗೆ ಬೇಕಾದಂತ ವರವನ್ನು ಪಡೆದುಕೊಳ್ಳಬೇಕು ಮಗನೇ. ಆ ನಂತರ ಕಂದ, ಆನಂತರ ಯುದ್ಧವನ್ನು ಮಾಡಬೇಕು ನೀನು. ಹೌದೇ ತಾಯಿ, ನನ್ನ ತಾಯಿಯ ಆಶೆ ಇದು. ಅಮ್ಮ, ಇಷ್ಟು ಮಾಡಿದರೆ ನಿನ್ನ ಮನಸ್ಸಿಗೆ ಸಂತೋಷ ಅಂತ ಆದರೆ ಸಂತೋಷ ಈಗಲೇ ಆ ಕಾರ್ಯವನ್ನು ಮಾಡಿ ನಾನು ಪೂರೈಸ್ತೇನೆ. ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡಮ್ಮ. ಮಗನೇ, ಆಶೀರ್ವಾದವನ್ನು ಮಾಡುತ್ತೇನೆ. ಘೋರ ಕಾನನವನ್ನು ನಿನ್ನ ರಕ್ಷೆಗೆ ಬೇಕಾಗಿ ಇದು ಪಟ್ಟದ ಕತ್ತಿಯನ್ನು ಕೈ ಎತ್ತಿ ಕೊಡ್ತಾರೆ. ಧನ್ಯೋಸ್ಮಿ. ಹೋಗಿ ಬಾ ಮಗನೇ.
ಕನಗೌರವಂತ ಕನನವನ್ನು ಸೇರಿದೆ, ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡೆ, ಬೇಕಾದಂತ ವರಗಳನ್ನು ದಯಮಾಡಿಸಿದ ಈ ಧರೆ ಯೋನಿಜರಿಂದ ನನಗೆ ಮರಣವೇ ಇಲ್ಲವೆನ್ನುವಂತ ವರವನ್ನು ಅನುಗ್ರಹಿಸಿದ್ದಾನೆ. ಚೋಡಿಗಳು ನೆಕ್ಕಿದರೆ ಗೀರವಾಣ ಕುಲವನ್ನು ಈ ಸಂತೋಷದ ವಿಚಾರವನ್ನು ನಮ್ಮ ತಾಯಿಯವರಿಗೆ ಹೇಳಬೇಕಾಗಿದೆ. ನೇರವಾಗಿ ನಾಗವನ್ನು ಪ್ರವೇಶ ಮಾಡಿದೆವು. ಅಲ್ಲಿಯ ಸುರಪನನ್ನು ಸೋಲಿಸಿ ಸುರ ಗದ್ದುಗೆಯನ್ನು ಏರಿದ್ದ ಅವನ ಪಕ್ಷಪಾತಿಯಾಗಿ ಬಂದವ ಯಾರು? ಶ್ರೀಹರಿ ಚಕ್ರಕ್ಕೆ ಸುರಿಯುವಂತ ನಾವು ಎಲ್ಲರೂ ಒಂದೊಂದು ಅಂಗಾಂಗವನ್ನು ಕಳಕೊಂಡೆವು. ಅಷ್ಟು ಮಾತ್ರವಲ್ಲ, ಎಲ್ಲಿಯೂ ನಿಲ್ಲುವಂತ ಪರಿಸ್ಥಿತಿ ಇಲ್ಲ. ನೇರವಾಗಿ ಗಾಳನ್ನು ಸೇರಿದೆವು. ಇಷ್ಟರವರೆಗೆ ಕಾಡಿನಲ್ಲಿ ಜೀವನವನ್ನು ಸಾಗಿಸಿದ್ದೇವೆ. ಮುಂದಿನ ನಿರೀಕ್ಷೆ ಏನಂತ
ಶಾಸ್ತ್ರಸಿದ್ಧಾಭಾವನನ್ನು ನಾವು ಮೆಚ್ಚಿಸಿದವರು, ಆ ಮೂಲಕವಾಗಿ ಸ್ವರ್ಗವನ್ನು ಪ್ರವೇಶಿಸಿದವರು ಹಾಗೆಂದುಕೊಂಡು ಆ ಶ್ರೀಹರಿಯ ಕಪಟದಿಂದಲಾಗಿ ನಾವೆಲ್ಲರೂ ಕೂಡ ಸೋಲನ್ನು ಅನುಭವಿಸಬೇಕಾಯಿತು. ಆತ ಚಕ್ರದಿಂದ ನಮ್ಮನ್ನು ಸಂಹರಿಸಿದ, ಹಲವರನ್ನು ಸೋಲುವಂತ ಮಾಡಿದ. ಹಾಗಿರುವಾಗ ನಮ್ಮ ಈ ಎಲ್ಲ ನ್ಯೂನತೆಗಳಿಗೆ ಬೇರೆ ಯಾರು ಕಾರಣವಲ್ಲ, ಆ ಹರಿಯಲ್ಲವೇ. ಈಗ ಮನುಷ್ಯ ಹೊರವನ್ನು ಕೊಟ್ಟಿದ್ದಾನಂತಲ್ಲ. ನಾವು ಒಟ್ಟಾಗಿ ಬ್ರಹ್ಮದೇವರಿಂದ ವರಗಳು ನೋಡದ ವಿಚಾರವನ್ನು ತಾಯಿಗೆ ಹೇಳಿ. ಹೌದು, ನನ್ನನ್ನು 2 ಕೈಗಳಿಂದ ಬಿಗಿದಪ್ಪಿ ಶೋಣಿತಾವೃತಿ ಸಿಂಹಾಸನವನ್ನು ಏರಿಸಿದರು. ಆ ಹೊತ್ತಿಗೆ ಒಂದು ಕಿವಿ ಮಾತನ್ನು ಹೇಳಿದ್ಲು. ಹಾಗೆ ಸ್ವರ್ಗದ ಕಡೆಗೆ ಗಮನ ಹರಿಸುವಾಗ ಯಾರೋ ಬಂದಿದ್ದಾರಂತಲ್ಲ. ಬನ್ನಿ ಒಳಗೆ ಬನ್ನಿ. ಯಾರು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಬನ್ನಿ, ನಿಮಗಾಗಿ ಉಚಿತ ಆಸನಗಳಿವೆ, ಕುಳಿತುಕೊಳ್ಳಿ. ಅಯ್ಯ, ಅಪರೂಪದ ವ್ಯಕ್ತಿಗಳು ನೀವು. ಇಷ್ಟರವರೆಗೆ ನಿಮ್ಮನ್ನು ಕಂಡವರೇ ಅಲ್ಲ. ಹಾಗಿದ್ರೆ ನೀವು ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ಇಲ್ಲಿಗೆ ಯಾಕಾಗಿ ಬಂದಿರಿ? ಊರು ಯಾವುದು? ನನಗೆ ಹಿತವಂತರೇ, ಐಶ್ವರ್ಯ ಕುಮಾರ ಬೇಳುವ ನುಡಿ ಶಂಕಾಸುರನ ನಮಸ್ಕಾರ. ಬಂದವರು ನಾವು ನಿನಗೆ ಶತ್ರುಗಳಲ್ಲ, ಮತ್ತೆ ನಿನ್ನ ಮಿತ್ರತ್ವವನ್ನು ಸಂಪಾದಿಸುವುದಕ್ಕಾಗಿ ಬಂದಿದ್ದೇವೆ. ಹಾಗಿದ್ರೆ ನೀವು ಯಾರು? ನಾನು ಬಂದವರಲ್ಲಿ ನಾನೇ ಶಂಕಾಸುರ, ಇವ ದುರ್ಗಾಸುರ, ಇವ ಬಿಡಲಾಸುರ, ಇವ ಟಿಕ್ಷುಕಾಸುರ. ನಾವೆಲ್ಲರೂ ಕೂಡ ನಿನ್ನನ್ನು ನಿನ್ನ ಇರವನ್ನು ಅರಿತು ಇಲ್ಲಿಗೆ ಬಂದಿದ್ದೇವೆ. ನಮ್ಮನ್ನು ನೀನು ಕಾಪಾಡಬೇಕು. ಯಾಕಯ್ಯ, ಏನಾಯ್ತು ನಿಮಗೆ? ಹಿಂದೆ ಏನಾಯ್ತು? ಗಿರಿಕಾನನಗಳಲ್ಲಿ ಚಲಿಸುತ್ತಾಗಿದ್ದೆವು, ಗಿರಿಕಾನನಗಳಲ್ಲಿ
ಮರೆಸುತ್ತ ನಿಜ ರೂಪಗಳನ್ನು ಮರೆಸುತ್ತ ನಿಜ ರೂಪಗಳನ್ನು ಹರಿದು ನಿನ್ನೀರವನ್ನು ಹರಿದಂತೆ ಗಿಲ್ಲಿಗೆ ಹರಿದು ನಿನ್ನೀರವನ್ನು ಹರಿದಂತೆ ಗಿಲ್ಲಿಗೆ ಯಾಕೆ ಕುಮಾರ ವೈಶಾಖ, ನಾವೆಲ್ಲರೂ ಕೂಡ ದಾನವರು. ಹಲವು ವರ್ಷಗಳಿಂದ ನಮಗೆ ಸರಿಯಾದ ಅಸ್ತಿತ್ವವೇ ಇರಲಿಲ್ಲ. ಯಾಕೆಂದರೆ ನಾಗಕ್ಕೆ ತೆರಳಿ ಅಲ್ಲಿಯ ಸುರಪುರನ್ನು ಯುದ್ಧದಲ್ಲಿ ಸೋಲಿಸಿದರೂ ಕೂಡ ಆ ಶ್ರೀಹರಿಯ ಮೋಸಕ್ಕೆ ಒಳಗಾಗಿ ನಾವು ಎಲ್ಲ ನಮ್ಮ ಮನೆ ಮಠ ಕೋಶಗಳನ್ನೆಲ್ಲವನ್ನು ಕಳೆದುಕೊಳ್ಳಬೇಕಾಗಿ ಬಂತು. ಅದರ ನಂತರ ಗಿರಿಗಳಲ್ಲಿಯೋ ಕಂದರಗಳಲ್ಲಿಯೋ ನಾವು ಭಯ ವಿಹ್ವಲರಾಗಿ ವಾಸಿಸಬೇಕಾಗಿ ಬಂತು. ಹೀಗಿರುತ್ತಾ ನಾವು ಹೀಗೆ ಚಡಪಡಿಸುತ್ತಿರುವಾಗ ನಮ್ಮವರು ಎಂದು ಯಾರಿದ್ದಾರೆ ಎಂಬುದಾಗಿ ಯೋಚಿಸಿದಾಗ ಮಾಲದೇಶಕುಮಾರಂತಹ ಮಹಿಷಾಖ್ಯ ನಮ್ಮಲ್ಲಿ ಒಬ್ಬ ಅಗ್ರನಾಗಿ ಮರೆಯುತ್ತಿದ್ದಾನೆ ಎಂಬಂತಹ ವಿಚಾರ. ಆ ಪ್ರಕಾರ ನಾನೇ ಅದು ಹೌದಲ್ಲವೇ? ಆ ಸಂತೋಷದ ಸುದ್ದಿಯನ್ನು ಕೇಳಿ ಇದು ಓಡೋಡಿ ಬಂದಿದ್ದೇವೆ. ಏನಾಗಬೇಕು ನನ್ನಿಂದ ನಿಮಗೆ? ನಮ್ಮ ಮನೋವಾಂಛೆ ಇಷ್ಟೇ, ಆ ನಾಕವನ್ನು ಏರಿ ಸುರಪಾದಿಗಳನ್ನು ಸೋಲಿಸಬೇಕು, ಮತ್ತೆ ಸ್ವರ್ಗವನ್ನು ಕೈವಶ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಮತ್ತೆ ನಮಗೆ ಆ ಸೇಡು ಮಾತ್ರ ಅಲ್ಲ, ಆತ ನಿನ್ನ ಅಪರಿಗೊಳಿಸಿ ಮಾತುಗಳನ್ನು ಕೇಳಿದರಷ್ಟೇ ತನ್ನ ತಂದೆಯನ್ನು ಕೊಂದಂತಹ ಸೇವನ್ನು ತೀರಿಸುವುದಕ್ಕಾಗಿ ಹಾಗೂ ಸುರಗತ್ತುಗೆಯನ್ನು ಬಯಸಿ ಶೋಣಿತಾಪುರದ ಪ್ರಸ್ತುತ ದೊರೆ ಮಹಿಷಾಖ್ಯನೆಂಬ ಬಂದಿದ್ದಾನಂತೆ. ಆತನನ್ನು ಒಳಗೂಡಿಕೊಂಡು ಈ ಹಿಂದೆ ಬಂದಂತಹ ಶಂಕದುರ್ಗ ಅಂತಿರುತ್ತಾರಂತೆ. ತಡ ಮಾಡುವುದಲ್ಲ, ಏನು ಮಾಡೋಣ?
ನೀನು ಅಪ್ಪಣೆ ಕೊಟ್ಟರೆ ಆ ದುಷ್ಟರನ್ನು ನಾನು ಪ್ರಜ್ವಲಿಸುತ್ತಾ ಬರುತ್ತಿರುವುದರಿಂದಲೇ ಇದೊಂದು ಅಗ್ನಿ ಎಂಬುದಾಗಿ ಭಾವಿಸಿದೆ. ಏನೋ ಹಿಂದಿನ ನಮ್ಮ ಎಲ್ಲ ಮುಚ್ಚು ಮುಚ್ಚು ಬಾಯಿ. ಯಾರು
ಹೊತ್ತು ಯುದ್ಧಕ್ಕೆ ಬಂದೆಯ ಇದು ನಿನ್ನಂತಹ ನೀಚರಿಗೆ ಗೆಲ್ಲುವಂತಹ ಸಂತಾನ ಬಂದ ದಾರಿಯಲ್ಲಿ ಹಿಂದೆ ಪ್ರಾಣ ಅಮೃತವಾದವನ್ನು ಮಾಡಿದ ಒಬ್ಬ ಅಹಂಕಾರವನ್ನು ಮುಂದುವರಿದರೆ ನನ್ನ ಕತ್ತಿಗೆ ತಲೆ ನೀನೆಯ ಸುರಪ ಎಲ್ಲವೋ ಇಂದ್ರ ಗಜವನ್ನು ಏರಿ ವಜ್ರಾಯುಧವನ್ನು ಹಿಡಿದು ಮಹಿಷನನ್ನು ಎದುರಿಸಿದೆಯೇನೋ ಎಲ್ಲವೋ ಇಂದ್ರ ನನ್ನಪ್ಪನನ್ನು ಮೋಸದಿಂದ ಕೊಲ್ಲಿಸಿದ ಅಧಮ ನೀನು. ನಿನ್ನ ಹತ್ರವನ್ನು ಹೇಳುತ್ತಾ ಇದ್ದೇನೆ, ಸ್ವರ್ಗದ ಸರ್ವಾಧಿಕಾರವನ್ನು ನನ್ನ ಪಾದಕ್ಕೆ ಒಪ್ಪಿಸಿ ದಾಸನಾಗು. ಇಲ್ಲ ಅಂತಂದ್ರೆ ಬಡದೇನು ನೀನು. ಬ್ರಹ್ಮನಿಂದ ಬೇಕು ಬೇಕಾದಂತಹ ವರಗಳನ್ನು
ಪಡೆದುಕೊಂಡಿದ್ದೇವೆಂತಹ ಗರ್ವದಿಂದ ನೇರವಾಗಿ ನಾಲ್ಕಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದೆ. ನಿನ್ನ ಅಪ್ಪ ಅನ್ನುದಾರೇನು ಮೋಸದಿಂದ ಕೊಲ್ಲಿಸಿದ್ದಲ್ಲ, ಆತನಿಗೂ ಕೂಡ ಸಾರಿ ಹೇಳಿದ್ದೇನೆ. ಶೋಣಿತಾಪುರದಲ್ಲಿ ಒಳ್ಳೆಯ ರಾಜನಾಗಿರು, ಸ್ವರ್ಗದ ಸಿಂಹಾಸನವನ್ನು ಬಯಸಬೇಡ ಎಂಬ ಹಾಗೆ. ಅದನ್ನಾತ ಕೇಳಲಿಲ್ಲ. 3 ಮೂರ್ತಿಗಳ ಕೃಪಾ ಕಟಾಕ್ಷದಿಂದ ವಾದಿಸಿದ್ದೇವೆ. ಅದೇ ಸ್ಥಿತಿ ನಿನಗಾದೀತು. ಕೊಡುವುದಕ್ಕಾಗುವುದಿಲ್ಲ. ಈಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಕರ್ಕೊಂಡು ಬಂದವರಿಗಾದೀತು. ಹೇಗೆ ತೊಂದರೆ ಇಲ್ಲ ಮಾರ. 3 ಲೋಕದ ಅಧಿಕಾರವು ನಮ್ಮ ಪಾಲಿಗೆ. ಇಂದ್ರಾದಿ ದೇವತೆಗಳು ಹೇಳ ಹೆಸರಿಲ್ಲದೆ ಓಡಿ ಹೋಗಿದ್ದಾರೆ. ಇನ್ನು ಮುಂದಕ್ಕೆ ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಅರ್ಚಿಸಬೇಕು. ಅರ್ಪಣ ತರ್ಪಣ ಎಲ್ಲವೂ ಮಹಿಷಾರ್ಪಣ. ಶಂಕರೋಗಾದ್ಯರೇ, ವಹಿಸಿದ್ದೀರಿ ನೀವು. ವಿಶ್ರಾಂತಿ ಅಗತ್ಯ ಅಂತ ಕಾಣುತ್ತದೆ. ಸ್ವಲ್ಪ ಇಲ್ಲೇ ಇದ್ದುಕೊಂಡು ಬೇಕಾದನ್ನು ಪಡ್ಕೊಂಡು ಆ ನಂತರ ಶೋಣಿತಾಪುರಕ್ಕೆ ಧಾವಿಸೋಣ. ಸೂರ್ಯಚಂದ್ರರು ನಿಜ. ನಿಮಗಾದ್ರೂ ಸರಿಯೇ. ಏನು ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ನಿಮ್ಮ ಚಲನ ಬದಲಾಯಿಸಿಯನು. ನನ್ನ ಆಜ್ಞೆಯನ್ನು ಮೀರಿ ನಡೆಯಬೇಡಿ. ಜತನ, ಎಚ್ಚರಿಕೆ. ಸ್ಥಿತಿ ಒದಗಿ ಬಂತು ನಮಗೆ. ಏನಾಯ್ತು ಮಗ? ದಿವಸ ದುರ್ಬಲವಾಗಿರುವಂತಹ ಮಹಿಷಾಖ್ಯನಿಂದ ಇಂತಹ ಹೀನಾಯ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತು. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲವಂತೆ. ಹೌದು ಮಗ. ಮಾಡೋಣ, ನಮಗಿದೇನು ಹೊಸತಲ್ಲ. ಆದರೂ ಕೂಡ ಸದ್ಯಕ್ಕೆ ಏನು ಅಪಾಯ ಇಲ್ಲ ಎಂಬುದಾಗಿ ಗ್ರಹಿಸಿದ್ದೆ. ದುರುಳನಾಗಿರುವಂತಹ ವಿದ್ಯುನ್ಮಾಲಿಯ ಮಗ ಮಹಿಷಾಖ್ಯನೆಂಬವ ಬ್ರಹ್ಮದೇವರಿಂದ ಬೇಕಾದಂತಹ ವರಗಳನ್ನು ಪಡೆದುಕೊಂಡು ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸುವುದಕ್ಕಾಗಿಯೋ ಸುರಗದ್ದುಗೆಯನ್ನು ಬಯಸಿಯೋ ನಮ್ಮೆಲ್ಲವರನ್ನು ಕಾಳಗದಲ್ಲಿ ಹೊಡೆದು ಓಡಿಸಿಕೊಂಡ. ಏನು ಮಾಡೋಣ, ಸ್ವರ್ಗದಲ್ಲಿ ಆತನೇ ಮೆರೆಯುತ್ತಾ ಇದ್ದಾನೆ. ಗಿರಿ ಗಹ್ವರಗಳಲ್ಲಿ ನಾವು ಅಲೆದಾಡುವಂತಹ ಸ್ಥಿತಿ ಬಂತಲ್ಲ. ಏನು ಮಾಡೋಣ, ಮರ ಕೊಟ್ಟದ್ದು ಬ್ರಹ್ಮದೇವರಲ್ವ, ನೇರವಾಗಿ ಸತ್ಯಲೋಕಕ್ಕಿದೆ. ಬನ್ನಿ ಬನ್ನಿ. ಓ ವಾಣಿ ರಮಣ,
ವಾಣಿ ರಮಣ ಸತ್ಯಲೋಕವಾಸಿ ಬ್ರಹ್ಮದೇವ ಜಯ 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 ಜಯ. ಸ್ವಾಮಿ, ನಿನ್ನಿಂದಲೇ ವರಗಳನ್ನು ಪಡೆದುಕೊಂಡಂತಹ ದುರುಳನಾಗಿರುವಂತಹ ಶೋಣಿತಾಪುರದ ಅರಸ ಮಹಿಷಾಖ್ಯನೆಂಬವ ನೇರವಾಗಿ ಸ್ವರ್ಗವನ್ನ ಬಯಸಿ ಅಲ್ಲಿ ತನಕ ಬಂದ. 33 ಕೋಟಿ ದೇವತೆಗಳಕ್ಕೂ ಕೂಡ ಸ್ವರ್ಗದಲ್ಲಿ ಉಳಿಯ ಕೊಡ್ಲಿಲ್ಲ ಅವ. ನಮ್ಮೆಲ್ಲವರಿಗೂ ಸೋಲವಾಯಿತು ಸ್ವಾಮಿ. ಸ್ವಾಮಿ, ಈ ಸಂದರ್ಭದಲ್ಲಿ ಅನ್ಯತಾ ದಾರಿ ಕಾಣದೆ ನೇರವಾಗಿ ನಿನ್ನ ಪದ ತಲಕ್ಕೆ ಬಂದಿದ್ದೇನೆ. ನೀನೇ ದಾರಿ ತೋರಿಸಬೇಕು ಸ್ವಾಮಿ. ಶಾಸನ ದುರುಳ ಮಹಿಷಾಸುರನ ಬಾಧ ನಿನಗಾಗುತ್ತಾ ಉಂಟು. ಆತನ ಘನಧರವಾದಂತಹ ತಪಸ್ಸಿಗೆ ಮೆಚ್ಚಿ ಆತನಿಗೆ ವರವನ್ನು ಅನುಗ್ರಹಿಸಿದವ ನಾನು. ಈ ಸಂದರ್ಭದಲ್ಲಿ ಆತನ ಪರಾಕ್ರಮಕ್ಕೆ ತಡೆಯೊಡ್ಡುವುದಕ್ಕೆ ನನ್ನೋರ್ವನ ಪ್ರಯತ್ನದಿಂದ ಏನೂ ಮಾಡುವುದಕ್ಕಾಗುವುದಿಲ್ಲ. ಏನು ಮಾಡುವುದು? ಆದರೆ ಪೇಳುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ ಆದುದ ನಾಮದು ಸೂದನ ನಡಿಯಲ್ಲಿ ಸಾಧನ ಭಿನ್ನಯಿಸುವ. ವಧಿಸುವ ಯತ್ನವನ್ನು ಯೋಚಿಸುತ್ತ ಇರಲು ನನ್ನ ಸಂಭವಗಿತ್ತ ಮನದರ ಒಡಗೊಂಡು ವೈಕುಂಠದಲ್ಲಿ ಗಡಿಯ ಕಾಣದೆ ನರಸಿಕೊಂಡು ನಾವೆಲ್ಲವರೂ ಕೂಡ ವೈಕುಂಠದತ್ತ ಸಾಗಿದೆವು. ಶ್ರೀಹರಿ ಅಲ್ಲಿರ್ಲಿಲ್ಲ. ಹಾಗೆಂದು ಪುರಹರನ ನರಸಿಕೊಂಡು ನಾವು ಕೈಲಾಸದತ್ತ ಹೋದ್ರೂ ಕೂಡ ಪುರಹರನು ನಿಲಯದಲ್ಲಿಲ್ಲ ಅಂತಾಯ್ತು. ಇವರಿರುವರು ಎಲ್ಲಿಗೈದಿದ್ದಾರೆ ಎಂಬ ಜಿಜ್ಞಾಸೆಯಲ್ಲಿ ನಾವಿರಬೇಕಿದ್ರೆ ಅಂಬರದ ನುಡಿಯೊಂದು ಕೇಳಿಸಿತಲ್ಲ. ಹರಿಹರರಿರುವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ದುರುಳ ಮಹಿಷಾಸುರನ ವಧ ಪ್ರಕರಣದ ಬಗ್ಗೆ ಸಮಾಲೋಚಿಸ್ತಾರಂತೆ. ಹೋಗೋಣ ಬನ್ನಿ ಆಗಲೇ. ಹರಿಹರ ಪದಕೆರಗಿ ಸಕಲರು ಹರಿಹರ ಪದಕೆರಗಿ ಸಕಲರು ದುರುಳ ಮಗಿದ ದುರುಳ ಬಾಧೆಯ ಪರಿಗರಿಸಿ ನಿರನಮ್ಮ ಮಹಿಷಾಸುರನ ಉಪಟ ಹೆಚ್ಚಾಗುತ್ತಾ ಉಂಟು. ಸಜ್ಜನರಿಗೆ ಭಾವುಕರಿಗೆ ರಕ್ಷಣೆಯೇ ಇಲ್ಲದಾಗಿದೆ. ಮಹಿಯಲ್ಲಿ ಮದಾಂಧನಾಗಿ ಮೆರೆಯುತ್ತಿರುವಂತಹ ಮಹಿಷಾಸುರನು ವಧೆಯಾಗಬೇಕು. ಏನು ಮಾಡೋಣ? ಮಹಿಷಾಸುರ
ಮನುಷ್ಯನು ಅಟ್ಟಹಾಸೆಯನ್ನು ಬರೆಯುತ್ತಿರ್ತಾನೆ. ಇದು ಅವನ ಒದೆಗಾಗಿ ನನ್ನ ದಿವ್ಯ ತೇಜಸ್ಸನ್ನು ರಜೋಗುಣದ ದಿವ್ಯ ತೇಜಸ್ಸನ್ನು ತುಳುವಾಗಿರುವಂತಹ ಮಹಿಷ ಒದಗಾಗಿ ಸಕಲ ದೇವತೆಗಳ ತೇಜಸ್ಸನ್ನು ಭುಜಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಕಣ್ಣುಗಳಿಂದ ಹರಿದಂತಹ ಕಂಬನಿಯ ಕೋಡಿ ಸಕೋಲಗಳಲ್ಲಿ ಹನಿಗಟ್ಟಿದೆ, ನಾಲಿಗೆ ತಡವರಿಸುತ್ತಾ ಇದೆ, ಬಾಯ ಕಂಪಿಸುತ್ತಾ ಉಂಟು. ಯಾರಿಂದ ಏನು ಕಷ್ಟ ಒದಗಿತು ನನ್ನಲ್ಲಿ ಹೇಳಬಾರದೆ? ಮಾತನಾಡಿದು ಕಳಮಗಿದನು ವಿಧಾತ ನಿಟ್ಟಿಗೆ ಒದಗ ಬಲದಿಯೇ ಮಾನಿನೇಸಿ ಕುಮಾರನಂತ ಮಹಿಷಾದವ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡು ಅಜೇಯನಾಗಿ ಮೆರೆಯುತ್ತಾ ಇದ್ದಾನೆ. ಭೂತಳವನ್ನು ಪಾತಾಳವನ್ನು ಗೆದ್ದದ್ದು ಸಾಕಾಗದೆ ನಾಕವನ್ನು ದಾಳಿಯನ್ನು ಮಾಡಿದ ನಮ್ಮ ಸುಮನಸರನ್ನು ಕಾಳಗದಲ್ಲಿ ಬಡಿದೋಡಿಸಿದ್ದಾನೆ. ಪಂಚಮಹಾಪಾತಕಗಳನ್ನು ಎಸಗುತ್ತಾ ಇದ್ದಾನೆ. ಅಂತಹ ದುಷ್ಟರನ್ನು ಕೊಂದು ರಕ್ಷಿಸಬೇಕಾಗಿದೆ. ವರಬಲದಿಂದ ಕಬ್ಬಿದ ಮಹಿಷ ಅನ್ಯಾವೃತರುವನೇ, ಮೂರು ಲೋಕಗಳನ್ನೇ ಗೋಳು ಹುಟ್ಟಿಸುವನೇ, ಹೆಜ್ಜೆಯಾಗಾದಿಗಳನ್ನೆಲ್ಲ ಹಾಳಸಿಗಿದನೇ.
ನಿಮ್ಮನ್ನೆಲ್ಲ ಸಲಹುತ್ತೇನೆ, ಧೈರ್ಯ ತಾಳಿರಿ. ಅವನೊಬ್ಬನೆಯಲ್ಲ ಅನುಚರರಿದ್ದಾರಮ್ಮ. ಪ್ರೀತಿಯೇ ನಿಮಗೆ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾದ ಪಥವನ್ನೇ ತುಳಿತಿರುವಂತಹ ಶಂಕರಗಳೆಲ್ಲ ಬ್ರಹ್ಮಸ್ಥಾಪನೆ ಮಾಡ್ತೇನೆ. ಸಕಲರು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ದುಷ್ಟ ಮಹಿಷನ ವಧೆಗೆ ಬೇಕಾಗಿ ಪ್ರತ್ಯಕ್ಷಳಾಗಿದ್ದಾಳೆ. ಆ ಪ್ರತ್ಯಕ್ಷಳಾಗುವಂತಹ ಸಂದರ್ಭದಲ್ಲಿ ನಿರಾಭರಣ ಸುಂದರಿಯಾಗಿದ್ದಂತಹ ಮಹಾಮಾತೆಗೆ ವಿಶ್ವಕರ್ಮರೇ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದ ಮೂಲದಲ್ಲಿರಿಸಿದ್ದಾರೆ. ದೇವತಾ ಸ್ತ್ರೀಯರು ವಿಧ ವಿಧಗಳಿಂದ ತಾಯಿಯನ್ನು ಅಲಂಕರಿಸಿದ್ದಾರೆ. ಶ್ರೀದೇವಿಯ ಭಕ್ತರಾಗಿ ಮಾತೆಗೆ ಮಕ್ಕಳಾಗಿ ಸೇವೆ ಮಾಡುವುದು ಬೇಡುವೆ? ಮಾಡಲೇಬೇಕು. ನಾವು ಯಾವ ರೀತಿ ಕರದ ಚಕ್ರವ ಅಮ್ಮ ಸುಳ್ಳ ಮಹಿಷನ ವಧೆಗಾಗಿ ನಾವು ಸುದರ್ಶನವನ್ನು ನೀಡುತ್ತಾ ಇದ್ದೇನೆ. ಕನಕ ಗರ್ಭನು ಬ್ರಹ್ಮದಂಡವಾಗಿತ್ತು ವಂದಿಸಲು ಜಯ ಜಯ ಸುರರ ಜಯ 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 ಹಾಗೆಂದು ಕಾಲ್ನಡಿಗೆಯಲ್ಲಿ ಹೋಗುವುದೇ ಇರುವುದಾಗಿ ಆಲೋಚನೆ ಮಾಡುವಾಗ ಪರ್ವತರಾಜನೇ ಮಾತು ಕೊಟ್ಟಿದ್ದಾನೆ. ನಿಮ್ಮೆಲ್ಲವರ ದಿವ್ಯಾಷ್ಟಮದಲ್ಲಿ ಧಾರಣ ಮಾಡಿಕೊಂಡಿದ್ದೇನೆ. ಏರಿಕೊಳ್ಳುವುದಕ್ಕೆ ಪರ್ವತರಾಜನೇ ಕೇಸರನ್ನು ಕಳುಕೊಂಡಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲವರು ಜಯಘೋಷ ಮಾಡುತ್ತಿರುವಂತೆಯೇ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ.
ಯಾಕೆ ಪರಿಪರಿಯ ಉತ್ಪಾದನೆಗಳು ಅಪಶಕುನವೇ ಕಾಣುತ್ತಾ ಇವೆ. ಏನಾಯ್ತು ಮರ? ನಾಡು ಹಗಲೇ ನರಿ ನಾಯಿ ಕಾಗೆ ಕುಗಿಗಳೆಲ್ಲ ಕಿರುಚಾಡುತ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇವೆ. ರಕ್ತದ ಓಕುಳಿ ಹರಿಯುತ್ತಾ ಇವೆ. ಆದ್ರೆ ಒಂದು ದುರ್ಘಟನೆ ನಡೆದುದನ್ನು ಕೇಳಿದೆ. ಏನಂತೆ? ನಮ್ಮವರಂತ ಶಂಕದುರ್ಗತಿನ ವಧೆ ಆಯ್ತಂತೆ. ಯಾರು ಮಾಡಿದ್ರು? ಒಬ್ಬಳು ಹೆಣ್ಣಂತೆ. ಯಾರು? ಹೆಣ್ಣು. ಅವಳ ಇಷ್ಟಿರುವಾಗ ನಾನೆಷ್ಟು ಎನ್ನುವುದನ್ನು ತೋರಿಸಬೇಕಾಗಿದೆ. ನಡೆಯುತ್ತಿನ ರಣಾಂಗಣಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಕಾಲು ಗಡದೇನು. ಒಬ್ಬೊಬ್ಬ ನಿನ್ನ ಅಹಂಕಾರವೇ ಅಷ್ಟಭುಜಗಳಿಂದ ಅಲಂಕೃತ ಆಗಿ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿಂದ ಹೆಜ್ಜೆಯನ್ನುತ್ತ ಬಂದ ಗುಟ್ಟೇನೆ. ನಮ್ಮವರಂತ ಶಂಕದುರ್ಗಾಚಾರ್ಯನು ಕೊಂದವಳು ಯಾರು? ಯಾಕಾಗಿ ಕೊಂದೆ? ಯಾರಿಗಾಸ್ಕರ ಬಂದೆ? ಒಂದು ಹೆಜ್ಜೆ ಮುಂದಿರಿಸಿದೆ ಆದ್ರೆ ಜಾಗ್ರತೆ. ಏನು ಏನು ವ್ಯಕ್ತಿಯಲ್ಲಿ ಕೋಡುಗಳನ್ನು ಹತ್ತು ಮಾತ್ರಕ್ಕೆ ಲೋಕಗಳಿಗೆ ಕಳೆದುಕೊಂಡೆಯೋ ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿ ಎಂಬುದು ನೆನಪಿರಲಿ. ನಿನ್ನ ಬಗ್ಗೆ ಅರಿತೇ ಬಂದವಳು ನಾನು. ಹೌದೇ ವಿಧಿಯಿಂದ ಹೊರಬರುವಂತಹ ನೀನು ಯಜ್ಞಯಾಗಾದಿಗಳನ್ನೆಲ್ಲ ಹಾಳಸಿಗಿದೆಯಾ? ದೇವತೆಗಳನ್ನು ಕೆಡಕಿದೆಯೋ? ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆ ನಿತ್ಯ ನಿನ್ನ ಶಂಕದುರ್ಗಾದಿಗ ಸ್ಥಿತಿ ಚೆನ್ನಾಗಿ ಗಮನಿಸು. ಸಾರಿ ಹೇಳುತ್ತಾ ಇದ್ದೇನೆ, ಸುರರನ್ನು ಪಡೆಯುವುದಕ್ಕೆ ಬೇಕಾಗಿ ಬಂದವಳು ನಾನು. ಚರಣಕ್ಕೆ ಶರಣಾಗುವೆ.
ಸರಿಯಾದಾರು ಯಾಗ ಸುರಗಿ ಅಯ್ಯಯ್ಯ ಏನಂದ್ರೆ ಒಂದೇ ಎಚ್ಚರ ಅಂದ್ರೆ ಮುಂದೆ ಮುಚ್ಚಿ ಬಾಯಿ. ದೇವತೆಗಳನ್ನು ಬರೆಯುವುದಕ್ಕಾಗಿ ಬಂದವಳ ನೀನು? 14 ಲೋಕದ ಧ್ವರೆ ನಾನು. ಯಾರು ಕಟ್ಟೋದಕ್ಕಾಗ ನನಗೆ? ನಾನೇ ಪಡೆಕೊಂಡದ್ದು. ಎಲೆಗೆ ಹೆಣ್ಣೆ, ಪುರುಷ ಶಕ್ತಿಯ ಮುಂದೆ ಶ್ರೀ ಶಕ್ತಿ ಏನೂ ಅಲ್ಲ. ಹೌದಾ? ಅಂತಹ ಬರಹ ನಿನ್ನಲ್ಲಿ ಉಂಟು ಅಂತಾನೆ ಒಂದು ವಿಷಯ ಹೇಳುತ್ತೇನೆ ಕೇಳು. ಏನು? 14 ಲೋಕಕ್ಕೆ ದೊರೆಯಾದಂತಹ ನಾನು ನನ್ನ ಎಡಭಾಗವನ್ನು ಅಲಂಕರಿಸುವುದಕ್ಕೆ ದೇಹದ ಕೊಬ್ಬಲಿಳಿಸುವುದಕ್ಕೆ ಬೇಕಾಗಿ ಜಗನ್ಮಾತೆಯನ್ನೇ ಬಯಸಿದ್ಯ ಮಾಲಿನಿಯ ಗರ್ಭದಲ್ಲಿ ಹುಟ್ಟಿದ ಪಾತ ಪಿಂಡವೇ ನಾಶಕ್ಕೆ ಬೇಕಾಗಿ ಬಂದವನು ನಾನು. ಅಷ್ಟಭುಜೆ, ಅಯೋನಿಜೆ, ಸಿಂಹವಾಹಿನಿ ನಿನ್ನದರ ಮೃತ್ಯು ಬಾಯುಧಾರ. ಏನು ತಳ್ಳಿ ಸುರ ದೊಡ್ಡ ಎನ್ನುವ
ತಾಯೇ ಶಾಂತಳಾಗಬೇಕಮ್ಮ. ಸುರಪ ಭಯ ನಿನಗಿಲ್ಲ, ಸುರಪ ಭಯ ನಿನಗಿಲ್ಲ, ಮುಂದಕ್ಕೆ ಹರುಷದಲ್ಲಿ ನಗವನೆ ಪಾಲಿಸೋ, ಸ್ಮರಿಸೋ ಕಣ್ಣ ಪದಾರದಿಂದ ಮಹಿಷವನಿಗಾಗಮುಂದಾದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ದಾರಿಗಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯೋ? ಇದು ಶಾಂತಳಾಗಿದ್ದೇನೆ ಇಂದ್ರ. ನಾನಂತಹ ಮಹಿಷನನ್ನೇ 9 ದಿವಸಗಳ ಪರ್ಯಂತರ ಒಂದೊಂದು ರೂಪದಲ್ಲಿ ಹೋರಾಡಿದವಳು ನಾನು. ಆದ ಕಾರಣ ಇನ್ನು ಮುಂದೆ ದರೆಯಲ್ಲಿ ಈ 9 ದಿವಸಗಳನ್ನು ನವರಾತ್ರಿ ಎಂಬುದಾಗಿ ಆಚರಿಸಲಿ. 10ನೇ ದಿನದಂದು ಮಹಿಷನನ್ನು ಕೊಂದು ಅವನೊಂದಿಗೆ ವಿಜಯವನ್ನು ಸಾಧಿಸಿದ್ದೇನೆ. ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ ಆಚರಿಸಲಿ. ನವರಾತ್ರಿ ಹಾಗೂ ವಿಜಯದಶಮಿಯನ್ನು ಯಾರು ಶುದ್ಧ ಭಕ್ತಿಗಳನ್ನು ಆಚರಿಸುತ್ತಾರೋ ಅಂತವರಿಗೆಲ್ಲ ಆಯುಷ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಇಂದ್ರ, ಇನ್ನು ಮುಂದೆ ಕಳರ ಭೀತಿ ಆದ್ರೆ ಏನ್ ಮಾಡ್ಬೇಕಮ್ಮ? ನೇರವಾಗಿ ದೇವಲೋಕವನ್ನು ಸೇರು. ನಡೆತರುತ ತುಹಿನಾದ್ರಿಗೆ ಆ ತುಹಿನಾದ್ರಿಗಿರಿಯಡೆ ಬಿಡದೆ ಬಡಿಸಲು ಬಂದು ಪೊರೆಯುವೆ, ಇನ್ನೊಂದು ಕಾಪಾಡುವೆ. ಬಿಡದೆ ಭಜಿಸಲು ಬಂದು ಪೊರೆಯುವೆ, ಬಿಡದೆ ಅಮ್ಮ, ನನ್ನ ಹೇಳಿಕೆಯಂತೆ ದೇವಲೋಕವನ್ನು ಪರಿಪಾಲಿಸುತ್ತಾ ಇರು. ಕಳರಿಂದ ಕಷ್ಟ ಪ್ರಾಪ್ತವಾಯಿತೆಂದಾದರೆ ನೇರವಾಗಿ ತುಹಿನಗಿರಿಯನ್ನೇ ಸೇರು. ಭಕ್ತಿ ನನ್ನನ್ನೇ ಧ್ಯಾನಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲುಗಳು ಪ್ರತ್ಯಕ್ಷವಾಗಿ ನಿನ್ನ ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ಧೈರ್ಯಸ್ಥನಾದಯ್ಯ, ಧೈರ್ಯಸ್ಥನಾಗು. ದೇವಲೋಕವಾಗಾಡುತ್ತಿದ್ದನು ದೇವಿ ಚರಣವನ್ನು ತುದಿ ನಿತ್ಯದಿ, ದೇವಿ ಮರವನ್ನು ಕೇಳ್ದ ಜನರನ್ನು ಕಾವಲವಾಳು. ಕ್ರೂರರಾಗಿರುವಂತಹ ಮಹಿಷಾಖ್ಯರನ್ನು ಅರೆಗಳಿಗೆಯಲ್ಲೇ ವಧಿಸಿಕೊಟ್ಟಿದ್ದಾಳೆ ಆ ಮಾತೆ, ಆ ಜಗನ್ಮಾತೆ. ಶ್ರೀದೇವಿ ಮಹಾತ್ಮೆಯನ್ನು ಸಕಲರೂ ನೋಡಿದಿರಷ್ಟೇ. ಅಮ್ಮನ ಆಡತಿಯಂತೆ ನೇರವಾಗಿ ಸ್ವರ್ಗಕ್ಕೆ ಸೇರಿ ಸಕಲ ದೇವತೆಗಳ ನಮ್ಮ ಪರಿವಾರದೊಂದಿಗೆ ಸ್ವರ್ಗದಲ್ಲಿ 3 ಲೋಕವನ್ನ ಪರಿಪಾಲಿಸುತ್ತಾ ಬರುತ್ತೇನೆ. ಸರಿ ಸರಿ ಎಂಬಲ್ಲಿಗೆ ಈ ಪುಣ್ಯ ಕಥೆಯಾದ ದೇವಿ ಮಹಾತ್ಮೆಯನ್ನು ಯಾರು ಆಡಿಸ್ತಾರೋ, ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ, ಯಾರು ನೋಡುವುದಕ್ಕೆ ಅನುವು ಮಾಡಿಕೊಡುತ್ತಾರೋ ಅಂತಹವರಿಗೆ ಸ್ಥಳದಲ್ಲಿ ನೆಲೆಯಾಗಿರುವಂತಹ ದೈವ ದೇವಗಳು ಹಾಗೂ ಶ್ರೀದೇವಿಯು ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ಕತೆಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರನ್ನು ಅರ್ಪಣೆಯನ್ನು